ನೀವು ಜಾಸ್ತಿ ಹಿಂಗೆ ಮಾತಾಡ್ತಿದ್ರೆ ನಾನು ಆಶ್ರಮಕ್ಕೆ ಹೋಗ್ಬಿಡ್ತೀನಿ ರೀ ತೆಗಿರ್ರಿ ಕೈನ ಕೋಟ್ ಎಲ್ಲ ಕೊಳೆ ಆಗತ್ತೆ. ನೀವು ಈ ತರ ರೋಪ್ ಹಾಕಿದ್ರೆ ನಾನು ಆಶ್ರಮಕ್ಕೆ ಹೋಗ್ಬಿಡ್ತೀನಿ ಅಷ್ಟೇ. ಎಲ್ಲೋ ಒಂದ್ ಕಡೆ ಇದು ನಿಜ ಆಯ್ತು, ಮ್ಯಾನಿಫೆಸ್ಟೇಷನ್ ಆಯ್ತು ಅಂತ ಅನ್ಸುತ್ತೆ. ಇಲ್ಲ 100% ಅದು ಅಣ್ಣವರು ಫಸ್ಟ್ ಸಿನಿಮಾ ಏನು ಹೇಳಿ ಅವ್ರದ್ದು ಬೇಡ್ರ ಕಣ್ಣಪ್ಪ ಕಣ್ಣು ಕೊಡ್ತಾನೆ ಶಿವ. ಹೌದು, ಕೊನೆಗೆ ಅವ್ರು ಮಾಡಿದ್ದೇನು, ತಾನು ದೇಹದಲ್ಲಿ ಇಲ್ಲ ಅಂದಮೇಲೂ ಒಂದು ಕೆಲಸ ಮಾಡ್ಬೋದು ಅಂತಂದ್ರೆ ತನ್ನ ಅಂಗಾಂಗಗಳು ದಾನ, ಅದ್ರಲ್ಲಿ ಅವರು ನೇತ್ರದಾನ ಮಾಡಿ. ಆದ್ರೆ ಕರ್ಮ ಅಂದ್ರೆ ಇದ್ರಲ್ಲಿ ಒಳ್ಳೇದೂ ಇದೆ ಕೆಟ್ಟದೂ ಇದೆ. ಕರ್ಮ ಈಸ್ ಡಿಸೈಡ್ ಮಾಡುವ ಒಂದು ಪಾಯಿಂಟ್ ಟೈಮಲ್ಲಿ ನಿಮಗೆ ಖಂಡಿತ ನಿಮಗೆ ಒಳ ಮನಸ್ಸು ಎಚ್ಚರಿಸುತ್ತೆ, ನೀನು ತಪ್ಪು ಮಾಡ್ತಿದ್ಯಾ, ನೀನು ಹೆಂಗಾನ ಹೋಗುವಂತ ಹಾಳಾಗಿ ಬಿಡೋನು ನಿನ್ನ ಶ್ರೇಯಸ್ ಒಳ್ಳೆಯವನು ನೀನು ನೋಡೋಣ. ಆದರೆ ಒಂದು ಮಾತು ಹೇಳಿದೆ ಗೊತ್ತಾ, ನೀನು ಒಳ್ಳೇದು ಬಯಸೋರು ಬೈಯೋರು ಬದುಕಕ್ಕೆ ಕೇಳ್ತಾರೆ. ಈಗ ದ ಹಿಮಾಲಯನ್ ಮಾಸ್ಟರ್ಸ್ ಅಂತ ಒಂದು ಪುಸ್ತಕ ಇದೆ, ಸ್ವಾಮಿ ರಾಮ ಅಂತ. ಅದರಲ್ಲಿ ಒಂದು ಚಾಪ್ಟ್ರಲ್ಲಿ ಬರುತ್ತೆ, ಅಲ್ಲಿ ಹಿಮಾಲಯ ಹತ್ರ ಗುಹೆಗಳಲ್ಲಿ ಆಲ್ಮೋಸ್ಟ್ ನಿರ್ವಾಣ ಸ್ಥಿತಿ, ಬಟ್ಟೆ ಎಲ್ಲ ತೆಗೆದು ಕೂತ್ಕೊಂಡಿರೋಂಥ ಸ್ಥಿತಿಲಿರೋಂಥ ಇಬ್ಬರು ಸನ್ಯಾಸಿಗಳು ಒಬ್ರಿಗೊಬ್ರು ಕುತ್ತಿಗೆ ಇಟ್ಕೊಂಡು ಕುಸ್ತಿ ಆಡ್ತಿರೋದನ್ನ ಸ್ವಾಮಿ ರಾಮ ಅವರು ನೋಡ್ತಾರೆ, ಅದನ್ನು ಬರೀತಾರೆ. ನಮಸ್ಕಾರ, ಅಂತಃಕರಣದ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ನಾನು ಕಾವ್ಯ ಗೌಡ. ಇವತ್ತು ನಮ್ಮ ಜೊತೆಗಿದ್ದಾರೆ ಮಾಸ್ಟರ್ ಆನಂದ್ ಸರ್ ಅವರು. ಮಾಸ್ಟರ್ ಆನಂದಿಂದ ಮಿಸ್ಟರ್ ಆನಂದ್ ತನಕ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತೇಳಿ ಅವರಿಂದಾನೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ, ನಿಮಗೂ ಮತ್ತು ನಿಮ್ಮ ಚಾನಲ್ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅಂತಃಕರಣ ಯೂಟ್ಯೂಬ್ ಚಾನಲ್ ಅಲ್ಲ? ಅಂತಃಕರಣ. ವೆರಿ ಗುಡ್. ಹೇಗಿದೆ ಸರ್ ಜೀವನ? ಚೆನ್ನಾಗಿದೆ. ಹೇಗೆ ಸರ್? ಫಸ್ಟು ನೀವು ಆ್ಯಕ್ಟಿಂಗೋಸ್ಕರ ಬಂದಿತ್ತು. ಸೊ ಎಷ್ಟು ವರ್ಷ ಸರ್ ನೀವು ಆ್ಯಕ್ಟಿಂಗ್ ಮಾಡಿದಾಗ? ಈಗ ನಿಮ್ಮ ಮಗಳು ಎಷ್ಟು ವರ್ಷ? ನನ್ನ ಮಗಳಿಗೆ 9 ವರ್ಷ. 9 ವರ್ಷ. ಹಾಂ. ಅದರಲ್ಲಿ ಇನ್ನೂ ಒಂದು 5 ವರ್ಷ ಮೈನಸ್ ಮಾಡಿ. ಓ ಮೈ ಗಾಡ್. ನನಗೆ 4 ಇಯರ್ಸ್ ಇದ್ದಾಗ ಹಾಂ. ಡೆಬ್ಯೂ ಮಾಡಿ, ಅಂದರೆ ಲೈಕ್ 84 ನಾನು ಬಾರ್ನ, ಹ್ಮ್. 88 ನಾನು ಡೆಬ್ಯೂ ಮಾಡಿದ್ದು. ಓಕೆ. 89 ಕಿಂದರ ಜೋಗಿ ಸಿನಿಮಾ, ಬಟ್ 88 ಅದಕ್ಕೆ ಮುಂಚೆ ದೂರದರ್ಶನಲ್ಲಿ ಒಂದೆರಡು ಸೀರಿಯಲ್ಲು ಮಾಡಿದ್ದೆ ನಾನು. ಹ್ಮ್. ಅದಾದ್ಮೇಲೆ ಆ್ಯಕ್ಚುಲಿ ಸಿನಿಮಾಗೆ ಬಂದಿದ್ದು. ಓಕೆ. ನಾನು ಗೌರಿ ಗಣೇಶ ಮೂವಿದು ಒಂದು ಕ್ಲಿಪ್ಪಿಂಗ್ ನೋಡಿದೆ. ಆ ಕ್ಲಿಪ್ಪಿಂಗಲ್ಲಿ ನನಗೊಂದು ಥಾಟ್ ಬಂತು, ಏನು ನೀವು ಆ್ಯಕ್ಟಿಂಗಲ್ಲಿ ಹೇಳ್ತೀರಾ, ಅದಕ್ಕೂ ಮುಂಚೆ ಒಂದು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೀರಾ, ಲಾಸ್ಟ್ ಪಾಡ್ಕಾಸ್ಟಲ್ಲಿ ನೀವು ಹೇಳಿದ್ದೀರಾ, ನಾನು ಆ್ಯಕ್ಟಿಂಗ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಟಿ ವಿ ನೋಡಿ, ಸೊ ಆ ಪ್ರಾಕ್ಟೀಸಿಂದ ನಾನು ಇಂಡಸ್ಟ್ರಿಗೆ ಬರೋಕ್ಕಾಯ್ತು ಅಂತ ಹೇಳಿ. ಆ್ಯಂಡ್ ಅದೇ ಮೂವಿನಲ್ಲಿ ಇನ್ನೊಂದು ಹೇಳಿದ್ದೀರಾ, ಪದೇ ಪದೇ ಹೇಳ್ತೀರಾ ಅನಂತ್ ನಾಗ್ ಸರ್ಗೆ, ನೀವು ಜಾಸ್ತಿ ಹಿಂಗೆ ಮಾತಾಡ್ತಿದ್ರೆ ನಾನು ಆಶ್ರಮಕ್ಕೆ ಹೋಗ್ಬಿಡ್ತೀನಿ ಅಂತ. ಎಲ್ಲೋ ಒಂದು ಕಡೆ ಇದು ನಿಜ ಆಯಿತು, ಮ್ಯಾನಿಫೆಸ್ಟೇಷನ್ ಆಯಿತು ಅಂತ ಅನ್ಸುತ್ತಾ? ನೀವು ಮ್ಯಾನಿಫೆಸ್ಟೇಷನ್ನ ನಂಬ್ತೀರಾ? ಇಲ್ಲ 100% ಅದು. ಅದನ್ನೇ ಏನು ಹೇಳ್ತಾರೆ ಅಂತಂದರೆ, ನೀವು ಒಂದು ಒಳ್ಳೆ ವಿಷಯ ತೆಗೆದ್ರೆ, ಆ್ಯಕ್ಚುಲಿ ನಾನು ಅಂತಲ್ಲ, ಅದು ಯಾರಿಗೇ ಆಗಲಿ, ಆಮೇಲೆ ಅದು ಗೊತ್ತಿದ್ದಾಗ ಮ್ಯಾನಿಫೆಸ್ಟೇಷನ, ಗೊತ್ತಿಲ್ಲದೆ ಆಗೋ ಮ್ಯಾನಿಫೆಸ್ಟೇಷನ, ಅಥವಾ ಭಗವಂತನ ಹಿಡನ್ ಮೆಸೇಜಸ್ ಇನ್ ಲೈಫಾ ನಮಗೆ ಗೊತ್ತಿಲ್ಲ. ಬಟ್ ಏನು ಅಂತಂದರೆ ಆ ಥರ ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ಇದನ್ನು ನಾನು ಬೇರೆ ಕಡೆನೂ ಹೇಳ್ತಾ ಇರ್ತೀನಿ. ಈಗ ಅಣ್ಣವರು ಫಸ್ಟ್ ಸಿನಿಮಾ ಏನು ಹೇಳಿ ಅವ್ರದ್ದು ಬೇಡರ ಕಣ್ಣಪ್ಪ. ಬೇಡರ ಕಣ್ಣಪ್ಪ ಏನು ಮಾಡ್ತಾನೆ, ಕಣ್ಣು ಕೊಡ್ತಾನೆ ಶಿವನ್. ಹೌದು. ಕೊನೆಗೆ ಅವ್ರು ಮಾಡಿದ್ದೇನು, ಲಾಸ್ಟ್ ಕೆಲಸ ಅವ್ರು ಮಾಡಿದ್ದೇನು ಅಂದರೆ, ಒಬ್ಬ ವ್ಯಕ್ತಿ ತಾನು ದೇಹದಲ್ಲಿ ಇಲ್ಲ ಅಂದಮೇಲೂ ಒಂದು ಕೆಲಸ ಮಾಡ್ಬೋದು ಅಂತಂದರೆ ತನ್ನ ಅಂಗಾಂಗಗಳು ದಾನ, ಅದರಲ್ಲಿ ಅವರು ನೇತ್ರದಾನ ಮಾಡಿದ್ರು. ಸೊ ಅಲ್ಲಿ ಮೆಸೇಜ್ ಟು ಮೆಸೇಜ್ ಸಿಗ್ತಾ ಮ್ಯಾನಿಫೆಸ್ಟೇಷನ್ ಒಂಥರ ಆಯ್ತದು. ಓಕೆನಾ? ವಿಷ್ಣು ಸರ್ ಅವ್ರು ಹಿಟ್ಟಾಗಿದ್ದ ಸಿನಿಮಾ, ಫಸ್ಟ್ ಸಿನಿಮಾನೇ ಸೂಪರ್ ಡೂಪರ್ ಹಿಟ್ಟು, ರಾಮಾಚಾರಿ. ಮೇಷ್ಟ್ರೇ ಅಂದ್ಬಿಟ್ಟು ಅಂತ, ನೀವು ಹೋಗಿದ್ದ ಜಾಗಕ್ಕೆ ನಾನು ಬರ್ತೀನಿ ಮೇಷ್ಟ್ರೇ ಅನ್ನೋ ಥರದಲ್ಲಿ ಮಾತಾಡಿ ಚಾಮಯ್ಯ ಮೇಷ್ಟ್ರು ಅನ್ನೋ ಥರ ಅಶ್ವಥ್ ಸರ್. ನಿಜ ಜೀವನದಲ್ಲಿ ಏನಾಯಿತು, ಫಸ್ಟ್ ವಿಷ್ಣು ಸರ್ ಹೋಗ್ತಾರೆ, ಅದಾಗಿ ಒಂದು ವಾರನೂ ಇಲ್ಲ, ಅವರು 11ನೇ ದಿನ ಕಾರ್ಯಕ್ಕೋ ಏನೋ ಅಶ್ವಥ್ ಸರ್ ದೇಹ ಬಿಡ್ತಾರೆ. ಸೊ ಇದೆಲ್ಲ ಏನು ಅಂತ ನಮಗೆ ಗೊತ್ತಿಲ್ಲ ಮೇಡಮ್, ನಮ್ಮ ಕೈಲಿ ಏನಿಲ್ಲ ಏನು ಅನ್ನೋದು ನಮಗೆ ಹೇಳಕ್ಕೆ ಬರೋದಿಲ್ಲ ಅದನ್ನು. ಸೊ ಒನ್ ಆಫ್ ದಿ ಕಾರಣ ಅದನ್ನೇ ಹೇಳ್ತಾರೆ, ಮಾತು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ವಾಟೆವರ್ ನಾವೇನು ಮಾತಾಡ್ತೀವಲ್ಲ ಅದು ಭಾಳ ಹುಷಾರಾಗಿ ಮಾತಾಡಿ ಅಂತ ನಾವು ಹೇಳ್ತಾರೆ. ಆಮೇಲೆ ಇನ್ನೂ ಒಂದು ನೀವು ಅಬ್ಸರ್ವ್ ಮಾಡಿದ್ದೀರಾ, ಇದ್ರ ಜೊತೆಗೆ ನಾನು ಅಂತಲ್ಲ, ಸ್ವಲ್ಪ ಚೈಲ್ಡ್ ಆರ್ಟಿಸ್ಟ್ ಅಂತ ಬಂದವರೆಲ್ಲ ಸ್ವಲ್ಪ ಹೈಟ್ ಕಮ್ಮಿ ಇರ್ತೀವಿ ನಾವು, ಮೀಡಿಯಂ ಹೈಟ್ ಕಮ್ಮಿ ಇರ್ತೀವಿ, ತುಂಬಾನು ಕಮ್ಮಿ ಅಂತನಲ್ಲ, ತುಂಬ ಜಾಸ್ತಿ ಅಂತನಲ್ಲ, ಬಟ್ ಇನ್ನೊಂದು ಬೇಕಾಗಿತ್ತೇನೋ ಅನ್ನೋ ಥರದಲ್ಲಿ. ಯಾಕೆ ಹೇಳಿ, ಚಿಕ್ಕ ವಯಸ್ಸಿಂದ ನಮ್ಗೆ ಥ್ರೋ ಮಾಡೋ ಪದಗಳೇನು ಹೇಳಿ, ಚೋಟು ಬರೋ ಇಲ್ಲಿ, ಮೆಣಸಿನ್ಕಾಯಿ ಬಾರೋ ಇಲ್ಲಿ. ಚಿಕ್ಕ ವಯಸ್ಸಲ್ಲಿ ಸಿನಿಮಾಗೆ ಬಂದಾಗ ಏನಾಗುತ್ತೆ, ಎಲ್ಲರೂ ಅದನ್ನೇ ಬಳಸ್ತಾರೆ. 100%. ನಿಮ್ಮ ಮನೇಲೂ ಅಷ್ಟೇ, ನಿಮ್ಮ ಮಕ್ಕಳಿಗೆ ಬೆಳೆಸೋವಾಗ, ಈಗ ಎಲ್ಲರಿಗೂ ಅಷ್ಟೇನೆ, ಹೆಣ್ಮಕ್ಳಿದ್ರೆ ಕುಳ್ಳಿ ಬಾರೆ ಇಲ್ಲಿ, ಪುಟ್ಟಿ ಬಾರೆ ಅಂತ ಕರೆಯೋದು, ಇದು ಆ್ಯಕ್ಚುಲಿ ಕಾಯಿನ್ ಆಗುತ್ತೆ ವರ್ಡ್ಸ್. ಅಂದರೆ ನಾನು ಇದೆಲ್ಲ ಒಂದು ಲೇಟರ್ ಡಿಸ್ಕವರಿ ಥರ ಮಾಡ್ಕೊಂಡಿರೋದು.
ಅಂದರೆ ಇದೇ ಅಂತನಲ್ಲ, ಯಾಕಂದ್ರೆ ಇದಕ್ಕೆ ತಕ್ಕನ ಕೆಲವು ಭಾರಿ ಅತಿ ಬುದ್ಧಿವಂತರು ಇರ್ತಾರೆ, ಅವ್ರೊಂದಷ್ಟು ಲಿಸ್ಟ್ ತೆಗೆದುಬಿಡ್ತಾರೆ. ಇವರೆಲ್ಲ ಚಿಕ್ಕ ವಯಸ್ಸಲ್ಲಿ ಮಾಡಿದ್ರು, ಹೌದು. ಇವ್ರು ಹಂಗಾಗಿಲ್ವಾ ಹಿಂಗಾಗಿಲ್ವಾ, ಇದು ಜೆನೆಟಿಕ್ಸು ಜೀನ್ಸು ಎಲ್ಲ ಇದ್ದೇ ಇದೆ, ಅದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದನ್ನು ಮೀರಿ ಮತ್ತು ವರ್ಡ್ಸನ್ನು ಯಾಕೆ ನೀವು ಅದನ್ನು ವೈಬ್ರೇಷನ್ಸ್ ಅಂತ ಕರಿತೀರಾ? ಎಸ್. ಒಳ್ಳೆ ಮಾತುಗಳು ಹೇಳಿದಾಗ, ಒಳ್ಳೆ ವೈಬ್ರೇಷನ್ಸ್ ಅಂದಾಗ ನೋಡಿ, ಒಳ್ಳೆ ಮಾತು ಅನ್ನೋದು ಬೇರೆ ಭಾಷೆ ಆಗಿದ್ರೂ ಅದು ಒಳ್ಳೆದಾಗೆ ಸೌಂಡ್ ಆಗುತ್ತೆ. ಕೆಟ್ಟ ಪದ ಅನ್ನೋದು ಬೇರೆ ಭಾಷೆಯಲ್ಲೇ ಇದ್ರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಅದು ಇರಿಟೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಇದು ಫೀಲ್ ಮಾಡಿದ್ದೀರಾ? ಮಾಡಿದವ್ರಿಗೆ ಹೌದು, ಗೊತ್ತಿರುತ್ತೆ ಅಫ್ಕೋರ್ಸ್ ಆಗಿದೆ. ಅಲ್ವಾ? ಈಗ ಯಾರೋ ಬೇವ್ಕೂಫ್ ಅಂದ ತಕ್ಷಣ ಯಾರಿಗೂ ನಮ್ಗೆ ಬೇವ್ಕೂಫ್ ಅಂದ ಖುಷಿ ಯಾರು ಆಗಲ್ವಾ? ಖುಷಿ ಪಡಲ್ಲ ಇಲ್ಲ ಇಲ್ಲ. ಅಲ್ವಾ? ಹೌದು. ಅದು ಬೈಗಳ ಅಂತ ಗೊತ್ತಾಗುತ್ತೆ ಕ್ಲಿಯರ್ ಕಟ್ ಆಗಿ. ಸೊ ಅದಕ್ಕೆ ನಾನು ಹೇಳೋದೇನು ಅಂತಂದ್ರೆ, ಇದೆಲ್ಲವೂ ರೋಲ್ ಪ್ಲೇ ಆಗುತ್ತೆ. ಹಾಗೆ ನೀವು ಒಪ್ಕೊಂಡ್ರೆ ಸರಿ, ಇಲ್ಲ ನಾನು ಆಶ್ರಮಕ್ಕೆ ಹೋಗ್ಬಿಡ್ತೀನಿ ಅಂತಕ್ಕಂಥದ್ದು ಮೇ ಬಿ ಇರ್ಬೋದು. ಅವಾಗ ಹೇಳಿದ್ದು ನೀವು. ಸೊ ಇವಾಗ ಗುರುಗಳ ಆಶ್ರಮಕ್ಕೆ ನೀವು ಹೋಗ್ತಾ ಇದ್ದೀರಾ, ನಂಗೆ ಇದೆಲ್ಲೋ ಒಂಥರ ಕನೆಕ್ಟ್ ಆಯ್ತು. ಇಲ್ಲ, ನಿಜ ಅದು ನಾನೇ ಹೇಳಿದ್ದೀನಿ, ಅದು So- ಸತ್ಯ, ಅದು ನನಗೆ ಫೀಲ್ ಆಗಿದೆ, ಅದು ಇರ್ಬೋದು ಅನ್ನೋ ಥರದಲ್ಲಿ. ಬಟ್ ಒಳ್ಳೇದೇ ಕೆಲವು ವಿಚಾರಗಳು. ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಕಲೆ ಆಗೋದ್ರಿಂದ ಒಳ್ಳೇದಾಗುತ್ತೆ ಅಂದರೆ ಕಲೆ ಒಳ್ಳೇದೇ ಅಲ್ವಾ? ಅಂದ್ರೆ ನಾವು ಮಾತಾಡ್ಬೇಕಾದ್ರೆ ತುಂಬಾ ಕಾನ್ಶಿಯಸ್ ಆಗಿ ಮಾತಾಡಬೇಕು ಅನ್ನೋದನ್ನ. ಯಾವಾಗಲೂ ಇರೋಕ್ಕಾಗೋದೂ ಇಲ್ಲ ಮೇಡಮ್, ಅದೂ ಇದೆ. ಹಿಂಗೆ ಇರೋಕ್ಕಾಗಲ್ಲ ಯಾವಾಗ್ಲೂ. ನಾವೇ ನಮ್ಮ ಮಕ್ಳಿಗೆ ಬೈದು ಬಿಡ್ತೀವಿ, ನಾವೇ ನಮ್ಮ ಆಪ್ತರಿಗೆ ಒಂದೊಂದ್ಸತಿ ಬೈತೀವಿ, ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ ಅದಕ್ಕೆ. ಬಟ್ ನೋಡಿ, ನೀವು ಒಳ್ಳೆ ಮಾತು ಬಂತೀವಿ, ನಾವು ಮಾತಾಡ್ತಾ ಅದನ್ನೇ ನಾನು ಹೇಳೋದು, ಯಾವುದು ಪ್ಲ್ಯಾಂಡಾಗಿ ಮಾಡೋಕ್ಕಾಗಲ್ಲ. ನಿಮ್ಮ ಚಾನಲ್ ಹೆಸರೇನೋ ಅಂತಃಕರಣ. ಅಂತಃಕರಣ. ಅದಕ್ಕೆ ಅಂತಃಕರಣದಿಂದ ನೀವು ಯಾರಿಗಾರು ಏನಾರು ಅಂದಾಗ ಅದು ಫಲಿಸೋವಂಥದ್ದು, ಅದು ಶಪಿಸೋವಂಥದ್ದು ಆಗುತ್ತೆ, ಶಪಿಸೋವಂಥದ್ದು, ಹರಿಸೋವಂಥದ್ದು ಅಷ್ಟೇ. ಅದಕ್ಕೆ ನನ್ನ ಗುರುಗಳು, ನನ್ನ ಫಸ್ಟ್ ಮೆಡಿಟೇಷನ್ ಗುರುಗಳು ಬಂದು ವೀರಬ್ರಹ್ಮಯ್ಯ ಅವರು. ಅವ್ರ ಅಂತಃಕರಣನ ಒಂದು ಲೈಟ್ ಶಾಫ್ಟ್ ಅಂತ ಕರೆಯೋರು. ಎಸ್. ಒಂದು ಲೈಟ್ ಶಾಫ್ಟು Yes. ನಿಮ್ಮ ನೆತ್ತಿಯಿಂದ ಆಚೆ ಹೋಗುವಂಥದ್ದು. ಅದು ಎಲ್ಲಿ ಕನೆಕ್ಟೆಡ್ ಅಂತ ಅವ್ರು ಹೇಳೋರು ಅಂತಂದರೆ, ನಾವೆಲ್ಲ ಕ್ಲಾಸಲ್ಲಿದ್ದಾಗ ಮಾತಾಡ್ತಾ ಇದ್ವಿ, ಸರ್ ನೀವು ಮೊದಲೇ ಸಿಕ್ಕಿದ್ರೆ ನಮಗೆ, ನಾನು ಮದುವೆನೇ ಆಗ್ತಾ ಇರಲಿಲ್ಲ, ಈಗ ಸಂಸಾರ ಆಗೋಯ್ತು, ಮಕ್ಕಳಾಗೋಯ್ತು, ಅದು ಇದು ಅಂತೆಲ್ಲ. ಅವ್ರಂದ್ರು, ನಿಮ್ಮ ಮಕ್ಕಳನ್ನು ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸ್ಗೆ ನೀವು ಬಳಸ್ಕೋಬೋದು. ಏನು ಅಂತಃಕರಣ ಆಕ್ಟಿವೇಟ್ ಮಾಡೋ ತಾಕತ್ತು ಮಕ್ಕಳ ಕೈಲಿರುತ್ತೆ. ಹೇಗೆ ಸರ್? ಹೇಗೆ ಅಂತಂದ್ರೆ, ನಿಮಗೆ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ, ತಪ್ಪಲ್ಲ ಇದು, ನನಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ನಿಮ್ಮ ಮಗಳನ್ನ ನೀವು ಮಗಳೇ ಅಂತ ಬಿಗ್ಗದಪ್ಕೊಂಡಾಗ ಒಂದು ಜುಮ್ ಅಂತ ಅನ್ಸುತ್ತೆ ಗೊತ್ತಾ, ಮೈಯಲ್ಲಿ ಫೀಲ್ ಆಗುತ್ತೆ ಗೊತ್ತಾ ನಿಮಗೆ? ವೈಬ್ರೇಷನ್ ದಟ್ ಈಸ್ ದ ಅಂತಃಕರಣ ಆಕ್ಟಿವೇಟ್, ಅಷ್ಟು ಕನೆಕ್ಟೆಡ್ ಅದು. ಅದೇ ನೀವು ಸ್ವಲ್ಪ ಪಕ್ಕದ ಮನೆ ಮಗುನ ಅಪ್ಕೊಂಡು, ಅಥವಾ ಯಾವುದೋ ಒಂದು ಮುದ್ದಾಗ ಒಂದು ಮಗು ಸಿಗುತ್ತೆ, ಅದನ್ನ ಎತ್ಕೊಂತೀರಾ, ಅಪ್ಕೊಂತೀರಾ, ಕನೆಕ್ಟ್ ಇರುತ್ತೆ, ಬಟ್ ನಿಮ್ಮ ಅಂತಃಕರಣ ಆಕ್ಟಿವೇಟ್ ಆಗಲ್ಲ. ಅದಕ್ಕೆ ಹೇಳೋದು, ಈ ಫೀಲಿಂಗ್ ಒಂದು ಪೇರೆಂಟ್ಗೆ ಮಾತ್ರ ಬರೋಕ್ಕೆ ಸಾಧ್ಯ ಅಂದ್ಬಿಟ್ಟು ಅಂತ, ಅಥವಾ ಅದನ್ನು ಅಷ್ಟೇ ಇದಾಗಿ ನೋಡಬೇಕಾಗುತ್ತೆ ಅವರು. ಓಕೆನಾ? ಸೊ ನಂದದು ಅಂತ ಅಂದ್ಬಿಟ್ಟು ಅಂತ ಮಗುನ ಎತ್ಕೊಂಡು ಒಂದು ಅಪ್ಕೊಂಡಾಗ ಆಗುತ್ತೆ ಗೊತ್ತಾ, ದಟ್ ವಿಲ್ ಬಿ ಓನ್ಲಿ ಫಾರ್ ಫ್ಯೂ ಸೆಕೆಂಡ್ಸ್, 2 ರಿಂದ 3 ಸೆಕೆಂಡ್, ಇಲ್ಲ ಮ್ಯಾಕ್ಸಿಮಮ್ 5 ಸೆಕೆಂಡಲ್ಲಿ ಇರುತ್ತೆ ಅದು. ಅದು ಅಂತಃಕರಣ ಶಾಫ್ಟ್ ಅಂದ್ಬಿಟ್ಟು ಅಂತ ಕರೀತಾರೆ. ಅದು ಎಷ್ಟು ಶಾರ್ಪ್ ಆಗಿರುತ್ತೆ ಅಂದರೆ, ಅದಕ್ಕೆ ಹೇಳೋದು, ತಾಯಿಗೆ ಅದು ಸೆನ್ಸ್ ಆಗೋಂಥದ್ದು. ಸಡನ್ನಾಗಿ ಫೋನ್ ಮಾಡಿ, ಏನೋ ಮಗನೇ ತಿಂದೇನೋ, ಎಲ್ಲೋ ಕರೆಕ್ಟ್ ಸ್ವಲ್ಪ ನಿಧಾನಕ್ಕೆ ಬರಪ್ಪ ಇವತ್ತು ಮನೆಗೆ, ಯಾಕಂದರೆ ಶಿ ವಿಲ್ ಸೆನ್ಸ್ ಏನೋ ಅವ್ನಿಗೆ ಆಗುತ್ತೆ ಅಂತ. ಅವನು ಬರ್ತಾ ದಾರಿಲಮ್ಮ ನೀನು ಹೇಳ್ದೆ ನೋಡು, ನಾನು ಬಂದೆ, ಇಲ್ಲೆಲ್ಲ ಬಿದ್ದೆ, ಏಟಾಯಿತು. ಇದು ಸುಮಾರು ಜನರಲ್ಲಿ ಇದು ಅನುಭವಕ್ಕೆ ಬಂದಿರೋರ್ಗೆ ಅನುಭವ ಬಂದಿರುತ್ತೆ. ಇದನ್ನ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ರು, ಈ ಅಂತಃಕರಣ ಲೈಟ್ ಶಾಫ್ಟ್ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾರೆ. ಏನು ಮಾಡ್ತಾರೆ ಅಂತಂದ್ರೆ, ಒಂದು ಮೊಲನ ಇಟ್ಕೊಂಡು ಮಾಡ್ತಾರಂಥದ್ದು. ಬಟ್ ನೋಡಿ, ಅದು ಹಿಂಸೆ ಅಂತ ಹೇಳ್ತೀವಿ, ಎಕ್ಸ್ಪೆರಿಮೆಂಟ್ಗೆ ಹಿಂಸೆ ಯಾರೋ ಒಂದು ಆಗಲೇಬೇಕು. ಸಮುದ್ರದ ದಂಡೆ, ಗೊತ್ತಿಲ್ಲ ಇದು ಎಷ್ಟು ನಿಜ ಸುಳ್ಳು ಆಗಿದೆ ಅಂದ್ಬಿಟ್ಟು ಅಂತ, ಬಟ್ ನಾನೆಲ್ಲ ಓದಿದ್ದು ಹೇಳ್ತಾ ಇದ್ದೀನಿ ಅಷ್ಟೇನೆ. ಸಮುದ್ರ ದಂಡೆಯಲ್ಲಿ ಒಂದು ಮೊಲನ ಇಟ್ಬಿಟ್ಟು ಒಂದು ಅದರ ಮರಿನ ಸಬ್ಮರೀನಲ್ಲಿ ತಗೊಂಡು ಹೋಗ್ತಾರಂತೆ. ಸಮುದ್ರದ ಆಳಕ್ಕೆ ಹೋಗೋದು ಸಬ್ಮರೀನ್. ಅಲ್ಲಿ ಒಳಗೆ ಹೋಗಿ ಅದನ್ನ ಹಿಂಡಿದ ತಕ್ಷಣನೇ ಇದು ಮೇಲ್ಗಡೆ ಒದ್ದಾಡ್ತಾ ಇತ್ತಂತೆ. ಏನಂತೀರಾ ಇದಕ್ಕೆ ಇವಾಗ, ಈ ಕನೆಕ್ಷನ್ಗೆ ಏನಂತೀರಾ? ತಾಯ್ತನ. ದಿಸ್ ಇಸ್ ಕಾಲ್ಡ್ as ಅದು ತಾಯಿಗೂ ಇರುತ್ತೆ, ತಂದೆಗೂ ಇರುತ್ತೆ. ಅಂದ್ರೆ ತಾಯಿ ಪ್ರಶ್ನೆ ಅಂತಲ್ಲ, ಒಂದು ಹೆಣ್ಣು ಮದ್ವೆ ಆಗಿ ಬಂದ್ಮೇಲೆ ಜನ್ಮ ಕೊಡ್ಬೇಕಾದ್ರೆ ಮಗು ಗರ್ಭದಲ್ಲಿ ಇದ್ದಾಗ ಒಂದು ಫೀಲಿಂಗ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅದು ಆಚೆ ಬಂದಮೇಲೆ, ಜನ್ಮ ಪಡೆದ್ಮೇಲೆ ಆಟೋಮೆಟಿಕಲಿ ಬೆಡ್ಡಿಂದಾನೆ ಆ ಮದರ್ಹುಡ್ ಅನ್ನೋದು ಒಂದು ತಾಯಿಗೆ ಸ್ಟಾರ್ಟ್ ಆಗುತ್ತೆ. ಆ ಜವಾಬ್ದಾರಿಗಳು ಬಂದ್ಬಿಡುತ್ತೆ ಸರ್. ಹೌದು. ನಾನು ಅದ್ರ ಏನು ಗೊತ್ತಾ ಮೇಡಮ್, ನನಗೆ ಏನಾಗಿದೆ ಅಂತಂದರೆ, ನಾನು ತಪ್ಪು ತಿಳಿಬೇಡಿ, ನನಗೇನಾಗುತ್ತೆ ಸುಮಾರು ವಿಷಯಗಳು ಅಥವಾ ಒಟ್ಟವ್ರು ನೋಡ್ತಾ ಎಲ್ಲವೂ ಇದೆ ಮೇಡಮ್ ಪ್ರಪಂಚದಲ್ಲಿ. ತಾಯಿ ಮಗಳು ಇವ್ರು ಸಾಯಿಸಿರೋದು, ಇವಳು ವಿಷ ಹಾಕಿರೋದು, ಕೊಲೆ ಮಾಡಿರೋದು. ಮೊನ್ನೆ ರೀಸೆಂಟ್ಲಿ ನೋಡಿದ್ವಲ್ಲ, ಗೌರ್ಮೆಂಟ್ ಕೆಲಸಕ್ಕೋಸ್ಕರ ತಾಯಿಗೇನೆ ಸುಪಾರಿ ಕೊಟ್ಟು ಮುಗಿಸಿದಂಥ ಮಗಳು. ಆಮೇಲೆ ಅದೊಂದು ಸೇಯಿಂಗ್ ಇದೆ,
ಪ್ರಪಂಚದಲ್ಲಿ ಕೆಟ್ಟ ಮಕ್ಳಿರ್ಬೋದು, ಕೆಟ್ಟ ತಂದೆ ತಾಯಿ ಇರಲ್ಲ. ಇವೆಲ್ಲ ಸುಳ್ಳು ಮೇಡಮ್. ಆಫ್ ನಾನು ಕೋರ್ಸ್ ಎಲ್ಲವೂ ಇರ್ತವೆ. ನೋಡಿದ್ದೀನಿ. ಆಚೆ ಕಡೆ ವಿಚಾರಗಳು ಬಂದಾಗ ಎಲ್ಲ ಥರನೂ ಪೇಪರಲ್ಲೂ ಓದಿದ್ದೀನಿ. ಇವಾಗ ರೀಲ್ಸ್ ಬಂದಮೇಲಂತೂ ಪ್ರಾಪಂಚಿಕ ವಿಚಾರಗಳು ಸುಮಾರು ಕನೆಕ್ಟ್ ಆಗಿದೆ. ಅದು ನಮ್ಮ ಭಾರತ ದೇಶ ಅಂತೀವಿ ನಾವು, ಇಲ್ಲೇನು ಕಮ್ಮಿ ಇಲ್ಲ, ಇಲ್ಲೂ ಆಗಿದೆ, ಎಲ್ಲ ಕಡೆಗೂ ಆಗಿದೆ. ಸೊ ಕೆಲವೊಂದು ವಿಚಾರ ಬಂದ ಅದಕ್ಕೆ ನನಗೆ ಬ್ರಾಡ್ಲಿ ಕ್ಲಾಸಿಫೈ ಏನು ಮಾಡ್ಕೊಂಬಿಟ್ಟಿದ್ದೀನಿ ನಾನು ಅಂತಂದರೆ, ಅರಿಷಡ್ವರ್ಗಗಳು ಅಂತ ಏನು ಕರೀತಾರೆ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಇದೆಲ್ಲ ಸಂಬಂಧವನ್ನು ಮೀರಿದ್ದಪ್ಪ. ಇದು ಯಾರನ್ನ ಬೇಕಾದ್ರೂ ಓವರ್ಟೇಕ್ ಮಾಡುತ್ತೆ. ಸೊ ದೆರ್ ಆರ್ ಗುಡ್ ಎಮೋಷನ್ಸ್, ಬ್ಯಾಡ್ ಎಮೋಷನ್ಸ್. ಆ ಸಮಯದಲ್ಲಿ ನಮ್ಮ ಮೇಲೆ ಏನು ರೋಲ್ ಪ್ಲೇ ಆಗುತ್ತೆ, ನಾವು ಅದು ಆಗ್ಬಿಡ್ತೀವಿ. ಏನೋ ಮನುಷ್ಯನ ಮೃಗನ ನೀನು ಅಂತೀವಿ. ಆ ಮೃಗತ್ವ ಅವನಿಗೆ ಬರೋದಕ್ಕೂ ನೆಗೆಟಿವ್ ಎಮೋಷನ್ಸ್ ಹೆಂಗೆ ಕಾರಣ ಆಗುತ್ತೋ, ಅವನೊಳಗೆ ಒಂದು ದೈವತ್ವ, ಮನುಷ್ಯತ್ವ ಬರೋಕ್ಕೂ ಪಾಸಿಟಿವ್ ಇದು ವರ್ಕ್ ಆಗುತ್ತೆ. ಸೊ ಪಾಸಿಟಿವ್ ಆಗಿ ಸದಾ ಇರೋದಕ್ಕೆ ಮನಸ್ಸನ್ನು ಆ ಥರ ಇಟ್ಕೋಬೇಕಾಗುತ್ತೆ, ಆ ವೈಬ್ರೇಷನ್ಸಲ್ಲಿ ಇರಬೇಕಾಗುತ್ತೆ, ಆ ಥರ ಆಲೋಚನೆಗಳು ಮಾಡಬೇಕಾಗುತ್ತೆ. ನಾವು ಹೇಳ್ತೀವಲ್ಲ, ನಾವು ಊಟ ಮಾಡ್ತೀವಿ, ಊಟ ಒಂದೇ ನಮ್ಮ ಆಹಾರ ಅಲ್ಲ. ನಾವು ಕಣ್ಣಿಂದ ನೋಡೋದು ಒಂದು ಆಹಾರ, ಮೂಗಿಂದ ತಗೊಳ್ಳೋದು ಒಂದು ಆಹಾರ, ಕಿವಿಯಿಂದ ಕೇಳುವುದು ಒಂದು ಆಹಾರ ಅಂತ ಬಂದಾಗ ನಿಮ್ಮ ಮಾತು ಮ್ಯಾಟ್ರಿಗೆ ಬರುತ್ತದೆ. ಇದರಿಂದ ನಾನೇನು ಮಾಡ್ತೀನಿ, ಇದು ಬ್ರೈನ್ಗೆ ಹೋಗ್ತದೆ, ಒಳಗೆ ಹೋಗ್ತದೆ, ಇಟ್ಸ್ ಎನ್ ಆಹಾರ. ಅದಕ್ಕೆ ಆದಷ್ಟು ಒಳ್ಳೆಯದನ್ನು ಕೇಳು. ಶ್ರವಣ ಆಗಸ್ಟ್ ಬಂತೀವಿ, ಶ್ರಾವಣ ಮಾಸ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಏನು ಅಂದರೆ ಒಳ್ಳೊಳ್ಳೆ ವಿಚಾರಗಳನ್ನ ಕೇಳೋಕ್ಕೆ ಅಂತಲೇ ಒಂದು ತಿಂಗಳು ಅಂತ ಇಟ್ಟರು. ಅದಕ್ಕೆ ಪಾರಾಯಣ, ಕತೆ. ಶ್ರಾವಣ ಮಾಸ ಅಂದ್ರೆ ಒಳ್ಳೆ ವಿಚಾರನ ಕೇಳೋದು ಅಂತಾನೆ ಮಾಡಿದ್ದ. ಹೌದು, ಶ್ರಾವಣ ಮಾಸ ಅಂದ್ರೆ ಶ್ರವಣ ಕೇಳೋ ಅಂಥದ್ದು. ಇವಾಗ ಓದಕ್ಕೆ ಅಂದರೆ ಮೊದಲಿಂದ ಬಂದಿದ್ದಲ್ವ ಇವೆಲ್ಲ ಪಾರಾಯಣಗಳು ಅವ್ರವ್ರ ಮನೇಲಿ ಮಾಡಿದಾಗ ಹೋಗಿ ಕೂತ್ಕೊಂಡು ಕೇಳಿ ಅದನ್ನು. ಅದು ಈ ತಿಂಗಳಲ್ಲಿ ಕೇಳಿದ್ರೆ ಒಳ್ಳೇದು ಅಂತೇನೋ ಮಾಡಿದ್ದಾರೆ. ಎಲ್ಲದಕ್ಕೆ ಸೈಂಟಿಫಿಕ್ ರೀಸನ್ ಇರುತ್ತೆ. ನಾವು ಎಷ್ಟು ಬೇಕೋ ಅಷ್ಟು ತಿಳ್ಕೊಳ್ಳೋಣ ಅಲ್ವಾ. ನಮಗೆ ಎಲ್ಲವೂ ಡೀಪಾಗಿ ತಿಳ್ಕೊಂಡು ನಾನು 24 ಅದೇ ಮಾಡೋಕ್ಕಾಗುತ್ತಾ, ಹೇಳ್ತಾರೆ ಅದು ನಾನು. ಸೊ ಇಷ್ಟೆಲ್ಲ ವಿಚಾರಗಳಿದೆ ಮೇಡಮ್. ಹಾಗಾಗಿ ನೀವು ಹೇಳ್ದಂಗೆ ನಾನು ಗೌರಿ ಗಣೇಶದಲ್ಲಿ ಆಶ್ರಮಕ್ಕೆ ಹೋಗ್ತೀನಿ. ನನಗೂ ಎಷ್ಟೋ ಸರಿ ನಗು ಬಂದಿದೆ. ಅದು ನಾನು ನಕ್ಕೂ ಇದ್ದೀನಿ. ಹೌದು. ಹೇಳಿ ಎಲ್ಲರೂ ಆ ಸಿನಿಮಾ ನೋಡಿ ಹಂಗೆ ಆಗೋಯ್ತಲ್ಲಪ್ಪ ಅನ್ನೋ ಥರ. ಒಂದು ಕಡೆ ಆಯಿತು ಬಿಡು, ಖುಷಿ ಇದೆ, ಏನು ಇವಾಗ ಹಂಗಂತ ಅಂದ್ಬಿಟ್ಟು ನಾನೇನು 24/7 ಆಶ್ರಮದಲ್ಲಿ ಇರಲ್ವಲ್ಲ. ನನ್ನ 24 hours ಲೆಕ್ಕ ತೊಗೊಂಡ್ರೆ ನಾನು ಒಂದು 1 hour 2 hours ಸ್ಪೆಂಡ್ ಮಾಡ್ತೀನಿ. ಅದರಿಂದ ನನ್ನ ಮೈಂಡ್ ಫ್ರೆಶ್ ಆಗುತ್ತೆ, ನನ್ನ ಪಾಸಿಟಿವಿಟಿ ಬರುತ್ತೆ ಅಂತಂದರೆ ವೈ ನಾಟ್. ಯಾರೋ ಎಲ್ಲ ಬಾರಲ್ಲಿ ಕೂತ್ಕೊಂಡು ಹೋಗೋದು, ಇನ್ನೆಲ್ಲೋ ಯಾರ ಬಗ್ಗೆನೋ ಮಾತಾಡ್ಕೊಂಡು ಕಮೆಂಟ್ ಹೊಡೆಯೋದು, ಇನ್ನೇನೋ ಮಾಡ್ಕೊಂಡು ಕೂರೋ ಬದಲು ನಾನೇನೋ ಅಲ್ಲಿ ಮಾಡ್ತೀನಿ. ಐ ಆಮ್ ಹ್ಯಾಪಿ ವಿತ್ ದಟ್ ಅಷ್ಟೇ. ಸೂಪರ್ ಸರ್. ನಾವು ಈಗಾಗಲೇ ಒಂದು ಎಕ್ಸಾಂಪಲ್ ತಗೊಂಡ್ವಿ. ಎಲ್ಲ ಥರ ತಾಯಂದಿರು ಇರ್ತಾರೆ, ಎಲ್ಲ ಥರ ತಂದೆ, ಕೆಟ್ಟವ್ರು ಇರ್ತಾರೆ, ಒಳ್ಳೆಯವ್ರು ಇರ್ತಾರೆ ಅಂತ. ಕರ್ಮ ಅಂತ ಬಂದರೆ 2 ಥರ ಸಬ್ಜೆಕ್ಟ್ ಇದೆ. ಅಂದರೆ ಯೂಶಲಿ ಕರ್ಮ ಅಂದರೆ ಕೆಟ್ಟದು ಅಂತ ಯೋಚನೆ ಮಾಡಿಬಿಡ್ತೀವಿ. ಡೈರೆಕ್ಟ್ ತಲೆ ಎಲ್ಲಿಗೆ ಹೋಗುತ್ತೆ ಅಂದರೆ ನಿಂಗೆ ಕರ್ಮ ರಿಟರ್ನ್ಸ್ ಆಗತ್ತೆ, ಅನುಭವಿಸ್ತೀರಾ. ಆದರೆ ಕರ್ಮ ಅಂದರೆ ಇದರಲ್ಲಿ ಒಳ್ಳೇದೂ ಇದೆ, ಕೆಟ್ಟದೂ ಇದೆ. ಇದನ್ನು ಹೇಗೆ ಡೆಫಿನೇಷನ್ ಕೊಡ್ತೀರಾ? ಏನಿಲ್ಲ, ಫಸ್ಟ್ ಆಫ್ ಆಲ್ ನನ್ನ ಅರ್ಥ ಬೇಡ, ನನ್ನ ಅರ್ಥ ತೊಗೊಂಡು ಏನು ಮಾಡ್ತೀರಾ, ಇರೋ ಅರ್ಥ ಮಾತಾಡೋಣ. ಕರ್ಮ ಈಸ್ ನೀನು ಮಾಡ್ತಾರೆ ಆ್ಯಕ್ಷನ್. ವಾಟ್ ಈಸ್ ಕರ್ಮ ಇಸ್ ಆ್ಯಕ್ಷನ್. ಓಕೆನಾ? ನಾನೀಗ ಕೂತಿದ್ದೀನಿ, ನೀವು ಕೂತಿದ್ದೀರಾ, ಇಟ್ಸ್ ಅನ್ ಆ್ಯಕ್ಷನ್. ಇದು ಒಂದು ಕರ್ಮವೇ. ನಾನು ಅಲ್ಲಿ ನಡ್ಕೊಂಡು ಹೋಗ್ತೀನಿ, ಅದು ಕರ್ಮವೇ. ಅದಕ್ಕೆ ಹೇಳ್ತಾರೆ. ಆಮೇಲೆ ಸುಮ್ಮನೆ ಇಲ್ಲಿ ಕೂತಂಗೆ ಕಾಣ್ತಾ ಇರ್ತೀನಿ, ನನ್ನ ಮನ್ಸು ಆಲ್ರೆಡಿ ಎಲ್ಲೋ ಓಡ್ತಾ ಇರುತ್ತೆ, ಮಾನಸಿಕ ಕರ್ಮ ಅದು. ಇನ್ನೆಲ್ಲೋ ಬಹಳ ಒಳ್ಳೆ ಜಾಗದಲ್ಲೇ ಇರ್ತೀವಿ, ಅದ್ರಲ್ಲಿ ಏನೋ ಒಂದು ಕೆಟ್ಟ ಆಲೋಚನೆ ಬರ್ತಾ ಇರುತ್ತೆ, ಅದು ಒಳ್ಳೆ ಜಾಗದಲ್ಲೇ ಕೂತಿರ್ತೀವಿ, ಕೆಟ್ಟ ಕರ್ಮ ಅಲ್ಲೂ ಕೌಂಟ್ ಆಗ್ತಾ ಇರುತ್ತಲ್ಲ. ಅದಕ್ಕೆ ಕೂತ್ಕೊಂಡಿದ್ರು ಬೇರೆಯವ್ರಿಗೆ ಶಾಪ ಹಾಕೊಳ್ತಾ ಇರ್ತೀವಿ. ಶಾಪ ಹಾಕೋದಿರ್ಬೋದು, ಸೈಟ್ ಹೊಡೆಯೋದಿರ್ಬೋದು, ಇನ್ಯಾವುದೋ ಡ್ರೆಸ್ ಕಂಪ್ಯಾರಿಸನ್ ಇರ್ಬೋದು, ಇನ್ಯಾರ್ದೋ ವಾಚ್ ಉಂಗ್ರಗಳು ನೋಡ್ಕೊಂಡು ಕೂತ್ಕೊಂಡಿರ್ಬೋದು, ಇದಾದ್ರೂ ರೇಷ್ಮೆ ಸೀರೆ ಚೆನ್ನಾಗಿ ಉಟ್ಕೊಂಡ್ ಬಂದಾಳು ಇವಳು ಇದಿರ್ಬೋದು. ಬಂತಲ್ಲ, ಅಲ್ಲಿ ಪ್ರವೇಶ ಆಯ್ತಲ್ವ ನಿನ್ನೊಳಗೆ. ಕೂತಿರೋದ್ ದೇಹ, ಅದಕ್ಕೆ ಬರುತ್ತೆ ವರ್ಡ್ ನೆಕ್ಸ್ಟ್ ತ್ರಿಕರಣ ಶುದ್ಧಿ. ಅವನಲ್ಲೊಂದು ಫಿಲ್ಟರ್ ಇಟ್ಟಿದ್ದಾನೆ ಭಗವಂತ, ಅದಕ್ಕೇನೆ ಆ ಫಿಲ್ಟರ್ ಹಾಕೊಂಡು ನೋಡ್ತಾನ ಅವ್ನು ಹಿಂಗೆ ನಿಮ್ಮನ್ನ. ತ್ರಿಕರಣದಲ್ಲಿ ಏನು ನೋಡ್ತಾ ಇದೆ ಇವಳಿಗೆ ಅಂತ, ಸಾರಿ ನಿಮಗೆ ಅಂತಲ್ಲ, ನನಗೆ ಜನರಲ್ ಆಗಿ ಹೇಳ್ತೀನಿ, ಏನು ನೋಡ್ತಾ ಇದೆ. ಸೊ ಕಾಯ, ವಾಚ, ಮನಸ, ದಿಸ್ ಇಸ್ ತ್ರಿಕರಣ. ನಾನು ದೈಹಿಕವಾಗಿ ದೇವಸ್ಥಾನದಲ್ಲಿ ಕೂತಿದ್ದೀನಿ, ಭಗವಂತ ಅದಕ್ಕೊಂದು 20 ಮಾರ್ಕ್ಸ್ ಕೊಡ್ತಾನೆ. ಪಕ್ಕದಲ್ಲಿರೋರು ಯಾರ ಹತ್ರನೂ ಎಲ್ಲ ಒಳ್ಳೇದೇ ಮಾತಾಡ್ತಾಯಿದ್ದೀನಿ, ಭಜನೆ ಮಾಡ್ತಾ ಏನಿಲ್ಲ, ಚೆನ್ನಾಗಿದ್ದೀರಿ, ಭಾಳ ಚೆನ್ನಾಗಿದ್ದೀರಾ, ಓಕೆ, ಅದಕ್ಕೊಂದು 20 ಮಾರ್ಕ್ಸ್ ಕೊಡ್ತಾನೆ. 20 40 ಆಯಿತು, 50ಗೂ ಬರಲ್ಲ ಅದು. ಇನ್ನು 60 ಅವ್ನು ನೋಡೋದೇ ನಿನ್ನ ಮಾವ. ಇಷ್ಟೆಲ್ಲ ಮಾತಾಡ್ಬಿಟ್ಟು ಆಮೇಲೆ ಇವಳ ಹತ್ರ ಇವಳೇನು ಇಷ್ಟೊಂದು ಒಡವೆ ಹೇರ್ಕೊಂಬಂದಿದ್ದಾಳೆ ದೇವಸ್ಥಾನಕ್ಕೆ ಅಂತ ನೀನು ಅಲ್ಲಿ ಕೂತ್ ಮಾತಾಡಿದೆ, ಅಥವಾ ಎಲ್ಲೇ ಕೂತ್ ಮಾತಾಡಿದ್ರು, ಇಲ್ಲಿ ಇನ್ನೊಂದು ಸ್ವಲ್ಪ ಇನ್ನೂ ಜಾಸ್ತಿ, ಯಾಕಂದ್ರೆ ಬಂದಿರೋ ಕ್ಯಾಲ್ಕುಲೇಷನ್ಸ್ ಇದೆಯಾ? ಹೌದು, ಕ್ಯಾಲ್ಕುಲೇಷನ್ ಇಲ್ಲದೆ ಹೋದ್ರೆ ಮತ್ತೆ ಹೆಂಗೆ ಮತ್ತೆ ಲೈಫು. ನಾವು ಏನು ಗೊತ್ತಾ, ನಮ್ಮ ಮೈಂಡ್ ಸೆಟ್ ಏನು ಯೂಶಲಿ ಅಂತಂದರೆ, ಒಳ್ಳೇದಾದಾಗ ನನಗೆ ಯಾಕಾಯಿತು ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದೇ ಇಲ್ಲ. ಕೆಟ್ಟದಾಗಿದ್ದ ತಕ್ಷಣ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ನನಗೆ ಯಾಕೆ ಹಿಂಗಾಯಿತು ಅಂತ. ನಾನು ನನಗೆ ಕಂಡುಕೊಂಡಂಥ ಕೆಲವು ಆನ್ಸರ್ಗಳು ಸಮಾಧಾನಕಾರು ಅಟ್ಲೀಸ್ಟ್ ನನಗೆ ಬರುವಂಥದ್ದು. ಈಗ ಒಂದು ಟೈಮು ಒಂದು ಡೇಟಲ್ಲಿ ಎಲ್ಲರೂ ಹುಟ್ಟಿರ್ತಾರೆ,
ಇಂದಿರಾ ಗಾಂಧಿ ಅವ್ರು ಹುಟ್ಟಿದ ಟೈಮಲ್ಲಿ ಎಷ್ಟು ಜನ ಹುಟ್ಟಿದ್ರು ಇಂಡಿಯಾದಲ್ಲಿ, ಎಲ್ಲರೂ ಯಾಕೆ ಪ್ರಧಾನಿ ಆಗಲಿಲ್ಲ? ಸಚಿನ್ ತೆಂಡೂಲ್ಕರ್ ಹುಟ್ಟಿದ ಅದೇ ಟೈಮಲ್ಲಿ ಎಷ್ಟೊಂದು ಜನ ಹುಟ್ಟಿದ್ರು, ಯಾಕೆ ಎಲ್ಲರೂ ಸಚಿನ್ ತೆಂಡೂಲ್ಕರ್ ಆಗಿಲ್ಲ? ಯಾಕೆ ಅದು ಬರುತ್ತೆ ಅಂದರೆ ಕರ್ಮ ಸಿದ್ಧಾಂತ ಅವ್ರದ್ದು. ಆ ಮೂಮೆಂಟಲ್ಲಿ ಅವ್ರಿಗೇನು ಸಿಗ್ಬೇಕಾಗಿರುತ್ತೋ ಅದು ಅವ್ರಿಗೆ ಸಿಕ್ಕಿರುತ್ತೆ, ಎಕ್ಸಾಕ್ಟಾಗಿ ಅವ್ರಿಗೆ ಸಿಕ್ಕಿರುತ್ತೆ. ಈಗ ನಾನು ಅದೇ ಅಂತೀನಿ, ಇಂಡಿಯಾನ ಇವ್ರು ರೂಲ್ ಮಾಡ್ತಿದ್ದಾರೆ, ಹೌದು. ಇವರು ಇಷ್ಟು ಪ್ರಾಪರ್ಟಿ ಇದೆ, ಅಷ್ಟು ಎಂಜಾಯ್ ಮಾಡ್ತಾರೆ, ಹಂಗೆ ಹಿಂಗೆ ಅಂದರೆ ಯಾರು ಗೊತ್ತು ಗುರು. ಅವ್ರನ್ನೇ ಪ್ರೀ ಇಂಡಿಪೆಂಡೆನ್ಸ್ ಟೈಮಲ್ಲಿ ಬ್ರಿಟಿಷ್ ಗುಂಡಿಗೆ ಬಲಿಯಾದಂಥ ಒಂದು ಜೀವ ಇರ್ಬೋದು ಅದು. ಅದಕ್ಕೆ ಭಗವಂತ ಮತ್ತೆ ಯಾವ ದೇಶಕ್ಕೋಸ್ಕರ ನೀನು ತ್ಯಾಗ ಮಾಡಿ ಸತ್ಯೋ ಈ ದೇಶದಲ್ಲಿ ಸಕಲವೂ ನಿನಗೆ ಸಿಗಲಿ ಅಂತ ಒಂದು ಆಶೀರ್ವಾದ ಮಾಡಿ ಹುಟ್ಟಿಸಿರ್ಬೋದು ಅವ್ರನ್ನ. ಬಹುದು ನಿನಗೆ ಗೊತ್ತಾ? ಗೊತ್ತಿಲ್ಲ ಅಲ್ವಾ? ಅವ್ರದ್ದು ಬ್ಯಾಲೆನ್ಸ್ ಶೀಟ್ ನಮಗೆ ಗೊತ್ತಿಲ್ಲ ಅಂದರೆ ಆ ಅಕೌಂಟೆನ್ಸಿ ಆಡಿಟಿಂಗ್ ಕೆಲಸಕ್ಕೆ ನಾವ್ಯಾಕೆ ಕೈ ಹಾಕಬೇಕು? ನಾವು ಏನು ಮಾಡ್ಬೋದು, ನನ್ನ ಅಕೌಂಟ್ ಏನಿದೆ, ನಂದೇನಿದೆ ನಾನು ನೋಡ್ಕೋಬೋದು ಅಲ್ವಾ? ಅಷ್ಟಾದರೂ ಮಾಡ್ಬೋದು ನಾನು. ಸೊ ಅದೆಲ್ಲ ಕಂಪ್ಯಾರಿಸನ್ ತಲೆಯಲ್ಲಿ ಬರುತ್ತೆ ಮನುಷ್ಯನಿಗೆ ಸಹಜ. ನಾನು ಅದಕ್ಕೆ ಬೇರೆ ಯಾರ್ದು ಎಕ್ಸಾಂಪಲ್ ಇಟ್ಕೊಂಡು ಹೇಳೋದಿಲ್ಲ ಮೇಡಮ್, ನಂದೇ ಇಟ್ಕೊಂಡು ಹೇಳ್ತೀನಿ. ನಾನು ಒಳ್ಳೆಯವನು, ನನಗೆ ಇಷ್ಟು ಕೆಟ್ಟದ್ದು ಬರುತ್ತೆ, ನನ್ನ ತಲೆಗೆ ಬರುತ್ತೆ, ನನಗೂ ಬಂದಿದೆ. ಆವಾಗ ನನಗೆಲ್ಲ ಒಂದು ಆನ್ಸರ್ ಬೇಕಲ್ಲ. ನನಗೆ ಸಿಕ್ಕಿರೋ ಆನ್ಸರ್ಗಳಿದ್ದು ನಾನು ಹೇಳ್ತಾ ಇರೋದು, ನನ್ನ ಅಂತಃಕರಣ ನನಗೆ ಕೊಟ್ಟಂಥ ಉತ್ತರಗಳು. ಯಾಕೆ ಹಂಗೆ ಅನ್ಕೊಂತೀಯ? ಓಕೆ, ಹಂಗಾರೆ ನಿನ್ಗೇನು ಸಿಕ್ಕೇ ಇಲ್ವಾ? ಹಂಗಾರೆ ನೀನೇನು ಅಲ್ವೇ ಅಲ್ವಾ? ಹಿಂಗೆ ಕತ್ತೆತ್ಕೊಂಡು ನೋಡ್ತಾ ಇದ್ದಾಗ ಒಂಥರ ಕಾಣ್ತಾ ಇರೋದು ಪ್ರಪಂಚ. ಅದೇ ನಾನು ಸ್ವಲ್ಪ ಹಿಂಗೆ ನೋಡಿದಾಗ ಅಪ್ಪ ನಾನು ಎಷ್ಟು ಮೇಲಿದ್ದೀನಿ ಅಂತ ನನಗೂ ಅನಿಸುತ್ತೆ. ಕರ್ಮ ಎಲ್ಲ ದೇವ್ರು ಹಿಂದಿನ ಜನ್ಮದಲ್ಲಿ ನಾವು ಕರ್ಮದ ಮೇಲೆ ಈ ಜನ್ಮ ಪಡೆದಿರ್ತೀವಿ. ಎಲ್ಲ ದೇವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಗ್ರಹಗಳು ನಮ್ಮನ್ನು ಆಟ ಆಡಿಸ್ತಿರ್ತವೆ ಅಂತ ಹೇಳ್ತಾರೆ ನಮ್ಮ ಒಂದು ಇದರಲ್ಲಿ, ಹಿಂದೂ ಧರ್ಮದಲ್ಲಿ. ಹಂಗಿದ್ದಾಗ ನಮ್ಮ ಕೈಲಿ ಏನಿದೆ ಸರ್? ಕೆಟ್ಟದ್ದು ಒಳ್ಳೆದು ಎಲ್ಲ ದೇವರೇ ಮಾಡಿಸ್ಬೇಕಾದ್ರೆ ನಮ್ಮ ಕೈಲಿ ಏನಿದೆ? ನಮಗೆ ಯಾಕೆ ಬರುತ್ತೆ ಕರ್ಮ ಅನ್ನೋದು? ಅಲ್ಲ, ನಿಜ ಅದು. ನಾನು ಅದಕ್ಕೆ ಇದನ್ನ ಏನಾಗುತ್ತೆ ಅಂತಂದರೆ, ಇದು ನನ್ನ ಪಾಡ್ಕಾಸ್ಟಲ್ಲೂ ಮಾತಾಡಿದ್ದೀನಿ. ವೀಣಮ್ಮ ಅವರು ತುಂಬ ಚೆನ್ನಾಗಿ ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಓಕೆನಾ? ಏನಾಗುತ್ತೆ ಅಂತಂದರೆ, ನಿಮಗೆ ಡಿಸೈಡ್ ಮಾಡುವ ಒಂದು ಪಾಯಿಂಟ್ ಟೈಮಲ್ಲಿ ನಿಮಗೆ ಖಂಡಿತ ನಿಮಗೆ ಒಳ ಮನಸ್ಸು ಎಚ್ಚರಿಸುತ್ತೆ, ನೀನು ತಪ್ಪು ಮಾಡ್ತಿದ್ಯಾ. ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಮಾಡುತ್ತದು. ಆದರೂ ನಾವು ಅದನ್ನು ಮೀರಿ ತಪ್ಪು ಮಾಡ್ತೀವಿ. ಆ ಕಾಲ್ ತಗೊಂಡಿದ್ಯಾರು ಅಲ್ವಾ? ಒಂದು ಒಳ್ಳೇದು ಮಾಡೋವಾಗ ಮನಸ್ಸು ಕರೆಕ್ಟಾಗಿದೆಯಾ ಅಂತಲೇ ಹೇಗೆ ಹೇಳುತ್ತೋ ಹಾಗೆ, ಒಂದು ಕೆಟ್ಟ ಆಲೋಚನೆ ಬಂದಾಗ ಅಥವಾ ಏನೋ ಒಂದು ನಾನು ಕೆಟ್ಟ ಕೃತ್ಯ ಮಾಡ್ತೀನಿ ಅಂತ ಅಂದಾಗ ನನಗೆ ಖಂಡಿತ ಒಳ ಮನಸ್ಸು ಅನ್ನೋದೊಂದು ಹೇಳುತ್ತೆ, ತಪ್ಪು ಮಾಡ್ತಾ ಇದೆಯಾ ಅಂತ. ಆದರೆ ಅದಕ್ಕೂ ಮೀರಿ ಅದಾಗೋವಂಥದ್ದು ಅದನ್ನು ಟೆಂಡೆನ್ಸಿ ಅಂತ ಕರೀತಾರೆ. ಓಕೆನಾ? ಸೊ ಅವ್ರೇನು ಹೇಳಿದರು ಅಂತಂದರೆ, ಭಗವಂತ ನಿನಗೆಲ್ಲ ಟೂಲ್ಸ್ ಕೊಟ್ಟಿದ್ದಾನೆ, ಟೂಲ್ಸ್ ಕೊಟ್ಮೇಲೆ ನೀನು ಅವನನ್ನು ಹೆಂಗೆ ದೂಷಿಸ್ತೀಯ? ಅದನ್ನು ನೀನು ಯೂಸ್ ಮಾಡ್ಕೋಬೇಕಲ್ವಾ? ಬುದ್ಧಿ ಹೇಗೆ, ಮನಸ್ಸು ಚಂಚಲ ಅಂತಾರೆ. ಸೊ ಮನಸ್ಸನ್ನ ಟೈಮ್ ಮಾಡೋಕ್ಕೆ ಅಂತಲೇ ಬುದ್ಧಿ ಕೊಟ್ಟಿದ್ದಾನೆ ನಿನಗೆ. ತೀರಾ ಏನೂ ಇಲ್ಲ ಅಂದರೆ ಬಿಡಿ, ಆ ಕೇಸನ್ನು ಇದು ಮಾಡೋಕ್ಕಾಗಲ್ಲ ನಾವು. ಆಮೇಲೆ ಅದು ನಿಜ, ನೀವು ಹೇಳ್ತಾರೆ ಅದು ನಿಜ. ಎಲ್ಲವೂ ಗ್ರಹಗಳು ಇವಾಗ ಒಂದು ಡಿಸೈಡ್ ಆಗಿರುತ್ತೆ, ಪ್ರೀ ಡಿಸ್ಟೈನ್ಡ್ ಅಂತ ಕರಿತೀವಿ ನಾವು. ಹಂಗಂದು ನಾನು ಎಫರ್ಟೇ ಹಾಕಬಾರ್ದಾ? ಪ್ರಶ್ನೆ ಅಲ್ಲ, ನಿನ್ನ ಎಫರ್ಟು ಇರಬೇಕು. ಇದನ್ನ ಗುರುಗಳು ಏನಂತಾರೆ ಅಂದರೆ ಶಾಸ್ತ್ರ ಅಂತ ಕರೀತಾರೆ. ಶಸ್ತ್ರ ಏನೋ ನಿನ್ನ ಎಫರ್ಟು, ಶಸ್ತ್ರ ನೀನು ಪ್ರಿಪೇರ್ ಆಗಬೇಕು, ನೀನು ಮಾಡಬೇಕು. ಶಾಸ್ತ್ರ ಇರೋದು ಅದು ಆಗುತ್ತೆ ಅಂದ್ವಲ್ಲ, ಅದೆರಡೂ ಮ್ಯಾಚ್ ಆಯಿತಾ, ಆವಾಗ ಅದು ಕ್ಲೀನಾಗಿ ಟಾರ್ಗೆಟ್ ಆಗುತ್ತೆ. ಇದನ್ನೇ ಅರ್ಜುನ ಬಂದು ಮತ್ಸ್ಯಾಂತರ ಭೇದಿಸೋ ಅಂತ ಒಂದು ಇದಕ್ಕೆ ಬಂದಾಗ ಕೃಷ್ಣಂಗೆ ಹೇಳ್ತಾನಂತೆ, ನಾನು ನೀರು ನೋಡಿಕೊಂಡು ಅಲ್ಲಿ ಮೇಲೆ ತಿರುಗ್ತಾರ ಫ್ಯಾನ್ ಒಳಗಿಂದ ಮೀನು ಕಣ್ಣು ಹೊಡಿಬೇಕು, ಇದು ನಾನು ಮಾಡ್ತೀನಿ, ನಿನ್ನ ಕೃಪೆ ನನಗೆ ಏನಕ್ಕೆ ಬೇಕಿದ್ದಕ್ಕೆ? ಅವಾಗ ಕೃಷ್ಣ ನೀನೇನು ಮಾಡ್ತೀಯ ಅಂತ ಹೇಳಿದ್ರೆ, ಕೃಷ್ಣ ಹೇಳ್ತಾನೆ, ನೀರು ನಿಲ್ಲಲ್ಲ ಒಂದು ಕಡೆಗೆ, ನೀವು ಸುಮ್ಮನೆ ಲೋಟದಲ್ಲಿ ಹಾಕಿದ್ರೆ ಹಿಂಗೆ ಅಂತ ಇರುತ್ತೆ. ತುಂಬ ಸ್ಟಡಿ ಇರಬೇಕದು. ಓಕೆನಾ? ಮತ್ತು ಇವ್ರು ಮಾಡ್ತಾ ಇದ್ದ ಜಾಗದಲ್ಲಿ ಗಾಳಿ ಬೀಸ್ತಿತ್ತ, ನೀರು ಆಡ್ತಿತ್ತ, ಗೊತ್ತಿಲ್ಲ. ಒಟ್ಟು ಕೃಷ್ಣ ಅವಾಗ ಹೇಳ್ತಾನೆ, ನೀರನ್ನ ನಾನು ಸ್ಟಿಲ್ ಮಾಡ್ತೀನಪ್ಪ, ನಿನಗೆ ಅರ್ಧ ಕೆಲಸ ಮುಗೀತಲ್ಲ. ಅಲ್ಲಿ ಕನ್ನಡಿ ಥರ ನೀಟಾಗಿ ಕಾಣ್ತಿದ್ದಾಗ ಹೊಡೆಯೋ ಆಟ ಬೇರೆ, ನಿನಗೆ ಇದೇ ಬ್ಯಾಲೆನ್ಸಲ್ಲಿ ಇಲ್ಲ ಅಂದರೆ ಆಡೋ ಆಟ ಬೇರೆ. ಸೊ ನಿಮ್ಗೊಂದು ಡಿವೈನ್ ಸಪೋರ್ಟ್ ಬರಬೇಕು ಅಂದರೆ ನಿನ್ನ ಪ್ರಿಪರೇಷನ್ನು ಅದಕ್ಕೆ ತಕ್ಕಂಗೆ ಇರಬೇಕಲ್ವ? ಎಲ್ಲವೂ ಡಿವೈನೇ ಮಾಡುತ್ತೆ ಅನ್ನೋದಾದ್ರೆ ಆಯ್ತು, ಹಂಗಾರೆ ಕೂತ್ಕೊಂಡ್ಬಿಡು ಒಂದು ಕಡೆ, ಸುಮ್ಮನೆ ಏನೂ ಮಾಡಬೇಡ, ಕೂತ್ಕೊಂಡು ನೋಡೋಣ. ಹಂಗಾರೆ ಈ ಸಿದ್ಧಾಂತ ನಾನು ನಂಬ್ತೀನಿ ಅಂದಮೇಲೆ ನಿನ್ನ ಮನಸ್ಸು ಸೈಲೆಂಟ್ ಆಗಬೇಕು, ನಿನ್ನ ದೇಹವೂ ಸೈಲೆಂಟ್ ನಿನ್ನ ತ್ರಿಕರಣವೇ ಸೈಲೆಂಟ್ ಆಗಬೇಕು. ಎಲ್ಲ ಪ್ರೀ ಡಿಸ್ಟೈನ್ಡ್ ಆಗೋಗಿದೆ, ನಾನೇನು ಮಾಡಲ್ಲ, ನನಗೆ ಅಶ್ವಾಗುತ್ತೆ, ಎದ್ದೋಗಿ ನಾನು ಅನ್ನ ಬಡಿಸ್ಕೊಂಡು ಸಾಂಬಾರು ಆಡಿಸ್ಕೊಂಡು ಊಟ ಮಾಡ್ತೀನಿ, ಅದ್ಯಾಕೆ ಪ್ರೀ ಡಿಸ್ಟೈನ್ಡ್ ಅನ್ನಲ್ಲ ನಾನು? ಸೊ ಒಂದಕ್ಕೆ ನಮಗೆ ಅನುಕೂಲ ಸಿಂಧು, ಇನ್ನೊಂದಕ್ಕೆ ಇಲ್ಲ ಅನ್ನೋ ಥರ ಮಾಡ್ಕೋಬಾರ್ದು ನಾವು. ನಮ್ಮ ಎಫರ್ಟ್ ಅನ್ನೋದು ಇರಲೇಬೇಕು, ಅದೇ ಆಟ. ನಮ್ಮ ಎಫರ್ಟೇ ಆಟ ಇಲ್ಲಿ. ಅದ್ರ ಮೇಲೆ ಮಾರ್ಕ್ಸ್ ಶೀಟು, ಮಾರ್ಕ್ಸ್ ಕಾರ್ಡು, ವಾಟ್ ಎವರ್ ಆಗುತ್ತೆ. ಅದಕ್ಕೆ ನಿನ್ನ ಕೆಲಸ ಮಾಡು, ಫಲ ಅಪೇಕ್ಷಿಸಬೇಡ ಅಂತ ಕೃಷ್ಣ ಹೇಳ್ತಕ್ಕಂಥದ್ದು. ನೀವು ಇದೆಲ್ಲ ಈ ಥರ ಕ್ವಶನ್ಸ್ ಕೇಳ್ತಾರಲ್ಲ ಎಲ್ಲರೂ, ಇನ್ಕ್ಲೂಡಿಂಗ್ ನೀವು ಈ ಥರ ಕೇಳ್ತೀರಿ. ನಂದು ತುಂಬ ಇನ್ನೊಂದು ಟಾಪ್ ಲೆವೆಲ್ ಕ್ವಶನ್ ಇದೆ ನಂದು. ಯಾವುದು ಸರ್? ಈಗ ನಾನು ಮಾಡಿದ ಕರ್ಮ ಅಂತಾನೆ ನೀನು ಹೇಳೋದೇ ಆದರೆ ಭಗವಂತ, ನಾನು ಭೂಮಿಗೆ ಬರೋಕ್ಕೂ ಫಸ್ಟ್ ನಿಂದೆ ಅಲ್ವಾ ಸಂಕಲ್ಪ, ನಿಂದೆ ಅಲ್ವಾ ಕರ್ಮ, ಅದು ಮೂರ ಹೋಗ್ಬಿಡೋಣ, ಫುಲ್ಲು
ಕ್ಯಾಸೆಟ್ ರಿವೈಂಡ್ ಮಾಡ್ಬಿಡೋಣ ಈಗ. ಹ್ಮ್ ಮೂಲ ಶಕ್ತಿ ಅಂತ ಒಂದು ಇತ್ತು, ಮೊದಲಿಂದ ಇದ್ದಾನೆ ಅವನು ಅಂತ. ಇದೆ. ಹ್ಮ್ ಇದೆಲ್ಲವೂ ಕ್ರಿಯೇಟ್ ಆಗಬೇಕು ಅಂತ ಅವ್ನು ಹ್ಮ್. ಸಂಕಲ್ಪ ಅವ್ನು ಇದೆಲ್ಲವೂ ಕ್ರಿಯೇಟ್ ಆಗಬೇಕು ಅಂದಿದ್ದಕ್ಕೆ ತಾನು ನಾವೆಲ್ಲ ಕ್ರಿಯೇಟ್ ಆಗಿದ್ದು. ಹೌದು. ಅಂದಮೇಲೆ ನಾನು ಏನೇ ಮಾಡ್ರು ಅದು ನಿಂದೆ ಅಲ್ವಾ ಅಂತ. ಹೇಳ್ತಾರಲ್ಲ, ಒಂದು ದೇವರ ಅನುಗ್ರಹ ಇಲ್ದಲ್ಲ ಉಳ್ಳ ಕಡ್ಡಿ ಕೂಡ ಅಲ್ಲಾಡಲ್ಲ ಅಲ್ಲಾಡಲ್ಲ. ಅಂತ ಅಲ್ವಾ. ಎಲ್ಲವೂ ನೀನೇ ಕ್ರಿಯೇಟ್ ಮಾಡಿದ್ಮೇಲೆ ನಿನ್ ಕ್ರಿಯೇಷನ್ ಅಲ್ಲಿ ನಾನು ಬರ್ತೀನಲ್ವಾ. ಹ್ಮ್ ಹಂಗಾರೆ ನಾನು ಮಾಡೋ ಕರ್ಮದಲ್ಲೂ ನಿಂಗೆ ಶೇರ್ ಇದೆ ಅಂತ. ಹ್ಮ್. ಸೊ ಅದು ನನ್ನ ಪ್ರಶ್ನೆ. ನಾನು ಸುಮಾರು ಅದನ್ನ ಕೇಳ್ತಾನೆ ಇರ್ತೀನಿ. ಹ್ಮ್. ಇದು ವಿನಯ್ ಗುರುಜಿನ ಒಂದ್ಸಲಿ ಕೇಳಿದ್ದೆ ನಾನು. ಹ್ಮ್. ಯಾಕೆ ಇದೆಲ್ಲ ಏನಕ್ಕೆ ಕ್ರಿಯೇಟ್ ಮಾಡ್ಬೇಕಾಯ್ತು ಫಸ್ಟ್ ಆಫ್ ಆಲ್. ದೇವ್ರು ಏನು ಇಲ್ಲ ಆರಾಮಾಗಿರ್ಬೋದಾಗಿತ್ತಲ್ಲ ಅವನು. ಪ್ರಪಂಚ ಇಲ್ಲ ಅವನು ಯಾಕೆ ಇಲ್ಲ ಅಂದ್ರೆ ಅವ್ನು ಎಲ್ಲಾರನು ಒಳ್ಳೆಯವರು, ಇಲ್ಲ ಅಂದ್ರೆ ಎಲ್ಲಾರನು ಕೆಟ್ಟವರು, ಏನೋ ಹಂಗೊಂದು ಮಾಡ್ಬೋದಾಯ್ತು. ಇದು ಮಿಕ್ಸ್ ಏನಕ್ಕೆ ಹಿಂಗೆಲ್ಲ ಅಂದ್ಬಿಟ್ಟು. ಹ್ಮ್. ಅವನು ಕೆಲಸ ಇರಲಿಲ್ಲ ಕಣೋ, ಹೊತ್ತೋಗ್ತಾರಿಲ್ಲ ಅವ್ನಿಗೆ, ಅದಕ್ಕೆ ಮಾಡ್ದ ಅಂದ್ರು. ತಮಾಷೆಗೆ ಹೇಳಿ. ಆಕ್ಚುಲಿ ಏನು ಅಂತಂದ್ರೆ ಇಟ್ಸ್ ಅ ವೆರಿ ಡೀಪ್ ಕಾನ್ಸೆಪ್ಟ್. ಅದು ಹೋಗ್ಬೇಕು ಅಂತಂದ್ರೆ ಇಟ್ಸ್ ಅ ವೆರಿ ಡೀಪ್ ಕಾನ್ಸೆಪ್ಟ್. ಈಗ ನಮ್ಮ ಲೋಕಗಳು ಅಂತ ತಗೊಂಡ್ರೆ 14 ಲೋಕಗಳಿದೆ. ಇದನ್ನ ಮಧ್ಯದಲ್ಲಿ ಇದೆ ಅಂತ ಹೇಳ್ತಾರೆ. 7ನೇ ಲೋಕ ನಮ್ದು ಮರ್ತ್ಯ ಲೋಕ ಅಂತ ಕರೀತಾರೆ. ಇಟ್ಸ್ ಅ ಮಿಕ್ಸ್ ಆಫ್ ಒಳ್ಳೆಯವರು ಕೆಟ್ಟವರು ಎಲ್ಲ ಇರ್ತಾರೆ ಇಲ್ಲಿ. ಮೇಲ್ ಊರ್ಧ್ವ ಲೋಕಗಳಿಗೆ ನೀವು ಹೋಗ್ತಾ ಹೋಗ್ತಾ ಫಿಲ್ಟರ್ ಆಗ್ತಾ ಹೋಗ್ತಾರೆ. ನಿಮ್ಮ ಅಂತಃಕರಣ ಶುದ್ಧಿ ಆದಷ್ಟು ನೀವು ಮೇಲ್ ಜನಗಳು ಫಿಲ್ಟರ್ ಆಗ್ತಾ ಹೋಗ್ತಾರೆ. ಅಂದ್ರೆ ನಮ್ ದೇಹ ಲೆಕ್ಕದಲ್ಲಿ ಮಾತಾಡೋದು ಬೇಡ ಮೇಡಮ್. ಇದನ್ನ Okay. ಅಂತಃಕರಣ ಆತ್ಮ ಹಂಗ್ ಮಾತಾಡ್ಕೊಂಡು ಹ್ಮ್. ಸೋಲ್ ಓಕೆ, ಸೋಲ್ ಪರ್ಪಸ್. ಪ್ಯೂರ್ ಆಗ್ತಾ ಇದ್ದಂಗೆನೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರುತ್ತಂತದ್ದು. ಅದು ಕಲುಷಿತ ಆದಷ್ಟು ಡೌನ್ಗೆ ಹೋಗ್ತಾ ಇರುತ್ತೆ. ಅದೇ ನರಕ ಇದೆ. ಅದೇ ಅತಳ, ವಿತಳ, ಸುತಳ, ರಸತಳ, ಪಾತಾಳ. ಮಹಾತಳ, ಸಸಾತಳ, ಪಾತಾಳ. ಹ್ಮ್. ಮೇಲೆ ಹೋಗ್ತಾ ಇದ್ದಂಗೆ ಭೂಹು, ಭೂಹ, ಸ್ವಹ, ಮಹಃ, ತಪರ್ಲೋಕ, ಹ್ಮ್. ಹಂಗೆ ಹೋಗುತ್ತೆ ಒಂದೊಂದು. ಸತ್ಯಲೋಕ ಮೇಲ್ವರೆಗೂ ಹೋಗುತ್ತೆ. ಸೊ ಇದೂ ಒಂದು ಅರೇಂಜ್ಮೆಂಟಲ್ಲಿ ಇದೆ. ಓಕೆನಾ. ಸೊ ತುಂಬ ಡೀಪಾಗಿ ಹೋಗ್ತೀನಿ ಅಂದರೆ ತುಂಬ ಪ್ರಶ್ನೆಗಳಿದೆ. ಈಗ 14 ಲೋಕ ಹಿಂಗೆ ಬರುತ್ತೆ ಅಂತಂದರೆ ಇದು ಹಂಗಾರೆ ಎಲ್ಲಿ ನೇತಾಡ್ತಾ ಇದೆ? ಹ್ಮ್. ಥಿಂಕ್ ಮಾಡಿ ನೀವು. ಈ 14 ಲೋಕ ಒಂದೇ ಲೈನಲ್ಲಿ ಇದೆ ಅಂದಮೇಲೆ ಇದು ಎಲ್ಲಿ ನೇತಾಡ್ತಾ ಇದೆ? ಈಗ ಅವಾಗ ನಮ್ಮ ತಲೆಯಲ್ಲಿ ಬರುತ್ತೆ, ನಮ್ಮ ಮನೇಲಿ ಒಂದು ಲೈಟ್ ನೇತಾಕಿರ್ತೀವಿ ಗೊತ್ತಾ ಸೆಂಟ್ರಲ್, ಹಂಗೆ ಭಗವಂತ ನೇತಾಕೊಂಡು ಇಟ್ಕೊಂಡಿದ್ದಾನ. ಹ್ಮ್. ಸರಿ, ಅವನು ಅದನ್ನ ನೇತಾಕಿದ್ದಾನೆ ಅಂದರೆ ಅವನು ಎಲ್ಲಿಂದ ಕೂತ್ಕೊಂಡಿದ್ದೀನಿ ನೋಡ್ತಿದ್ದಾನೆ. ಹ್ಮ್. ಇದು ಆ ಡೈಮೆನ್ಷನಲ್ಲಿ ವರ್ಕ್ ಆಗುವಂಥದ್ದಲ್ಲ. ಇದಿನ್ನೂ ತುಂಬ ಗೊಬ್ಬರ ಆಗುವಂಥ ವಿಚಾರ. ಯಾಕೆ ಅಂತಂದ್ರೆ ನಮ್ಮದು ಲಿಮಿಟೆಡ್ ನಾಲೆಡ್ಜ್. ಈ ಲಿಮಿಟೆಡ್ ನಾಲೆಡ್ಜಿಂದ ಅನ್ಲಿಮಿಟೆಡ್ನ ನೀನು ಎಷ್ಟೇ ಸ್ಕೇಲ್ ಹಾಕಿ ಅಳೆಯಕ್ಕೆ ಹೋದ್ರೂ ಅದು ಇನ್ನೂ ಕನ್ಫ್ಯೂಸ್ ಆಗುತ್ತೆ ಹೊರತು ಅದಾಗಲ್ಲ. ಸೊ ಇದಕ್ಕೆ ಒಂದು ಫಾರ್ಮೆಟ್ನ ಮಾಡಿದ್ರೆ, ಅದಕ್ಕೆ ಇದನ್ನ ತಿಳ್ಕೊಳಕ್ಕೆ ನೀನು ಹೊರಗಿಂದ ತಿಳ್ಕೊಳಕ್ಕಾಗಲ್ಲ, ನೀನು ಒಳಗಿಂದ ತಿಳ್ಕೊಬೋದು ಅಂತ ಹೇಳೋದು. ಸೊ ಆ ರೂಟಲ್ಲಿ ನೀನು ಶ್ರಮ ಕೊಡು, ಆ ರೂಟಲ್ಲಿ ನೀನು ಟೈಮ್ ಕೊಡು, ಆವಾಗ ಅದು ನಿನಗೆ ಅರ್ಥ ಆಗುತ್ತೆ. ನಾನು ಮೆಡಿಟೇಷನ್ ಮಾಡಲ್ಲ, ನಾನು ಅದನ್ನೇನು ತಿಳ್ಕೊಳ್ಳೋ ಪ್ರಯತ್ನ ಪಡಲ್ಲ, ಸುಮ್ಮನೆ 24 ಗಂಟೆ ಆಚೆ ಕಡೆ ಕೂತ್ಕೊಂಡು ಅದನ್ನೇ ಜಡ್ಜ್ ಮಾಡ್ತೀನಿ ಅಂದರೆ ಮಾಡೋಕ್ಕೆ ಬರಲ್ಲ. ಕಾನ್ಸೆಪ್ಟ್ ಇದೆ, ನಾವು ಟೈಮ್ ಕೊಟ್ಟಿದ್ದೀವಿ ಅನ್ನೋದು ಯೋಚನೆ ಮಾಡಬೇಕು. ಈಗ ದೇವರು ಅಂದರೆ ಭಯನ ಇಲ್ಲ ಭಕ್ತಿನ? ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ರೆಗ್ಯುಲರ್ ಆಗಿ, ನಮ್ಗೆ ಒಳ್ಳೇದಾಗ್ತಾ ಇರುತ್ತೆ. ಇವನ್ ಇಲ್ಲೋ ಮಧ್ಯದಲ್ಲಿ ಗ್ಯಾಪ್ ಬಂತು, ಬಿಟ್ವಿ, ಏನೋ ಕೆಟ್ಟದಾಯಿತು. ಎಲ್ಲರ ಮನಸ್ಸಲ್ಲೂ ಬರೋದೇನು, ನಾನು ಅಲ್ಲಿ ಹೋಗ್ತಿದ್ದೆ, ನನಗೆ ಒಳ್ಳೇದಾಯಿತು, ಬಿಟ್ಟುಬಿಟ್ಟೆ, ನನಗೆ ಇವಾಗ ಕೆಟ್ಟದಾಗ್ತಿದೆ. ಇಲ್ಲ ನಾನು ಮನೇಲಿ ಪೂಜೆ ಮಾಡೋದು ಬಿಟ್ಟು 2 ದಿನ ಏನೋ ಆಗಿಬಿಡ್ತು. ಇಲ್ಲ ಆಡಂಬರದಲ್ಲಿ ಪೂಜೆ ಮಾಡೋದು ದೇವರಿಗೆ, ಇದು ಸರಿನಾ? ಈ ಥರ ಯೋಚನೆ ಬರುತ್ತಲ್ಲ, ಈ ಯೋಚನೆನ ಹೇಗೆ ತಗೋಬೇಕು? ಓಕೆ, ಇವಾಗ ಇದನ್ನು ಸ್ವಲ್ಪ ಈ ಥರ ನೋಡೋಣ ನಾವು. ದೇವರು, ಓಕೆ ನಿಮ್ಮ ಕ್ವಶನ್ ನನಗೆ ಅರ್ಥ ಆಗಿದೆ. ಸ್ವಲ್ಪ ಈ ಥರ ನೋಡೋಣ. ಸ್ಕೂಲಲ್ಲಿ ನಿಮಗೆ ಅವರ ಫೇವ್ರೆಟ್ ಟೀಚರ್ ಇರ್ತಾರೆ. ಹ್ಮ್. ನೀವು ಅವ್ರು ಕೊಟ್ಟಿದ್ದು ಹೋಮ್ವರ್ಕು, ಕ್ಲಾಸ್ ವರ್ಕ್ ಎಲ್ಲ ನೀಟಾಗಿ ಮಾಡ್ಕೊಂಡೇ ಹೋಗ್ತಾ ಇರ್ತೀರಾ. ಹ್ಮ್. ಒಂದು ಟೈಮಲ್ಲಿ ನಿಮಗೆ ಅವ್ರು ಏನೇನೋ ಟಾಸ್ಕ್ ಕೊಡ್ತಾರೆ, ಅದನ್ನು ನೀವು ಮಾಡೇ ಇರಲ್ಲ, ಮಾಡೋಕ್ಕೆ ಆಗಿರಲ್ಲ. ಈಗ ನಿಮ್ಗೆ ಆ ಟೀಚರ್ನ ಫೇಸ್ ಮಾಡೋಕ್ಕೆ ಸ್ಕೂಲ್ಗೆ ಹೋದಾಗ ಭಯ ಬರುತ್ತಾ, ಅಥವಾ ಬಿಡ ನಮ್ಮ ಕ್ಲೋಸ್ ಟೀಚರ್ ಅವರು, ನಾನು ಹೆಂಗೋ ಮಾಡ್ಕೊಳೋಣ ಅಂತ ಭಯ ಅನ್ಸುತ್ತೆ? ಬರುತ್ತೆ. ಭಯ ಬರಬಾರ್ದಲ್ವ? ಆ್ಯಕ್ಚುಲಿ ಕ್ಲೋಸ್ ಟೀಚರ್ ಅಲ್ಲ ಅವರು, ಭಯ ಯಾಕೆ ಬಂತು? ನಾನು ಮಾಡಿಲ್ಲ ಕೆಲಸನ. ಡಿಫಾಲ್ಟ್ರ್ ಯಾರು ಹಂಗಾರೆ? ನಾನೇ. ಸೊ ಅದು ನಮ್ಮದು ಗುಣ. ಅದು ಟೀಚರ್ ಅವ್ನು ಹಂಗೆ ಇದ್ದಾನೆ, ನಾನು ಡಿಫಾಲ್ಟ್ ಆಗಿರೋದಕ್ಕೆ ನನಗೆ ಬರ್ತಾ ಇರೋದು ಭಯ. ಅದು ಅವ್ನು ನೋಡ್ರೆ ಭಯ ಅಂತ ಅಂದ್ರೆ ನೀನು ಸರಿ ಇದ್ರೆ ಅವ್ನು ನೋಡ್ರೆ ನಿನ್ಗೆ ಯಾಕೆ ಭಯ ಆಗಬೇಕು? ಭಯ. ಸಿಂಪಲ್. ಈಗ ಅಪ್ಪ ಅಮ್ಮ ಮನೇಲಿದ್ದಾಗ ಓಕೆ ಫೈನ್, ನಾವು ಅವ್ರು ನಮ್ಮ ಕ್ಲೋಸು, ತುಂಬ ಕ್ಲೋಸ್ ನನಗೆ. ನಮ್ಮ ಅಪ್ಪ ತುಂಬ ನನಗೆ ಕ್ಲೋಸು. ಅವ್ರು ಇಲ್ಲದೆ ಇರೋವಾಗ ನಾನೇನೋ ತಪ್ಪು ಮಾಡಿರ್ತೀನಿ ಮನೇಲಿ, ಅದನ್ನು ಹೇಳ್ಕೊಳಕ್ಕೆ ಒಂಥರ ನನಗೆ ಕಷ್ಟ ಆಗುತ್ತೆ, ಭಯ ಪಡ್ತೀನಿ. ಯಾಕೆ? ಡಿಫಾಲ್ಟ್ರ್ ಯಾರು? ನಾವೇ. ಅವ್ರು ಚೇಂಜ್ ಆದ್ರ? ಇಲ್ಲ. ಅಥವಾ ನಮ್ಮ ಎಕ್ಸ್ಪೆಕ್ಟೇಷನ್ ಏನು? ನಾವೇನು ಮಾಡಿದ್ರು ಅವ್ರು ನಮ್ಮನ್ನು ಹಾಗೆ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೂ ಟೀಚರ್ ಅಯ್ಯೋ ಹೋಮ್ವರ್ಕ್ ಮಾಡಿ ಅಷ್ಟೇ ತಾನೇ, ಕಮಾನ್ ಹೈ-ಫೈ, ನಾವು. ಹಂಗಿರೋಕ್ಕಾಗುತ್ತಾ ಟೀಚರು? ಅಲ್ಲ. ಸೊ ಈಸ್ ಅ ಮೆಂಟರ್ ಅಲ್ವಾ ಲೈಫ್ಗೆನೆ. ಹೌದು. ಸ್ಕೂಲ್ಗೆ ವಿದ್ಯಾರ್ಥಿ ವಿದ್ಯೆಗೆ ಸಮ್ಮತವಾದಂಥ ಮೇಷ್ಟ್ರು. ಅದಕ್ಕೆ ಗುರು ಸಾಕ್ಷಾತ್ ಪರಬ್ರಹ್ಮ, ಗುರುನು ಅಲ್ವಾ, ತಾಯಿನೂ ಹೇಳ್ತಾರೆ. ತಾಯಿ ಮೊದಲ ಪಾಠಶಾಲೆ ಮನೆ, ತಾಯಿ ಮೊದಲ ಗುರು. ಸೊ ಅಮ್ಮನ ಹತ್ರನೂ ಆ ಭಯ ಬರುತ್ತೆ ನಿಮಗೆ. ಭಯ ಬರಬಾರ್ದಲ್ಲ ಅಮ್ಮ ಅಂದರೆ.
ಸೊ ಭಯ ಅನ್ನೋದೇನು ವೈ ಇಟ್ಸ್ ಎ ನೆಗೆಟಿವ್ ಅಂತ ವಿಷಯ ಅಂತ ಅಂದ್ಕೊಳ್ಳೋಣ. ಬಟ್ ಇಟ್ ಈಸ್ ಎ ಒಂದು ಸ್ಕ್ರೂ ಡ್ರೈವರ್ ಫಾರ್ ಯುವರ್ ಪಾಸಿಟಿವಿಟಿ. ಆ ಭಯ ಬಂದಿದ್ದರಿಂದನೇ ನಿನಗೆ ನೆಕ್ಸ್ಟ್ ರೆಡಿ ಆಗಬೇಕು ಅಂತ ಅನ್ಸುತ್ತೆ, ಭಕ್ತಿ ಬರುತ್ತೆ. ಸರಿ ಇರ್ಬೇಕು ನಾನು, ಸರಿ ತಪ್ಪನ್ನ ತೋರಿಸೋದು ಮಧ್ಯ ಲೈನ್ ಇರೋದು ಅದು ಭಯ. ಸರಿ ಇರೋನಿಗೆ ಭಯ ಇರಲ್ವಲ್ಲ. ಹೋಮ್ವರ್ಕ್ ಮಾಡ್ಕೊಂಬಂದ್ರೆ ತೋರಿಸು ಹೇಳಕ್ಕೆ ಬರುತ್ತೆ ಹೇಳು, ಅವ್ನಿಗೆ ಯಾಕೆ ಭಯ? ಅಂದರೆ ನಾವು ತಪ್ಪು ಮಾಡಿದಾಗಲೂ ಕೂಡ ಕೆಲವೊಂದು ಕೆಟ್ಟದ್ದು ಏನಾಗುತ್ತೆ, ಅದು ದೇವ್ರ ಕಡೆಯಿಂದ ಬರ್ತಾರೆ ಒಂದು ಪನಿಷ್ಮೆಂಟ್. ಅದು ನಾವು ಅರ್ಥ ಮಾಡಿಕೊಂಡು ಒಳ್ಳೆ ದಾರಿಲಿ ಹೋಗೋಕ್ಕೆ ಪ್ರಯತ್ನ ಪಟ್ಟರೆ ಜೀವನ ಚೆನ್ನಾಗಿರುತ್ತೆ. ಇಟ್ಸ್ ಸಿಂಪಲ್, ಹಂಗೆ ತಿಳ್ಕೊಳ್ಳೋಣ. ತಪ್ಪೇನಿದೆ ಅದರಿಂದ ಇವಾಗ? ಹ್ಮ್. ಆದರೆ ಬೇರೆ ನಾಸ್ತಿಕರು ಇವರು ಮಾತಾಡೋದೇನು ಅಂತಂದರೆ, ನಿಮ್ಗೆ ಅವನು ನೋವು ಕೊಡ್ತಾನೆ ಅಂದರೆ ಅವ್ನು ದೇವರಾಗೋದಕ್ಕೆ ಹೆಂಗೆ ಸಾಧ್ಯ ಅನ್ನೋ ಥರ. ಹಂಗಾರೆ ನೀನು ಹಾಳಾಗಕ್ಕೆ ಬಿಟ್ಬಿಡೋಣ ನಾವು. ಹ್ಮ್. ನೀನು ಹೆಂಗಾನ ಹೋಗು ಅಂತ ಹಾಳಾಗಕ್ಕೆ ಬಿಡೋನು ನಿನ್ನ ಶ್ರೇಯಸ್ ಒಳ್ಳೆಯವನು ನೀನು ನೋಡೋಣ. ಆದರೆ ಒಂದು ಮಾತು ಹೇಳಿದೆ ಗೊತ್ತಾ, ಬ ನೀನು ಒಳ್ಳೇದು ಬಯಸೋರು ಬೈಯೋರು ಬದುಕಕ್ಕೆ ಕೇಳ್ತಾರೆ ಅಂತ. ಬೈಯೋರು ಬದುಕಕ್ಕೆ ಕೇಳ್ತಾರೆ ಅಂತ. ಅವ್ರನ್ನೇ ನಾವು ಕೆಟ್ಟವರು ಅಂದ್ಕೊಂಡ್ರೆ. ಸೊ ನಿಮ್ಗೆ ಉತ್ತೇಜನ ಕೊಟ್ಟು ನೀನೇ ಮಾಡು, ನೀನು ಮಾಡಿದ್ದೆ ಸರಿ ಅದ್ಭುತ ಅಂತ ನಿಮ್ಗೆ ಸ್ವೀಟ್ ಅದೇ ಶುಗರ್ ಆಗುತ್ತೆ ಕೋಟೆಡ್ ಸರ್. ಪಾಯ್ಸನ್ ಮಾಡೋರು. ಈಗ ನಾವೇ ಮಕ್ಳಿಗೆ ಎಷ್ಟು ಬೈತೀವಿ ಮನೆಯಲ್ಲಿ ಪೇರೆಂಟ್ಸ್. ಮಕ್ಳು ಹಾಳಾಗ್ಲಿ ಅಂತ ಬೈಯಲ್ಲ, ಮತ್ತೆ? ಮಕ್ಳು ಉದ್ಧಾರ ಆಗ್ಲಿ ಅಂತ ಅಲ್ವಾ? ಸೊ ಸ್ವಲ್ಪ ಹಂಗೆ ನೋಡೋಣ ಅಷ್ಟೇ ಅದನ್ನು. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಅಂದರೆ ಇದರಲ್ಲಿ ತುಂಬ ಲೇಯರ್ಗಳಿದೆ. ಹ್ಮ್. ಇವಾಗ ನಾನು ಒಂದು ಗುರುವಾರ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ಕಾರಣಾಂತರಗಳಿಂದ ನಾನು ಆ ಗುರುವಾರ ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ತಿರ್ಗಾ ಏನೋ ಕೆಟ್ಟದಾಯಿತು ಅಂದ ತಕ್ಷಣ ನಾನು ದೇವಸ್ಥಾನಕ್ಕೆ ಬರಲಿಲ್ಲ ಅಂದ ತಕ್ಷಣ ದೇವ್ರು ನಂಗೆ ಹಿಂಗೆ ಮಾಡ್ದ. ಹಂಗೆ ಅಷ್ಟೊಂದು ಸಿಲ್ಲಿಯಾಗಿ ಹೋಗಬೇಡಿ ಲೈಫಲ್ಲಿ. ಹ್ಮ್. ನಿಂಗೆ ನಿಜವಾಗ್ಲೂ ಜೆನ್ಯೂನ್ಲಿ ಹೋಗೋಕ್ಕಾಗಿಲ್ಲ ಅಂತಂದರೆ ಅವ್ನು ಜೆನ್ಯೂನ್ಲಿ ಅದನ್ನು ಮಾಫ್ ಕೂಡ ಮಾಡಿರ್ತಾನೆ. ಹ್ಮ್. ಅದು ಬಿಟ್ಟೇನೋ ಆಗ್ತಿದೆ ಅಂದರೆ ಅದೊಂದು ಸೈಕಾಲಜಿಕಲಿ ನಿನಗೆ ಏನೋ ಒಂದು ಇಂಬ್ಯಾಲೆನ್ಸ್ ಆಗಿದೆ. ಬಿಕಾಸ್ ಯು ನೋ ದಟ್ ಒಳಗಡೆಯಿಂದ ನಿನಗೆ ಆ ಟೈಮ್ ಟೇಬಲ್ ಮಿಸ್ ಮಾಡಿದ್ದೀನಿ ಅಂತೆಲ್ಲ ನಿನಗೆ ಅನ್ಸಿರೋದಕ್ಕೆ ಅದಂಗೆ ಆಗಿರುತ್ತೆ. ಶಿಸ್ತು, ಅಷ್ಟೇ. ಅದೊಂದು ಶಿಸ್ತುಲ್ಲ ಹೋಗ್ತಾ ಇರುತ್ತೆ. So ಹಾ. ಅದನ್ನ ಮಿಸ್ ಮಾಡ್ಕೊಂಡಾಗ ನಮ್ಮ ಲೈಫ್ ನಾನು ಅದನ್ನೇ ಹೇಳ್ತಾ ಇರೋದು, ಯಾವ ಕಾರಣದಿಂದ ಆ ಟೈಮ್ ಟೇಬಲ್ ಮಿಸ್ ಆಯಿತು, ಏನಾಯಿತು, ವಾಟ್ ಎವರ್ ಇಟ್ ಮೈಟ್ ಬಿ, ಅದಕ್ಕೊಂದು ಜೆನ್ಯೂನಿಟಿ ಇದ್ದಾಗ, ಅದರಿಂದ ಒಂದು ಆನೆಸ್ಟಿ ಇದ್ದಾಗ. ಇವತ್ತು ನಂದೇ ಒಂದು ಹೇಳ್ಬಿಡ್ಲಾ ನಿಮಗೆ, ಫ್ರ್ಯಾಂಕಾಗಿ ಒಂದು ಹೇಳಲ್ಲ. ನೀವು ಈ ಪ್ರಶ್ನೆ Please. ಕೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ಆದಷ್ಟು ಸತ್ಯ ರಿಲೇಟ್ ಆಗಿ ಮಾತಾಡ್ಕೊಂಡ್ರೆ. ಹೌದು. ಇವತ್ತು ನಾವು ಬೇಗ ಬಂದಿದ್ದೀವಿ ಶೂಟಿಂಗ್ಗೆ ಅಲ್ವಾ? ನಂದು ಬೆಳಗ್ಗೆ ಆ್ಯಕ್ಚುಲಿ ನಂದು ಸ್ನಾನವೋ ಪೂಜೆ ಅದ ನಂಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನನಗೆ ನಾನೊಂದು 11 o'clock ಮೇಲೆ ನಾನು ಫ್ರೀ ಆಗೋದು ಆ್ಯಕ್ಚುಲಿ. ಬಟ್ ನೆನ್ನೆ ಹಂಗಿದ್ರೆ ಅವಾಗ ಏನಾಗಬೇಕು, ನನ್ನ ಮನಸ್ಸು ಬೆಳಗ್ಗೆ ಬೇಗ ಹೋಗಬೇಕು. ಸೊ ಬೆಳಗ್ಗೆ ಬೇಗ ಏಳಬೇಕು, ನನ್ನ ನಿತ್ಯ ಪೂಜೆ ಮುಗಿಸೇ ನಾನು ಹೊರಗೆ ಬರಬೇಕು ಅಂದರೆ. ಇಲ್ಲ ಅಂತಂದರೆ ನೀನು ರಾತ್ರಿ ಬೇಗ ಮಲಗು ಅಂತ. ಬಟ್ ಬೈ ಡಿಫಾಲ್ಟ್ ನೆನ್ನೆ ಬೇಗ ಮಲಗೋಕ್ಕಾಗಲಿಲ್ಲ, ಬೆಳಗ್ಗೆ ಎದ್ದೇಳೋಕ್ಕಾಗಲಿಲ್ಲ. ನಾನು ಏನು ಮಾಡಬೇಕೋ ಅದು ಯಾವುದೂ ಮಾಡೋಕ್ಕಾಗ್ದೇ ಈಗ ಬಂದಿದ್ದೀನಿ ಪಾಡ್ಕಾಸ್ಟ್ಗೆ. ಬಟ್ ಮನಸ್ಸಲ್ಲಿ ಒಂದು ಲೀವ್ ಲೆಟರ್ ಥರ ಸಬ್ಮಿಟ್ ಮಾಡಿ ಬಂದಿದ್ದೀನಿ. ನಾನು ಇವತ್ತು ಅದನ್ನು ಯಾವಾಗಲೂ ಮಾಡ್ತೀನಿ. ಇವತ್ತಿನ ಅಂದ್ರೆ ಒಳ್ಳೆ ಕೆಲಸಕ್ಕೆ 24 hours ಇವತ್ತಿನ ಕಂಟಿನ್ಯೂ ಮಾಡ್ತೀನಿ. ಈ ಥರ ಅರೇಂಜ್ಮೆಂಟ್ ಇದೆ ನನಗೆ. ಹೌದು, ನಾನು ನಿದ್ದೆಯೂ ಗೆಲ್ಲಕ್ಕಾಗಲಿಲ್ಲ, ನಾನು ನಿದ್ದೆನೂ ಗೆಲ್ಲಕ್ಕಾಗಲಿಲ್ಲ. 5 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದು 5:30ಗೆ ಸ್ನಾನ ಮುಗಿಸಿ 6ರಿಂದ 8 ಏನೋ ಪೂಜೆ ಮುಗಿಸಿ ನಾನು ಬರಬಹುದಿತ್ತು ಕೂಡ. ನಾನು ಮಾಡಿ ಅದನ್ನು ಅವಾಗೇನಾಗುತ್ತೆ, ಸಾಕ್ಷಾತ್ ನೀವು ಓಪನ್ ಆಗಿ ಸತ್ಯವಾಗಿ ಅವನ ಮುಂದೆ ನನ್ನ ಡಿಫಾಲ್ಟ್ ಇದೆ, ಐ ಫಾಲ್ಟ್ ಇದೆ ನನಗೆ, ಸೊ ಗಿವ್ ಮಿ ಎ ಟೈಮ್ ಅಂತಂದಾಗ ಏನಾಗುತ್ತೆ, ಅವನು ಅದನ್ನು ವಾಚ್ ಮಾಡ್ತಾನೆ. ಅದಾಗುತ್ತೆ, ಅದು ಜೆನ್ಯೂನಿಟಿ ಇರಬೇಕು. ಆಮೇಲೆ ನಾನು ಕೊಟ್ಟ ಮಾತಿಗೆ ನಾನು ತಪ್ಪಾರ್ದು. ಇದೆಲ್ಲವೂ ನಿಮ್ಮನ್ನು ಶಿಸ್ತಾಗಿ ಮಾಡಕ್ತಾನೆ ಇರೋದು. ಸೊ ಇವತ್ತು 12 ಗಂಟೆ ರಾತ್ರಿ ಒಳಗೆ ನಾನು ನಂದು ಮುಗಿಸ್ಕೊತೀನಿ ಅಂತ ಒಂದು ಕಮಿಟ್ಮೆಂಟ್ ಮಾಡಿ ಬಂದಿದ್ದೀನಿ. ಈಗ ಅದು ನಾನು ಇವತ್ತು ಮಾಡಲೇಬೇಕು, ಹೆಂಗೆ ಮಾಡಿದ್ರು. ಕೆಲಸದಲ್ಲೂ ದೇವ್ರನ್ನ ನೋಡ್ಬೋದು. ಹೌದು, ಎಲ್ಲ ಥರಲ್ಲೂ ಆಗುತ್ತಲ್ಲ. ಮತ್ತೆ ಆಫೀಸಲ್ಲಿ ನಿಮ್ಗೆ ಕೊಟ್ಟಿರೋ ಟಾಸ್ಕ್ ನೀವು ಕರೆಕ್ಟ್ ಟೈಮ್ ಮುಗಿಸಿಲ್ಲ ಅಂದರೆ ಬಾಸ್ ಎಷ್ಟು ಕ್ಲೋಸ್ ಇರೋನು ಮತ್ತೆ ಕ್ಲೋಸ್ ಆಗ್ತಾನೆ. ಆಮೇಲೆ ದೇವ್ರ ಹತ್ರ ಮಾತ್ರ ಯಾಕೆ ಡಿಸ್ಕೌಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ವಿಷಯ ಅಷ್ಟೇ, ನೋಡೋ ರೀತಿ ಅಷ್ಟೇ. ಈಗ ಸ್ಪಿರಿಚುವಲ್ ಆಧ್ಯಾತ್ಮ ಅಂತ ಬಂದರೆ ಒಂದು ಥಾಟ್ಫುಲ್ ಬರುತ್ತೆ ಎಲ್ಲರಿಗೂ, ಖಾದಿ ಬಟ್ಟೆನೇ ಹಾಕೋಬೇಕು. ಓಕೆ, ತುಂಬ ಮಾಡ್ರನ್ ಆಗಿದ್ರೆ ಅವ್ರಿಗೆ ದೇವರು ಒಲಿಯೋದಿಲ್ಲ, ಮನ್ಸು ಹೇಗೆ ಇಟ್ಕೊಂಡಿರ್ತಾರೋ ಗೊತ್ತಿರೋದಿಲ್ಲ. ಈ ಕಾಮನ್ ಆಗಿ ಎಲ್ಲ ಜಡ್ಜ್ ಮಾಡೋದೇನಂತ ಅಂದರೆ, ಇವರಿಷ್ಟು ಮಾಡ್ರನ್ ಆಗಿದ್ದಾರೆ, ಇವ್ರಿಗೆಲ್ಲಿ ಆಧ್ಯಾತ್ಮ ಹೊಲಿದು ಬಿಡುತ್ತೆ, ಇವ್ರಿಗೆಲ್ಲಿ ದೇವರು ಹೊಲಿತಾರೆ, ಈ ಥರ ಥಾಟ್ಗಳು ಕಾಮನ್ ಆಗಿ ಸಾಮಾನ್ಯ ಜನರಿಗೆ ಬರುತ್ತೆ ಅಲ್ವಾ? ಆ್ಯಂಡ್ ಇದ್ರ ನಡುವೆ ಒಂದು ಸಂಸಾರ ಪ್ಲಸ್ ಆಧ್ಯಾತ್ಮ ಸ್ಪಿರಿಚುವಲ್ ಎರಡನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು? ನಿಮ್ದು 2 ಪ್ರಶ್ನೆ ಇದೆ. ಒಂದು ಫಸ್ಟು ಇದು ನೋಡುವ. ಹೌದು. ಇದೇನಾಗಿದೆ, ನಮಗೆ ಮೊದಲಿಂದನೂ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಒಂದು ಮಾತಿದೆ. ನಾನು ಏನು ನೋಡ್ತೀನೋ ಅದನ್ನು ನಂಬ್ತೀನಿ ಫಸ್ಟ್ ನಾನು ಪಟ್ಟಂತ. ಅದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಬುದ್ಧಿ ಇದ್ದವನು ನೆಕ್ಸ್ಟ್ ವಿಚಾರ ಮಾಡ್ತಾನೆ. ಏನು ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳು, ನೋಡಿದ್ದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ನೆಕ್ಸ್ಟ್ ಲೇಯರ್ಗೆ ಬರ್ತಾನೆ ಅವನು.
ಸೊ ಈಗ ಡೆವಲಪ್ ಆಗಿದ್ಯಾರೋ ಈ ಎ ಅನ್ನೋ ಪಾಯಿಂಟಲ್ಲಿ ಇದ್ದಿದ್ದ ವ್ಯಕ್ತಿ ನೋಡಿದ ತಕ್ಷಣ ಜಡ್ಜ್ ಮಾಡ್ತಾ ಇದ್ದಿದ್ದಂಥ ವ್ಯಕ್ತಿತ್ವ ಸ್ವಲ್ಪ ಹೇಳಿ ಕೇಳಿದ್ನೆಲ್ಲ ಬಿಟ್ಟ ಮೇಲೆ ವಿಚಾರ ತಿಳ್ಕೊಂಡು ಮಾತಾಡೋಣ ಅಂತ. ಆ ಮುಂಗುಸಿ ಹಾವು ತಿಂದಿದ್ದ ಕತೆ ಒಂದು ಬಂತಲ್ಲ, ಮಗುನ್ ತಿಂದ್ಬಿಡ್ತು ಅಂತ ಅವಳು ಗಂಗಮ್ಮ ಗಡಿಗೆ ಗಂಗಮ್ಮ ತಲೆ ಮೇಲೆ ಸಾಯಿಸ್ಬಿಡ್ತಾಳೆ ಮುಂಗುಸಿನ. ನೋಡಿದ್ರೆ ಏನು ಕೊನೆಗೆ ಪಾಪ ಅದು ಮಗುನ್ ಸೇವ್ ಮಾಡಿರುತ್ತೆ. ಎಲ್ಲರದು ಕತೆ ಆಲ್ಮೋಸ್ಟ್ ಇದೇನೆ. ಸೊ ಏನಾಗಿದೆ, ನಮಗೆ ಪಿಕ್ಚರ್ಗಳಿಂದ ಇದು ಮೂಡಿರ್ಬೋದು, ಸಿನಿಮಾಗಳಿಂದ ಅಥವಾ ಹಿಂದಿನ ನಾಟಕಗಳಿಂದ ಇದು ಮೂಡಿರ್ಬೋದು. ಏನು, ಒಬ್ಬ ತಪಸ್ವಿ ಕೂತಿದ್ದಾನೆ ಅಂದ ತಕ್ಷಣ ಅವನು ಆರೆಂಜ್ ಡ್ರೆಸ್ಸಲ್ಲಿ ಇರ್ತಾನೆ, ರುದ್ರಾಕ್ಷಿ ಹಾಕಿರ್ತಾನೆ, ಅವನೇ ಸನ್ಯಾಸಿ, ಹಂಗಿದ್ರೇನೆ ಅವನು ಸ್ವಾಮೀಜಿ, ಹಿಂಗಿದ್ರೇನೆ ಅವನು ಪುರೋಹಿತ, ಹಿಂಗಿದ್ರೇನೆ ಅವನು ವೈಶ್ಯ, ಹಿಂಗಿದ್ರೇನೆ ಅವನು ಶೂದ್ರ, ಹಿಂಗೆಲ್ಲ ಮಾಡಿ ಇಟ್ಬಿಟ್ಟಿದ್ದಾರೆ. ಅದು ಕ್ಯಾರೆಕ್ಟರ್ ಡಿಪಿಕ್ಟ್ ಮಾಡಿದ್ರು, ಒಂದು ನಾಟಕವನ್ನು ತೋರ್ಸಕ್ಕೆ ಮಾಡಿದ್ರು, ಇನ್ನೊಂದು ಮಾಡಿದ್ರು, ವ್ಯವಸ್ಥಿತವಾಗಿ ಅದು ಹಾಕ್ಕೊಂಡು ಬಂದ್ಬಿಟ್ಟಿದೆ. ಅದಕ್ಕೆ ಯಾವಾಗಿಂದ ಆಯಿತು ಅನ್ನೋ ಲೆಕ್ಕವೇ ಇಲ್ಲ. ಬಟ್ ಅದು ಆಳ ನೋಡಿದವನಿಗಷ್ಟೇ ಅದು ಗೊತ್ತಾಗುತ್ತೆ. ನಾವು ಏನೇ ಡ್ರೆಸ್ ಹಾಕ್ಕೊಂಡಿದ್ರು ಅವನು ಆ ಡ್ರೆಸ್ಸಿಗೆ ಎಷ್ಟು ಅಂಟಿದ್ದಾನೆ ಅನ್ನೋದು ಮುಖ್ಯ ಆಗುತ್ತೆ. ಇನ್ನೊಬ್ಬ ಎಲ್ಲ ಬಿಸಾಕ್ಬಿಟ್ಟಿದ್ದಾನೆ ಅಂತಂದ್ರು ಅವನು ಬಿಡಬೇಕಾದ್ನೇ ಬಿಟ್ಟಿಲ್ಲ ಅಂದರೆ ಏನು ಲೆಕ್ಕ ಅಂತ ಬರುತ್ತೆ. ಅಂದರೆ ವೈರಾಗ್ಯ ಬೇಕು ಅಂತನಾ? ಫಾರ್ ಎಕ್ಸಾಂಪಲ್, ಈಗ ದ ಹಿಮಾಲಯನ್ ಮಾಸ್ಟರ್ಸ್ ಅಂತ ಒಂದು ಪುಸ್ತಕ ಇದೆ, ಸ್ವಾಮಿ ರಾಮ ಅಂತ. ಅದರಲ್ಲಿ ಒಂದು ಚಾಪ್ಟ್ರಲ್ಲಿ ಬರುತ್ತೆ, ಅಲ್ಲಿ ಹಿಮಾಲಯ ಹತ್ರ ಗುಹೆಗಳಲ್ಲಿ ಆಲ್ಮೋಸ್ಟ್ ನಿರ್ವಾಣ ಸ್ಥಿತಿ, ಬಟ್ಟೆ ಎಲ್ಲ ತೆಗೆದು ಕೂತ್ಕೊಂಡಿರೋಂಥ ಸ್ಥಿತಿಲಿರೋಂಥ ಇಬ್ಬರು ಸನ್ಯಾಸಿಗಳು ಒಬ್ರಿಗೊಬ್ರು ಕುತ್ತಿಗೆ ಇಟ್ಕೊಂಡು ಕುಸ್ತಿ ಆಡ್ತಿರೋದನ್ನ ಸ್ವಾಮಿ ರಾಮ ಅವರು ನೋಡ್ತಾರೆ. ಅದನ್ನು ಬರೀತಾರೆ ಒಂದು ಕಡೆ. ಅವ್ರು ನೋಡ್ತಾರೋ ಯಾರೋ ನೋಡಿದ್ ಬರೋದು ಏನೋ, ನನ್ಗೆ ಅದು ಅಷ್ಟು ನೆನಪಾಗ್ತಾ ಇಲ್ಲ. ಒಟ್ಟು ಇದು ನಾನು ನೋಡಿ ಓದಿ ನಗ್ಬಿಟ್ಟಿದ್ದೆ. ಏನೂ ಬೇಡ ಅಂತ ಬಿಟ್ಟೋದ್ರು ಫೈಟಿಂಗ್ ಮಾಡಕ್ಕೆ ಜಗಳ ಬಿಟ್ಟಿಲ್ವಲ್ಲ, ಕೋಪ ಬಿಟ್ಟಿಲ್ವಲ್ಲ. ಸೊ ಬಿಡಬೇಕಾದ್ದೇನು ಹಂಗಾರೆ ಅಂತ ಲೆಕ್ಕ ಬರುತ್ತೆ. ಅರ್ಥ ಆಗ್ತೀನಿ ನಿಮಗೆ? ಸೊ ಹೌ ಕ್ಯಾನ್, ಅದನ್ನೇ ಹೇಳೋದು. ಇಲ್ಲಿ ಏನಾಗುತ್ತೆ, ಇಲ್ಲೇ ಮೋಸ ಹೋಗುವಂಥದ್ದು ಜಾಸ್ತಿ. ಯಾವಾಗ ನೀವು ಕಾಸ್ಟ್ಯೂಮ್ನ ನೋಡಿ ನಂಬ್ತಿರಲ್ಲ, ಕಾಸ್ಟ್ಯೂಮ್ನ ನೋಡಿ ನೀವು ಜಡ್ಜ್ ಮಾಡ್ತಿರಲ್ಲ, ಮೆಜಾರಿಟಿ ಅದೇ ಇರೋದನ್ನ ಇವ್ರುಗಳು ಕೆಲವರು ಯೂಸ್ ಮಾಡ್ಕೊತಾರೆ ಅದನ್ನು. ಓಕೆ, ನಾನು ಈ ಗೆಟಪ್ಪಲ್ಲಿ ಇದ್ದರೆ ನೋಡು ಎಲ್ಲರೂ ನನ್ನ ಬೀಳ್ತಾರೆ, ನನ್ನ ಹತ್ರಕ್ಕೆ ಬರ್ತಾರೆ ಅಂತ ಅಂದ್ಬಿಟ್ಟು ಅಂತ ಅವರು ಜೆರಾಕ್ಸ್ ಕಾಪಿ ಅಂತೀವಿ, ಅದು ಒರಿಜಿನಲ್ ಅಲ್ಲ, ಅದು ಜೆರಾಕ್ಸ್ ಕಾಪಿಗಳು ಉಟ್ಕೊತವೆ. ಅವರಿಂದ ನಾವು ಹೋಗ್ತೀವಿ. ಇದು ಫಾಲ್ಟ್ ಯಾರ್ದು? ನಮ್ಮದು. ಯಾಕೆ, ನಮ್ಗೆ ಅವ್ರು ಏನೋ ಬೇಕು, ನಮಗೆ ಬೇಕು ಅನ್ನೋದಿದೆ. ಸೊ ಇವ್ರು ನಮಗೆ ಕೊಡ್ತಾರೆ ಅಂತ ಗೊತ್ತಾಯ್ತು, ಈಗ ನಾವು ಅವರಿಂದ ಹೋಗ್ತಾ ಇದ್ದೀವಿ. ಅವನಿಗೆ ಚೆನ್ನಾಗಿ ಗೊತ್ತು ಇವನಿಗೇನೋ ಬೇಕು, ಅದಕ್ಕೆ ನನ್ನ ಹತ್ರ ಇದ್ದಾನೆ ಅಂತ. ಅದಕ್ಕೆ ಅವನು ಅದೇ ಇಟ್ಕೊಂಡು ನಿಮ್ಮನ್ನು ಆಟ ಆಡಿಸ್ತಾರೆ. ಇಲ್ಲಿ ನಮಗೆ ಗುರು ಸಿಗೋ ವಿಚಾರದಲ್ಲಿ ಎಡುವಂಥದ್ದು. ಬಟ್ ಯಾರು ನೀವು ಯಾರ ಹತ್ರ ಹೋದಾಗ ನಿಮಗೆ ಭಯ ಬರೆಸ್ತಾರೆ ಅಥವಾ ನಿಮಗೆ ನಿಮ್ಮ ನಂಬಿಕೆಗಳು ಶೇಕ್ ಆಗೋ ಥರ ಮಾತಾಡ್ತಾನಲ್ಲ, ಅವನು ನಿಜವಾದ ಗುರು. ಅದನ್ನ ಹೇಳಲ್ವಾ, ಬೈಯೋರು ಬದುಕಕ್ಕೆ ಹೇಳ್ತಾರೆ. ಅದೇ ಹೇಗೆ ಹುಡ್ಕೋದು, ಒಳ್ಳೆ ಗುರುಗಳನ್ನ ಹುಡ್ಕೋದು? ಅದೇ ಈ ಕನ್ಫ್ಯೂಷನ್. ಫಸ್ಟ್ ನನ್ನನ್ನು ನಾನು ಕ್ಲಾರಿಟಿ ತೊಗೋಬೇಕು, ನನಗೇನು ಬೇಕು ಅಂತ. ನನಗೇನು ಬೇಕು ಅನ್ನೋದ್ರ ಮೇಲೆ ನನ್ನ ಗುರು ಸಿಗ್ತಾ ಹೋಗ್ತಾನೆ. ನನಗೆ ನನ್ನ ಬೇಕುಗಳ ಮೇಲೇ ಅವನು ಸಿಗೋದು ನನಗೆ. ಸೊ ಇದು ನಿಮ್ಮ ಮೊದಲನೇ ಪ್ರಶ್ನೆಗೆ ನಾನು ಹೇಳಿರೋದೇನು, ಬಟ್ಟೆ ಇದು ಅಂದ್ಬಿಟ್ಟು. ಎರಡನೇದು ಏನು ಹೇಳಿದ್ರೆ, ಸಾರಿ, ಸಾಂಸಾರಿಕ ಸಂಸಾರದಲ್ಲಿ ಇದ್ದು ಆಧ್ಯಾತ್ಮನ ಹಿಂಗೆ ಸ್ಪಿರಿಚುವಲ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ? ಬ್ಯಾಲೆನ್ಸ್ ಅಂತಂದರೆ ಅದನ್ನೇ ಇವಾಗ ನನಗೆ ಗುರುಗಳು ಹೇಳಿರೋದನ್ನ ನಾನು ಹೇಳ್ತೀನಿ. ನಾನು ಅದನ್ನು ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ, ನಾನು ಇನ್ನೂ ಸಕ್ಸಸ್ ಆಗಿಲ್ಲ. ನಾನು ಪ್ರತಿನಿತ್ಯ ಫೇಲ್ ಆಗ್ತಾ ಇದ್ದೀನಿ ಅದರಲ್ಲಿ. ಏನು ಹೇಳಿದ್ರು ಅವರು ಅಂದರೆ, ನೋಡಪ್ಪ ಎಲ್ಲ ಬಿಟ್ಟು ಹೋಗಿ ಎಲ್ಲೋ ಗುಹೆಯಲ್ಲಿ ಕೂತ್ಕೊಂಡು ಅವ್ನು ತಪಸ್ ಮಾಡ್ತಾನಲ್ಲ, ಅವ್ನು ಈಸಿ ಕಣಯ್ಯ. ನಂಗೆ ದೀಕ್ಷೆ ಕೊಟ್ಬಿಡಿ, ನಂಗೆ ಅಲ್ಲಿ ಕೊಟ್ಬಿಡಿ, ನಾನು ಅಲ್ಲೋ ಕೂತ್ಕೊತೀನಿ, ಇಲ್ಲೋ ಕೂತ್ಕೊತೀನಿ. ಅವನು ಈಸಿ. ಅವನು ಎಲ್ಲಾದ್ರ ಮಧ್ಯೆ ಇದ್ದು ಇಲ್ದಿರಂಗೆ ಇರಬೇಕಲ್ಲ, ಅದು ಟಾಸ್ಕು. ಬಿಟ್ಟಿರಕ್ಕ ಮೋಹ. ಎಲ್ಲ ಮೋಹ, ಕೋಪ, ಅಟ್ಯಾಚ್ಮೆಂಟ್ ಎಲ್ಲವೂ ನಾನು ಹೇಳ್ತಾ ಇರೋದು. ನೀವು ಏನಾಗುತ್ತೆ, ಒಂದು ಜಾತ್ರೆಗೆ ಹೋಗ್ತೀರಾ, ನೀವು ಏನು ಬೇಡ ಅಂತ ಮನೇಲಿ ಇವತ್ತು ನಾನು ಉಪವಾಸ ಮಾಡ್ತೀನಿ ಅಂತ ಫಿಕ್ಸ್ ಆಗ್ತೀರಾ ಅಂತ ಅಂದ್ಕೊಳ್ಳೋಣ. ಇವತ್ತು ಉಪವಾಸ ನೀವು ಅಂತ, ನೀವು ಮನೇಲಿ ನಾನು ಉಪವಾಸ ಮಾಡ್ತೀನಿ ಬುಕ್ ಓದ್ಕೊಂಡು ನಾನು ಮನೇಲೇ ಇರ್ತೀನಿ, ಎಲ್ಲ ಆಚೆ ಹೋಗಲ್ಲ ಅಂದಾಗ ನಿಮ್ಮ ಮೈಂಡು ಒಂಥರ ಇರುತ್ತೆ ನಿಮಗೆ. ನೀವು ಉಪವಾಸ ಅಂದಿದ್ದೀರ ಅಂದರೆ ನಿಮ್ಮ ಫ್ರೆಂಡ್ ಬರ್ತಾಳೆ, ನಿಮ್ಗೆ ಕರ್ಕೊಂಡು ಹೋಗ್ತಾಳೆ, ಬಾರೇ ನನಗೆ ಇವತ್ತು ಆಚೆ. ಇಲ್ಲ ಕಣೆ, ನಾನು ಉಪವಾಸ, ನಾನೇನು ನೀನೇನು ತಿನ್ಬೇಡ, ನನ್ನ ಜೊತೆ ಬಾಮ್ಮ ಸತ್ಲಾಗೆ, ನೀರು ಕುಡಿತೀಯಲ್ವ, ನಿಂದೆ ವಾಟರ್ ಬಾಟ್ಲ್ ಇಟ್ಕೋ, ನನ್ನ ಕಂಪ್ನಿ ಕೊಡು ಅಂತ ಕರ್ಕೊಂಡು ಹೋಗ್ತಾಳೆ. ಬಟ್ ಅವಳು ಕರ್ಕೊಂಡು ಹೋಗ್ತಾ ಇರೋದೇ ನಿಮ್ಗೆ ಯಾವುದೋ ಜಾತ್ರೆಗೆ. ಇವಾಗ ಅಲ್ಲಿ ನೋಡ್ರೆ ಕಳ್ಳೆ ಪುರಿ ಇದೆ, ಚೌ ಇದೆ, ಅವ್ನು ಯಾರೋ ಪಾನಿಪುರಿ, ಅವ್ನು ಯಾರೋ ಇದು ಏನಪ್ಪ ಕಬ್ಬು ಹಾಕ್ತಾ ಇದ್ದಾನೆ, ಆಸೆ ಬರುತ್ತೆ. ಈಗ ನೀವು ಇವತ್ತು ಅಷ್ಟೆಲ್ಲ ದಾಟಿನೂ ಉಪವಾಸ ಮಾಡ್ತಿರಲ್ಲ ನೀವು, ಅವಾಗ ಭಗವಂತ ನೆಕ್ಸ್ಟ್ ಲೆವೆಲ್ ಮಾರ್ಕ್ಸ್. ಇದಾಗಿದೆ ಸರ್, ಎಲ್ಲಾರ್ದು ಕಾಮನ್. ಅದಕ್ಕೆ ನಾನು ಕಾಮನ್ ಎಕ್ಸಾಂಪಲ್ಸ್ ತಗೊಳ್ಳೋದು. ಉಪವಾಸ ಮಾಡ್ಬೇಕು, ನಾವ್ ಯಾವಾಗ ಏನಾರು ಮಾಡ್ಬೇಕು ಅಂತೀವೋ ಅವಾಗ್ಲೇ ಆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಯಾಕೆ ಕಾಮನ್ ಎಕ್ಸಾಂಪಲ್ ತೊಗೊಂಡು, ಸುಮ್ಮನೆ ಯಾವುದೋ ವೇದಾಂತಗಳು ಹಳೇದು ಯಾವುದೋ 1000 ವರ್ಷ ಹಿಂದೆ ಇದು ನಡೀತು ಅಂದರೆ ಅದನ್ನ ಕತೆ ಥರ ಕೇಳ್ತೀರಾ ನೀವು. ಅಪ್ಲೈ ಮಾಡ್ಕೊಳ್ಳೋದು ಯಾವಾಗ ನಿಮ್ಮ ಲೈಫ್ಗೆ? ಅಥವಾ ನನ್ನ ಲೈಫಲ್ಲಿ ಹಿಂಗೆ ನಡೀತಾ ಇದೆ ಅಂತಂದಾಗ ಅದನ್ನು ಬೇರೆ ಥರ ಒಂದು ಲೈನ್ ಹಾಕ್ಕೊತೀರಾ. ಪ್ರತಿನಿತ್ಯ ಭಗವಂತ ನಿಮ್ಮನ್ನು ಪರೀಕ್ಷೆ ಮಾಡ್ತಿರ್ತಾನೆ, ಅದನ್ನ ನೋಡೋ ದೃಷ್ಟಿ ಬೇಕಷ್ಟೇ.
ಹೀಗೆ ನಾನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ ತಕ್ಷಣನೇ ಹೀಗೊಂದು ಟಾಸ್ಕ್ ಬಂತು ಅಂದ ತಕ್ಷಣ ಅರ್ಥ ಮಾಡ್ಕೋಬೇಕು ಅವ್ನು ನಿಮ್ಮ ಸಂಕಲ್ಪನ ಅಕ್ಸೆಪ್ಟ್ ಮಾಡಿದ್ದಾನೆ ಅಂತ. ನಾನು ಹಿಂಗಿರ್ತೀನಿ ಇವತ್ತೊಂದು ನಾನು ಸಂಕಲ್ಪ ಮಾಡಿದ ತಕ್ಷಣನೇ ಅದು ಡಿಸ್ಟರ್ಬ್ ಆಗೋ ಥರದ್ದು ಏನೇನೋ ವಿಚಾರ ಬರ್ತಿದೆ ಅಂದ್ರೆ ಅವನು ನಿಮ್ಮ ಫೈಲ್ನ ತಗೊಂಡಿದ್ದಾನೆ ಅಂತ ಅರ್ಥ. ನಾನು 4 ಸಂಕಷ್ಟಿ ಮಾಡ್ತೀನಪ್ಪ ಭಗವಂತ, ನಾನು ಪಕ್ಕ ಮಾಡೇ ಮಾಡ್ತೀನಿ ಅಂತ ದ ಮೂಮೆಂಟ್ ನೀವು ಸಂಕಲ್ಪ ಮಾಡಿ 1 ಸಂಕಷ್ಟಿ 2 ಸಂಕಷ್ಟಿ ನಿರ್ವಿಘ್ನವಾಗಿ ಹೋಗ್ತಾ ಇರುತ್ತೆ. 3ನೇ ಸಂಕಷ್ಟಿ ಕರೆಕ್ಟಾಗಿ ಅವತ್ತು ನೀವು ಸಂಕಷ್ಟ ವ್ರತ ಮಾಡಬೇಕು, ಅವತ್ತೇನೋ ಒಂದಾಗುತ್ತೆ. ನೀವು ನಂಬೋದಿಲ್ಲ, ನಾನು ಒಂದು ಸತಿ 1 ವರ್ಷ ಪೂರ್ತಿ ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂತ ಫಿಕ್ಸ್ ಆದೆ. ಅದು ಹುಣ್ಣಿಮೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವುದು ಮುಹೂರ್ತ ನೋಡೋ ಅವಶ್ಯಕತೆ ಇಲ್ಲ. ಬೇರೆ ಟೈಮಲ್ಲಿ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀನಿ ಅಂದ್ರೆ ನಿಮ್ಗೆ ಅಕಾರ್ಡಿಂಗ್ ಟು ಮುಹೂರ್ತ ನೋಡ್ಕೋಬೇಕು. ಹುಣ್ಣಿಮೆ ಅಂದ್ರೆ ಪೂರ್ಣ ಫುಲ್ ಮೂನ್, ಪೂರ್ಣ ಫಲ ಅಂತ ಅವತ್ತೇನ್ ಮಾಡಿದ್ರು ಒಳ್ಳೇದು ಅನ್ನೋದು. ಅದಕ್ಕೆ ಸತ್ಯನಾರಾಯಣ ಸ್ವಾಮಿ ಕಥೆಲೇ ಬರುತ್ತೆ, ಹುಣ್ಣಿಮೆ ಶ್ರೇಷ್ಠ, ಅದಕ್ಕೆ ನೋಡೋದು ಬೇಡ ಅಂತ. ಮತ್ತೆ ಇದನ್ನ ನಾನು ಯಾರೋ ಪುರೋಹಿತರನ್ನ ಇಟ್ಕೊಂಡು ಮಾಡೋ ಅಂಥದ್ದಲ್ಲ. ಬಿಕಾಸ್ ಆ ಬುಕ್ಕಲ್ಲಿ ಕಥೆಲಿದೆ, ಗಂಡ ಹೆಂಡತಿ ಕೂತ್ಕೊಂಡು ಮಾಡ್ರೆ ಮುಗೀತು ಅಂತ. ಸೊ ನಾನು ಹೆಂಡತಿಗೆ ಹೇಳಿದೆ, ಈ ಟಾಸ್ಕ್ ಓಕೆನೇನೆ, ರೆಡಿನೇ ಮಾಡೋಣ, ಯಾಕಂದ್ರೆ ನಿಂದು ಸಪೋರ್ಟ್ ಬೇಕಮ್ಮ, ನೀನು ಮೆಂಟಲಿ ಓಕೆ ಇದೆಯಾ ನೀನು? ಓಕೆ ನಾನು ಇದ್ದೀನಿ. ಸೊ ಪ್ರತಿ ತಿಂಗಳು ಯಾವ್ಯಾವ ಹುಣ್ಣಿಮೆ ಡೇಟ್ ಎಲ್ಲ ಮಾರ್ಕ್ ಮಾಡಿದ್ವಿ ನಾವು. ಈ ತಿಂಗಳು 2 ದಿನ ಈಚೆ 2 ದಿನ ಆಚೆ ಎಲ್ಲೂ ಹೋಗಬಾರ್ದು, ನಾವು ಏನು ಕಮಿಟ್ಮೆಂಟ್ಸ್ ಇಟ್ಕೋಬಾರ್ದು, ಏನು ಮಾಡಬಾರ್ದು. ಅಥವಾ ಅಕಸ್ಮಾತ್ ನಾವೆಲ್ಲೋ ಹೋಗೋ ಥರ ಟ್ರಾವೆಲ್ ಮಾಡೋ ಥರನೇ ಆದ್ರೂ ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಿಟ್ ಎತ್ಕೊಂಡು ಹೋಗ್ಬೇಕು. ಇಷ್ಟೆಲ್ಲ ಪ್ರಿಪೇರ್ ಆದೆ ನಾನು, ಇಷ್ಟೆಲ್ಲ ಪ್ರಿಪೇರ್ ಆದೆ. 3, 4, 5ವರೆಗೂ ಚೆನ್ನಾಗಾಯ್ತು. ಅಥವಾ 4ನೇದು 5ನೇದಕ್ಕೋ ಸಂಜೆ ಎಲ್ಲ ಕೂತ್ಕೊಂಡಿದ್ದೀನಿ ಇಟ್ಕೊಂಡು, ಇನ್ನೇನು ಪೂಜೆಗೆ ಹೋಗ್ಬೇಕು ಅನ್ನೋ ಫೋನ್ ಬರುತ್ತೆ. ನನ್ನ ಮೊದಲನೇ ಗುರುಗಳು ಅಂತ ನಾನು ಹೇಳಿದ್ನಲ್ಲ, ಬ್ರಹ್ಮಯ್ಯ ಸರ್ ಅಂತ, ಅವರು ದೇಹ ಬಿಟ್ಬಿಟ್ಟಿದ್ದಾರೆ. ಅವರೇ ಇಲ್ಲ. ಫೋನ್ ಬರುತ್ತೆ ನನಗೆ, ಸರ್ ಹೋಗ್ಬಿಟ್ರು. ಪೂಜೆ ಕೂತಿದ್ದೀನಿ ನಾನು. ಈಗ ನಾನು ಅವ್ರನ್ನ ನೋಡಕ್ಕೆ ಹೋಗ್ಲಾ. ಆಮೇಲೆ ಇದು ಕರೋನಾ ಇದ್ರ ಟೈಮೆಲ್ಲ ನಡೀತಾ ಇದೆ ಬೇರೆ, ಓಕೆನಾ. ಸ್ಟಾರ್ಟದ್ದು ಒಂದು ಒಳಗಡೆಯಿಂದ ಸ್ಟಾರ್ಟು. ಕೂತ್ಕೊಂಡು ಪೂಜೆ ಮಾಡೋಕ್ಕೆ ವಿದ್ಯೆ ಕೊಟ್ಟ ಗುರು ಅವನೇ ಇಲ್ಲ. ನಾನು ಪೂಜೆ ಏನಂತ ಮಾಡ್ಲಪ್ಪ ನಿನ್ನ ಸತ್ಯನಾರಾಯಣ ಅಂತ ಹಂಗೆ ಬಂತು. ಇನ್ನೊಂದು, ಇದನ್ನ ನೆಪ ಅಂತಲ್ಲ, ಇದನ್ನ ಒಂದು ಕ್ಲಾಸ್ ಆಗಿ ಮಾಡಿಕೊಂಡು ಇವತ್ತು ನಾನು ಅವ್ರು ನೋಡಕ್ಕೆ ಹೋಗ್ತೀನಿ, ನಾನು ಇವತ್ತು ಮಾಡಲ್ಲ ಅಂದರೆ ಆಲ್ರೆಡಿ ಪೂಜೆ ಇಟ್ಟು, ಹಣ್ಣಿಟ್ಟು, ಹೂ ಇಟ್ಟು ಎಲ್ಲ ರೆಡಿ ಇದೆ, ಕೂತ್ಕೋಬೇಕಷ್ಟೆ. ಇದನ್ನ ಹೆಂಗ ಎಲ್ಲ ತೆಗಿಯೋಕ್ಕಾಗುತ್ತೆ? ಈಗ ನೀವು ಹೇಳಿ ಪೂಜೆಗೆ ಇಟ್ಟಿರೋದನ್ನೆಲ್ಲ ತೆಗಿಬೇಕು ಅಂದ್ರೆ ಎಷ್ಟು ಮನ್ಸಿಗೆ ಬೇಜಾರಾಗುತ್ತೆ. ಅಲ್ಲಿಂದ ನೆಗೆಟಿವಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ. ಏನು ಹಿಂಗಾಯ್ತು, ಹುಣ್ಣಿಮೆ ದಿನನೇ ಅವ್ರು ದೇಹ ಬಿಟ್ಟಿದ್ದು. ಅವಾಗ ಮೆಂಟಲಿ ಫಿಕ್ಸ್ ಆದೆ, ನನಗೆ ಮುಹೂರ್ತ ಟೈಮುಗಳಿಗೆ ಎಲ್ಲ ಗೊತ್ತಿಲ್ಲ ಸತ್ಯನಾರಾಯಣ, ನಿನಗೆ ಬಿಟ್ಟಿದ್ದು. ಈ ಸ್ಕ್ರೀನ್ ಪ್ಲೇ ನೀನು ಮಾಡ್ತಾ ಇದೆಯಾ. ಯಾಕಂದ್ರೆ ನಿನ್ನ ಸತ್ಯನಾರಾಯಣ ನಾನು ಮಾಡಬೇಕು ಅನ್ನೋ ಹುಣ್ಣಿಮೆ ದಿನನೇ ನಮ್ಮ ಗುರುಗಳೇ ಹೋಗ್ಬೇಕು ಅಂತ ನೀನು ಎಂತಪ್ಪ ಅಂತ ನನ್ನ ಮುಂದೆ ಚೆಕ್ಮೇಟ್ ಅಂತ ಇಟ್ಟಿದ್ಯಾ ನೀನು. ಸೊ ಗಳಿಗೆ ಮುಹೂರ್ತ ನಾನು ಬಿಡ್ತೀನಿ. ಬಟ್ ಈಗ ನಂಗೆ ಪೂಜೆ ಮಾಡೋ ಮನಸ್ಸಿಲ್ಲ. ಇದನ್ನು ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ. ನಾನು ಎದ್ದು ಹೋಗಿ ಈಗ ನಮ್ಮ ಸರ್ನ ನೋಡಿಕೊಂಡು ಅಂತಿಮ ದರ್ಶನ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿ ಮತ್ತೆ ಕೂತ್ಕೊತೀನಿ. ಇದು ನೀನು ಒಪ್ತೀಯಾ? ಮತ್ತಿವಾಗ ಇದಾಯಿತು ಅದಾಯಿತು, ಅದೇ ಸತ್ತೋರ್ ಮನೆಗೆ ಹೋಗಿ ಸೂತ್ಕ, ಇದೆಲ್ಲ ನಿನ್ನ ಪ್ರಶ್ನೆ ಮಾಡಬಾರ್ದು. ಎಲ್ಲ ಸತ್ಯತೆ ನಿನಗೆ ಬಿಟ್ಬಿಟ್ಟಿದ್ದೀನಿ. ಮಾಡ್ತಾ ಇರೋದೇ ಸತ್ಯನಾರಾಯಣ ಸ್ವಾಮಿ ಪೂಜೆ, ಸತ್ಯನಾರಾಯಣ ಬಿಟ್ಬಿಟ್ಟಿದ್ದೀನಿ ನಿನಗೆ. ಬಟ್ ನನಗಿದೆ, ನೀನು ನಡೆಸ್ಕೊಡು, ಇಷ್ಟೇ ನನಗೆ ಬೇಕಾಗಿರೋದು. ಬಟ್ ನನ್ನ ಮನಸ್ಸು ಇವಾಗ ಆ ಕಡೆಗೆ ಇದೆ, ಅವ್ರು ನೋಡ್ಬೇಕಷ್ಟೇ. ಇದೇನಾಗೋಯ್ತು, ಪೀಕ್ ಕರೋನಾ ಟೈಮು, ಆ ಬರ್ನಿಂಗ್ ಅಂತ ಇದು ಮಾಡ್ತಾರಲ್ಲ ಜಾಗ, ಅಲ್ಲಿ ಎಲ್ಲ ಗಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಕ್ಯೂ ಅವತ್ತು. ಮತ್ತೆ ಅಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ ಬೇರೆ. ಅವರು ಅವ್ರ ಕ್ಲೋಸ್ ಫ್ಯಾಮಿಲಿ ಅಂದರೆ ಮಾತ್ರ. ನಾನು ನಿಜವಾಗ್ಲೂ ಅವತ್ತು ನನ್ನ ಮಾಸ್ಕ್ ತೆಗೆದು ಅವನು ಸ್ಮಶಾನದವ್ನು ನನ್ನ ಮುಖ ತೋರಿಸಿದ್ದಕ್ಕೆ ಅವ್ನು ಬಿಟ್ಟಿದ್ದು ನನಗೆ. ಮುಖ ನೋಡು ಸರ್, ಮಾಸ್ಕ್ ಹಾಕ್ಕೊಳ್ಳಿ ಸರ್ ಫಸ್ಟ್ ಅಂತ. ನಾನು ಹೇಳಿದೆ, ಮತ್ತೆ ನಾನು ತೋರಿಸೋರು ನೀವು ಬಿಡ್ತಾ ಇಲ್ವಲ್ರ, ನನ್ನ ಗುರುಗಳನ್ನ ನೋಡಬೇಕು ನನ್ನ ಸರ್ ಬಂದಿದ್ದೀನಿ ನಾನು ಅಂತ ಅಂದ್ಬಿಟ್ಟು. ಅದೆಲ್ಲೋ ತುಂಬ ದೂರ, ಅದು ಮರ್ತೋಗಿದೆ ನನಗೆ. ಎಲೆಕ್ಟ್ರಾನಿಕ್ ಸಿಟಿ ಹತ್ರನೇ ಎಲ್ಲೋ ಅವ್ರಿಗೆಲ್ಲ ಅವಾಗ ಸ್ಲಾಟ್ ಸಿಕ್ಕಿದ್ದು ಅವ್ರಿಗೆ. ಬರ್ನಿಂಗ್ ಇದು. ನಮ್ಮನೆ ಇರೋದು ಕೆಂಗೇರಿ ಉಪನಗರ. ಸಂಜೆ 6 ಗಂಟೆಗೆ ಪೂಜೆ ಕೂತಿದ್ದೀನಿ, ನ್ಯೂಸ್ ಬರುತ್ತೆ. ಇಲ್ಲಿಂದ ನಾನೆಲ್ಲ ಮೈಂಡ್ ಸೆಟ್ ಇಷ್ಟೆಲ್ಲ ಮಾಡ್ಕೊಂಡು ಮತ್ತೆ ಸತ್ಯನಾರಾಯಣ ಸ್ವಾಮಿ ಹತ್ರ ಅಟೆಂಡೆನ್ಸ್ ಹಾಕಿ ಬರ್ತೀನಿ ಅಂತ ಹೇಳಿ, ಪುಣ್ಯಕೋಟೆ ಹಸು ಥರ ಮತ್ತೆ ಬರ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋಗೋಷ್ಟದು ಒಂದು 8 ಗಂಟೆ. ಅಲ್ಲಿ ಹೋಗ್ತೀವಿ, ಆ್ಯಂಬುಲೆನ್ಸ್ಗಳು ಲೈನು, ಬರ್ನಿಂಗಿಗೆ ಬಾಡಿಗಳು ಅಷ್ಟೊಂದು ಬಾಡಿ ಇದೆ. ಆಮೇಲೆ ಯಾವೊಂದು ಕೈ ಕಾಲು ಹಿಡ್ದು ಅವ್ರನ್ನ ಒಂದ್ಸತಿ ನೋಡ್ಬೇಕಯ್ಯ ನಾನು. ಆಮೇಲೆ ನೋಡಬೇಕು. ಅದಾದಮೇಲೆ ಒಂದು ಆ್ಯಂಬುಲೆನ್ಸಲ್ಲಿ ಅವ್ನು ಕರ್ಕೊಂಡೋದ, ಅಷ್ಟೊಂದು ನಿಂತಿತ್ತು ಕತ್ಲಲ್ಲಿ. ಅಲ್ಲಿ ಹೋದ್ಮೇಲೆ ಜಿಪ್ಪಿಂಗ್ ತೆಗೆದು ಅವ್ರದ್ದು ಕೊನೆಯ ಒಂದ್ಸಲಿ ಮುಖ ನೋಡು, ಅವ್ರ ಮುಂದೆ ಒಂದು ಲೈನ್ ರುದ್ರದ್ದು ಒಂದು ಹೇಳ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಸಂಭ್ರಮ 11:30 12 ಗಂಟೆ ದಾಟ್ಬಿಟ್ಟಿದೆ. ಪೂಜೆ ಮಾಡಿದ್ರ? ಮಾಡಿದೆ. ಬಂದು ಅದೇ ಹೇಳಿದ್ದು,
ಈಗ ನಾನು ಅದನ್ನೆಲ್ಲ ಮಾಡಲೇ ದಾಟ್ಕೊಂಡು ಬಂದು ಪೂಜೆ ಮಾಡಿದ್ದು ಹಾಂ ದೇವ್ರ ನಾನು ಪರೀಕ್ಷೆಗೆ ಇದ್ದಂಗೆ ಆಯ್ತು. ಪರೀಕ್ಷೆ ಅಂತ ಅಷ್ಟು ಏನು ಮಾಡೋಕ್ಕಲ್ಲ. ಈಗ ಅದಕ್ಕೇನು ಕಿರೀಟ ಸಿಕ್ಬಿಡ್ತಾ ಏನೋ 100 ಮಾರ್ಕ್ಸ್ ಅಷ್ಟೇ, ಅದು ಯಾವುದೋ ಲೈಕ್ ತಿರ್ಗಾ ಫಲಾಪೇಕ್ಷೆ ಮಾಡೋಂಗಿಲ್ಲ ನೀನು. ಹ್ಮ್ ಅದು ಇದೆ ತಿರ್ಗಿ ನೀನು ಇದೆಲ್ಲ ಮಾಡ್ಬಿಟ್ಟು ನನಗೇನು ಫಲ ಅಂದರೆ ಎಂಥ ಇದಾಗುತ್ತೆ ನೋಡಿ. ನಾನು ಮಾಡಿದ್ದಾರು ಏನು ಬಂತವ. ಈಗ ಇದು ಕೋಆಪ್ರೇಷನ್ ನನ್ನ ಹೆಂಡ್ತಿನೂ ಕೂತ್ಕೋಬೇಕಲ್ಲ ನನ್ನ ಜೊತೆ. ಹ್ಮ್ ಅವಳು ಇದಕ್ಕೆ ಬಂದಿಲ್ಲ. ಗೊತ್ತು. ಹಾ. ಬಟ್ ನನ್ಗೆ ಇವಾಗ ಗಂಡಂದು ಗೆಂಡತಿ ಕೂತ್ಕೋಬೇಕು ಜೊತೆಲಿ ಕೂತ್ಕೊಳ್ಳಮ್ಮ ಅಂತ. ಬಟ್ ನಿಜವಾಗ್ಲೂ ಅವತ್ತು ಹೆಂಗಾಗೋಯ್ತು ಅಂದರೆ ಕಣ್ಣು ಉರಿತಾ ಇದೆ ನನಗೆ. ಶ್ಲೋಕಗಳು ಹೇಳ್ತಾ ಇದ್ದೀನಿ, ಮಂತ್ರಗಳು ಹೇಳ್ತಾ ಇದ್ದೀನಿ, ಆಗ್ತಾ ಇಲ್ಲ. ಮತ್ತು ಅಡುಗೆ ಎಲ್ಲ ಹಬ್ಬದ ಅಡುಗೆ ಮಾಡಿ ಇಟ್ಬಿಟ್ಟಿದ್ದಾರೆ. ಇದು ಊಟ ಬೇರೆ ರಾಷ್ಟ್ರದಲ್ಲಿ ಮಾಡಬೇಕು. ಹ್ಮ್. ಅವತ್ತಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾತ್ರ ನನ್ನ ಲೈಫಲ್ಲಿ ನಾನು ಮರೆಯಲ್ಲ ಅಂತ ಒಂದು ಪರೀಕ್ಷೆ ಆಗೋಯ್ತು. ಸೊ ಇದರ ಅರ್ಥ ಏನು ಅಂತಂದರೆ ಆಮೇಲೆ ಗೊತ್ತಾಗಿದ್ದೇನು ಅಂದರೆ, ಸೊ ನಿನ್ನ ಸಂಕಲ್ಪ ಮಾಡಿದೆ ಅಂದಮೇಲೆ ಅವ್ನು ಪರೀಕ್ಷೆ ಮಾಡೇ ಮಾಡ್ತಾನೆ, ಹ್ಮ್. ಟೆಸ್ಟ್ ಮಾಡೇ ಮಾಡ್ತಾನೆ. ಇಲ್ಲ ನಾವೇನೋ ಟೆಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ನಿನ್ನ ಸಂಕಲ್ಪನೇ ಸರಿಯಾಗಿ ಮಾಡಿಲ್ಲ. ಅಂದ್ರೆ ನೀನು ನೀನು ಸುಮ್ನೆ ಒಳಗಡೆ ಇನ್ನೂ ಹೇಳ್ತಾ ಸ್ಟ್ರಾಂಗ್ ಇದ್ಯಾ, ಆಗಿ ಕಮಿಟ್ ಆಗಿಲ್ಲ. ಒಳಗಡೆ ಅಂತರಂಗದಿಂದ ಬರ್ತಾ ಇದ್ಯಾ, ನೀನ್ ಕೊಟ್ಟಿರೋ ಕಮಿಟ್ಮೆಂಟ್ ನನಗೆ, ಇಲ್ಲ ಸುಮ್ಮನೆ ಫೇಕ್ ಬಾಯಿ ಮಾತಿಗೆ ಅಷ್ಟೇ. ಮಾತಾಡ್ತಾ ಇದ್ಯಾ. ಅವ್ನು ಫೇಕ್ ಅಂತನಲ್ಲ, ಅವ್ನು ಏನು ಮಾಡ್ತಾನೆ ಅಂತಂದ್ರೆ ಸುಮ್ಮನೆ ಬಿಡ್ತಾನೆ ಅಷ್ಟೇ. ಅವನೇನು ಅವ್ನು ಆ ಥರ ಎಲ್ಲ ಸೀನಲ್ಲಿ ಇಲ್ಲ. ಏನಾಗುತ್ತೆ ಅಂತಂದರೆ ಅವ್ನು ಇನ್ನೋಸೆನ್ಸಲ್ಲಿ ಬಿಡ್ತಾನೆ ಅಷ್ಟೇ. ತುಂಬಾ ಬೆಸ್ಟ್ ಎಕ್ಸಾಂಪಲ್ ಕೊಟ್ರಿ ಸರ್ ನೀವು ಇದಕ್ಕೆ. ಏನು ಮಾಡೋಕ್ಕಾಗಲ್ಲ, ಆಗುತ್ತೆ ಆ ಈ ಥರ. ಸಿದ್ದಪ್ಪಾಜಿ ಬಗ್ಗೆ ನೀವು ತುಂಬಾ ಮಾತಾಡ್ತೀರಾ, ತುಂಬಾ ಹೇಳ್ತೀರಾ. ಹೆಂಗೆ ಸರ್ ಸಿದ್ದಪ್ಪಾಜಿ ಸಿಕ್ಕಿದ್ದ ನಿಮ್ಗೆ, ಕನೆಕ್ಷನ್ಸ್ ಇಲ್ಲ, ಹೇಗೆ? ಸಿದ್ದಪ್ಪಾಜಿ ಅವ್ರನ್ನ ತುಂಬ ಜನ ಹೋಗಿ ನೋಡ್ತಾ ಇದ್ರು. ಬಟ್ ಅವರು ಜಾಸ್ತಿ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಗೊತ್ತಿರೋರ ವಲಯದಲ್ಲಿ ಮಾತ್ರ ತುಂಬ ಜನ ಹೋಗಿ ನೋಡ್ಕೊಂಬರ್ತಾ ಇದ್ದಾರೆ. ಹಾಗೆ ನಮ್ಮ ಕ್ಯಾಮ್ರಾಮ್ಯಾನ್ ಅವರು ಹೇಳಿದ್ದು ನಮಗೆ, ಸರ್ ನೀವು ಇದೆಲ್ಲ ಹೋಗ್ತಿರೋ ಮೆಡಿಟೇಷನ್ ಕ್ಲಾಸ್ಗೆ, ಒಬ್ರು ಇದ್ದಾರೆ ಬನ್ನಿ, ನಿರ್ವಾಣ ಸ್ಥಿತಿಲೇ ಇದ್ದಾರೆ. ಹೌದಾ, ಯಾರು? ಅರಸು ಬೆಟ್ಟೇಗೌಡರು ಅಂತ ನಮ್ಮ ಕ್ಯಾಮ್ರಾಮನ್ ಕೇಳಿದೆ. ಯಾರು ಗೌಡ್ರೆ ಅಂತ. ಏದಾರು ಬನ್ನಿ ತೋರು. ಅವ್ರು ಕರ್ಕೊಂಡು ಹೋಗಿದ್ದು ಫಸ್ಟ್. ಆವಾಗ ನೋಡ್ಕೊಂಡು ಬಂದಿದ್ದು. ಅದೇ ಹೇಳ್ತೀವಲ್ಲ, ಅದೊಂದು ಮಾರ್ಗ. ಸೊ ಈಗ ಅವ್ರು ಹಂಗಿದ್ದಾರೆ ಅಂದ ತಕ್ಷಣ ಅವಧೂತರು ಅಂದರೆ ಎಲ್ಲರೂ ಹಂಗೆ ಇರಬೇಕು ಅಂತಲ್ಲ. ಹ್ಮ್. ಹಂಗಲ್ವೇ ಅಲ್ಲ, ಕಾಮನ್ ಆಗಿರ್ತಾರೆ. ನಿಮ್ಮ ಹಾಗೆ ಇರ್ತಾರೆ. ಗೊತ್ತಿಲ್ಲ, ಹೌದು. ನಿಮ್ಮ ಏರಿಯಾದಲ್ಲಿ ಯಾರೋ ಒಬ್ರು ಇರ್ಬೋದು ಅವಧೂತರು. ಯಾವುದೋ ಅಂಗಡಿಲಿ ಸುಮ್ಮನೆ ಕೂತಿರ್ಬೋದು ಅವರು. ನಿಮ್ಗೇನು ಬೇಡ. ನನ್ನ ಗುರುಗಳು ಅಂತ ಹೇಳಿದ್ದಾನೆ ಬ್ರಹ್ಮಯ್ಯ ಸರ್ ಅಂತ, ಅವರ ಗುರುಗಳು ಅಂತ ಬಂದಾಗ ಅಮರ ಮಹರ್ಷಿಗಳು, ಕೇಳಿದ್ದೆ. ಅಮರ ಗುರುಗಳು ಅವೆಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದವ್ರು ಅವರು. ಅವ್ರು ನೋಡಿದ್ರೆ ನೀವು ಆಚೆ ಕಣ್ಣಿಡಿಯೋಕ್ಕೆ ಸಾಧ್ಯ ಇಲ್ಲ. ಅವ್ರು ಅವಧೂತರ ಏನು ಅಂದ್ಬಿಟ್ಟು ದೈವಮಾನವರು ಅವ್ರು ಆ್ಯಕ್ಚುಲಿ ಅವರೆಲ್ಲ. ಸೊ ಆ ಥರ ಇರ್ತಾರೆ ಮೇಡಮ್. ಅವ್ರದ್ದೇನೋ ಗಿವನ್ ಟಾಸ್ಕ್ ಇರುತ್ತೆ. ನಾನು ಅದಕ್ಕೆ ಏನು ಹೇಳ್ತೀನಿ ಅಂತಂದರೆ, ನಿನ್ನನ್ನು, ನನ್ನನ್ನು, ಇನ್ನೊಬ್ಬನ್ನ, ಮತ್ತೊಬ್ಬನ, ನಿನ್ನನ್ನು ನೀನು ಕೂಡ ಕೆಳಗೆ ಹಾಕೋಬೇಡ. ನಿನ್ನ ಸೋಲ್ಗೂ ಯಾವುದೋ ಒಂದು ಜರ್ನಿ ಇದೆ. ನಾಳೆ ದಿವಸ ನೀನು ಅದೆಲ್ಲವೂ ತಲುಪಲೇಬೇಕು, ಅದಾಗಲೇಬೇಕು. ಹೇಳಿದ್ರೆ ನಗ್ತಾರೆ ಎಲ್ಲರೂ ಅಷ್ಟೇ. ಹೌದು. ನಾನು ದೇವರಾಗ್ತೀನಿ, 100% ನಾನಲ್ಲ, ನೀನಲ್ಲ, ನೋಡ್ತಾನೆ ಯಾವನಾರು ಒಂದಿನ ದೇವರಾಗಲೇಬೇಕು. ಯಾಕಂದರೆ ಅಲ್ಲಿಂದನೇ ಬಂದವನು ಅವನು. ಅದಾಗಲೇಬೇಕು, ದಾರಿ ಇಲ್ಲ ಬೇರೆ. ಅಲ್ಲಿವರೆಗೂ ಕನ್ಫ್ಯೂಷನ್ಗಳು ಕ್ಲಿಯರ್ ಆಗೋದೇ ಇಲ್ಲ. ಅವ್ನ ಸಿಲೆಬಸ್ಸಲ್ಲಿ ಕನ್ಫ್ಯೂಷನ್ ಇಟ್ಟಿರೋದೇ ನಿನಗೆ, ನೀನು ಲಾಸ್ಟಲ್ಲಿ ಡಾಕ್ಟ್ರೇಟ್ ತೊಗೋಬೇಕು ಅಂತಲೇ ಅವನ ಆಸೆ. ಹಂಗಿರ್ಬೇಕಾದ್ರೆ ನಿಮಗೆ ಹೆಂಗೆ ಇವಾಗಲೇ ಕ್ಲಾರಿಟಿ ಸಿಕ್ಬಿಡುತ್ತೆ? ಒಂದು ಕ್ಲಾರಿಟಿ ಸಿಕ್ಕಿದ್ರೆ ಇನ್ನೊಂದು ಡೌಟ್ ಬರುತ್ತೆ, ಇನ್ನೊಂದು ಡೌಟ್ ಬಂದು ಇನ್ನೊಂದು ಕ್ಲಾರಿಟಿ ಅದು ಹೋಗ್ತಾನೆ ಇರ್ಬೇಕು ನಿನಗೆ. ಅಂದ್ರೆ ನಿಮ್ಮ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಏನು ಬಂತು? ಸೊ ಇದರಿಂದ ನೀವು ಆಧ್ಯಾತ್ಮ ಕಡೆ ಹೋಗಬೇಕು, ನಾನು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಬಂತ, ಇಲ್ಲ ನಿಮಗೆ ಮುಂಚೆನೇ ಥಾಟ್ ಇತ್ತಾ ಗುರುಗಳನ್ನ ನೋಡಿ, ಇಲ್ಲ ನಾನು ಇಲ್ಲ ಲೈನ್ಸ್ ಆ ಹೋಗ್ಬೇಕು ಥರ ಅಂತ? ಇಲ್ಲ. ಒಂದು ನಮ್ಮ ಕಲ್ಚರಲ್ಲಿ ಬರೋಣ ಫಸ್ಟು. ನಾವೆಲ್ಲ ಹ್ಮ್. ಒಂದು ಹುಟ್ಟಿ ಬೆಳೆದಿರೋ ಮನೆಗಳಲ್ಲಿ ನಮಗೇನು ಚಿಕ್ಕ ವಯಸ್ಸಿಂದ ಹಬ್ಬ ಹರಿದಿನ ನೋಡ್ಕೊಂಡು ಬಂದಿರ್ತೀವಿ. ದೇವರು, ದೇವಸ್ಥಾನ ಅನ್ನೋದು ನಮ್ಮ ಲೈಫಲ್ಲಿ ಕಾಮನ್ ನಾವು ಅಲ್ವಾ? ಆ ರೀತಿಯಲ್ಲಿ ದೇವ್ರನ್ನ ನೋಡೋದು ಬೇರೆ, ಸ್ಪಿರಿಚುವಲಿ ನಾನು ಅದನ್ನು ಆಗಬೇಕು ಅನ್ನೋದೇನೋ ಒಂದು ಬೇರೆ. ಆಮೇಲೆ ನಿಮಗೆ ಅದನ್ನು ಬೂಟಿಂಗ್ ಅಂತ ಕರಿತೀವಿ. ಬೂಟಿಂಗ್ ಅಂದರೆ ಒದಿಯೋದು ಅಂತ. ವಿಧಿ ಒದಿಯುತ್ತೆ ನಿಮ್ಮನ್ನ ಅಂತ. ಎಲ್ಲರಿಗೂ ಬೂಟಿಂಗ್ ಆಗುತ್ತೆ ಲೈಫಲ್ಲಿ. ನನಗೂ ಹಾಗೆ. ಎಲ್ಲರಿಗೂ ಆಗುತ್ತೆ, ಆಗಲೇಬೇಕದು. ಇಟ್ಸ್ ಎ ರೂಲ್. ಅದನ್ನು ಬೂಟಿಂಗ್ ಅನ್ನೋದು ಒಂದು. ಇನ್ನೊಂದು ಇಟ್ಸ್ ಎ ಸ್ಪಿರಿಚುವಲ್ ಕಾಲ್ ಅಂತ ಕರಿತೀವಿ. ಹ್ಮ್. ಎಚ್ಚರಗೊಳ್ಳು, ಆಯ್ತು ಇಲ್ಲಿ ಎದ್ದೇಳು, ಒದ್ಯುತ್ತೆ, ಅಲ್ಲಿ ಕರಿಯುತ್ತೆ spiritual. ಎದ್ದೇಳು ಎದ್ದೇಳು ಎದ್ದೇಳು, ಆಯಿತು ಸಾಕು ನಿದ್ದೆ ಹೊಡೆದಿದ್ದೀನಿ ಎದ್ದೇಳು ಅಂತ. ಒಬ್ಬೊಬ್ಬರಿಗೆ ಜೀವನದಲ್ಲಿ ಒಂದೊಂದು ಥರ ಆ ಒದೆ ಪೆಟ್ಟು ಬೀಳುತ್ತೆ. ಅದನ್ನು ನೀನು ಪೆಟ್ಟು ಅಂತ ಅಂದ್ಕೊಂಡ್ರೆ ಪೆಟ್ಟು, ಇಲ್ಲ ಅಂದರೆ ಇನ್ನೊಂದು ಥರ. ಕೆಲವು ಖುಷಿಯಿಂದ ಇನ್ವಿಟೇಷನ್ ಆಗಲ್ವಾ? ಪೆಟ್ಟಲ್ಲೇ ಆಗಬೇಕಾ ಇದು? ಖುಷಿಯಿಂದ ಯಾಕಾಗಲ್ಲ ಅಂದರೆ, ನಿನ್ನ ಖುಷಿ ಬಂದ ತಕ್ಷಣ ನೀನು ಇನ್ನೂ ಅದರಲ್ಲಿ ಇನ್ವಾಲ್ವ್ ಆಗಕ್ಕೆ ಹೋಗ್ತೀಯ. ಖುಷಿ ವಿಲ್ ಮೇಕ್ ಯು ಮೋರ್ ಅನದರ್. ಯು ವಾಂಟ್ ಖುಷಿ, ಯು ಡೋಂಟ್ ವಾಂಟ್ ಟು ಸಿ. ನಾನು ಅದೇ ಹೇಳಿದ್ನಲ್ಲ ನಿಮಗೆ, ನಮಗೆಲ್ಲ ಸಕ್ಸಸ್ ಸಿಕ್ಕಿದ್ರೆ ನನಗೆ ಯಾಕೆ ಸಿಕ್ತು, ಇದು ಹೆಂಗಾಯಿತು, ಸಕ್ಸಸ್ ಹೆಂಗಾಯಿತು ಅಂತ ನಾವು ಹುಡುಕಲ್ಲ. ಫೇಲ್ಯೂರ್ ಆದರೆ ಹುಡುಕ್ತೀವಿ, ನಾನು ಯಾಕೆ ಸೋತೆ, ಏನಾಯಿತು. ಹೌದು. ಸಕ್ಸಸ್ನ ಯಾರು ಪ್ರಶ್ನೆ ಮಾಡಲ್ಲ. ಹಾಗಾಗಿ ಅವನೊಂದು ಬೂಟಿಂಗಲ್ಲೇ ಹೋಗ್ತಾನದು. ಅದು ಸ್ಪಿರಿಚುವಲ್ ಕಾಲ್ ಅಷ್ಟೇ. ಅದು ಕೊನೆಗೆ ನೋಡಿದಾಗ ಬರೋದೇ ಇಷ್ಟು ಸಂಬಂಧದಲ್ಲೋ,
ಫೈನಾನ್ಸಲ್ಲೋ, ಹೆಲ್ತಲ್ಲೋ, ವೆಲ್ತಲ್ಲೋ ಯಾವುದ್ರಲ್ಲೋ ಒಂದು ಪೆಟ್ಟು ಕೊಡ್ತಾನೆ. ಅದು ಸ್ಪಿರಿಚುವಲ್ ಕಾಲು. ಇದರಲ್ಲಿ ತಕ್ಕ ಮಟ್ಟಿಗೆ ನಿನ್ಗೆ ಸ್ವಲ್ಪ ಫೈನಾನ್ಷಿಯಲಿ ಏನೋ ಕೊಟ್ಟ ಅಂತಂದರೆ ಅದೇ ಲೀಸ್ಟ್ ಹೊಡ್ತ ಅಂತ. ಹೈಯೆಸ್ಟ್ ಬಂದು ಹೆಲ್ತ್. ಹೆಲ್ತ್ ಈಸ್ ವೆಲ್ತ್. ಅದು ನಿಜವಾದ ವೆಲ್ತ್. ಅದು ಯಾರೋ ಇರೋವರೆಗೂ ಅದ್ರ ಪರಿಣಾಮ ಅಂದರೆ ಗೊತ್ತಾಗಲ್ಲ. ಒಬ್ಬ ಮನುಷ್ಯ ಹಾಂ ಹಾಸ್ಪಿಟ್ಲಿಗೆ ಹೋಗೋ ತನಕ ಅವ್ನ ಹೆಲ್ತ್ ವ್ಯಾಲ್ಯೂಸ್ ಗೊತ್ತಿರಲ್ಲ. ಸೊ ಒಂದೊಂದು ಆರ್ಗನ್ಸ್ಗೂ ಎಷ್ಟು ಕೊಡ್ಬೇಕು, ಎಷ್ಟು ಪೇ ಮಾಡಬೇಕು, ಹೌದು ಮತ್ತೆ ಅದಷ್ಟು ನಮಗೆ ಫ್ರೀಯಾಗಿ ಸಿಕ್ಕಿದೆ ದೇವ್ರ ಕಡೆಯಿಂದ. ಅಲ್ವಾ ಇಟ್ಸ್ ಮತ್ತೆ. ವ್ಯಾಲ್ಯೂಬಲ್. ಹೌದು. ಈಗ ನಾವು ಅದನ್ನೇ ಅಂತೀವಿ. ಸುಮ್ಮನೆ ನಾನು ಹೇಳೋದು ಪ್ರತಿಯೊಬ್ಬರು ಒಂದು ಸಣ್ಣ ಹೋಮ್ವರ್ಕ್ ಥರ ಒಂದು ಬುಕ್ ಇಟ್ಕೊಳ್ಳಿ. ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಳ್ಳಿ ಆ ಬುಕ್ನ. ಅದೊಂದು ನೋಟ್ಸ್. ಅದು ಜರ್ನಲ್ ಮಾಡೋದು ಅಂತ ಕರೀತಾರೆ, ಬರೆಯೋದು ಅದನ್ನು. ಆ ಬುಕ್ ನೀವು ಯಾರಿಗೂ ತೋರಿಸ್ಬೇಡಿ, ಭಾಳ ಸೀಕ್ರೆಟಾಗಿ ಇಟ್ಕೊಂಡು ಮೇಂಟೈನ್ ಮಾಡಿ ಅದನ್ನು. ಆ ಬುಕ್ಕಲ್ಲಿ ನೀವು ಬರೀರಿ. ಒಂದು ಲೈನ್ ಹಾಕ್ಬಿಟ್ಟು ಮ್ಯಾಚ್ ದ ಫಾಲೋಯಿಂಗ್ ಥರ ಬರೀತಾರೆ ಗೊತ್ತಾ. ನನಗೆ ಏನೇನು ಬ್ಲೆಸ್ಸಿಂಗ್ಸ್, ನನಗೆ ಇವತ್ತು ಏನೇನು ಸಿಕ್ತು, ನಾನು ಏನಕ್ಕೆ ಖುಷಿ ಆದೆ, ನಾನು ಏನಕ್ಕೆ ಬೇಜಾರಾದೆ, ಬರೀರಿ. ಅದನ್ನು ಅನಲೈಸ್ ಮಾಡಿ, ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನಾಗ್ತಾಯಿದೆ ಏನಾಗ್ತಾಯಿದೆ ಅಂತ. ಯಾವುದೋ ಒಂದು ದಿನ ಬರೆಯೋವಾಗ ನಿನಗೆ ಗೊತ್ತಾಗುತ್ತೆ, ನನಗೆ ಕಣ್ಣು ಚೆನ್ನಾಗಿ ಕೊಟ್ಟಿದ್ದಾನೆ ದೇವರು, ನನ್ನ ಕಾಲಲ್ಲೇ ಓಡಾಡ್ತಾ ಇದ್ದೀನಿ, ನನ್ನ ಕೈಯಲ್ಲೇ ನಾನು ತಿಂತೀನಿ, ನನ್ನ ಓಡಾಡೋಕೆ ಅಟ್ಲೀಸ್ಟ್ ಒಂದು ಸಣ್ಣ ಗಾಡಿ ಇದೆ, ನಾನು ರಾತ್ರಿ ಮಲಗಿದ್ರೆ ಒಂದು ಮಳೆ ಬಂದರೆ ನೆನೆದೇ ಇರೋ ಥರ ಒಂದು ರೂಫ್ ಇದೆ. ಇದೆಲ್ಲ ಬರೆದಾಗ ನಿಂಗೆ ಗೊತ್ತಾಗುತ್ತೆ ನಾನು ಆಲ್ರೆಡಿ ಎಷ್ಟೊಂದು ಬ್ಲೆಸ್ಡು ಅಂತ. ಏಕ್ದಮ್ ಅಲ್ಲಿಗೆ ಬರಲ್ಲ ಯಾರೂ. ಸ್ಟಾರ್ಟಿಂಗ್ ಜರ್ನಲ್ ಯಾರೋ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ನು ಬೇರೆ ಬೇರೆ ಕಂಪ್ಯಾರಿಸನಲ್ಲೇ ಇರ್ತಾನೆ. ಬಟ್ ಓದ್ತಾ ಹೋಗ್ತಾ 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 ಲೈಫ್ ಅವ್ನು ನೋಡುತ್ತೆ, ಓಕೆ ಅವ್ನು ಜರ್ನಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನೆ, ನನ್ನ ಮಗನ ಇವಾಗ ಕೊಡ್ತೀನಿ ನೋಡಿ ಲೆಸನ್ನು. ಅದು ಕೊಡುತ್ತೆ, ಅದು 100% ಕೊಡುತ್ತೆ. ಆವಾಗ ನಿಂಗೆ ಅನಿಸುತ್ತೆ, ಓಹೋ ಫಾರ್ ಬೆಟರ್ ದೆನ್ ಸರ್ಟನ್ ಸೋ ಮೆನಿ ಪೀಪಲ್. ಈ ನಂಬಿಕೆ ಅಂದರೆ ಏನು ಸರ್? ನಂಬಿಕೆ ಏನೇನು ಹೇಳಿ, ಕನ್ನಡ ಗ್ರಾಮರ್ ಮೇಷ್ಟ್ರ ಥರ. ನಂಬಿಕೆ ಅಂದರೆ ಏನು? ಅಂದರೆ ದೇವ್ರ ಮೇಲೆ ನಾವು ಇರ್ತೀವಿ ನಂಬಿಕೆ, ನೋಡಿ ಅದನ್ನ ಹೇಳ್ತೀನಿ. ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಸಲ ನಂಬಿರ್ತೀವಿ, ಅಂಥ ಕೆಲಸಗಳೇ ಆಗೋದಿಲ್ಲ. ಏನು ಹೇಳ್ತೀರಾ ಅದಕ್ಕೆ? ನಮ್ಮ ಕನ್ನಡದಲ್ಲಿ ತುಂಬ ಡೀಟೇಲ್ ಪದಗಳಿದೆ. ಅದು ತುಂಬ ಕನ್ನಡ ಪಂಡಿತರಿಗೆ ಗೊತ್ತಾಗಬೇಕಪ್ಪ. ನಾನೇನೋ ಹೇಳಿ ಆಮೇಲೆ ಏನು ಹೇಳಕ್ಕ. ನಂಬಿಕೆ, ವಿಶ್ವಾಸ, ಎಷ್ಟು ಹತ್ರ ಇದೆ ವರ್ಡ್ ಅದು. ನಂಬಿಕೆ ಮತ್ತು ವಿಶ್ವಾಸ. ನಾನು ನಿಮ್ಮ ಮೇಲೆ ಎಷ್ಟು ವಿಶ್ವಾಸ ಎರಡೂ ಇಟ್ಕೊಂಡಿದ್ದೆ. ಇರಬೇಕು. ಮತ್ತು ಎರಡು ಏನು ಡಿಫ್ರೆನ್ಸ್ ಹಂಗೆ. ನಾನು ನಿಮ್ಮ ಮೇಲೆ ಎಷ್ಟು ವಿಶ್ವಾಸ ಇಟ್ಕೊಂಡಿದ್ದೆ ರೀ, ನೀವು ನೋಡಿ ನಂಗೆ ಮೋಸ ಮಾಡಿಬಿಟ್ರಿ ಅಂದರೂ ಆ ಸೆಂಟೆನ್ಸ್ ಹಂಗೆ ಸೌಂಡ್ ಆಗುತ್ತೆ. ನಾನು ನಿಮ್ಮನ್ನು ಎಷ್ಟು ನಂಬಿದ್ದೆ, ನೀವು ಮೋಸ ನಂಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಆದರೆ ವಿಶ್ವಾಸ ಇಲ್ಲ, ಈ ಥರನೂ ಕೆಲವರು ಸೊ ಹೇಳ್ತಾರೆ. ಈ ಕ್ವಶನ್ ಏನಕ್ಕೆ ಕೇಳಿದೆ ಅಂದರೆ, ಎಷ್ಟೋ ಜನನ ನಂಬಿಟ್ಟಿರ್ತೀವಿ, ನಂಬಿಟ್ಟು ನಮ್ಮ ಲೈಫ್ ಒಳಗಡೆ ಬಿಟ್ಕೊಂಡ್ಬಿಡ್ತೀವಿ. ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅವರಿಂದ ನಮಗೆ ಎಫೆಕ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಯಾಕೆ ಇವ್ರನ್ನ ಇಷ್ಟು ನಂಬಿದ್ವಿ ನಾವು ಅಂತ ಹೇಳಿ. ಸೊ ಇಂಥ ಆ ನಂಬಿಕೆ ಅದು ನಂಬಿಕೆ ಅಲ್ಲ, ಅದು ಎಕ್ಸ್ಪೆಕ್ಟೇಷನ್. ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಆ ಸೆಂಟೆನ್ಸ್ನ. ಯಾಕೆ ಸಂಬಂಧದಲ್ಲಿ ಅದಾಗುತ್ತೆ, ಏನಕ್ಕೆ ಅದಾಗುತ್ತೆ ಅಂತಂದರೆ, ನೀನು ನಂಬಿರೋದೇನು ಅಂತಂದರೆ ಎಕ್ಸ್ಪೆಕ್ಟೇಷನ್ ಇದೆ ಅವನಿಂದ, ನನಗಿದಾಗುತ್ತೆ ಅಂತ ನೀನು ನಂಬಿದ್ಯಾ. ಯಾವಾಗ ಅದಾಗಿಲ್ಲ ಹೊಡಿತದು, ಅದಕ್ಕೆ ನಾನು ಮೋಸ ಹೋದೆ ಅಂತ. ಸೊ ಮೂಲ ತಿರ್ಗಾ ನಾನೇ ಬರ್ತೀನಿ, ನನ್ನ ಪ್ರಾಬ್ಲಮ್ಗೆ ನಾನೇ ಕಲ್ಪ್ರಿಟ್ ಅಂತ. ಇನ್ನು ಎಕ್ಸ್ಪೆಕ್ಟೇಷನ್ನೇ ನಿಮಗೆ. ನಮ್ಮದೇ ತಪ್ಪು. ಹೌದು, ನೀನು ನಂಬಿಕೆ ಅಂದರೆ ಆ ಥರ ನಂಬಿಲ್ವಲ್ಲ ನೀನು. ಓಕೆ, ಎಕ್ಸ್ಪೆಕ್ಟೇಷನ್ ಇತ್ತಲ್ವಾ, ಅದಕ್ಕೆ ನೀನು ಅದ್ರ ಮೇಲೆ ಒಂದು ಡಿಪೆಂಡೆನ್ಸಿ ಹಾಕ್ಕೊಂಡೆ, ಅದಕ್ಕೆ ನಂಬಿಕೆ ಅಂತ ಒಂದು ಲೇಪ್ ಹಾಕೋ. ನಾನು ಇನ್ ಜನರಲ್ ಕಾಮನ್ ಮಾತಾಡ್ತಾರೆ, ದೇವ್ರ ಕಾಂಟೆಕ್ಸ್ಟಲ್ಲಿ ಮಾತಾಡ್ತಾ ಇಲ್ಲ. ಓಕೆನಾ. ಅದಕ್ಕೆ ಹೇಳ್ತೇವೆ, ದೇವ್ರ ಹತ್ರ ನೀನು ನಂಬಿಕೆ ವಿಶ್ವಾಸ ಅಂತ ಆ ಥರ ಮಾತಾಡಿದ್ರು ಅಲ್ಲಿ ಏನೋ ಒಂದು ಸಮಥಿಂಗ್ ಡೀಲ್ ನಡೀತಾ ಇದೆ. ಅದು ನಂಬ್ತಾ ಇದೆಯಾ, ದೇವಸ್ಥಾನಕ್ಕೆ ಹೋಗ್ತಿದ್ದಲ್ಲಿ ನಂಬ್ತಿದ್ಯಾ ಅಂದರೆ ನಿನ್ಗೇನೋ ವರ್ಕ್ ಆಗ್ತಿದೆ ಗುರು. ಒಂದಿನ ಅವ್ನು ನಿನ್ನ ನಂಬಿಕೆ ಪರೀಕ್ಷೆ ಮಾಡೋಕ್ಕೆ ಏನು ಮಾಡ್ತಾನೆ, ಆ ಡೀಲ್ ಬ್ರೇಕ್ ಮಾಡ್ತಾನೆ, ನಿಲ್ಲಿಸ್ತಾನೆ ಅವ್ನು. ಆದರೂ ನೀನು ಅವನ್ನ ನಂಬ್ತೀಯಾ, ನಂಬಿದ್ರೆ ನಂಬಿಕೆ. ಆದರೂ ನೀನು ಅವನ್ನ ನಂಬ್ತೀಯಾ, ಅವಾಗ ಅವ್ನು ನೆಕ್ಸ್ಟ್ ಲೆವೆಲ್ಲು. ಕರೆಕ್ಟ್. ಇದಕ್ಕೆ ಅದೇ ಉತ್ತರ ಕೊಡ್ತೀನಿ. ನೀವು ಸಂಸಾರದಿಂದ ಇದು ಹೇಗೆ ಅನ್ನೋಲ್ಲ, ಅದು ಸ್ವಲ್ಪ ಡೈವರ್ಟ್ ಆಗೋಯ್ತು, ಏನೇನೋ ಮಾತಾಡ್ತಾನೆ. ಸಂಸಾರ ಮಾಡ್ತಾ ಸನ್ಯಾಸ ಏನೋ ಅಥವಾ ವಾಟ್ ಎವರ್ ದೇವರು ಅಂದ್ರಲ್ಲ, ನಾನು ಇದಕ್ಕೆ ಸಂತ ತುಕಾರಾಮ ಅಥವಾ ಭಕ್ತ ಕುಂಬಾರ ಸಿನಿಮಾಗಿಂತ ಬೆಸ್ಟ್ ಎಕ್ಸಾಂಪಲ್ ನನ್ನ ಹತ್ರ ಇಲ್ಲ. ಭಕ್ತ ಕುಂಬಾರ ಫ್ಯಾಮಿಲಿಲೇ ಇದ್ನಲ್ಲ ಮೇಡಮ್, ಹೌದು, ಫ್ಯಾಮಿಲಿಲೇ ಇದ್ನಲ್ಲ ಅವನು. ವಿಠಲ ಪಾಂಡುರಂಗ ಅಂತ ಅಷ್ಟೊಂದು ನಂಬುದ್ನಲ್ಲ, ಅಷ್ಟು ನಂಬುದವನ ಕೈಲೇ ಅವ್ನ ಮಗನ್ ತೋರಿಸಿದ್ನಲ್ಲ, ಅವನು ಮಣ್ಣಲ್ಲಿ ಮಣ್ಣಾಗಂಗೆ. ಅಷ್ಟು ನಮ್ದೊಂದೇ ಕೈ ಕಡಿಸಿದ್ನಲ್ಲ, ಅಷ್ಟು ನಮ್ದೊಂದೇ ಗಂಡ ಹೆಂಡತಿ ದೂರ ಮಾಡಿದ್ನಲ್ಲ. ಮತ್ತೇನು ನಂಬಿಕೆ ಹಂಗಾರ, ಅವನ್ನೇನು ನಂಬ್ತೀರಾ? ಒಂದೇ ಮನೇಲಿ 2 ಕ್ಯಾರೆಕ್ಟರ್ ಇದೆ. ಹೆಂಡತಿ ನಂಬಲಿಲ್ಲ ಅವಳು, ಪಾಂಡುರಂಗ ಅಂತೀರಾ, ಮಗುನೇ ತುಳಿದ್ಬಿಟ್ರಲ್ಲಿ. ಯಾಕೆ ನೀವು ಬಂದು ನಿಮ್ಮನ್ನು ಎಚ್ಚಿಸ್ಬೋದಾಗಿತ್ತಲ್ಲ, ನಿಮ್ಮ ಪಾಂಡುರಂಗ ಮಗು ಕಾಲ ಹತ್ರ ಬರ್ತಾ ಇದೆ ನೋಡು ಹಿಡ್ಕೊಂಡಿದೆ ಅಂತ, ಯಾಕೆ ಅವನು ಎಬ್ಬಿಸ್ಲಿಲ್ಲ ಅಂತ ಈಕೆ ಫೋರ್ಸ್ ಮಾಡಿದಾಗ, ಬಟ್ ಇವನಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅವ್ನು ಪರೀಕ್ಷೆ ಮಾಡ್ತಿದ್ದಾನೆ ಅಂತ. ಅದೇ ನಂಬಿಕೆ.
ಏನೇ ಆದ್ರೂ ನಾನು ಅಲ್ಲಾಡಲ್ಲ ಅಂತೀವಲ್ಲ, ಅದು ನಂಬಿಕೆ ಫೌಂಡೇಶನ್. ಅದನ್ನೇ ನಾನು ತಿರ್ಗಾ ವೀಣಮ್ಮನ ಮೇಡಮ್ ಎಪಿಸೋಡ್ ಬಿಟ್ಟರೆ ಬೇರೆ ಹೇಳಕ್ಕೆ ಬರೋದಿಲ್ಲ ನನಗೆ. ಯಾಕಂದರೆ ಅಲ್ಲಿ ಇದನ್ನೆಲ್ಲ ನಾನು ಕೇಳ್ಬಿಟ್ಟಿದ್ದೀನಿ. ಎಲ್ಲಿವರೆಗೂ ನನ್ನ ಕೊನೆಗೆ ನನ್ನನ್ನೇ ನಾನು ನಾಶ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಾಗಲೂ ಕೂಡ ಅವ್ನು ನನಗಿದು ಒಳ್ಳೇದಕ್ಕೆ ಮಾಡ್ತೇನೆ ಅಂತ ನಿನಗೆ ಯಾವಾಗ ಅರಿವಾಗುತ್ತೋ, ಆ ನಂಬಿಕೆ ಬಂದಾಗ, ಆ ಅರಿವು ಬಂದಾಗ ಅವನು ಅಲ್ಲಿ ಸಿಗ್ತಾನೆ ಅಂತ. ಇದು ಕಾಮನ್ನಾಗಿ ತೊಗೊಂಡ್ರೆ ಯಾರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಓಕೆನಾ? ಆಮೇಲೆ ಇದ್ರಲ್ಲಿ ತುಂಬ ಲೇಯರ್ಸ್ ಇದೆ. ಥಾಟ್ ಈಸಿಯಾಗಿ ಬರೋದಲ್ಲ, ಹ್ಮ್? ನಂಬಿಕೆ ಹಿಂಗ ನಂಬಬೇಕು. ಇವಾಗಂತೂ ನಂಬಿಕೆ ಅಂದ್ರೆ ಅಯ್ಯೋ ಯಾರನ್ನು ನಂಬಬೇಡಿ ಅನ್ನೋದೇ ಬರುತ್ತೆ. ಈಗ ನಾನು ಇದನ್ನ ವ್ಯಾವಹಾರಿಕವಾಗಿ ಮಾತಾಡ್ತೀನಿ ನೋಡಿ. ಗುರುಗಳು ಅದಕ್ಕೆ ಏನಂತ ಒಂದು ರೂಲ್ ಮಾಡಿದ್ದಾರೆ ಗೊತ್ತಾ? ಈಗ ನಮ್ಮ ಗುರುಗಳು ನಾನು ಹೇಳ್ತಾರೆ, ಫಸ್ಟ್ ವಿನಯ್ ಗುರುಜಿ ಏನಂತಾರೆ ಗೊತ್ತಾ? ಯಾರನ್ನ ಯಾಕೆ ಸುಮ್ಮನೆ ದಿಢೀರ್ ಅಂತ ನಂಬ್ತೀಯ ನೀನು? ಏನೇ ಮಾಡೋದು ಒಂದು ಅಗ್ರಿಮೆಂಟ್ ಇಟ್ಕೊಳ್ಳೋಣ. ತಪ್ಪಲ್ವಲ್ಲ ಇದು ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ರಿಂದ? ಅಗ್ರಿಮೆಂಟ್ ಅಂದ ತಕ್ಷಣ ಮುಖ ಒಂಥರ ಮಾಡ್ಕೊಂಡ್ರೆ, ಈಗ ನಾನೇನೋ ಮಾತಾಡ್ತೀನಿ, ಈಗ ಒಂದು ಟೈಮ್ ಇದೆ, 20 ನಿಮಿಷದ ಮುಂಚೆ ನಾವೇನು ವರ್ಡ್ ಮಾತಾಡೋದು ನಮ್ಗೇನು ಗ್ಯಾಪ್ ಇರುತ್ತೆ? ಈಗ ಮರ್ತೋಗುತ್ತಲ್ವ ಮಾತಂತಕ್ಕಂಥದ್ದು. ಇವತ್ತು ಭಾಳ ಮಾತಾಡ್ಬಿಟ್ಟು ನಾವೇನೋ ಒಂದು ಮಾತು ಕೊಟ್ಟಿರ್ತೀವಿ, ನೀವು ಹಿಂಗೆ ಮಾಡಿ ನಾನು ಹಿಂಗೆ ಮಾಡ್ತೀನಿ ಅಂತ. ಸ್ವಲ್ಪ ದಿನ ಆದ್ಮೇಲೆ ಮರ್ತೋಗೋ ಚಾನ್ಸ್ ಇರುತ್ತದು. ಬಟ್ ಅದನ್ನು ನೀನು ರೈಟಿಂಗಲ್ಲಿ ಬರೆದು ಅದಕ್ಕೊಂದು ಸೀಲ್ ಹೊಡೆದು ಸೈನ್ ಹೊಡೆದ್ರೆ ನನ್ನ ಮಾತು ಬದ್ಧನಾಗಿರ್ತೀನಲ್ವ ನಾನು ಯಾವಾಗಲೂ. ಅದಕ್ಕೆ ಕನ್ಫ್ಯೂಷನ್ ಆದ್ರೆ ನೋಡ್ರಿ ಅವತ್ತು ನೀವೇ ಬರ್ಕೊಟ್ಟಿದ್ದೀರಲ್ರಿ, ಮುಗಿದೋಯ್ತಲ್ಲ. ಯಾಕೆ ನಂಬ್ತೀಯ ನೀನು ಎಲ್ಲರನ್ನೂ? ಒಂದು ಇಟ್ಟಿದ್ದಾನಲ್ಲ ದೇವ್ರು, ಅದನ್ನು ಕೊಟ್ಟಿದ್ದಾನಲ್ಲ ಟೂಲ್ ಅಂತ. ನೀನು ಅದನ್ನು ಮಾಡ್ಕೊಳ್ದೆ ನೀನು ಎಡವಟ್ಟು ಮಾಡ್ಕೊಂಡು ಆಮೇಲೆ ನಾನು ನಂಬಿದ್ದೆ ಅಂದರೆ ಈಗ ಬರುತ್ತೆ. ಹಂಗಾರೆ ಎಲ್ಲ ಸಂಬಂಧದ ಮಧ್ಯೆ ಅಗ್ರಿಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳ ನಾನು ಹಂಗಾರೆ ಅಂತ ಅದು ಬರುತ್ತೆ. ಅದಕ್ಕೆ ಹೇಳೋದು, ದಿಢೀರ್ ಅಂತ ನೀನು ತೆರೆದಿದೆ ಮನೆ ಓ ಬಾತೀತಿ ಅಂತ ಯಾಕೆ ಒಳಗೆ ಸೇರಿಸ್ಕೊಂತ್ಯ? ನಿನ್ನ ಮನಸ್ಸು ಅಥವಾ ನಿನ್ನ ಹೃದಯ ಅಥವಾ ನೀನು ಅನ್ನೋದನ್ನ ಫಸ್ಟ್ ಪ್ರಯಾರಿಟಿಲಿ ಇಟ್ಕೋ. ಇಲ್ಲಿಗೊಬ್ರಿಗೆ ಎಂಟ್ರಿ ನಾನು ಕೊಡ್ತಾ ಇದ್ದೀನಿ ಅಂದರೆ ಹುಷಾರಾಗಿ ಕೊಡು ಅಂತ. ಏನಾಗುತ್ತೆ ನಮ್ಮ ಸಮಸ್ಯೆ ಅಂತಂದರೆ, ಈಗ ನೋಡಿ ಮೇಡಮ್, ನಾನು 42. ನಾನು ಎಷ್ಟೋ ಟೀನ್ಸಲ್ಲಿ 16, 17, 18, 19, 20, 20 to 30, 30 to 35 ಮಾಡೋ ಎಲ್ಲ ತಪ್ಪುಗಳಿಂದಾನೇ ಇವತ್ತೊಬ್ಬ 40 ಸೆಕೆಂಡ್ ಇಯರ್ಗೆ ಒಬ್ಬ ಆನಂದ್ ಉಟ್ಕೊಂಡಿದ್ದಾನೆ. ತಪ್ಪಾಗಲೇಬೇಕು, ನಂಬಿ ಮೋಸ ಹೋಗಲೇಬೇಕು. ಅವಾಗ್ಲೇ ನಂಬಿಕೆ ಅಂದರೆ ಏನು ಅಂತ ಗೊತ್ತಾಗುತ್ತೆ ನನಗೆ. ತುಂಬ ಓವರ್ ಕಾನ್ಷಿಯಸ್, ಓವರ್ ಸ್ಮಾರ್ಟಾಗಿ ಹುಟ್ಟಿದಾಗಿಂದ ಇರೋಕ್ಕಾಗಲ್ಲ. ಈಗ ನಾನು ಎಷ್ಟೇ ಮಾತಾಡಿದ್ರು ಇದನ್ನೇ ಕೂರಿಸ್ಕೊಂಡು ನನ್ನ ಟೀನೇಜ್ ನನ್ನ ಮಗನಿಗೆ ಹೇಳಿದ್ರೆ ಅವ್ನು ನಗ್ತಾನಷ್ಟೇ. ನಾವು ಫ್ರೆಂಡ್ಸ್ ಅಪ್ಪ, ನಾವು ಒಳ್ಳೆ ಕತೆನಲ್ಲ. ಅವ್ನು ನನಗೆ ಒಂದು ಫೋನ್ ಹೊಡ್ರೆ ಬರ್ತಾನೆ ಅವನು, ನಾನು ಒಂದು ಫೋನ್ ಹೊಡ್ರೆ ಬರ್ತೀನಿ. ಅವನನ್ನು ನಂಬೇಡ ಅಂತೀಯ ನೀನು ಅಂತಾನೆ. ಅವನು ಯಾವತ್ತೋ ಒಂದು ದಿನ ಯಾವತ್ತು ಅವನಿಂದ ಅವನಿಗೊಂದು ಮೋಸ ಆಗುತ್ತಲ್ಲ, ಆವಾಗ ಅವನಿಗೊಂದು ಲೈಟ್ ಬುದ್ಧಿ ಬರುತ್ತೆ. ನಮ್ಮಪ್ಪ ಅವತ್ತು ಹೇಳಿದ್ರು ಕರೆಕ್ಟ್, ಆಗ ಅವನು ಬರುತ್ತೆ. ಅದು ಹಂಗೆ ಆಗಲಿ ಅಂತ ನಾನು ಆಶಿಸೋದಂತಲ್ಲ, ಬಟ್ ಇದೆಲ್ಲ ಹಾಕೊಂಡು ಬಂದಿದೆ ಅಂದ್ರೆ ಆಗುತ್ತೆ. ಹೇಳಲ್ವಾ, 2 ಕಣ್ಣು ಒಂದೇ ಥರ ಇರುತ್ತೆ, ಒಂದು ಹುಡುಗಿ ನೋಡಿದ ತಕ್ಷಣ ಒಂದೇ ಕಣ್ಣು ಹೊಡಿಯುತ್ತೆ ಅಂತ. ಅಲ್ಲಿ ಫ್ರೆಂಡ್ಶಿಪ್ ಹೋಯ್ತು. ಸೊ ಇವ್ರದ್ದು ಅತಿ ಫ್ರೆಂಡ್ಶಿಪ್ ಇದ್ದಾಗ ದೇವ್ರ ಅಲ್ಲೊಂದು ಹುಡುಗಿನ ಬಿಡ್ತಾನೆ, ನೋಡ ಮಗನೇ ನಿಮ್ಮಿಬ್ರದ್ದು ಏನು ಬಾರಿ ಫ್ರೆಂಡ್ಶಿಪ್ ನೋಡೋಣ, ಚೆಕ್ ಮಾಡೋದಂತ ಚೆಕ್ ಮಾಡ್ತಾನೆ. ಪ್ರತಿ ಇನ್ಸಿಡೆಂಟು ಹಿಂಗೆ ಆಗುತ್ತೆ ಲೈಫಲ್ಲಿ. ಅದನ್ನೇ ನಾನು ಹೇಳ್ತಾ ಇರೋದು. ಅವ್ನು ನಿಮಗೆ ಪಿಕ್ಚರ್, ನೀನೊಂದು ಪಿಕ್ಚರ್ ನೋಡ್ತಾ ಇರ್ತೀಯ, ಅಣ್ಣ ಇದಲ್ಲ ಇದು ನಿಜವಾದ ಪಿಕ್ಚರ್ ಅಂತ ನಿಮ್ಗೆ ತೋರಿಸ್ತಾನ ಅವನು. ಆದ್ರೆ ನಮಗೆ ಆ ಸಹಿಸಲ್ಲ ನಿಜವಾದ ಪಿಕ್ಚರ್ ನೋಡಿದಾಗ. ನನಗೆ ಈ ಸುಳ್ಳಿನ ಪಿಕ್ಚರೇ ಮಜಾ ಕೊಡ್ತಾ ಇದೆ ನನಗೆ. ಇದು ನಮ್ಮ ಸಮಸ್ಯೆ ಸರ್. ಇವಾಗ ಏನಿದ್ರೆ ಒಂದು 10 ವರ್ಷ ಹಿಂದಕ್ಕೆ ಹೋದ್ರೆ, 10 ವರ್ಷ 20 ವರ್ಷ ಹಿಂದಕ್ಕೆ ಹೋದ್ರೆ ಈ ಕ್ರೈಮ್ ಸ್ಟೋರೀಸ್ ತುಂಬ ಕಮ್ಮಿ, ಕೇಳ್ತಾನೆ ಇರಲಿಲ್ಲ. ಬೆಳಗ್ಗೆ ಎದ್ದು ರೊಟೀನಾಗಿ ಸ್ಕೂಲು, ಕಾಲೇಜು, ಮನೆ, ಸಂಸಾರ. ನಾನು ಬೆಳೆದಿದ್ರೆ ನಮ್ಮ ಅಜ್ಜಿ ತಾತ ಜೊತೆಗೆ ಜಾಸ್ತಿ. ಸೊ ಅಲ್ಲಂತೂ ಇವೆಲ್ಲ ಆಪ್ಷನ್ನೇ ಇರಲಿಲ್ಲ ಕೇಳೋಕ್ಕೆ. ನಾರ್ಮಲ್ ರೊಟೀನ್ ಥರ ಹೋಗ್ತಾ ಇತ್ತು. ಇವಾಗ ಏನಾಗ್ತಿದೆ ನಮ್ಮ ಜನ್ರೇಷನ್ಗೆ ಆ್ಯಂಡ್ ಜೆನ್ಸಿ ಏನಿದ್ದಾರೆ, ಡಿಪ್ರೆಷನ್. ಯಾರು ನೋಡಿ ಚಿಕ್ಕ ಏಜ್ಗೆ ಡಿಪ್ರೆಷನ್ಸ್ಗೆ ಹೋಗೋದು. ಆ್ಯಂಡ್ ಗೂಗಲ್ಲು, ChatGPT ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಅದರಲ್ಲೇ ಸಿಗ್ಬಿಡುತ್ತೆ ಅಂತ ಯಾರನ್ನೂ ಕನ್ಸಲ್ಟೇಷನ್ ಮಾಡಲ್ಲ. ಸೆಲ್ಫ್ ಕಾನ್ಫಿಡೆನ್ಸು ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆ ಅದ್ರ ಮೇಲೆ ಅವರು ಥ್ರೂಔಟ್ ಯೋಚನೆ ಮಾಡ್ಕೊಂಡು ಹೋಗ್ತಾರೆ. ಈ ಥರ ಜನ್ಸಿಗಳಿಗೆ ಪ್ರತಿದಿನ ಆಯಿತು ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈಗ ನೆನ್ನೆ ನೋಡಿದ್ವಿ, ಒಂದು ಹುಡುಗಿನ ಹೊಡೆದಾಕ್ಬಿಟ್ಟಿದ್ದಾರೆ. ಪಾಪ ಆ ಹುಡುಗಿ ಸಂಕಷ್ಟ ಒಪ್ಪಿದ್ರೆ ಅಪ್ಪ ಅಮ್ಮನ ಮನೆಯಲ್ಲಿ ತೊಂದರೆ, ಒಪ್ಪಲಿಲ್ಲ ಅಂದರೆ ಇವನು ಸಾಯಿಸೇಬಿಟ್ಟು. ಈ ಥರ ಸಂಕಷ್ಟದಲ್ಲಿ ಸಿಗಾಕೊಂಡಾಗ ಈ ಥರ ಪರಿಸ್ಥಿತಿ ಇರೋ ಜೆನ್ಸಿಗಳು ಇದರಿಂದ ಆಚೆ ಬರೋಕ್ಕೆ ಏನು ಮಾಡಬೇಕು? ಈಗಿದು ಏನು ಗೊತ್ತಾ ಮೇಡಮ್, ಇದು ನಮ್ಮ ಖುಷಿ ನಾನು ನೀವು ಮಾತಾಡ್ಕೋಬೇಕಷ್ಟೇ ಇಲ್ಲಿ. ಅಥವಾ ಇದು ಯಾರೋ ನೋಡಿದವ್ರು ಅವ್ರ ಖುಷಿ. ಯಾವ ಜೆನ್ಸಿ ಯಾರು ಚೇಂಜ್ ಆಗಲ್ಲ ಮೇಡಮ್, ಯಾರು ಚೇಂಜ್ ಆಗಲ್ಲ. ಎಲ್ಲರಿಗೂ ಅದಕ್ಕೆ ಹೇಳ್ತಾರ, ಲೈಫ್ ಇಸ್ ಅ ಬಿಗ್ ಟೀಚರ್, ಇಟ್ಸ್ ಎ ಟ್ಯೂಟರ್. ಜೀವನವು ಕಲಿಸುವ ಪಾಠವನ್ನು ಯಾರೂ ಕಲಿಸೋಕ್ಕೆ, ಯಾವ ಯೂನಿವರ್ಸಿಟಿನೂ ಕಲಿಸೋಕ್ಕಾಗಲ್ಲ, ಯಾವ ಮೇಷ್ಟ್ರು ಕಲಿಸೋಕ್ಕಾಗಲ್ಲ.
ಎಲ್ಲರೂ ಪಾಸಿಂಗ್ ಥರ ಇರ್ತಾರೆ. ಹ್ಮ್. ಎಲ್ಲರದು ವಾಯ್ಸ್ ಅವಾಗ ಎಕೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಇದು ಅವತ್ತು ಅವ್ರು ಹೇಳಿದ್ರಲ್ಲ ನಾನು ಕೇಳಲಿಲ್ಲ, ಇವತ್ತು ಅವ್ರು ಹೇಳಿದ್ರಲ್ಲ ಇದು ಮಾಡಲಿಲ್ಲ. ಸೊ ಒಂದೊಂದು ಕ್ಯಾರೆಕ್ಟ್ರು ಬಂದು ಒಂದು ಪ್ರೊಫೆಸರ್ ಪಾಠನ ಮಾಡೋಗ್ಬಿಟ್ಟಿರ್ತಾರೆ ನಮ್ಮ ಲೈಫಲ್ಲಿ. ಹ್ಮ್. ಆ ಥರ ಎಲ್ಲರಿಗೂ ಒಂದು ಬೂಟಿಂಗ್ ಆಗಲೇಬೇಕು. ನಯ ವಿನಯದಲ್ಲಿ ಅಯ್ಯೋ ಬಾರ ಕಂದ ಹೋಗೋ ಹಿಂಗೆ ಮಾಡಬೇಡ ಕಂದ ಹಿಂಗಿಲ್ಲ ಯಾರೂ ಕಲಿಯಲ್ಲ. ಅದಕ್ಕೆ ನೀವು ಅದನ್ನು ಮತ್ತು ನಮ್ಮ ಎಫರ್ಟ್ ಹಾಕ್ಬಾರ್ದು. ಆ್ಯಸ್ ಎ ಪೇರೆಂಟ್ ಎಫರ್ಟ್ ಹಾಕೋಣ. ಅದಕ್ಕೆ ನಾನು ಮಾತಾಡ್ತೀನಿ ಈಗ. ಅದೆಲ್ಲ ಪ್ರಶ್ನೆ ಏನು ಮಾಡ್ತೀವಿ, ಏನು ಮಾಡ್ಬೋದು, ಎಲ್ಲ ಆಗಬಹುದು ಮಾಡಬಹುದು ಅಷ್ಟೇ. ಸ್ವಲ್ಪ ಏನೋ ನಾವು ಇದು ಮಾಡ್ದಂಗೆ. ಅದು ಬಿಟ್ಟರೆ ಏನು ಮಾಡೋಕ್ಕಲ್ಲ. ನೋಡಿ ಈಗೇನಾಗಿದೆ, ಮೊನ್ನೆ ಯಾವುದೋ ಒಂದು ರೀಲ್ಸ್ ನೋಡ್ತಿದ್ದೆ ನಾನು. ಈಗ ಫ್ಲಿಪ್ ಫೋನ್ ಅಂತ ಬರ್ತಾ ಇದೆ, US ಅಲ್ಲಿ ಆಗ್ತಿದೆ ಅಂತ. ಫ್ಲಿಪ್ ಫೋನು ಮತ್ತೆ ವಾಪಸ್ ಜಾಸ್ತಿ ಯೂಸಿಗೆ ಬರ್ತಾ ಇದೆ ಅಂತೆ. ಅದು ಏನು ಕೀಪ್ಯಾಡ್ ಒತ್ತೋ ಅಂಥದ್ದು. ಇದರ ಪರ್ಚೇಸ್ನ ಜಾಸ್ತಿ ಮಾಡ್ಕೊತಾ ಇದ್ದಾರಂತೆ US ಅಲ್ಲಿ ಯೂತ್ಸು, ಜೆನ್ಸಿಗಳು. ಯಾಕೆ ಅಂತಂದರೆ ಅವ್ರನ್ನ ಈಗ ಅವರೊಂದು ಲೈನ್ ಹಾಕ್ಕೊತಾ ಇದ್ದಾರೆ, ಈ ಥರದ ಫೋನು ನಮಗೆ ತುಂಬ ಸಮಯ ತಿಂತಾ ಇದೆ, ನನಗೆ ತುಂಬ ತಲೆನೋವು ಕೊಡ್ತಾ ಇದೆ, ತುಂಬ ಕಣ್ಣು ಕೊಡ್ತಾ ಇದೆ, ತುಂಬ ನನಗೆ ಸ್ಟ್ರೆಸ್ ಕೊಡ್ತಾ ಇದೆ, ತುಂಬ ಇನ್ಫಾರ್ಮೇಷನ್ ನಂಗೆ ಬರ್ತಾ ಇದೆ ಅಂತ ಈಗ ಅವರೇ ಒಂದು ಲೈನ್ ಹಾಕ್ಕೊಂಡು, ಈ ಫೋನ್ ಇದ್ದರೆ ತಾನೇ ನನಗೆ ಈ ರಗಳೆ, ನಾನು ಅದಕ್ಕೆ ವಾಪಸ್ ನಾನು ಈ ಫೋನಿಗೆ ಬರೋಣ ಅಂತ ಫ್ಲಿಪ್ ಫೋನ್ಗಳು ಸೇಲ್ಸ್ ಜಾಸ್ತಿ ಆಗಿದೆ ಅಂತೆ. ಆಮೇಲೆ ಲ್ಯಾಂಡ್ಲೈನ್ ಫೋನ್ಗಳ ಥರ ಅದಕ್ಕೆ ವಾಪಸ್ ಬರ್ತಿದ್ದಾರೆ. ಇದು ಬರಬೇಕಂದ್ರೆ ಪ್ರೊಸೆಸ್ ಸ್ವಲ್ಪ ಜನ ಆಗ್ಬೇಕಲ್ಲ. ತರ ಇವಾಗ ಏನಿದೆ ಇತ್ತು ಅದೆಲ್ಲ ರಿಪೀಟ್ ಆಗ್ತಾ ಹೋಗ್ತಾ ಹೌದು, ಅದಕ್ಕೆ ಬರ್ತಾರೆ. ಆದರೆ ಅದಕ್ಕೊಂದಷ್ಟು ಟೈಮ್ ಹಿಡಿಯುತ್ತೆ, ಅದಕ್ಕೊಂದಷ್ಟು ಜನ ಮಧ್ಯೆ ಅನುಭವಿಸ್ಬೇಕಾಗುತ್ತೆ. ಆ ಅನುಭವಿಸೋದ್ರಲ್ಲಿ ನಮ್ಮ ಮಕ್ಳಿದಾರ ಅನ್ನೋದು ನಾವು ನೋಡಿಕೊಂಡು ದಾಟಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ನೀವು ವಿದ್ಯೆ ಕೊಡ್ತೀವೋ, ಬುದ್ಧಿ ಕೊಡ್ತೀವೋ, ಸಂಸ್ಕಾರ ಕೊಡು ಅಂತ ಏನಕ್ಕೆ ಹೇಳ್ತಾರೆ ಅಂತಂದರೆ, ಅವ್ರಿಗೆ ಇದನ್ನು ಅರ್ಥ ಮಾಡಿಸೋವಂಥದ್ದು. ಇದರಿಂದ ಹಿಂಗಾಗುತ್ತಪ್ಪ, ಇದರಿಂದ ಹಿಂಗಾಗುತ್ತೆ, ಇದು ಹಿಂಗಿರುತ್ತೆ ಅಂತ ಅವ್ರ ಹತ್ರ ಸ್ವಲ್ಪ ಕಮ್ಯುನಿಕೇಟ್ ಮಾಡೋವಂಥದ್ದು. ಆದರೆ ಅದರಲ್ಲಿ ಏನು ಮಾಡ್ತೀವಿ, ನಮಗೂ ಸ್ಟ್ರೆಸ್ ಇರುತ್ತೆ ಆ್ಯಸ್ ಎ ಪೇರೆಂಟು, ನಮಗೂ ಏನೋ BP ನೋ, ಶುಗರೋ, ಥೈರಾಯ್ಡೋ, ಇನ್ನೊಂದು ಏನೇನೋ ಇರುತ್ತೆ. ಈ ಎಲ್ಲ ರೋಲ್ ಪ್ಲೇ, ಈ ಸ್ಟ್ರೆಸ್ಗಳು ತೆಗೆದು ಅವ್ರ ಮೇಲೂ ಹಾಕ್ತಿರ್ತೀವಿ. ಇಟ್ಸ್ ಎ ದೊಡ್ಡ ಘರ್ಷಣೆ ನಡೀತಾ ಇರ್ತಿದ್ದು. ಪ್ರತಿ ಮನೆ, ಪ್ರತಿ ಸಮಾಜವೆಲ್ಲ ತೊಗೊಂಡು, ಒಂದು ಬೀದಿ ಎಲ್ಲ ತೊಗೊಂಡ್ರು ಒಂದೊಂದು ಯುದ್ಧದ ಭೂಮಿ ಇವತ್ತು. ಯಾಕಂದರೆ ಅತಿ ಆದರೆ ಅಮೃತನೂ ವಿಷ ಅನ್ನೋ ಹಾಗೆ ಟೆಕ್ನಾಲಜಿ ಅತಿ ಆಗಿದೆ ಈಗ ರೀಲ್ಸ್ ಮಾಡು 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 ಮಾಡು, ಯಾರು ನೋಡ್ರು ಏನೋ ಒಂದು ಅಕೌಂಟ್ ಇಟ್ಕೊರಿ. ಒಂದು ದಿನ ಬೋರ್ ಹೊಡಿಲೇಬೇಕಲ್ಲ ಅವನಿಗೆ, ಒಂದು ದಿನ ಬೋರ್ ಹೊಡಿಲೇಬೇಕಲ್ಲ ಅವನಿಗೆ, ಯಾವುದೇ ಕೆಲಸವೂ ಆಗಲಿ. ಸೊ ಅವಾಗೇನಾಗುತ್ತೆ, ಅವನೇ ಒಂದು ಪರ್ಯಾಯನ ಕಂಡಿಡ್ಕೊತಾನೆ. ಅದಕ್ಕೆ ಇದನ್ನ ಇನ್ನೊಂದು ವರ್ಡಲ್ಲಿ ಏನು ಹೇಳ್ತಾರೆ ಗುರುಗಳು ಅಂದ್ರೆ, ನಾನು ಜನರಲ್ಲಾಗಿ ಮಾತಾಡ್ಬಿಡ್ತೀನಿ, ಅದನ್ನ ಅಪ್ಲೈ ಮಾಡ್ಕೊಳ್ಳಿ. ಕಾಯಿ ಹಣ್ಣಾಗಬೇಕಪ್ಪ, ಅವಾಗ ಅದೇ ಉದುರುತ್ತೆ ಮರದಿಂದ. ಹಣ್ಣಾಗ ತನಕ ನಾವು ಕಾಯ್ಬೇಕು. ಕಾಯಿ ಹಣ್ಣಾಗಬೇಕು, ಅಲ್ಲಿವರೆಗೂ ನೀನು ಕಾಯಬೇಕು. ನೋಡಿ ಅಲ್ಲೇ ಎರಡು ಕಾಯಿ ಇದೆ, ಬಟ್ ಈ ಕಾಯಿ ಬೇರೆ, ಈ ಕಾಯಿ ಬೇರೆ. ಇದು ಕಾಯೋದು, ವೇಟಿಂಗು, ಇದು ಕಾಯಿ. ಕಾಯಿ ಹಣ್ಣಾಗಬೇಕಪ್ಪ, ಹಣ್ಣಾದರೆ ಮಾಗು. ಸೊ ಹಂಗೆ ಮನಸ್ಸು ಹಣ್ಣಾಗಬೇಕು ಅಂತಾರೆ ಅವರು. ಮನಸ್ಸು ಹಣ್ಣಾಗಬೇಕು, ಮಾಗಬೇಕು. ಅದು ಮಾಗಬೇಕು, ಹಣ್ಣಾಗಬೇಕು ಅಂತಂದ್ರೆ ಹಾಗೆ ಆಗಲ್ಲ ಅದು. ಅದಕ್ಕೆ ಇದೆಲ್ಲ ನೋವುಗಳು ಬೇಕು, ಇಂಜೆಕ್ಷನ್ ಬೇಕು, ಈ ಅದರಿಂದ ಆಗ್ತಾ ಇರೋವಂಥದ್ದು ಬೇಕು. ಅದೇ ಒಂದು ಕಲ್ಲು ಶಿಲೆ ಆಗಬೇಕು ಅಂದ್ರೆ ಉಳಿಬಿಟ್ಟು ತಿನ್ಬೇಕಲ್ಲ, ಸತ್ಯ ಅಲ್ಲ. ಹೌದು. ಸೊ ಎವ್ರಿ 10 years ಒಂದು ಜನ್ರೇಷನ್ ಚೇಂಜ್ ಆಗುತ್ತೆ ಅನ್ನೋದೇ ಆದರೆ, ಈ ಜೆನ್ಸಿಗಳು ಇದೆಲ್ಲ ಫೇಸ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಆದರೆ ನಾವು ಹೇಳೋತ್ತಂಗೆ ಕೇಳ್ಬೋದು, ಕೇಳೋದು ತಿರ್ಗಿ ಅವರೇ ತಾನೇ ಬಿಟ್ಟಿದ್ದು. ಅದಕ್ಕೆ ನಾನು ನನ್ನ ಹೆಂಡ್ತಿಗೂ ಹೇಳ್ತಾ ಇರ್ತೀನಿ, ತುಂಬ ಹೇಳೋಕ್ಕಾಗಲ್ಲಮ್ಮ, ಹೇಳಕ್ಕೆ ಹೋಗ್ಬೇಡ, ಬಿಡು, ಏನು ಮಾಡೋಕ್ಕಾಗಲ್ಲ. ಒಂದು ಶಕ್ತಿನ ನಂಬು, ಇದೆಲ್ಲ ಕ್ರಿಯೇಟ್ ಮಾಡಿದ್ರೆ ಒಂದು ಶಕ್ತಿ ಅವನನ್ನು ನಂಬು, ಅವನಿಗೊಂದು ಬೂಟಿಂಗ್ ಕೊಡು ಅಂತ ಅವ್ನು ಹೆಂಗೋ ಒಂದು ಬೂಟಿಂಗ್ ಕೊಡ್ತಾನೆ. ನಾವು ನೋಡಿದಂಥ, ನಾವು ಕಳೆದಂಥ ಎಲ್ಲ ಫ್ರೆಂಡ್ಸ್ ಇವತ್ತಿಗೂ ನಮಗೆ ಫ್ರೆಂಡ್ಸೇ, ಯಾರೂ ಇಲ್ಲ ಅಂತ. ಬಟ್ ನಾವು ಟಚ್ಚಲ್ಲಿ ಇಲ್ವಲ್ಲ. ಅವತ್ತು ಹೆಂಗಿದ್ವಿ, ದಿನ ಸಿಗಲೇಬೇಕು, ಪಾನಿಪುರಿ ತಿನ್ನಲೇಬೇಕು, ಸಂಜೆ ಓಡಾಡಲೇಬೇಕು, 2 hour ಸೋಮಾರಿ ಕಟ್ಟೆ ಮೇಲೆ ಕೂತ್ಕೊಂಡು ಅರಟೆ ಹೊಡಿಲೇಬೇಕು. ಯಾವುದೋ ಒಂದು ರೀಲ್ ನೋಡ್ತಾ ಇದ್ದೆ ಮೊನ್ನೆ, ಅದು ತುಂಬ ಚೆನ್ನಾಗಿತ್ತಪ್ಪ. ಸೆಂಟರ್ ರೋಡಲ್ಲಿ ಹಿಂಗೆ ಬೈಕಲ್ಲಿ ಬರ್ತಾನೆ, ಈ ಕಡೆ ಹಾಲಿನ ಅಂಗಡಿ 50 ಮೀಟ್ರು ಅಂತ, ಈ ಕಡೆ ಒಬ್ಬ ಸ್ನೇಹಿತನ ಮನೆ 5 ಕಿಲೋಮೀಟ್ರು ಅಂತ. ಈ 50 ಮೀಟ್ರಲ್ಲಿರೋ ಹಾಲು ತರೋಕ್ಕೆ 5 ಕಿಲೋಮೀಟ್ರ್ ಫ್ರೆಂಡ್ ಜೊತೆ ಹೋಗಿ ಅವನ ಅಂಗಡಿಯಿಂದ ಹಾಲು ತಂದು, ತಿರ್ಗಾ ಫ್ರೆಂಡ್ 5 ಕಿಲೋಮೀಟ್ರ್ ಮನೆಗೆ ಬಿಟ್ಟು ಅವ್ನು ಮನೆಗೆ ಬರ್ತಾನೆ ಅಂತ. ಎಷ್ಟು ಚೆಂದ ಆಯ್ತು ಗೊತ್ತಾ ಅದು. ನಾನು ಮಾಡಿದ್ದೀನಿ ಅದನ್ನು. ನಾವು ನಂದಿನಿ ಲೇಔಟಲ್ಲಿ ಇದ್ದಾಗ ಫ್ರೆಂಡ್ಸ್ ನಮಗೆ ಇವತ್ತಿಗೂ ಅವ್ರಿಗೆಲ್ಲ ಮನಸ್ಸಲ್ಲಿ ಅಷ್ಟೇ ಜಾಗ ಇದೆ. ಬಟ್ ಟೈಮ್ ಕೊಡೋಕ್ಕಾಗ್ತಿಲ್ಲ, ಅವ್ರಿಗೆ ನನಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ, ನಾನು ಅವ್ರಿಗೆ ಕೊಡೋಕ್ಕಾಗ್ತಿಲ್ಲ. ಫ್ರೆಂಡ್ಶಿಪ್ ಇದೆ, ಇದು ಪ್ರಾಕ್ಟಿಕ್ಯಾಲಿಟಿಗೆ ಬಂತ ಜೀವನ. ಹಾಗೆ ಅವನಿಗೂ ಒಂದಿನ ಬರುತ್ತೆ, ನನ್ನ ಮಗಳಿಗೂ ಒಂದಿನ ಬರುತ್ತೆ. ತುಂಬ ಕಾಮನ್ ಆಗಿ ಬರೋದು, ಕೆಟ್ಟವ್ರಿಗೆ ಒಳ್ಳೇದಾಗತ್ತೆ, ಒಳ್ಳೆಯವರಿಗೆ ಕಷ್ಟ ಜಾಸ್ತಿ ಬರುತ್ತೆ. ಯಾಕೆ? ಅದೇ ಹೇಳಿದ್ನಲ್ಲ ನಾನು, ಒಂದು ನಮಗೆ ಅವ್ರ ಅಕೌಂಟ್ ಬ್ಯಾಲೆನ್ಸ್ ಏನು ಅಂತ ಗೊತ್ತಿಲ್ಲ, ಓಕೆನಾ. ಸೊ ಈಗ ಈ ಕ್ಷಣಕ್ಕೆ ಅದು ಹಂಗೆ ಕಾಣ್ಬೋದು,
ಕ್ಲೈಮ್ಯಾಕ್ಸ್ ಅಂತ ಒಂದಿದೆ ಪಿಕ್ಚರ್ಗೆ. ಕೆಲವೊಬ್ರದ್ದು ಫಸ್ಟ್ ಹಾಫ್ ಚೆನ್ನಾಗಿರುತ್ತೆ, ಇಂಟರ್ವಲ್ಲಲ್ಲಿ ಏನೋ ಆಗುತ್ತೆ, ಸೆಕೆಂಡ್ ಹಾಫ್ ಏನೇನೋ ಆಗುತ್ತೆ, ಕ್ಲೈಮ್ಯಾಕ್ಸ್ ಚಿತ್ರಾನ್ನ. ಇನ್ನು ಕೆಲವ್ರದ್ದು ಓಪನಿಂಗ್ ಸಿನಿಮಾ ಚಿತ್ರಾನ್ನ, ಇಂಟರ್ವಲ್ ಏನೋ ಆಗುತ್ತೆ, ಸೆಕೆಂಡ್ ಹಾಫ್ ಸೂಪರ್, ಎಂಡಿಂಗ್ ಹ್ಯಾಪಿ ಎಂಡಿಂಗ್, ಹಿಂಗೂ ಇರುತ್ತೆ. ಏನಕ್ಕೆ ಹಂಗಂತ ಅಂದ್ಕೊಳ್ಳೋಣ ನಾವು? ನಾನು ಅದಕ್ಕೆ ಇದೆಲ್ಲ ದ್ವಂದ್ವ ಅಂತಲೇ ಹೇಳ್ತೀನಿ. ನಾನು ಫಸ್ಟ್ ಆಫ್ ಆಲ್ ಅವ್ನು ಕೆಟ್ಟವನು, ಅವ್ನು ಒಳ್ಳೇದಾಗ್ತಾ ಇದೆ, ನಾನು ಒಳ್ಳೆಯವನು, ನಾನು ಕೆಟ್ಟದಾಗ, ಸರ್ ನಾನು ಒಳ್ಳೆಯವನು ಎಲ್ಲರಿಗೂ ಅಂತಾನೆ ಅದೇ ಫಸ್ಟ್ ಆಫ್ ಇರೋದು ಆಲ್ ನೀನು ಇವಾಗ. ಹೆಂಗೆ ಅನ್ಕೋತಾ ಇದೆಯಾ? ನಾನು ಅದನ್ನ ಹೇಳ್ತಾ ಇರೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ನಮಗೆ ಕೊಟ್ಕೊಳ್ಳೋ ಮನುಷ್ಯನ ಮಾನದಂಡಗಳು ಬೇರೆ, ಭಗವಂತನ ಮಾನದಂಡಗಳು ಬೇರೆ ಅಂತ. ನಾನು ತುಂಬ ಒಳ್ಳೆಯವನು ಅನ್ನುವ ನೀನು ಸ್ವಲ್ಪ ಪ್ರಶ್ನೆ ಮಾಡ್ಕೋ, ತ್ರಿಕರಣದಲ್ಲಿ ನೀನು ಒಳ್ಳೆಯವನಾ? ತ್ರಿಕರಣ ಶುದ್ಧಿ ಇದೆಯಾ ನಿನಗೆ? ಕಾಯ ವಾಚ ಮನಸ ಅಷ್ಟು ಪ್ಯೂರ್ ಇದೆಯಾ ನೀನು? ಓಕೆ, ಈಗ ಅವ್ನು ತ್ರಿಕರಣ ಶುದ್ಧಿ ಇದೆಯಾ, ಹಂಗಾರೆ ಅವ್ನಿಗೆ ಅಷ್ಟೊಂದು ಇದೆಯಾ ಅಂತ ನೀನು ಅವನ್ನ ನೋಡೋಕ್ಕೆ, ಅವ್ನು ಚೆನ್ನಾಗಿದ್ದಾನೆ, ಅವನು ಏನೋ ಆಗ್ತಿದೆ, ಇದರಿಂದ ಆಗ್ತಾರೋ ನಿನಗಾದರೂ ಲಾಭ ಏನು? ನಿನಗೆ ಸಿಗ್ತಾರೋ ಪುರುಷಾರ್ಥ ಏನು? ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಅಂತಿರೋ ಇದರಿಂದ ನಿನಗೇನು ಸಿಗ್ತಾ ಇದೆ? ನಿನಗೆ ಸ್ಟ್ರೆಸ್ ಸಿಗ್ತಾ ಇದೆ ಅಷ್ಟೇ, ಕಂಪೇರ್ ಮಾಡ್ಕೊತಾರೆ ಅದರಿಂದ. ಒಂದು ರೀತಿ ನೋಡುವ ರೀತಿ ಇದಕ್ಕೆ ಆನ್ಸರು. ಇನ್ನೊಂದು ರೀತಿ, ನನಗೇನೋ ಪಾಠ, ನನಗೇನೋ ಹೇಳೋಕೆ ಬರ್ತಿದ್ದ ದೇವ್ರು, ಅದಕ್ಕೆ ನನಗೆ ಈ ಪಾಠ ನಡೀತಾ ಇದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ನಿನಗೆ ಜ್ಞಾನ ಬರುತ್ತಲ್ಲ, ನೀನು ಅಲೈನ್ ಮಾಡ್ಕೊಳ್ಳೋದ್ರಿಂದ. ಸೊ ಇಟ್ಸ್ ಅ ಪ್ಯೂರ್ ಕಂಪ್ಯಾರಿಸನ್ ಅಷ್ಟೇ, ಅದರಿಂದ ಇನ್ನೇನು ಮಣ್ಣು ಇಲ್ಲ. ಅಂದ್ರೆ ಜೀವನದಲ್ಲಿ ನಾವು ಸುಖವಾಗಿರ್ಬೇಕು, ಸುಖ ಬೇಕು ಅಂದ್ರೆ ಒಂದು ಆಧ್ಯಾತ್ಮ ಸ್ಪಿರಿಚುವಲ್ಲೇ ಬೇಕಾ ಲೈನ್? ಓಕೆ, ನಿಮ್ಮ ಡೆಫಿನೇಷನ್ ಆಫ್ ಸುಖ ಏನು? ಸಂತೋಷವಾಗಿರೋದು. ಸಂತೋಷ ಏನು? ಎಲ್ಲ ಮಟೀರಿಯಲ್ ತಾನೆ, ಮಟೀರಿಯಲ್ ತಾನೆ ನೀವು ಹೇಳ್ತಾ ಇರೋದು ಅಲ್ವಾ? ನಿನ್ನ ಲೆಕ್ಕದ ಸುಖ ಏನು? ನಿನ್ನ ಲೆಕ್ಕದ ಸಂತೋಷ ಅಂದರೆ ಏನು? ಅಂದರೆ ನನಗೆ ಒಳ್ಳೆ ಮನೆ, ನಂಗೆ ಓಡಾಡಕ್ಕೆ ಟೆನ್ಷನ್ ಇಲ್ಲದಷ್ಟು ಖರ್ಚು ಮಾಡೋಷ್ಟು ದುಡ್ಡು, ಹೆಂಗೆ ತಿಂದರೂ ಏನೂ ಬರಬಾರ್ದು ಕಾಯಿಲೆ ಅಂತ ಒಳ್ಳೆ ಆರೋಗ್ಯ. ಏನು ಕೇಳ್ಕೊತಾ ಇದೆಯಾ ಅಲ್ಲಿ ನೀನು? ಹಂಗಾರೆ ನಿನ್ನ ಲೆಕ್ಕದ ಸುಖ ಏನು ನಿಮಗೆ ಅಂತ ಹೇಳ್ತಾ ನಾನು. ಗೊತ್ತಾಯ್ತು. ಕಾಮನ್ ನಿಮ್ಮ ಪ್ರಶ್ನೆ, ನಾನು ಹೌದು. ಕಾಮನ್ ಆಗಿ ಮಾತಾಡ್ತೀನಿ, ತಪ್ಪು ತಿಳ್ಕೊ. ಅಲ್ಲ ಗೊತ್ತಾಯ್ತು ನಂಗೆ. ನಿನ್ನ ಅರ್ಥ ಆಯ್ತು ಹೇಳಿ. ಏನು ಸುಖ? ವಾಟ್ ಆರ್ ಯು ಡಿಫೈನಿಂಗ್ ಆಸ್ ಸುಖ, ಆರ್ ವಾಟ್ ಆರ್ ಯು ಡಿಫೈನಿಂಗ್ ಆಸ್ ಸಂತೋಷ? ಎಲ್ಲವೂ ಆ ಮೂಮೆಂಟ್ಸ್ ತಾನೇ ಅದು. ಇವಾಗ ನಾನು ಖುಷಿಯಾಗಿದ್ದೀನಿ, ಅದೊಂದು ಮೂಮೆಂಟ್. ನಾನು ದುಃಖವಾಗಿದ್ದೀನಿ, ಇದೊಂದು ಮೂಮೆಂಟ್. ಇನ್ನೊಂದು ಏನೋ ಒಂದು ಘಟಿಸ್ತು, ಅದಾಯಿತು, ಓಕೆ. ಅದರಿಂದ ನನ್ನ ನಿರಂತರ ದುಃಖ, ಇವಾಗ ಯಾರನ್ನ ನಾವು ಲೈಫಲ್ಲಿ ಕಳ್ಕೊತೀವಿ, ಅದು ನಿರಂತರ ದುಃಖ ಲೆಕ್ಕಕ್ಕೆ ಬರುತ್ತೆ. ಬಟ್ ಸಮಯಕ್ಕೆ ಎಲ್ಲವನ್ನೂ ಹೀಲ್ ಮಾಡುವ ತಾಕತ್ತಿದೆ ಅಂತಲೂ ಅಂತಾರೆ. ನೀನು ಅವಾಗ ಒಂದು ಸ್ವಲ್ಪ ರಿವರ್ಸ್ ಹೊಡೆದು ನೋಡ್ಬೇಕು, ಇದು ಯಾಕೆ ಹಿಂಗಾಯ್ತು ನನಗೆ, ಏನಿದು, ಇದರಿಂದ ಏನು ಲೆಸನ್? ಹಂಗಾರೆ ಅದ್ರ ಸುತ್ತ ಹೋಮ್ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೀನು. ಅವಾಗ ನಿನಗೆ ಅಲ್ಲೆಲ್ಲೋ ನಿನ್ನ ಲೈಫ್ ಲೆಸನ್ ಇದೆ ಅಂತ ಅರ್ಥ. ಅದು ಸುಮ್ಮನೆ ಗಟ್ಸಿಲ್ಲ ಅದು ನಿನ್ನ ಲೈಫಲ್ಲಿ. ಅದೇ ಥರ ಒಳ್ಳೇದು ಆಯಿತು ಅಂತ ಅನ್ಕೊ, ಅವಾಗಲೂ ನೀನು ಯೋಚನೆ ಮಾಡಿ, ಒಳ್ಳೇದಾದಾಗ ನಾವು ಹೋಮ್ವರ್ಕ್ ಮಾಡೋದೇ ಇಲ್ಲ. ನಾನು ಅದೇ ಇನ್ನೊಂದು ಇಂಟರ್ವ್ಯೂಲ್ ಹೇಳಿದೆ, ಇದನ್ನು ಈ ಹೋಮ್ವರ್ಕ್ ಮಾಡಿದವನೇ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಗೆಳೆಯ. ಆತನಿಗೆ ಸೂಪರ್ ಹಿಟ್ ಆದಾಗ ನನಗೆ ಹೆಂಗೆ ಇಷ್ಟೊಂದು ಹಿಟ್ಟಾಗ್ಬಿಟ್ಟೆ ನಾನು ಅಂತ ಹುಡ್ಕೊಂಡು ಹೋದ್ನಂತ. ಅಲ್ಲಿ ಸ್ಪಿರಿಚುವಲ್ ಸಿಗ್ತಾವಂಗೆ, ಒಬ್ಬೊಬ್ರಿಗೆ ಒಂಥರ. ಬಟ್ ಮೋಸ್ಟ್ ಆಫ್ ದ ಥಿಂಗ್ ನಾವೇನು ಮಾಡ್ತೀವಿ, ನಮ್ಗೆ ಏನೋ ತೊಂದರೆ ಆದಾಗ ಅಷ್ಟೇ ನಾವು ಥಿಂಕ್ ಮಾಡ್ತೀವಿ. ಸೊ ನೀವು ಹೇಳುವ ನೆಮ್ಮದಿ, ನೀವು ಹೇಳುವ ಸುಖ ಯಾವುದು? ಕಮಾನ್ ಟೆಲ್ ಮಿ ಅಂತೀನಿ ನಾನು. ಚೆನ್ನಾಗಿ ಇಷ್ಟಪಟ್ಟಿದ್ದು ತಿಂದರೆ ಖುಷಿ ಸಂತೋಷ, ಅದು ಒಂದು, ಇಲ್ಲ ಅಂತ ಹೇಳ್ತಾ ಇಲ್ಲ. ನಿನಗೆ ಯಾವುದೋ ಒಂದು ಹಂತ ಬರುತ್ತೆ, ನಿನಗೆ ಗೊತ್ತಾಗುತ್ತೆ, ಏನೂ ತಿಂದ ನಾನು ಫಾಸ್ಟಿಂಗಲ್ಲಿ ಇರ್ತೀನಿ ಗೊತ್ತಾ, ಇದಂತ ಅದ್ಭುತನೇ, ಏನು ಬಾಡಿ ಲೈಟ್ ಫೀಲ್ ಆಗ್ತಾ ಇದೆ, ನಾನು ಫಾಸ್ಟಿಂಗಲ್ಲಿದ್ದೀನಿ, ಏನು ಹಗುರವಾಗಿದೆ, ನನ್ನ ಬ್ರೀತ್ ಎಷ್ಟು ಚೆನ್ನಾಗಿದೆ, ನಾನು ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ, ಅದು ಪಾಯಿಂಟ್ ಆಗುತ್ತಲ್ವಾ? ಅರ್ಥ ಆಗ್ತೀನಿ ನಾನು ಹೇಳ್ತಾ ಇರೋದು. ಇಟ್ಸ್ ವೆರಿ ಇನ್ ಬಿಟ್ವೀನ್ ಲೈನ್, ಅದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ಲೆಕ್ಕದ ಸಂತೋಷ ಅಂದ್ರೇನು, ನಿಮ್ಮ ಲೆಕ್ಕದ ಸುಖ ಅಂದರೆ ಏನು? ಅಲ್ಲಿದೆ ಪ್ರಶ್ನೆ, ಅಲ್ಲಿದೆ ಆನ್ಸರೇ ಇದೆ ಅಲ್ಲಿ. ಹಂಗೆ ಬರಲ್ಲ. ಈಗ ನೀವು ಸ್ಪಿರಿಚುವಲ್ ಅಂತ ತಗೊಂಡ್ರೆ, ಆಧ್ಯಾತ್ಮ ಅಂತ ತಗೊಂಡ್ರೆ ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು? ಅಂದರೆ ನಿಮ್ಮದ ಒಂದು ಸ್ಟೋರಿ ಯಾವುದೋ ಪಾಡ್ಕಾಸ್ಟಲ್ಲಿ ಹೇಳಿದ್ರಿ, ನಾನು ದೇಹನ ಬಿಟ್ಟು ಆತ್ಮನ ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂತ. ಹೆಂಗೆ ಇದು? ಈಗ ಒಂದು ಹೇಳ್ಬಿಡ್ತೀನಿ ಕೇಳಿ. ಈ ಸಬ್ಜೆಕ್ಟ್ನ ನಾವು ಲಿಮಿಟೆಡ್ ಮಾಡ್ಕೊತಾ ಇದ್ದೀವಿ. ಅಂದರೆ ಈ ಥರ ಇಂದ್ರಿಯಾತೀತ ಎಕ್ಸ್ಪೀರಿಯನ್ಸ್ನೇ ಸ್ಪಿರಿಚುವಲ್ ಅಂತ ಭಾವಿಸ್ತಾ ಇದ್ದೀವಿ. ವೆರಾಸ್ ಇಂದ್ರಿಯಗಳಿಂದ ಈ ನಿಮಿಷ ಈ ಕ್ಷಣ ನಡೀತಾ ಇರೋದನ್ನ ನಾವು ಲೌಕಿಕ ಅಂತ ಅನ್ಕೋತಾ ಇದೀವಿ, ಇದು ಲೋಕದಿದು ಅಂತ ಅನ್ಕೋತಾ ಇದೀವಿ. ಬಟ್ ಫಾರ್ ಎವ್ರಿಬಡೀಸ್ ಕರೆಕ್ಷನ್ ಅಥವಾ ಒಂದು ರಾಂಗ್ ಇಂಟರ್ಪ್ರಿಟೇಷನ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಆಧ್ಯಾತ್ಮವೇ, ಈ ನಿಮಿಷ ಈಗ ನಡೀತಾ ಇರೋದು ಆಧ್ಯಾತ್ಮನೇ. ಹೆಂಗೆ ಡಿಫೈನ್ ಮಾಡ್ತೀರಾ ಸರ್? ಡಿಫೈನ್ ಅಲ್ಲ, ಅದನ್ನ ಹೇಳಿದ್ನಲ್ಲ, ನಾನು ಕೂತ್ರೆ ಕರ್ಮ, ನಿಂತ್ರೆ ಕರ್ಮ, ಉಸಿರಾಡಿದ್ರೆ ಕರ್ಮ, ನಾನು ನಿಮ್ಗೆ ನೋಡ್ತಾ ಇದೀನಿ ಕರ್ಮ, ನೀವು ನಾನು ನೋಡ್ತಾ ಇದ್ದೀರಾ ಕರ್ಮವೇ ಅದು. ಅಲ್ಲಿ ಸ್ಪಿರಿಚುಯಾಲಿಟಿ ಬಂತಲ್ಲ, ಸ್ಪಿರಿಚುವಲ್. ಆಧ್ಯಾತ್ಮ. ಅದಕ್ಕೆ ನಾನು ಹೇಳ್ತಾ ಇರಲ್ಲ, ಹಂಗಂತಲ್ಲ ನಾನು ಹೇಳ್ತಾ ಇರೋದು, ಒಂದು ಕ್ಲಾರಿಟಿಗೆ ಬರೋಣ ಫಸ್ಟು. ನೀವು ಹೇಳ್ತಿರೋ ಟಾಪಿಕ್, ಅದರಲ್ಲಿರೋ ಒಂದು ಸಬ್ ಟಾಪಿಕ್ ಆಸ್ ಎ ಹೋಲ್. ಆದರೆ ಆಸ್ ಎ ಹೋಲ್ ತೊಗೊಂಡ್ರೆ ಸ್ಪಿರಿಚುಯಾಲಿಟಿ ಈಸ್ ಎವ್ರಿವೇರ್, ಎವ್ರಿಥಿಂಗ್.
ಅದನ್ನು ಹೊರತುಪಡಿಸಿ ಏನಿಲ್ಲ. ನೀವು ಸೈನ್ಸ್ ಅದರದೊಂದು ಭಾಗ, ಮ್ಯಾಥ್ಸ್ ಅದರ ಒಂದು ಭಾಗ, ಸೋಷಿಯಲ್ ಅದರ ಒಂದು ಭಾಗ, ಕೆಮಿಸ್ಟ್ರಿ ಅದರ ಒಂದು ಭಾಗ, ಎಲ್ಲವೂ ಅದರ ಭಾಗವೇ. ಎಲ್ಲದೂ ಪೂರ್ಣ ಬಂದು ಸ್ಪಿರಿಚುಯಾಲಿಟಿ. ಸೊ ಹಾಗಾಗಿ ಇದನ್ನ ಸ್ಪಿರಿಚುಯಾಲಿಟಿ ಸಪ್ರೇಟ್ ಮಾಡೋದು ಬೇಡ. ಬಟ್ ಈಗ ಬಂದಾಗ ಇದನ್ನ ನೀವು ಹೇಳ್ತಾ ಇರೋದನ್ನೇನು, ಇದನ್ನ ಏನಂತ ಮಾಡ್ಬೋದು, ಸ್ವಲ್ಪ ಪ್ರಾಕ್ಟೀಸ್ ಟು ದಿ ನೆಕ್ಸ್ಟ್ ಲೆವೆಲ್ ಅಂತ ಅನ್ಬೋದು. ಅಂದರೆ ಜೀವಾತ್ಮ ಇದಾನಲ್ಲ, ಅವನ ಕುರಿತು ಆಲೋಚಿಸುವ ಅಥವಾ ಅವನನ್ನು ತಿಳ್ಕೊಳ್ಳುವಂಥ ಪ್ರಯತ್ನದ ಸಿಲೆಬಸ್ಗೆ ಬರೋಣ ಇವಾಗ. ಅವಾಗ ಬರುತ್ತೆ ಔಟ್ ಆಫ್ ಬಾಡಿ, ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ. ಸೊ ಅಲ್ಲಿ ಇವೆಲ್ಲ ಬರುತ್ತೆ. ಇದನ್ನು ನಿಮ್ಗೆ ಏನು ಕೇಳಿದ್ ನೀವು, ಅದು ಹೆಂಗೆ ಆಗಿಸ್ಕೋಬೇಕು ಅಂತಾನೆ, ಹೆಂಗೆ ಆಗಬೇಕು ಅಂತಾನೆ, ಏನಂತ ಅದು ಹೆಂಗೆ ಆಗಿಸ್ಕೋಬೇಕು? ಹಾಂ, ಏನೇ ಆಗಲಿ ನೀವು ಆಗಿಸ್ಕೋಬೇಕು ಅಂತ ಫಸ್ಟ್ ಬಂದಾಗ ನನಗೆ ಅದು ಯಾಕೆ ಬೇಕು ಅನ್ನೋ ಫಸ್ಟ್ ಕ್ವಶನ್ ನಾನು ಕೇಳ್ಕೋಬೇಕು. ನನಗೆ ಅದು ಯಾಕೆ ಬೇಕು ಅಂದಾಗ ನನಗೆ ಅದು ಆಗಿಸ್ಕೊಳ್ಳೋದ್ರ ಬಗ್ಗೆ ನಾನು ನೋಡ್ತೀನಿ. ಫಸ್ಟ್ ಆ ಇಂಟ್ರೆಸ್ಟ್ ಇದೆಯಾ ನನ್ನನ್ನು ನೋಡ್ಕೊಳ್ಳೋಣ. ನನಗೆ ಅದೇ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ನಾನು ಕೇಳೋಕ್ಕೆ ಅಂದರೆ ಹರಟೆ ಹೊಡೆದಂಗೆ ಆಗುತ್ತದು. ಸೊ ಈ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸೋ, ಮೆಡಿಟೇಷನ್ನೋ, ಇನ್ನೊಂದೋ ಮತ್ತೊಂದೋ ಅವೆಲ್ಲ ಮಾಡಬೇಕು ಅಂತ ಅಂದಾಗ ಅವನಿಗೆ ಯಾರು ಅಂದರೆ, ಅವನಿಗೆ ಅವನ ಸೋಲ್ ಪರ್ಪಸ್ ತಿಳ್ಕೋಬೇಕಾಗಿರೋನು ಇದನ್ನ ತುಂಬ ಸೀರಿಯಸ್ ಆಗಿ ತಗೊತಾನೆ. ನಾನು ಹೈಸ್ಕೂಲಲ್ಲಿ ಸೈನ್ಸ್ ಒಂದು ಓದ್ತೀನಿ, ಅದಾದ್ಮೇಲೆ PCMB ಒಂದು ತಗೊತೀನಿ, ಅದಾದ್ಮೇಲೆ MBBS ತಗೊತೀನಿ, ಸ್ಪೆಷಲೈಸೇಷನ್. ಎಲ್ಲವೂ ಸೈನ್ಸೇ. ಸ್ಕೂಲಲ್ಲಿ ಓದ್ದೆ, ನಂಗೆ ಸಾಕಾಯ್ತು, ಸೈನ್ಸ್ ಬೋರ್ ಆಯಿತು, ನಾನು ಆಮೇಲೆ ಕಾಮರ್ಸ್ ಶಿಫ್ಟ್ ಮಾಡಿಕೊಂಡೆ, ಬೇರೆ ಸಬ್ಜೆಕ್ಟ್ ಬಂತು, ಬೇರೆ ಥರ ಹೋಯ್ತು. ಬಟ್ ಯಾವಾಗ MBBS ಹಾಕಿ ಹೋಗ್ತೀನಿ ಅವಾಗ ಬರುತ್ತೆ ಇದೆಲ್ಲ ಪಾಠ. ಆತ್ಮ, ನಾನು ಎಲ್ಲ ಹೋಗ್ಬೇಕು, ಏನಾಯಿತು, ಹಿಂಗೆ ಔಟ್ ಆಫ್ ಬಾಡಿ, ಇದೆಲ್ಲ ಕತೆ ಬರೋದು. ನಿನ್ನ ಪ್ಯೂರ್, ನಿನ್ನ ಸೋಲ್ ಪರ್ಪಸ್ ನೀನು ತಿಳ್ಕೋಬೇಕು ಅಂತ ಅಂದಾಗ ಈ ಚಾಪ್ಟರ್ ಎಲ್ಲ ಬೇಕಾಗುತ್ತೆ. ಅದು ನನಗೆ ಯಾಕೆ ಬೇಕು ಅನ್ನೋದು ನಾನು ಪ್ರಶ್ನೆ ಮಾಡ್ಕೋ, ನನಗೆ ಬೇಕಾದು ಪ್ರಶ್ನೆ ಮಾಡ್ಕೋ. ಈ ಸಾವು ಅಂತ ಬಂದಾಗ ಹೇಗೆ ಅದು ಇನ್ನೊಂದು ಜನ್ಮದ ಅಂದರೆ ಈ ಸಾವನ್ನ ಖುಷಿಯಿಂದ ತಗೊಬೇಕಾ ಇಲ್ಲ ದುಃಖದಿಂದ ತಗೊಬೇಕಾ? ಅಂದರೆ ನನ್ನ ಲೈಫ್ ಜರ್ನಿ ಇನ್ನೂ ಇದೆ ಅಪ್ಪ, ಇಷ್ಟು ಬೇಗ ನನಗೆ ಸಾವು ಬಂದ್ಬಿಡ್ತು, ನನ್ನ ಆತ್ಮ ಯೋಚನೆ ಮಾಡ್ತು, ಇಷ್ಟು ಬೇಗ ಸಾವು ಬಂದ್ಬಿಡ್ತು, ನಾನು ಇದು ಮುಗಿಸ್ಬೇಕಿತ್ತು ಅಂತ ಯೋಚನೆ ಮಾಡಲ್ಲ, ನಾನು ಯೋಚನೆ ಮಾಡ್ತಾ ಇರೋದು. ನಾನೇ ತಾನೇ ನಂದು ಆತ್ಮ. ಬಾಡಿ ಯೋಚನೆ ಮಾಡುತ್ತೆ. ಬಾಡಿ ಬ್ರೈನ್ ಇಂದ ಯೋಚನೆ ಮಾಡ್ತಾ ಇದೀರ ನೀವು. ಕಾನ್ಶಿಯಸ್ ಅಂತ ಒಳಗಡೆಯಿಂದ ಇಲ್ಲಿಂದ ಒಂದು ಮಾತಾಡುತ್ತಲ್ಲ, ಇಲ್ಲಿಂದ ಬರೋ ಸೌಂಡ್ ಇಲ್ಲಿಂದ ಬರ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ಈ ಕಾಮನ್ ಆಗಿ ತಗೊಂಡ್ರೆ ಪ್ರತಿಯೊಬ್ರು ಸಾವೋದ್ರೆ ಬಿಟ್ಟು ಹೋಗ್ಬಿಟ್ರು ಭಯ ಇರುತ್ತೆ. ಯೂಶಲಿ 80% ಜನ ಭಯ ಇರುತ್ತೆ. 100% ಇದೆ. 20% 99% ಇದೆ, 1% ಅದನ್ನ ಗೆದ್ದವರಿದ್ದಾರೆ. 1% ಗೆದ್ದವರಿದ್ದಾರೆ. ಸೊ ಈಗ ಬಂತು ಎಲ್ರು, ಈಗ ನಾವು ಸಮ್ಹೌ ನೋಡಿರ್ತೀವಿ, ತಿಳ್ಕೊಂಡಿರ್ತೀವಿ, ಕೆಲವರು ಅರ್ಥ ಮಾಡ್ಕೊಳ್ತೀವಿ, ಈ ಸೋಲ್ ರೀಬರ್ತ್ ತಗೊಳುತ್ತೆ, ಸೊ ಇಲ್ಲಿದ್ದು ಮುಗೀತು ಕತೆ, ಹೋಗ್ತಾ ಇದೆ ಅಂತ. ಇದನ್ನೇ ಇನ್ನೂ ನಮ್ಮ ತಾಯಿ ಆಗಲಿ ತಂದೆ ಆಗಲಿ ಯಾರಾದರೂ ಹತ್ರದವ್ರು ಹೋದಾಗ ನಮಗೆ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ. ಇಂಥ ಸಮಯದಲ್ಲಿ ನಾವು ಹೇಗೆ ರಿಯಾಕ್ಟ್ ಮಾಡ್ಕೋಬೇಕು, ಅಂದರೆ ಹೇಗೆ ಸಮಾಧಾನ ಮಾಡ್ಕೋಬೇಕು ನಮಗೆ ನಾವು? ಈಗ ನಾನು ಸುಮ್ಮನೆ ಒಂದು ಹೇಳ್ತೀನಿ ಕೇಳಿ ಮೇಡಮ್. ಇದಕ್ಕೆ ಏನಂತಂದರೆ ನಾನು ತುಂಬ ಸತ್ಯವಾಗಿ ಹೇಳಬೇಕಾಗುತ್ತೆ. ನಂದೇ ಎಕ್ಸಾಂಪಲ್ ಇಟ್ಕೊಂಡು ಹೇಳಬೇಕು. ಥಿಯರಿ ವೈಸ್ ಒಬ್ಬನಿಗೆ ಅದು ಗೊತ್ತಿರೋಕ್ಕೂ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಇದು ಪುಸ್ತಕದ ನಾಲೆಡ್ಜ್, ಪುಸ್ತಕದ ಬದನೆಕಾಯಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ನಾಲೆಡ್ಜ್ ಕೂಡ ಅಷ್ಟೇ ಅಂತ ಹೇಳಕ್ಕೆ ಅಂದರೆ ಇದು ದೇಹ ಬದಲಾಯಿಸ್ತಾ ಇದೆ, ಆತ್ಮ ದೇಹನ ಬದಲಾಯಿಸ್ತಾ ಇದೆ, ಡ್ರೆಸ್ ಬದಲಾಯಿಸ್ದಂಗೆ. ಸೊ ಇದಕ್ಕೆ ಎಂಡ್ ಇದ್ದೇ ಇದೆ. ಸೊ ಆತ್ಮ ನೆಕ್ಸ್ಟ್ ಎಲಿವೇಟ್ ಆಗ್ತದೆ. ಇದೆಲ್ಲವೂ ನನ್ನದು ನಾಲೆಡ್ಜು, ಬುಕ್ ನಾಲೆಡ್ಜ್. ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಾ ಇರೋದಲ್ಲ. ಆದರೆ ಒಂದಿದೆ, ನಾನು ಯಾವ ಥರ ಸ್ಟೂಡೆಂಟ್ ಅಂದರೆ ಇದನ್ನು ದೃಢವಾಗಿ ನಂಬಿದ್ದೇನೆ ಇದನ್ನು. ಎಸ್, ಯಾಕಂದ್ರೆ ನಾನು ನನ್ನ ಮಾಸ್ಟರ್ಸ್ನ ನಂಬ್ತೀನಿ, ನನ್ನ ಪ್ರೊಫೆಸರ್ ಮೇಲೆ ನಂಗೆ ನಂಬಿಕೆ ಇದೆ. ಹಾಗಾಗಿ ಇವ್ರು ನನ್ನ ತಪ್ಪು ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಇದು ಹೀಗಿರಲೇಬೇಕು ಅನ್ನೋಷ್ಟು ಭಾಳ ಆ ನಂಬಿಕೆ ನನಗಿದೆ. ಸೊ ಸಿಲೆಬಸ್ ಮೇಲೆ ನಂಬಿಕೆ ಇದೆ, ಪ್ರೊಫೆಸರ್ ಮೇಲೆ ನಂಬಿಕೆ ಇದೆ. ಬಟ್ ನನ್ನ ನಾಲೆಡ್ಜು ಇನ್ನು ಬುಕ್ ನಾಲೆಡ್ಜು, ಎಕ್ಸ್ಪೀರಿಯನ್ಸ್ ಅಲ್ಲ. ಸೊ ಅಲ್ಲಿಗೆ ಒಂದು ವ್ಯತ್ಯಾಸ ಇದೆ. ಅದಕ್ಕೆ ಏನಾಗುತ್ತೆ, ಹಂಗಾರೆ ಯಾರು ಸತ್ರು ಆನಂದಕ್ಕೆ ದುಃಖನೇ ಆಗಲ್ವಾ, ಬೇಜಾರಾಗಲ್ವಾ, ಶಾಕ್ ಆಗಲ್ವಾ, ಭಯ ಆಗಲ್ವಾ? ಆಗುತ್ತಲ್ಲ ನನಗೆ. ಯಾವಾಗ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದ್ರೆ ನನಗೆ ಅದು ಆಗಬಾರ್ದಾಗಿತ್ತು. ಇದು ನನ್ನನ್ನು ನಾನು ಚೆಕ್ ಮಾಡ್ಕೊಳ್ಳೋವಂಥದ್ದು. ತುಂಬ ದೂರ ಬೇಡ, ಮೊನ್ನೆ ದಿಲೀಪ್ ರಾಜ್ದು ನ್ಯೂಸ್ ಬಂದಿದ್ದಿನ ನಾನು ಮಲಗಿದ್ದವನು ಅವಾಗ ತಾನೇ ಹೆಂಡತಿ ಎಬ್ಸಿದ್ಲು. ಆ್ಯಕ್ಚುಲಿ ಅವಳು 8 ಗಂಟೆ 8:15 ಈ ಥರ ಅಂತಂದು. ನೀವು ನಂಬಲ್ಲ, ನಾನು ಮಲಗಿದ್ದು ನಾನು ದಿಮ್ ತೆಗೆದು ಎಸ್ಬಿಟ್ಟೆ ಅವಳ ಮೇಲೆ. ಅವಳಿಗೆ ಒಂದು ಸೆಕೆಂಡ್ ಭಯ ಆಗೋಯ್ತು, ನನಗೇನೋ ಹೊಡೆದಿಡ್ದುಬಿಟ್ರೆ ಅವ್ರು ಏನಪ್ಪ. ನಾನು ಎತ್ತು ಬಿಸಾಕ್, ಏನು ಜೋಕ್ ಮಾಡ್ತಿದ್ಯಾ ಬೆಳಗಾನ ಎದ್ಬಿಸ್ಬಿಟ್ಟು ನಂಗೆ ನಿದ್ದೆಲಿ ಅಂತ ದಿಂಬೆಸ್ಬಿಟ್ಟೆ ಅವಳ ಮೇಲೆ.
ಅಪ್ಪ ಕೂಲ್ 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 ಸ್ವಲ್ಪ ಹಿಂಗೆ ಅಂತೇನೆ. ಏಯ್ ಯಾರ್ಯಾರೋ ನನಗೇನು ಅಂತಂದರೆ ಎಲ್ಲೋ ಏನೋ ನ್ಯೂಸ್ ಬಂದಿರುತ್ತೋ ಏನೋ ಮೆಸೇಜಲ್ಲಿ ಏನೋ ಬಂದಿದೆ, ಅದನ್ನೇ ನಂಬ್ಕೊಂಡು ಹೇಳ್ತಾಳೆ. ಫಸ್ಟು ಎಲ್ಲ ಕಡೆ ಇದಾಗೋವರೆಗೂ ನೀನು ಮಾತಾಡಬೇಡಮ್ಮ ನೀನು ದಯವಿಟ್ಟು ಈ ಥರ ಎಲ್ಲ ಅಂತ ನನಗೆ ಬಂತು. ಆಮೇಲೆ ನಾನು ಕುತ್ಕೊಂಡು ನಾನು ಸಂಜೆ ನನ್ನನ್ನು ನಾನೇ ಅವಲೋಕಿಸ್ಕೊತಾ ಇದ್ದಾಗ ನಾನು ಯಾಕೆ ಹಂಗೆ ರಿಯಾಕ್ಟ್ ಮಾಡಿದೆ ಅವಳನ್ನ ಬೆಳಗ್ಗೆ ನನ್ನ ಹೆಂಡತಿ ಮೇಲೆ. ಯಾಕೆ ನನಗೆ ಭಯ ಬಂತು, ಕೋಪ ಬಂತು. ಯಾಕಂದರೆ ಹಿಂದಿನ ದಿನ ನಾನು ಇನ್ನೊಬ್ಬ ನನ್ನ ಫ್ರೆಂಡು ನಾವೆಲ್ಲ ನಂಜನಗೂಡಿಗೆ ಹೋಗಿದ್ದೀವಿ. ಟ್ರಾವೆಲ್ ಮಾಡ್ಕೊಂಬರ್ತಾ ಒಂದು ಕಡೆ ರಾತ್ರಿ ಒಂದು ಡಾಬಾದಲ್ಲಿ ಕೂತಿದ್ವಿ. ಡಿಸ್ಕಷನ್ ಮಾಡ್ಕೊಂಡು ಮಾತಾಡುವಾಗ ಸೇಮ್ ಇದೆ ದಿಲೀಪ್ ರಾಜ್ ಬಗ್ಗೆ ಮಾತಾಡಿದ್ದೀವಿ ಪಾಪ ನಾವು. ಅವ್ನ ಪ್ರೊಡಕ್ಷನ್ ಹೆಂಗೆ ರನ್ ಮಾಡ್ತಾನೆ, ಅವನು ಆರ್ಟಿಸ್ಟು ಹೆಂಗೆ, ಏನು ಅವ್ನು ಟ್ಯಾಲೆಂಟೆಡು, ಅವ್ನು ತುಂಬ ಪಾಸಿಟಿವ್ ಖುಷಿಯಾಗಿ ಅವನ ಬಗ್ಗೆ ಎಲ್ಲ. ಅವನೊಂದು ಪಾಸಿಟಿವ್ ಎಕ್ಸಾಂಪಲ್ ನಮಗೆ. ಅರ್ಥ ಆಗ್ತೀನಿ ನಿಮಗೆ. ಅವನೊಂದು ಪಾಸಿಟಿವ್ ಎಕ್ಸಾಂಪಲ್ಲು. ಅವನು ಅವ್ರ ವೈಫು ಎಲ್ಲ ಖುಷಿಯಾಗಿ ಮಾತಾಡಿ ನಾವು ಆಲ್ಮೋಸ್ಟ್ ಮನೆಗೆ ಬರೋಕ್ಕೆ ನನಗೆ ಬೆಳಗ್ಗೆ 4 ಗಂಟೆ ಆಗಿತ್ತು. ಲಾಂಗ್ ಜರ್ನಿ ಥರ ಟ್ರಿಪ್ ಥರ ಹೋಗಿದ್ವಿ ನಾವು. 4 ಗಂಟೆಲಿ ಅವನ ಬಗ್ಗೆ ಮಾತಾಡಿ ಮನೆಗೆ ಬಂದು ಮಲಗಿದ್ದೀನಿ ನಾನು. 8:15 ನನ್ನ ಹೆಂಡ್ತಿ ಹೇಳ್ತಾಳೆ. ಮನಸ್ಸು ತಗೊಳ್ಳಿಲ್ಲ. ಯಾಕಂದ್ರೆ ನನಗೆ ಇದೇ ಅಧ್ಯಾತ್ಮ ಗೊತ್ತಿರಲಿಲ್ವ ಅವಾಗ. ಯಾರೋ ಹೇಳಿದ ತಕ್ಷಣ ಹೌದಾ ಓಕೆ ಆತ್ಮ ದೇಹನ ಬಿಟ್ಟಿದೆ ಅಷ್ಟೇ, ಬದಲಾಯಿಸಿದೆ ಬಟ್ಟೆನ, ಇನ್ನೊಂದು ದೇಹ ನೋಡ್ಕೊಳ್ಳೋದು. ಅಷ್ಟು ಕೂಲಾಗಿ ನಾನು ಯಾಕೆ ತಗೊಳ್ಳಿಲ್ಲ ಅದನ್ನ ಅಂತ ಬಂತು. ಇಂಪಾರ್ಟೆಂಟ್ ಆಗುತ್ತೆ ಸರ್. ಹಾಂ ಇಂಪಾರ್ಟೆಂಟ್. ಅವಾಗ ಅನ್ನಿಸ್ತು ನಾನು ಇನ್ನೂ ಬೆಂದಿಲ್ಲ, ಮಾಗಿಲ್ಲ. ಅದನ್ನೇ ಹೇಳಿದ್ದು ನಾನು ನಿಮ್ಮವಾಗಲೇ, ಕಾಯಿ ಹಣ್ಣಾಗಬೇಕು, ಮಾಗಬೇಕು. ಅದನ್ನು ಆ ರೇಂಜಿಗೆ ನೋಡೋಕೆ ಬಂದಾಗ ಅದನ್ನು ಯಾರೋ ಅದನ್ನು ನಂಗೆ ನೋಡೋಕೆ ಬರ್ತಾನಲ್ಲ ಅವನು ಹುಟ್ಟು ಮತ್ತು ಸಾವು ಎರಡನ್ನೂ ಒಂದೇ ಆ್ಯಂಗಲಲ್ಲಿ ನೋಡ್ತಿರ್ತಾನೆ. ಅವನಿಗೆ ನೋ ರಿಯಾಕ್ಷನ್. ಅವನಾ ಅಂತ ತಲುಪಿರ್ತಾನೆ. ಅಂಥವನು ನೀವು ಗನ್ ಇಟ್ಬಿಟ್ಟು ನಾನು ನಿನ್ನ ಹೊಡೆದ್ಬಿಡ್ತೀನಿ ಅಂದ್ರೆ ಅವ್ನು ನಗ್ತಾ ಇರ್ತಾನೆ ಅಷ್ಟೇ. ಅದು ಒಂದು ಹಂತ. ಆ ಹಂತಕ್ಕೆ ಟ್ರಾನ್ಸೆಂಟ್ ಆಗಬೇಕು ಎಲ್ಲರೂ. ಅದಾಗದೆ ನೀನು ಭಯವನ್ನು ಗೆಲ್ಲಕ್ಕಾಗಲ್ಲ, ನೋವನ್ನು ಗೆಲ್ಲಕ್ಕಾಗಲ್ಲ, ಸಾವನ್ನು ಗೆಲ್ಲಕ್ಕಾಗಲ್ಲ. ಇದು ಸತ್ಯಾಸತ್ಯತೆ ಎಷ್ಟೇ ಗೊತ್ತಿದ್ರು ಇದು ಸಿಲೆಬಸ್ 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 ಪುಸ್ತಕದ ಬಂದಕ್ಕೆ ಅಷ್ಟೇ. ರಿಯಾಲಿಟಿಗೆ ಒಂದು ಪಿಕ್ಚರ್ ನಿಂದು ಬಿಡ್ತು ಅಂದರೆ ನೀನು ಹೆಂಗೆ ರಿಯಾಕ್ಟ್ ಮಾಡ್ತೀಯ ಅವಾಗ ಅನ್ನೋದೇ ನಿನ್ನ ಮಾರ್ಕ್ಸ್. ಬಂದ್ಬಿಡ್ತಲ್ಲ, ನನ್ನ ಕಣ್ಣಲ್ಲಿ ನೀರು ಬಂತು, ನನಗೆ ಕೋಪ ಬಂತು, ನನ್ನ ಹೆಂಡತಿ ಮೇಲೇ ದುಃಖ ಆಯಿತು, ನನಗೆ ಹೋಗಿ ನೋಡಬೇಕು ಅಂತಲೂ ಅನಿಸ್ಲಿಲ್ಲ. ಹೋದೆ ಆಮೇಲೆ ನಾನು, ಯಾಕಂದ್ರೆ ನನಗೆ ಹಂಗೆ ನೋಡೋಕೆ ಇಷ್ಟ ಇಲ್ಲ. ಅದು ಉಳಿದ್ಬಿಡುತ್ತಲ್ಲ ಕೊನೆ ಮೂಮೆಂಟಲ್ಲಿ ಇನ್ಯಾವಾಗಲೂ ತಲೆಯಲ್ಲಿ ಅಂತ ನಂಗೆ ನೋಡೋಕೆ ಇಷ್ಟ ಇಲ್ಲ. ಅಂದರೂ ಹೋಗ್ಲೇಬೇಕು. ನಂತರ ದ್ವಂದ್ವದಲ್ಲಾಗಿ ಹೋಗಿ ನೋಡ್ಕೊಂಬಂದಿದ್ದಾಯಿತು. ಮತ್ತು ನಾವು ಅಲ್ಲಿ ಹೋಗೋ ಹೊತ್ತಿಗೆ ನಮ್ಗೆ ಅವಾಗ ನಮ್ಮ ಮುಖದ ಮುಂದೆ ಕ್ಯಾಮ್ರಾ, ಆಮೇಲೆ ಫಸ್ಟ್ ರಿಯಾಕ್ಷನ್ ಬೇರೆ ಹೇಳ್ಬೇಕು. ಸರ್ ಹಿಂಗೆ ಗೊತ್ತಾದ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೆಂಗ್ ಸರ್ ಕೊಡಕ್ಕಾಗುತ್ತೆ? ಹೆಂಗ್ ಮಾಡೋಕ್ಕಾಗುತ್ತೆ? ನಾನು ಅದನ್ನೇ ಹೇಳೋದು. ಈಗ ನಮ್ಗೆ ಎಷ್ಟೊಂದು ಜನ ಬರೀತಾರೆ, ನೀವಾಗ ಅಲ್ಲ ಅವ್ರು ಸತ್ರು ಹೋಗಿ ನೋಡೋಕೆ ಹೋಗಲ್ಲ, ಇವ್ರು ಸತ್ರು ನೋಡೋಕೆ ಹೋದ್ರೆ ನೆಮ್ಮದಿಯಾಗಿ ಅದನ್ನಾರ ಬಿಡ್ತೀರಪ್ಪ ನೀವು. ಕೊನೆಯ ಸಂಸ್ಕಾರನ ಮಾಡೋಣ ನೆಮ್ಮದಿಯಾಗಿ ಅದನ್ನಾರು ಬಿಡ್ತೀರಾ? ಅದು ಬಿಡಲ್ಲ. ಅದು ಕಂಟೆಂಟ್. ನಿಮಗೆ ಹೇಳೋ ಬಿಡೋ ನನಗೆ ಗೊತ್ತಿಲ್ಲ. ಒಂದು ಹೇಳ ನಾನು ಈ ಟಾಪಿಕ್ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ ನಾನು. ಮೊನ್ನೆ ಮಂಡ್ಯ ರಮೇಶ್ ಅವ್ರ ಬ್ರದರ್ ಹೋದರು. ಅವ್ರ ಹೆಸರು ಆನಂದ್. ಆಯಿತಾ? ಸಂಜೆ ಒಂದು 6-7 ಗಂಟೆಗೆ ಅವ್ರ ಪೋಸ್ಟಲ್ಲಿ ಹಾಕ್ಕೊಂಡಿದ್ದಾರೆ, ನನ್ನ ತಮ್ಮ ಆನಂದ್ ಬ್ರ್ಯಾಕೆಟಲ್ಲಿ ಅವ್ರಿಗೇನೋ ಪೆಟ್ ನೇಮ್ ಒಂದಿದೆ, ಏನೋ ಕರೀತಾರೆ ಪಾಪ. ಅದೆಲ್ಲ ಹಾಕಿ ಅವನು ನಮ್ಮನ್ನು ಅಗಲಿದ ಅಂದ್ಬಿಟ್ಟು ಪೋಸ್ಟ್ ಆಗಿ 3 hours ಆಗಿದೆ. ಇದು ಹೆಂಗೆ ರೀಚ್ ಆಗಿ ಏನಾಯಿತೋ ಗೊತ್ತಿಲ್ಲ. ರಾತ್ರಿ 11-12 ಗಂಟೆ ಅಷ್ಟೊತ್ತಿಗೆ ಅದು ಬೇರೆ ರೂಪ ಪಡ್ಕೊಂಡ್ಬಿಟ್ಟಿದೆ. ನಟ ಆನಂದ್ ಇಲ್ಲ ಅಂದ್ಬಿಟ್ಟು ನಡೆದಿರೋದು. ರೀಸೆಂಟ್ ಆಗಿ ಇವ್ರಿಗೂ ಆಯ್ತಲ್ಲ, ಆಯ್ತಲ್ಲ. ಇದು ಬೇರೆ ಎಲ್ಲೂ ನ್ಯೂಸಲ್ಲಿ ಆಗಲಿಲ್ಲ, ಇದು ನಮ್ಮ ವಲಯದಲ್ಲಿ ಮಾತ್ರ ಆಯಿತು. ಹೇಳ್ತೀನಿ ಏನು ಅಂತ, ಸೀನ್ ಹೇಳ್ಬಿಡ್ತೀನಿ. ನನಗೆ ಒಂದು ಅಗ್ನಿ ಪರೀಕ್ಷೆ ಇಟ್ಟ ದೇವರು. ಶ್ರದ್ಧಾಂಜಲಿ ಈ ಥರದ್ದೆಲ್ಲ ಯಾವುದೋ ಒಂದು ಆಡಿಷನ್ ಗ್ರೂಪ್ ಎಲ್ಲ ಇದೆ ನಮ್ಮ ಶೂಟಿಂಗ್ದು. ಅಲ್ಲಿ ಯಾರೋ ಏನೋ ಗೊತ್ತಿಲ್ಲ, ಯಾರೋ ಹೇಳ್ಬಿಟ್ಟು ನಾನು ಪ್ರೀವಿಯಸ್ ವರ್ಕ್ ಮಾಡ್ತಾ ಇದ್ದೀವಿ ಚಾನಲ್, ಇವ್ರಿಗೆಲ್ಲ ಹೆಂಗೆಂಗೋ ಹೋಗ್ಬಿಟ್ಟಿದೆ ವಿಷಯ. ಈಗ ನಾನು ನನ್ನ ರೂಮಲ್ಲಿ ಮಲಗಿದ್ದೀನಿ. ನನ್ನ ಫೋನಲ್ಲಿ ನನ್ನ ಮಗನಿಗೆ ERP ಅಂತ ಬರುತ್ತೆ, ಸ್ಕೂಲ್ದೆಲ್ಲ ಬರುತ್ತಲ್ಲ, ಅವನು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಇದು 11:30 ನಡೀತಾ ಇದೆ ರಾತ್ರಿ, ಎಕ್ಸಾಮ್ ಬೇರೆ ಇದೆ, ಅವನು ಓದ್ತಾ ಇದ್ದ. ನನ್ನ ಹೆಂಡತಿ ಇನ್ನೊಂದು ರೂಮಲ್ಲಿದ್ದ, ಅವಳು ಯಾವುದೋ ಫೋನಿದ್ದ. ನಾನು ಬೇಗ ಮಲಗಬೇಕು, ಮಲಗಿಬಿಟ್ಟಿದ್ದೀನಿ ನಾನು. ಅವಳು ಲೈನಾಗಿ ಕಂಟಿನ್ಯೂಸ್ ಫೋನ್ ಬರ್ತಾ ಇದೆ, ಇವನಿಗೆ ಫೋನ್ ಬರ್ತಾ ಇದೆ. ಏನು ಅಂದರೆ ಅಪ್ಪ ಇದ್ದಾರ, ಫೋನ್ ಕೊಡಪ್ಪ ಅಂತ ಇವನಿಗೆ. ಅವಳಿಗೆ ಆನಂದ್ ಏನು ಮಾಡ್ತಿದ್ದಾರೆ ಅಂತ. ಯಾರೂ ಆದರೆ ಡೈರೆಕ್ಟಾಗಿ ಕೇಳ್ತಾ ಇಲ್ಲ, ಎಲ್ಲರೂ ಹಿಂಟ್ ಥರ ಸುಮ್ಮನೆ ಆರಾಮಾಗಿದ್ದಾರಮ್ಮ ಆನಂದು ಹಂಗೆ ಅಂತ. 11:30 ಯಾರೋ ಫೋನ್ ಮಾಡಿ ಆನಂದ್ ಆರಾಮಾಗಿದ್ದಾರ ಅಂತ ವಿಚಾರಿಸ್ತಾ ಇದ್ದಾರೆ ಅಂತ ಇವಳಿಗೆ ಕನ್ಫ್ಯೂಷನ್. ಇವಳು ಬಂದು ನನ್ನ ಎಬ್ಸದ್ಲು, ಯಾರೋ ಹಿಂಗೆಲ್ಲ ಫೋನ್ ಮಾಡ್ತಾರೆ, ಏನಂತೆ ನೋಡ್ರೆ ನನಗೆ ಫೋನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಲೋ ಏನಪ್ಪ ಅಂತಂದೆ. ಓಕೆ ಸರ್ ವಾಯ್ಸ್ ಕೇಳು. ಇಲ್ಲ ಸರ್, ಯಾರೋ ಫಾಲ್ಸ್ ನ್ಯೂಸ್ ಸ್ಪ್ರೆಡ್ ಮಾಡ್ತಿದ್ದಾರೆ, ಅದಕ್ಕೆ ಇದಾಯಿತು ಅಂತ.
ನೀವು ನಂಬಲ್ಲ ಕೊನೆಗೆ ಹೆಂಗೆ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ನಮ್ಮ ಅಪ್ಪ ಇದ್ದಾರೆ. ನಮ್ಮ ಅಪ್ಪ ನಂಗೆ ಫೋನ್ ಹೊಡಿತಾ ಇದ್ದಾರೆ. ಕೇಳಿಬಿಡೋಣ. ನಮ್ಮ ಅಪ್ಪ ಫೋನ್ ಹೊಡಿತಾ ಇದ್ದಾರೆ. ಆರಾಮಾಗಿದ್ದಾರಾ? ಹಾಂ. ಅದಕ್ಕೆ ಮುಂಚೆ ಏನಾಗಿದೆ, ಅಪ್ಪ ಫೋನ್ ಮಾಡಿ ನನ್ನ ಮಗ ಎತ್ತಿದ್ದಾನೆ ಆ್ಯಕ್ಚುಲಿ. ಮಾಡೋಣ ಅಪ್ಪ ಮಲಗಿದೆ ಕೊಡೋ ಅಪ್ಪನಿಗೆ ಅಂತ ನನ್ನ ಮಗಂಗೆ ಹೇಳಿದ್ದಾರೆ. ಅವ್ನು ಮಲಗಿದಾರ ತಾತ, ನಾನು ಹೆಂಗೆ ಡಿಸ್ಟರ್ಬ್ ಮಾಡಿ ಎಬ್ಬಿಸ್ಲಿ ಅವ್ರನ್ನ ಅಂತ. ಒಂದು ನಿಮಿಷಕ್ಕೆ ಗಾಬರಿ ಆಗ್ಬಿಡುತ್ತೆ ಅಲ್ಲಿ. ಪ್ರಶ್ನೆ ಅದಲ್ಲ, ನಮ್ಮ ತಂದೆ ಏನಕ್ಕೆ ಗಾಬರಿ ಆಗಿದ್ದಾರೆ ಅಂತ ಹೇಳ್ತೀನಿ. ಇದು ಹೆಂಗಾಗಿದೆ ಅಂದರೆ ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ ಫೋನು. ಅಯ್ಯಯ್ಯೋ. ಸ್ಟೇಷನ್ ಇನ್ಸ್ಪೆಕ್ಟ್ರು ಫೋನ್ ಮಾಡಿ ASIಗೆ ಹೇಳಿದ್ದಾರೆ, ಸ್ವಲ್ಪ ಆನಂದ್ ಅವ್ರ ಮನೆ ಹತ್ರ ಹೋಗಿ ನೋಡ್ಕೊಂಬನ್ನಿ ಏನಾಗಿದೆ ಅಂದ್ಬಿಟ್ಟು ಅಂತ. ಅವ್ರು ಏನಾಗಿದ್ದಾರೆ, ಅವರು ಹೊಯ್ಸಳ, ಚೀತಾ ಇವರೆಲ್ಲ ಒಂದು ಅಸೋಸಿಯೇಷನ್ ಇದೆಯಲ್ಲ ನಮ್ಮ ಲೇಔಟ್ದು, ನಂಬರ್ಸ್ ಎಲ್ಲರದ್ದು ಇರುತ್ತೆ. ನಮ್ಮ ತಂದೆಗೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಇರ್ತಾರೆ. ಅವ್ರು ಡೈರೆಕ್ಟ್ ನಮ್ಮ ತಂದೆಗೆ ಹೊಡೆದ್ಬಿಟ್ಟಿದ್ದಾರೆ. ಅವ್ರ ಹತ್ರ ನನ್ನ ನಂಬರು ಇದೆ, ನನ್ನ ವೈಫ್ ನಂಬರು ಇದೆ. ಅವ್ರು ಹೊಡೆದಿರೋದು ಫೋನ್ ನಮ್ಮ ಅಪ್ಪಂಗೆ ಮಾಡ್ಬಿಟ್ಟು, ಸರ್ ಈ ಥರ ಸರ್ ಬಂದಿದ್ದಾರಾ, ಮನೇಲಿದ್ದಾರಾ ಆನಂದ್ ಸರ್, ಅಥವಾ ಎಲ್ಲರೂ ಆಚೆ ಇದ್ದಾರಾ ಏನು? ನಮ್ಮ ತಂದೆ ಯಾಕೆ? ಇಲ್ಲ ಸರ್, ಅವ್ರು ಡೈರೆಕ್ಟಾಗಿ ಏನೂ ಹೇಳಿಲ್ಲ. ಇಲ್ಲ ಸರ್, ಏನೋ ಗಲಾಟೆ ನಡೀತಾ ಇದೆಯಂತೆ ಏರಿಯಾ ಹತ್ರ ಅಂತ ಹಂಗನ್ಬಿಟ್ಟಿದ್ದಾರೆ ಅವ್ರು ಪೊಲೀಸ್. ಏರಿಯಾ ಹತ್ರ ಏನೋ ಗಲಾಟೆ, ಇವ್ರಿಗೆ ನಮ್ಮಪ್ಪ ಶಾಕ್ ಆಗ್ಬಾರ್ದು. ಏರಿಯಾ ಹತ್ರ ಏನೋ ಗಲಾಟೆ ನಡೀತಾ ಇದೆ ಅಂತ, ನಿಮ್ಮ ಮನೆ ಹತ್ರ ಕೆಳಗಡೆ ಹತ್ರದಲ್ಲಿ ಏನೋ ಗಲಾಟೆ ನಡೀತಾ ಇದೆ ಅಂತೆ. ಸೊ ಏನು ಅಂತ ಸ್ವಲ್ಪ ನೋಡಿ ಹೇಳಿ ಸರ್. ನಮ್ಮ ಅಪ್ಪಂಗೆ ಇಡೀ ಏರಿಯಾ ಸೈಲೆಂಟ್ ಆಗಿದೆ, ಗಲಾಟೆ ಎಲ್ಲಿ, ಏನು ಸೌಂಡು? ಅದು ಪೊಲೀಸ್ ಸ್ಟೇಷನಿಂದ ಫೋನ್ ಬರುತ್ತೆ ಅಂದರೆ ಏನು ಗಲಾಟೆ? ಏನೇನೇನೇನೋ ಓಡ್ಬಿಡುತ್ತೆ ಮನುಷ್ಯನ ತಲೆ ಡೈಮೆನ್ಷನ್. ಪಾಪ ಅವ್ರು ನನ್ನ ಮಗನಿಗೆ ಫೋನ್ ಮಾಡಿದ್ದಾರೆ. ವಿತಿನ್ ಸ್ಪ್ಯಾನ್ ಆಫ್ ಹಾಫ್ ಆನ್ ಅವರ್ 45 ಮಿನಿಟ್ಸು ಹೆಂಗೊಂದು ವಾತಾವರಣ ಕ್ರಿಯೇಟ್ ಆಗೋಯ್ತು ಅಂದರೆ, ನನ್ನ ತಲೆ ಹಿಡ್ಕೊಂಡು ನನ್ನ ಹೆಂಡತಿ ಕೂತಿದ್ದಾಳೆ, ನನ್ನ ಮಗ ನಗ್ತಾ ಇದ್ದಾನೆ, ಏನಪ್ಪ ನೀನು ಇಲ್ಲೇ ಕೂತಿದ್ಯಾ, ಇವ್ರು ಈ ಥರ ಫೋನ್ಗಳ ಮೇಲೆ ಫೋನ್ ಬರ್ತಿದೆಯಲ್ಲ. ಆಮೇಲೆ ನನ್ನ ತಮ್ಮ ಫೋನ್ ಮಾಡ್ದೆ 12 ಗಂಟೆಯಲ್ಲಿ, ಅವನಿಗೇನೋ ಫೋನ್ ಹೋಗಿದೆ. ನಾನು ಯಾರಿಗೂ ಫೋನ್ ಮಾಡೋದು ಬೇಡ, ನಾವೇ ಯಾರಿಗೆ ಹೇಳಿ ಸುಮ್ಮನೆ ಈ ಥರ ಬರ್ಬೋದು ಕಾಲು, ನೀವು ಅದೇನು ಶೇಕ್ ಆಗಬೇಡಿ ಅಂತ ನಾವು ಯಾಕೆ ಫೋನ್ ಮಾಡಿ ಹೇಳೋಣ. ಬಂದಿಲ್ಲ ಫೋನ್ ಅವ್ರಿಗೆ ಅಂತ ಬರೋದೇ ಬೇಡ, ಸುಮ್ಮನೆ ಹೆಂಗಿದ್ದೆ ಅಂತ. ಅವ್ನು ಫೋನ್ ಮಾಡಿ ನನ್ನ ತಮ್ಮ, ಅವನಿಗೆ ನಾನು ಮಾತಾಡಿ ಕೊನೆಗೆ ಹೆಂಗಾಗೋಯ್ತು ಅಂದರೆ, ಒಂದು ಅರ್ಧ ಗಂಟೆ 1 ಅವರಲ್ಲಿ ನನಗೆಲ್ಲ ಪಿಕ್ಚರ್ ತೋರಿಸ್ಬಿಟ್ಟ ದೇವರು. ಅಂದ್ರೆ ಬದುಕಿದ್ದು ನಿನ್ನ ನ್ಯೂಸ್ ನೀನೇ ಕೇಳಿದಾಗ ಯಾರದ್ದು ಫಸ್ಟ್ ರಿಯಾಕ್ಷನ್ ಅಂದ್ರಲ್ಲ ಇವರು TV ಅವ್ರು ಕೇಳ್ತಾರಲ್ಲ, ಅದು ಫಸ್ಟ್ ರಿಯಾಕ್ಷನ್ ಎಲ್ಲರದ್ದು ನೋಡ್ಬಿಟ್ಟೆ ನಾನು. ಅದರಲ್ಲಿ ಇನ್ನೊಬ್ಬ ಫೋನ್ ಮಾಡಿದ್ದ, ನನ್ನ ಕ್ಲೋಸ್ ಫ್ರೆಂಡ್, ಪಾಪ ಅವನು ನನ್ನ ತಮ್ಮನಿಗೂ ಕ್ಲೋಸ್ ಫ್ರೆಂಡ್ ಸಂದೀಪ್ ಅಂತ. ಅವ್ನು ಫೋನ್ ಮಾಡಿ ಹಲೋ ಹೇಳೋ ಅಂದ ತಕ್ಷಣನೇ ಅವ್ನಿಗೆ ಯಾರು ಫೋನ್ ಮಾಡಿದ್ನಲ್ಲ ಡೈರೆಕ್ಟ್ ಅವನಿಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ. ನನ್ನ ಮಗ ಹಿಂಗೆ ಹಂಗೆ ಯಾಕೆ ಅವನನ್ನು ಬೈಕೊಂತಿದ್ಯಾ ಅಂತ. ಈ ನನ್ನ ಮಕ್ಳು ಫೋನ್ ಮಾಡಿ ಹಿಂಗೆ ಹುಳ ಬಿಟ್ರಣ ನಂಗೆ ಇಷ್ಟೊತ್ತಿನಲ್ಲಿ, ನಾನು ಎದ್ನೋ ಬಿದ್ದೋ ಅಂತ ಲುಂಗಿ ಕಟ್ಕೊಂಡಿದ್ದ. ಯಾಕಂದ್ರೆ ನಂತರ 9 ಗಂಟೆಲಿ ಮಾತಾಡಿದಾನ ಅವನು. ಗಾಬರಿ ಆಗುತ್ತಲ್ಲ ಸರ್. 9 ಗಂಟೆಲಿ ಮಾತಾಡಿದ ವ್ಯಕ್ತಿ 11:30 ಇಲ್ಲ ಅಂತ ಇವ್ರು ಅವನಿಗೆ ಫೋನ್ ಮಾಡಿ ಹೇಳಿದ್ರೆ, ಅವ್ರ ಫ್ಯಾಮಿಲಿ ನಿಮ್ ಜೊತೆಗಿದ್ದಾರೆ, ಇವ್ರಿಗೆ ವರೀಸ್ ಇಲ್ಲ, ಇಲ್ಲ ಅಂದ್ರೆ ಹೊರ್ಗಡೆ ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಪಕ್ಕದ ರೂಮಲ್ಲಿ ಇರುವ ನನ್ನ ಹೆಂಡ್ತಿನೇ ಆ ಬಾಗಿಲು ತೆಕ್ಕೊಂಬಂದು ನಾನು ಮಾತಾಡ್ಸಿದ್ದಾಳೆ ಅಂದ್ರೆ ಶಾಕ್ ಅಂತ. ಮೇಲ್ಗಡೆ ಫ್ಲೋರಲ್ಲಿರೋ ನನ್ನ ಅಪ್ಪ ಫೋನ್ ಮಾಡ್ತಾರೆ, ಬೇರೆ ಏರಿಯಾಲಿರೋ ನನ್ನ ತಮ್ಮ ಫೋನ್ ಮಾಡ್ತಾನೆ, ಇನ್ಯಾರೋ ಗಾಡಿ ಎತ್ಕೊಂಡು ಕಾರಲ್ಲಿ ಬಂದು ಫೋನ್ ಮಾಡಿದ್ದಾನೆ. ಅವನು ಕಾರ್ ಸ್ಟಾರ್ಟ್ ಮಾಡಿದ್ದಾನೆ, ನಾನು ಉಲ್ಟಾ ಫೋನ್ ಮಾಡಿದ್ದೀನಿ ಅವನಿಗೆ. ಆವಾಗ ಅವ್ನು ಕಾರ್ ನಿಲ್ಲಿಸಿದ್ದ. ಸೊ ಏನಾಗುತ್ತೆ ಅಂದರೆ ಮೇಡಮ್, ಅವಾಗ ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಇವರೆಲ್ಲರೂ ಹಂಗೆ ಇರ್ಬೋದಾಗಿತ್ತಲ್ಲ, ಓಹೋ ಆತ್ಮ ದೇಹವನ್ನು ಬದಲಾಯಿಸ್ತಾ ಇದೆ ಅಷ್ಟೇ ಬಿಡು, ಹಂಗಲ್ಲ ಅದು. ಎಲ್ಲರ ರಿಯಾಕ್ಷನ್ನು, ನನ್ನ ರಿಯಾಕ್ಷನ್ನು ಸೇರಿ ಏನಿತ್ತು ಅಂತಂದರೆ, ಓಹೋ ಇದು ಹೇಳ್ದಷ್ಟು ಸುಲಭ ಅಲ್ಲ ಈ ಸಿಲಬಸ್ಸು, ಅಟ್ಯಾಚ್ಮೆಂಟ್, ಇದು ಆಟ ಬೇರೆ, ಇದು ಅಟ್ಯಾಚ್ಮೆಂಟ್ ಇರುತ್ತೆ. ಭಯ. ಆ ಅಟ್ಯಾಚ್ಮೆಂಟ್ ನ ಸಡನ್ ಆಗಿ ನಾವು ಮಾಡೋಕ್ಕಾಗಲ್ಲ. ಎಷ್ಟೇ ಅರ್ಥ ಮಾಡ್ಕೊಂಡ್ರು, ಏನೇ ಎಜುಕೇಟೆಡ್ ಆದ್ರೂ, ಹೌದು, ಎಷ್ಟೇ ಸ್ಪಿರಿಚುವಲ್ ಇದ್ರು, ಒಂದು ಕ್ಷಣಕ್ಕೆ ಈಗ ನಾವೇ ನಮ್ಮ ಗುರುಗಳಿಂದ ಎಷ್ಟೋ ಕಲ್ತು ಬಿಟ್ಟಿರ್ತೀವಿ. ಆ ಗುರುಗಳು ಹೋದ್ರು ಅಂದ ತಕ್ಷಣ ಕ್ಷಣಗಳಲ್ಲಿ ನೀರು ಬರುತ್ತೆ. ಅವರೆಲ್ಲ ಕಲ್ಸಿರ್ತಾರೆ ನಮಗೆ, ದೇಹ ಬಿಟ್ಟು ಹೋಗ್ತೀವಿ, ತಗೊಳ್ತೀವಿ, ಮುಂದಿನ ಜನ್ಮ ಪುನರ್ಜನ್ಮದಲ್ಲಿ ಸಿಗ್ತೀವಿ, ಇಷ್ಟೆಲ್ಲ ಗೊತ್ತಿದ್ರು ಒಂದು ಕ್ಷಣಕ್ಕೆ ಒಂದು ತೊಟ್ಟಾದ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಇಷ್ಟೆಲ್ಲ ಸ್ಕ್ರೀನ್ ಪ್ಲೇ ಆಯ್ತಾ ಸರಿ. ಬೆಳಗ್ಗೆ ಬಿಸಿನೀರು ಕುಡಿತಾ ಹೆಂಡ್ತೀನಿ ಕೂತಿದ್ಲ, ಅವಳು ನಿಮ್ಗೆ ನಿದ್ದೆ ಬಂತ ಆಮೇಲೆ ಅಂದ್ಲು. ಇಲ್ಲಿ ಬರುತ್ತೆ ವ್ಯತ್ಯಾಸ ನನಗೂ ಅವಳು. ನಿಮ್ಗೆ ನಿದ್ದೆ ಬಂತ ಅಂದ್ಲು. ನಾನು ಬರ್ಸ್ಕೊಂಡೆ ನಿದ್ದೆನಾ ಅಂದೆ. ಹೆಂಗೆ ಬರ್ಸ್ಕೊಂಡ್ರಿ ಅಂತಂದ್ಲು. ಇದೇ ಥರ ಒಂದು ಪಾಡ್ಕಾಸ್ಟ್ ಆಯಿತು, ನನ್ನ ಹೆಂಡ್ತಿದ್ದು ಕೇಳಿದ್ಲು. ನಾನು ಹೇಳಿದೆ ಏನಿಲ್ಲಮ್ಮ, ನನ್ನ ಮನ್ಸಿಗೆ ನಾನು ಹೇಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲವೋ ಇದೊಂದು ಸ್ಕ್ರೀನ್ ಪ್ಲೇ, ಭಗವಂತ ಒಂದು ಏನು ಅಂತ ಒಂದು ಇಂಟರ್ವಲ್ ಅಂತ ತೋರಿಸ್ದ. ಗೊತ್ತಾಯಿತು ನನಗೆ ಆ ಮೂಮೆಂಟ್ಗೆ ಯಾರು ಫಸ್ಟ್ ರಿಯಾಕ್ಟ್ ಮಾಡೋರಲ್ಲ ಇವರಷ್ಟೇ ನನ್ನನ್ನು ಹಚ್ಕೊಂಡಿರೋದು ಇದರದೆಲ್ಲ ಅಂತ. ಒಂದು ನನಗೂ ಅದೇನು ಸಾವು ಅಂದ್ರೇನು, ನೋವು ಅಂದರೆ ಆ ಭಯದ ಒಂದು ಸಣ್ಣ ಝಲಕ್ಕು ಎಲ್ಲನೂ ಆಯಿತು. ಟೀಸರ್ ಟ್ರೈಲರ್ ಬಿಡ್ತಾರಲ್ಲ ಸಿನಿಮಾಗೆ, ಆ ಥರ ಆಯಿತು. ಆಮೇಲೆ ಅದ್ರ ಜೊತೆ ಕೊನೆಯ ಒಂದು ಸತ್ಯವೂ ಗೊತ್ತಾಯ್ತು. ಏನಂತಂದರೆ, ಇದು ಇವತ್ತಲ್ಲ ಅಂದರೆ ಯಾವತ್ತಾರೂ ಒಂದಿನ ಇದು ಸತ್ಯವೇ. ಇದು ಇದನ್ನು ನಾನು ಅರಗಿಸ್ಕೊಳ್ಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ, ಈ ಕೃಷ್ಣ ಹೇಳ್ತಾನಲ್ಲ, ಯಾವ್ದು ತುಂಬ ಪ್ರೆಷಿಯಸ್ ಅಂದರೆ ದ ಪ್ರೆಸೆಂಟ್ ಈಸ್ ಪ್ರೆಷಿಯಸ್. ಈಗ ಈ ಕ್ಷಣ ನಾನು ಮಲಗಬೇಕು.
ನನ್ನ ದೇಹಕ್ಕೆ ನಾನು ನಿದ್ದೆ ಕೊಡ್ಬೇಕು, ನಾನು 6ರಿಂದ 8 ಅವರ್ ನಿದ್ದೆ ಕೊಡಲೇಬೇಕು ನಾನು. ನನಗೆ ಇದು ಪ್ರಯಾರಿಟಿ ಮಾಡ್ಕೊಂಡೆ. ಅಯ್ಯೋ ಏನೋ ನನ್ನ ನ್ಯೂಸ್ ಹಿಂಗೆ ಮಾಡಿಬಿಟ್ರು ಆ ಕೊರಗಲ್ಲಿ ನಾನು ಕೂರಕ್ಕೆ ಹೋಗಲ್ಲ, ಅಥವಾ ನಾನು ಹಿಂಗೆ ಇದ್ರೆ ಯಾವತ್ತೊಂದು 70-80 ವರ್ಷಕ್ಕೆ ನಾನು ಸತ್ತೋಗ್ತೀನಲ್ಲ, ನಾನು ಯಾವತ್ತೊಂದಿನ ಸಾಯ್ಲೇಬೇಕಲ್ಲ, ಸರ್ ಇದು ಈ ಥಾಟಲ್ಲೂ ತುಂಬಾ ಇರೋಕ್ಕಾಗಲ್ಲ. ಸೆಲೆಬ್ರಿಟೀಸ್ಗೆ ಆಗಿದೆ ಅಲ್ವಾ ಸರ್ ಈ ತರ? ಆಗುತ್ತೆ ಎಲ್ಲರಿಗೂ. ಎಷ್ಟೋ ಜನ ಆಗಿದೆ, ಕೆಲವ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗ್ಬಿಟ್ಟಂತೂ ಅವರೇ ಬಂದು ಇದು ಕೊಡ್ತಾರೆ, ಹೌದು ಸ್ಟೇಟ್ಮೆಂಟ್ ಕೊಡ್ತಾರೆ, ಹೌದು. ನನ್ಗೆ ಏನೂ ಆಗಿಲ್ಲ, ಏನೂ ನಾನು ಆಗಿಲ್ಲ. ಚೆನ್ನಾಗಿದ್ದೀನಿ ಅಂತ. ನಾನು ಹೇಳ್ದೆ, ನಾನು ಇದೆಲ್ಲ ಬೆಳಗ್ಗೆ ಇವೆಲ್ಲ ಸೀನ್ ಮಾಡಲ್ಲ, ಯಾಕಂದ್ರೆ ಇದು ಇಲ್ಲಿಲ್ಲೆಲ್ಲ ಮುಗಿಸ್ಬಿಟ್ವಿ ನಾವೀಗ. ರಾತ್ರಿ ಈಗ 10-10:30 11 ಗಂಟೆಗೆ ಶುರು ಆಗಿದ್ದು 12-1 ಗಂಟೆಗೆ ಮುಗ್ದೋಯ್ತಿದ್ದು. ಅಲ್ಲಲ್ಲ ಹೇಳಿ ಆ ಗ್ರೂಪಲ್ಲೆಲ್ಲ ಹಂಗಂಗೆ ಹಾಕ್ಬಿಟ್ಟು ಎಲ್ಲ ಡಿಲೀಟ್ ಮಾಡಿಸ್ಬಿಡಿ ಅಂದೆ ನಾನು. ಐ ಡೋಂಟ್ ವಾಂಟ್ ದಟ್ ಆರ್ಟಿಫಿಷಿಯಲ್ ಅಟೆನ್ಷನ್. ಬೆಳಗಾನೆ ಎದ್ದು ನಾನೊಂದು ರೀಲ್ಸ್ ಮಾಡಿ ಹಾಕಿ ಗೊತ್ತಿಲ್ಲದವ್ರಿಗೆಲ್ಲ ಅವಾಗ ಗೊತ್ತಾಗಿ, ಇವಾಗ ನಿಮ್ಗೆ ಈ ಟಾಪಿಕ್ ಬಂತು, ನಾನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ಅದಾಗೂ ಮಾತಾಡ್ತಾ ಇರಲಿಲ್ಲ, ಹೇಳಿದ್ ನಾನು. ಸೊ ನಾನು ಹೇಳಿದೆ, ನಾನು ಸತ್ಯನ ಒಪ್ಕೊಂಡೆ. ನಾನು ಯಾವತ್ತೋ ಒಂದಿನ ಇದಿದೆ ಅನ್ನೋದು ಒಪ್ಕೊಂಡೆ. ಇನ್ನೊಂದು, ಈಗ ನಾನು ಮಲಗಬೇಕು ಅನ್ನೋದು ನಾನು ಒಪ್ಕೊಂಡೆ. ನನ್ನ ಮನ್ಸಿಗೆ ಹೇಳಿದೆ, ನಾನು ಮಲಗಿದೆ. ಅವಳು ನನಗದಾಗಲೇ ಇಲ್ಲ. ನಾನು ಅವಳು ನಿದ್ದೆ ಬೆಳಗ್ಗೆವರೆಗೂ ಮಲಗಿಲ್ಲ ಅವಳು. ಯಾಕೆ? ಅವಳು ಆ ಇಮ್ಯಾಜಿನೇಷನ್ಲೇ ಟ್ರಾವೆಲ್ ಮಾಡಿದ್ಲು. ಈಗ ಅವಳು ಅದನ್ನು ಟ್ರಾವೆಲ್ ಮಾಡಿದ್ಲು ಅವಳು. ಓಹೋ ಹಿಂಗಾಗ್ಬಿಟ್ಟಿದೆ. ಇದನ್ನೇ ನಾವೆಲ್ಲರೂ ಮಾಡೋದು. ಆಗದೇ ಇರೋದನ್ನ ಕಲ್ಪಿಸ್ಕೊಂತೀವಿ, ಆಗೋಗಿರೋದನ್ನ ಮರುಗ್ತಾ ಇರ್ತೀವಿ. ಇದ್ರ ಮಧ್ಯದಲ್ಲಿ ಪ್ರೆಸೆಂಟನ್ನು ಹಾಳು ಮಾಡ್ಕೊತಾ ಇರ್ತೀವಿ. ಇಷ್ಟ ನನಗೂ ಒಳಗಾಗಿದ್ದು ಡಿಫ್ರೆನ್ಸ್. ಸೊ ಈಗ ಅರ್ಥ ಆಯ್ತಾ? ಸ್ಟೂಡೆಂಟ್ ಅಂದಾಗ ಎಲ್ಲಿ ಬರುತ್ತೆ ಇವಾಗ ಅಂದರೆ, ನಾನು ಬುಕ್ ನಾಲೆಡ್ಜೇ, ಬಟ್ ನಾನು ನನ್ನ ಪ್ರೊಫೆಸರ್ನ ನಂಬಿದ್ದೀನಿ, ನನ್ನ ಸಿಲೆಬಸ್ನ ನಂಬಿದ್ದೀನಿ, ಅದಕ್ಕೆ ನಾನು ಮಲಗಿದೆ. ಇವಳು ಇನ್ನೊಂದು ಸ್ವಲ್ಪ ಬೇಕಾ ಲೆಕ್ಕಾಚಾರದಲ್ಲಿ ಇದ್ರಲ್ಲಿ ಹಂಗಾಗಿ ಅವಳು ನಿದ್ದೆ ಮಾಡಿಲ್ಲ. ಅವಳು ಇಡೀ ರಾತ್ರಿ ಮತ್ತು ಬೆಳಗ್ಗೆ ಎದ್ದು ಅದೇ ಗುಂಗಲ್ಲಿದ್ದು, ಸ್ವಲ್ಪ ಆಮೇಲೆ ನಡಿ ಹತ್ಲಾಗೆ ಅಂದ್ಬಿಟ್ಟು ಸರಿ ಮಾಡಿದ್ದು ಕಳಿಸ್ದೆ. ಇಟ್ ಹ್ಯಾಪನ್ಸ್. ಪುನರ್ಜನ್ಮದ ಬಗ್ಗೆ ಏನ್ ಮಾತಾಡ್ತಾರೆ? ಅಲ್ಲ, ಅದನ್ನೇ ಹೇಳಿದ್ನಲ್ಲ, ಇದಿದೆ ಅಂದಮೇಲೆ ಅದು ಖಂಡಿತ ಇದ್ದೇ ಇದೆ. ಇವಾಗ ಸೋಲ್ ಅಂತ ನಾವು ಮಾತಾಡಿದ್ಮೇಲೆ ಟ್ರಾವೆಲ್ ಮಾಡುತ್ತದೆ, ಎಲಿವೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅವರೇ ಸಿಗ್ತಾರೆ ಸುತ್ತಮುತ್ತ. ಇವಾಗ ನನಗೆ ನೀವು ಸಿಕ್ಕಿದ್ದೀರಾ, ನನ್ನ ಫ್ರೆಂಡ್ ಸಿಕ್ಕಿದ್ದಾಳ, ಇಲ್ಲ ನನ್ನ ಮಗು ಇದೆ ಅಂದರೆ ಯಾವುದೋ ಒಂದು ಜನ್ಮದ ಕನೆಕ್ಷನ್ಸ್ ಇರುತ್ತೆ. ನಾನು ಅದಕ್ಕೆ ತಿರ್ಗಾ ಇದು ನನ್ನ ಅನುಭವದಲ್ಲಿಲ್ಲ, ಬುಕ್ ನಾಲೆಡ್ಜಿಂದನೇ ನಿಮ್ಗೆ ಹೇಳ್ತೀನಿ. ಬಿಕಾಸ್ ಪ್ರೊಫೆಸರ್ ಸಿಲೆಬಸ್ ನಂಬ್ತೀನಿ, ಅದನ್ನ ಹೇಳ್ತೀನಿ ಅನ್ನೋ ಲೆಕ್ಕದಲ್ಲಿ ಬಂದಾಗ ಒಂದು ಮಾತಿದೆ. ಅದಕ್ಕೇನೆ ಗರ್ಭದಲ್ಲಿ ಇರೋವಾಗ ಮಗು ಅದಕ್ಕೆಲ್ಲ ಪೂರ್ಣ ತನಗೆ ಗೊತ್ತಿರುತ್ತಂತೆ. 9 ತಿಂಗಳಿರುತ್ತಲ್ಲ ಗರ್ಭವಾಸ, ಅದು ಆ್ಯಕ್ಚುಲಿ ಟಾರ್ಚರ್ ಅಂತ ಹೇಳ್ತಾರೆ. ಅದು ಕೇಳ್ಕೊಳ್ಳುತ್ತಂತೆ, ಕೃಷ್ಣ ಮತ್ತೆ ನನಗೆ ಗರ್ಭಕ್ಕೆ ಬರೋಂಗೆ ನನಗೆ ಮಾಡಬೇಡ, ನನಗೆ ಈ ಗರ್ಭ ಇದಕ್ಕಿಂತ ಇನ್ನೊಂದು ಇದಿಲ್ಲ ಅಂತ. ನೀವು ಇಮೇಜ್ ಮಾಡಿ, ಇವಾಗ ಈ ರೂಮು ಇದನ್ನ ನಾನು ಗರ್ಭದ ಒಳಗಿದ್ದೀನಿ ಅಂತ ಅನ್ಕೊಳ್ಳಿ. ಏನು ತಿಂದಿದ್ದು ಕುಡ್ದಿದ್ದು ಅದು ನೆಕ್ಸ್ಟ್ ಕನ್ವರ್ಟ್ ಆಗುತ್ತಲ್ಲ, ಅದು ಅದ್ರ ಜೊತೆನೇ ಮಲಗಿರುತ್ತಲ್ಲ ಮಗು, ಅದನ್ನೇ ತಾನೇ ಹೇಳ್ತಾರೆ. ಸೊ ಏನಾಗುತ್ತೆ, ಈಗ ನಾವು ಈ ಗರ್ಭದೊಳಗಿದ್ದೀವಿ ಅಂತ ಹೇಳಿ, ಇಲ್ಲಿ ಊಟ ಇದೆ, ತಿನಿಸಿ ಇದೆ, ಅದು ಆಮೇಲೆ ಹಳಸೋಗಿದೆ, ಕೆಟ್ಟೋಗಿದೆ. ಆ ಗರ್ಭವಾಸದಷ್ಟು ಒಂದು ಇದು ಇನ್ನೊಂದು ಇಲ್ವಂತೆ. ಇನ್ನೊಂದ್ಸಲಿ ಜನ್ಮ ಬೇಡ ಅಂತ ಹೇಳುವ ಸೋಲು, ದ ಮೂಮೆಂಟ್ ಅದು ತಾಯಿ ಗರ್ಭದಿಂದ ಆಚೆ ಬರ್ತಿದ್ದಂಗೆ ಕೃಷ್ಣ ಮರೆಸ್ಬಿಡ್ತಾನಂತೆ, ಅದನ್ನೆಲ್ಲ ಮರೆಸ್ಬಿಡ್ತಾನಂತೆ. ಅದಕ್ಕೆ ಅದು ಬಂದ ತಕ್ಷಣ ಇದು ಎಲ್ಲ ಮರ್ತೋಗ್ಬಿಟ್ಟು ಫ್ರೆಶ್ ಆಗಿ ಸರ್ ಮತ್ತಿದೊಂದು ಹೇಳ್ಬೇಕಂತ ಅಂದ್ರೆ, ಒಂದು ತಾಯಿಗೆ ಯಾರ ಕೊಡ್ತಾರೆ ನೋಡಿ, ಆ ಕೊಡೋಂಥ ಸಮಯದಲ್ಲಿ ಎಲ್ಲಾ ತಾಯದಿರ್ಗೂ ಗೊತ್ತಾಗ್ಬಿಡತ್ತೆ. ಯಾಕೆಂದ್ರೆ ನಮ್ಮ ಬಾಡಿಯಿಂದ ಮಗು ಆಚೆ ಬಂದಾಗ ಆ ಬ್ಯಾಡ್ ವಾಟರ್, ಆ ಬ್ಯಾಡ್ ಸ್ಮೆಲ್, ಆ ಬ್ಲೀಡಿಂಗ್ಸ್ ಇದೆಲ್ಲ ನೋಡಿದಾಗ ನಮಗೆ ಅಯ್ಯೋ ಅನ್ಸುತ್ತೆ. ಇನ್ನು ಒಳಗಡೆ ಇರೋ ಮಕ್ಳಿಗೆ ಹೇಗೆ ಆಗಿರ್ಬೋದು? ನಾನು ಅದಕ್ಕೆ ಹೇಳ್ತಾ ಇರೋದೇನು ಅಂದರೆ, ಇಲ್ಲಿ ತುಂಬ ಹಿಡನ್ ಲೆಸನ್ಸ್ಗಳಿದೆ ಮೇಡಮ್. ಆದರೆ ಅದನ್ನು ನಾವು ಮರ್ತು ನಾವು ಇದು ಮಾಡ್ಕೊತಾ ಇದ್ದೀವಿ. ಸಾರಿ ಬಾರಿ ಇದು ಹೇಳ್ತಾ ಇದೆ. ಇದು ಕೊಡ್ತಾ ಇರೋ ಮೆಸೇಜ್ ಒಂದೇ ಏನಂದ್ರೆ, ಇದು ಪರ್ಮನೆಂಟ್ ಅಲ್ಲ, ಮತ್ತೆ ಇದು ಕ್ಲೀನ್ ಅಲ್ಲ, ಕ್ಲೆನ್ಸ್ ಅಲ್ಲ. ನೀನು ಎಷ್ಟೇ ಮೇಲೆ ಸೋಪ್ ಹಾಕು, ಏನೇ ಸೆಂಟ್ ಹೊಡ್ಕೊ, ಏನೇ ಮಾಡಿದ್ರು ಆ ಕ್ಲೀನ್ ಮಾಡುವ ಪ್ರೊಸೆಸ್ನ ನೀನು 1 ಅವರ್ 2 ಅವರ್ ಲೇಟ್ ಮಾಡಿದ್ರೆ ಮತ್ತೆ ಇದು ಅದೇ ಡಿಕಂಪೋಸ್ಡ್ ಆಗುತ್ತೆ ಬಾಡಿ. ಸೊ ವೆನ್ ದಿಸ್ ಈಸ್ ನಾಟ್ ಪರ್ಮನೆಂಟ್, ದೆನ್ ವಿಚ್ ಈಸ್ ಪರ್ಮನೆಂಟ್? ದೇರ್ ಶುಡ್ ಬಿ ಸಮಥಿಂಗ್ ದಟ್ ಈಸ್ ಪರ್ಮನೆಂಟ್ ಅಲ್ವಾ? ಪರ್ಮನೆಂಟ್ ಅಂತ ಒಂದು ಇರೋದಕ್ಕೇನೆ ಇಂಪರ್ಮನೆಂಟ್ ಅಂತ ಒಂದಿದೆ, ಪರ್ಫೆಕ್ಟ್ ಅಂತ ಒಂದಿರೋದಕ್ಕೆ ಇಂಪರ್ಫೆಕ್ಟ್ ಅಂತ ಇನ್ನೊಂದಿದೆ. ಸೊ ಹಂಗಾರೆ ಅದನ್ನು ರೆಪ್ರೆಸೆಂಟ್ ಮಾಡೋದು ಯಾವುದು? ಹಂಗಾರೆ ಸೋಲ್, ಅದು ಟ್ರಾವೆಲ್ ಆಗುತ್ತೆ, ಜೀವಾತ್ಮ ಅವನು ಮತ್ತೆ ಹುಟ್ಟಿ ಬರ್ತಕ್ಕಂಥದ್ದು. ಸೊ ಇದ್ರದ್ದೆಲ್ಲ ಡೇಟಾ ಕ್ಯಾರಿ ಆಗ್ತಾ ಇರುತ್ತೆ. ಫೋನ್ ಚೇಂಜ್ ಆಗುತ್ತೆ, ಸಿಮ್ ಅದೇ ಇರುತ್ತೆ. ಇನ್ನೊಂದು ಫೋನ್ ತೊಗೊತೀರಾ ನೀವು, ಇನ್ನೊಂದು ಸಿಮ್ ಹಾಕ್ತೀರಾ, ಅದೇ ಸಿಮ್ ಹಾಕ್ತೀರಾ, ಇನ್ನೊಂದು ಫೋನ್ ತೊಗೊತೀರಾ, ಇದೇ ಸಿಮ್ ಹಾಕ್ತೀರಾ, ಮೆಮೊರಿ ಕಾರ್ಡ್ ಆಗ್ತಾ ಹೋಗ್ತೀರಾ. ನೀವು ಫೋನ್ ಚೇಂಜ್ ಮಾಡಿದ ತಕ್ಷಣ ಮೆಮೊರಿ ಕಾರ್ಡ್ ಚೇಂಜ್ ಆಯ್ತಾ? ಅದ್ರಲ್ಲಿ ಇದ್ದಿದ್ದು ಮೆಮೊರಿ ಇತ್ತಲ್ವಾ? ಸೇಮ್ ನಂಬರ್. ಈ ಫೋನ್ಗೆ ಅದು ಟ್ರಾನ್ಸ್ಫರ್ ಆಗಬೇಕು. ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೆ ಕೆಲವರು ಟ್ರಾನ್ಸ್ಫರ್ ಆದವ್ರಿಗೆ ಈ ಜನ್ಮ ಜ್ಞಾಪಕ ಬರುತ್ತೆ. ಇದು ಇರುವಂಥ ವಿಷಯ. ಅದೇ ಇದನ್ನ ಸೈಂಟಿಫಿಕಲಿ ಪ್ರೂವ್ ಮಾಡಿ ಅದು ಇದು ಅನ್ನೋದಕ್ಕೆ ಹೇಳಕ್ ಬರೋದಿಲ್ಲ. ಆಗಿರೋರ್ಗೆ ಆಗಿದೆ, ಅನುಭವಕ್ಕೆ ಬಂದಿದೆ. ಆ ಸಿದ್ಧಾಂತದ ಮೇಲೆ ಇದೆಲ್ಲ ವರ್ಕ್ ಆಗುತ್ತೆ. ಓಕೆ ಸರ್, ಇವಾಗ ಒಂದು ಸ್ಪಿರಿಚುವಲ್
ಕಂಟೆಂಟಲ್ಲಿ ಒಂದು ರ್ಯಾಪಿಡ್ ಫೈರ್ ತೊಗೊಳ್ಳೋಣ. ಸ್ಪಿರಿಚುವಲ್ ಎಡಿಷನ್ ಒಂದು ರ್ಯಾಪಿಡ್ ಫೇರ್. ಹಾಂ, ಸ್ಪಿರಿಚುವಲ್. ಓಕೆ. ದೇವರ ಧರ್ಮನ ದೇವರ ಧರ್ಮನ ಸಾರಿ ಧರ್ಮ ದೇವರ ಧರ್ಮ ಅಂದ್ರೆ ಹೆಂಗೆ? ದೇವರ ಅಥವಾ ನಮ್ಮ ಧರ್ಮನ ದೇವ್ರ- ದೇವ್ರನ್ನ ಪಾಲಿಸ್ಬೇಕಲ್ಲ ನಮ್ಮ ಧರ್ಮನ ಪಾಲಿಸ್ಬೇಕು. ಇದು ನೀವು ರ್ಯಾಪಿಡ್ ಫೈರ್ ಆಗಿ ಹೇಳಕ್ಕಾಗಲ್ಲ. ಇದೆಲ್ಲ ತುಂಬಾ ಉದ್ದ ಒಂದು. ಪ್ರಶ್ನೆಗಳು. ಫಸ್ಟ್ ಅಲ್ಲ, ಆಫ್ ಆಲ್ ಈಗ ನೀವು ನಿಮ್ಮ ಪ್ರಿಫರೆನ್ಸ್ ಫಸ್ಟ್ಗೆ ಹ್ಮ್. ದೇವ್ರು ಅಂದ ತಕ್ಷಣ ದೇವ್ರು ಬರ್ತಾರ, ಧರ್ಮ ಅಂದ ತಕ್ಷಣ ಧರ್ಮ ಬರುತ್ತೆ. ಈಗ ನಾನು ಧರ್ಮದಲ್ಲೇ ದೇವ್ರು ಎಲ್ಲಿದ್ದೀನಿ ಇರ್ತಾರೆ ಒಂದ್ ಅಂತ ನಿಮಿಷ, ನಾನು ಎಲ್ಲಿದ್ದೀನಿ ಅಂದ್ರೆ ನಿಮ್ಮ ಕಲ್ಪನೆ ದೇವ್ರಿಗೆ ನಾನಿಲ್ಲ, ಹ್ಮ್. ನಿಮ್ಮ ಕಲ್ಪನೆ ಧರ್ಮಕ್ಕೂ ನಾನಿಲ್ಲ. ಹ್ಮ್ ನಾನೇನ್ ಮಾಡ್ಲಿ ಹಂಗಾರೆ? ಫಾರ್ ಎಕ್ಸಾಂಪಲ್, ದಯೆಯೇ ಧರ್ಮದ ಮೂಲ ಅಂತ ಹೇಳಿದ್ರು ಅನ್ನೋದೇ ಆದ್ರೆ ಹ್ಮ್. ಓಕೆನಾ? ಅಥವಾ ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನ ನೀನು ರಕ್ಷಿಸಿದ್ರೆ ಧರ್ಮ ನಿನ್ನನ್ನು ರಕ್ಷಿಸುತ್ತೆ ಹ್ಮ್. ಅಂತ ಬಂದಾಗ ದಯೆಯೇ ಧರ್ಮದ ಮೂಲ ಅಂತ ಒಂದು ವರ್ಡ್ ಇದೆ. ಹ್ಮ್. ಓಕೆನಾ? ನಿನ್ಗೋ ದಯೆನೇ ಇಲ್ಲ ಅಂದ್ರೆ ಮತ್ತೇನ್ ಧರ್ಮ ನೀನು ಪಾಲಿಸ್ತಿದ್ಯಾ ಅಂತ. ಹ್ಮ್. ಈಗ ನನಗೆ ದಯೆ ಹ್ಮ್. ನೀವು ಹೇಳುವ ನಿಮ್ಮ ಧರ್ಮದವ್ರ ಮೇಲೆ ಮಾತ್ರ ಇರ್ಬೇಕಾ, ಎಲ್ಲ ಧರ್ಮದ ಮೇಲೆ ಇರ್ಬೇಕಾ ನನಗೆ ದಯೆ? ಎಲ್ಲ ಧರ್ಮದವ್ರ ಮೇಲೆ ಬರ್ಬೇಕು. ಅದು ಬರಬೇಕು ತಾನೆ. ಹ್ಮ್. ಅದು ಬಂದಿಲ್ಲ ಅಂದ್ರೆ ಹೆಂಗ್ ಧರ್ಮ ಆಯ್ತು? ಯಾವ ಧರ್ಮ ಅಂತ ಪಾಲಿಸ್ಲಿ ನಾನು ಇವಾಗ? ಹ್ಮ್. ಸೊ ಇಲ್ಲಿ ಪ್ರಶ್ನೆ ಏನಾಗ್ತಿದೆ ಅಂದ್ರೆ, ನಮ್ಮ ಧರ್ಮ ಅಂತ ಬಂದಾಗ ನಾವು ನಮ್ಮ ಧರ್ಮ ಅಂತ ಮಾತಾಡ್ತೀವಿ, ಹ್ಮ್. ನಿಮ್ಮ ಧರ್ಮ ಒಂದಿದೆ ಅಂತ ಬರುತ್ತೆ ಲೆಕ್ಕ. ಅವಾಗ ನನ್ನ ಪ್ರಕಾರ ನಮ್ಮ ನಿಮ್ಮ ಅಂತ ಧರ್ಮ ಇಲ್ವೇ ಇಲ್ಲ, ಒಂದೇ ಧರ್ಮ ಇರೋದು. ಹ್ಮ್. ನೀನು ಆ ಅಂದ್ರೆ ಧರ್ಮನ ಎಲ್ಲಾ ಪಾಲಿಸ್ತೀನಿ ಅನ್ನೋದೇ ಧರ್ಮನ ಸೇರಿ ಒಂದೇ ಧರ್ಮ ಅಂತ ಹೇಳ್ತೀರಾ? ನಾನು ಹೇಳ್ತಾ ಇರೋದು. ಇದು ನಮ್ಮ Muslims, ಅನುಕೂಲಕ್ಕೆ Hindu, ಆಗಿರುವಂಥದ್ದು, ಅದು Christians. ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ಹ್ಮ್. ಆ ಥರ ಇಲ್ವೇ ಇಲ್ಲ. ನಾವು ಮಾಡ್ಕೊಂಡಿರೋದೆಲ್ಲ ನಮ್ಮ ಅನುಕೂಲಕ್ಕೆ. ಹ್ಮ್. ಓಕೆನಾ? ಈ ಒಂದೊಂದು ರೀಜನ್ ಅಲ್ಲಿ ಮನುಷ್ಯ ಒಂದೊಂದು ತರ ಇದ್ದಾನೆ. ಇವಾಗ ಹ್ಮ್. ಚೈನೀಸ್ಗೆ ಯಾಕೆ ಹಿಂಗಿದೆ ಕಣ್ಣು, ಹ್ಮ್. ಕೊರಿಯನ್ಸ್ಗೆ ಹಿಂಗಿದೆ, ಜಾಪನೀಸ್ಗೆ ಹಿಂಗಿದೆ, ನಮಗೆ Jeez. ಹಿಂಗಿದೆ, ಇನ್ನೊಬ್ರಿಗೆ ಹಿಂಗಿದೆ. ಹ್ಮ್. ಅಥವಾ ಅವ್ರು ತುಂಬ ಬೆಳ್ಳಗಿದ್ದಾರೆ, ಇವ್ರು ತುಂಬ ಡಾರ್ಕ್ ಆಗಿರ್ತಾರೆ. ಇದೆಲ್ಲವೂ ವೆದರು, ಟೆಂಪ್ರೇಚರ್, ದೇಶ, ಕಾಲ, ಧರ್ಮಕ್ಕೆ ತಕ್ಕಂಗೆ ಭೂಮಿಯ ಮೇಲೆ ಆಗಿರುವ ಅನುಗುಣದಿಂದ ಅಡ್ಯಾಪ್ಟಬಿಲಿಟಿಗೆ ಮನುಷ್ಯ ಹಂಗಾಗಿರ್ತಾನೆ. ಹ್ಮ್. ಅದು ಬಿಟ್ಟರೆ ಈಗ ಅರ್ಜೆಂಟ್ ಎಮರ್ಜೆನ್ಸಿ ನಾನು ಜಪಾನ್ಗೆ ಹೋಗಿರ್ತೀನಿ, ಏನೋ ಆಕ್ಸಿಡೆಂಟ್ ಆಗುತ್ತೆ, ನನಗೆ ಪಾಸಿಟಿವ್ ಬ್ಲಡ್ ಬೇಕಂದ್ರೆ ಅವ್ನು ಜಪಾನ್ ಅವ್ನು ಬ್ಲಡ್ಡೇ ಹಾಕಿ ಕೊಡೋ ತಾನೆ ಅಲ್ಲಿ. ಅಲ್ಲಿಂದ ಫೋನ್ ಮಾಡಿ ಬೆಂಗಳೂರು, ಕರ್ನಾಟಕ, ಅಲ್ಲಿ ಕನ್ನಡ ಮಾತಾಡೋ ಒಂದೇ ಎ ಪಾಸಿಟಿವ್ ಬ್ಲಡ್ ಬೇಕು ಆನಂದ್ಗೆ ಅಂತಾರ, ಅಥವಾ ಪಟ್ಟಂತಲ್ಲಿ ಯಾವನೋ ಸಿಗ್ತಾನೆ ಕೊಡ್ತಾರ? ಯಾರು ಸಿಗ್ತಾರೋ ಯಾವ ಧರ್ಮ ಆಯ್ತು ಇವಾಗ ಯಾರು ನಿಮ್ಗೆ? ತೆಗೆದು ಬಿಡ್ತಾರೋ ಅದಕ್ಕೆ ಕೊಡ್ತಾರೆ. ಯಾವ ಅಲ್ಲ, ಧರ್ಮ ಅದು ಆಯ್ತು? ಕೆಲ್ಸ ಇವಾಗ ಅಂತ ಅವ್ನು ಹೋದ್ರೂ ಚೈನೀಸ್ ಎಲ್ಲಾರು ಧರ್ಮ ಇರ್ಬೇಕಲ್ಲಿ. ಅಲ್ಲ, ಬೇಕಲ್ವಾ? ಹೌದು. ರಕ್ತ ಅಂತ ಬಂದಾಗ ನಿಮ್ಗೆಲ್ಲ ಬೇಕಲ್ವಾ? ಮತ್ತೆ ಇವಾಗ ಅವ್ನು ಚೈನೀಸ್ ಧರ್ಮ, ಹ್ಮ್. ನಾನು ಇಂಡಿಯನ್ ಧರ್ಮ, ಹ್ಮ್. ಇಲ್ಲಿ ಬಂದಾಗ ಇವನ ಆ ಧರ್ಮ. ಯಾವ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಹ್ಮ್. ಸೊ ನಿಮ್ಮ ಪ್ರಶ್ನೆಯಲ್ಲಿರುವ ಧರ್ಮಕ್ಕೆ ನಾನಿಲ್ಲ, ಹ್ಮ್. ಅಥವಾ ನಿಮ್ಮ ಪ್ರಶ್ನೆಯಲ್ಲಿರುವ ದೇವ್ರಿಗೂ ನಾನಿಲ್ಲ. ಹ್ಮ್. ಸೊ ಧರ್ಮ ಅಂತ ಬಂದಾಗ ಎಲ್ಲಾರನ್ನೂ ಒಂದು ನೋಡ್ತೀನಿ ಅಂತ ಧರ್ಮ ನೀವು ನೋಡ್ತೀನಿ ಅನ್ನೋದಂದ್ರೆ ಎಸ್, ನಾನು ಆ ಧರ್ಮಕ್ಕಿದ್ದೀನಿ. ಯಾಕಂದ್ರೆ ಆ ಧರ್ಮದಲ್ಲೇ ದೇವರು ಇದ್ದಾನೆ, ಅನ್ಸಪರಬಲ್ ಅವನು. ಹ್ಮ್. ನೀವು ಯಾವಾಗ ಆ ಧರ್ಮನ ಪಾಲಿಸ್ಬಿಡ್ತೀರೋ ದೇವ್ರು ಅಲ್ಲೇ ಇರ್ತಾನೆ. ಸೊ ದೇವರ ಧರ್ಮ ಅಂದ್ರೆ ಡಿಫ್ರೆನ್ಸಿಯೇಷನೇ ಇಲ್ಲ. ನೀನು ಧರ್ಮ ಪಾಲಿಸಲಿಲ್ಲ ಅಂದ್ರೆ ದೇವರೇ ಇಲ್ಲ ಅಲ್ಲಿ. ಕರ್ಮನ ಅಥವಾ ಅದೃಷ್ಟನ? ಹಾ, ಕರ್ಮನ ಅದೃಷ್ಟನ. ಹಾ. ಕರ್ಮ ನಿನ್ ಕೈಲಿದೆ, ಅದೃಷ್ಟ ನಿನ್ ಕೈಲಿ ಇಲ್ಲ. ಸೊ ನೀನೇನ್ ಮಾಡ್ಬೇಕು? ಕರ್ಮ ಮಾಡ್ಬೇಕು. ನಾನು ಅದೃಷ್ಟ ನಾನು ಹೆಂಗ್ ಮಾಡ್ಲಿ? ನಾನು ಕರ್ಮನೇ ಫಿಕ್ಸ್ ಆಗ್ತೀನಿ, ನಾನು ಅದೃಷ್ಟ ಫಿಕ್ಸ್ ಆಗಲ್ಲ. ಹ್ಮ್. ಅದೃಷ್ಟ ಅದಾಗುತ್ತೆ, ಅದೃಷ್ಟ ಅದೃಷ್ಟ, ಅದರಿಷ್ಟ. ಅದೃಷ್ಟ ಅದೃಷ್ಟ, ಅದರಿಷ್ಟ. ಕರ್ಮ ನನ್ನ ಕೈಲಿದೆಯಲ್ಲ ಹ್ಮ್. ಅಲ್ವಾ? ಸೊ ಕರ್ಮ ಚಾಯ್ಸ್ ಮಾಡ್ತೀನಿ, ಅದೃಷ್ಟ ಚಾಯ್ಸ್. ದೇವಸ್ಥಾನನ ಧ್ಯಾನನ? ದೇವಸ್ಥಾನನ ಧ್ಯಾನನ? ಇದು ಹ್ಮ್. ಒಳ್ಳೆ ಪ್ರಶ್ನೆ. ಎಲಿವೇಟ್ ಆಗಕ್ಕೆ ಮುಂಚೆ ಫಸ್ಟ್ ದೇವಸ್ಥಾನಗಳು ಬೇಕೇ ಬೇಕಾಗುತ್ತೆ ನಮಗೆ. ಯಾಕಂದ್ರೆ ನಮಗೆ ಎಲ್ಲೋ ಒಂದ್ ಕಡೆ ಬೇಕಲ್ವಾ ಆ ದೇವಸ್ಥಾನ. ಹ್ಮ್. ಸ್ಥಾನ ಅಂತ ಆಯ್ತು, ಅದಕ್ಕೊಂದು ಸ್ಥಾನ ಅಂತ ಪರ್ಟಿಕ್ಯುಲರ್ಲಿ ಇದೆ. ಇಲ್ಲ ನೀನು ಧ್ಯಾನ ಮಾಡುವ ಸ್ಥಾನ, ಅದನ್ನು ಅಷ್ಟು ಚೆನ್ನಾಗಿ ಇಟ್ಕೊಂಡ್ರೆ ಅದೇ ದೇವಸ್ಥಾನ ಆಗುತ್ತೆ. ಇನ್ನೂ ಮೀರೋ ಹೋದ್ರೆ ನಿಮಗೆ ಬಸವಣ್ಣವ್ರು ಹೇಳ್ಬಿಟ್ಟು, ಎನ್ನ ಕಾಲೇ ಕಂಬ ದೇಹ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಅಂತ. ಆ ಸ್ಥಿತಿ ತಲುಪ್ದವನಿಗೆ ದೇವಸ್ಥಾನ ಬೇಡ. ಬಟ್ ನೀನು ಆ ಸ್ಥಿತಿ ತಲುಪಬೇಕಂದ್ರೆ ದೇವಸ್ಥಾನ ಬೇಕು. ಸೊ ಐ ಬಿಲೀವ್ ನಾನಿರೋ ಜಾಗಕ್ಕೆ ನನಗೆ ದೇವಸ್ಥಾನ ಬೇಕು. ಬಟ್ ಅಲ್ಲಿ ನಾನು ಹೋಗೋದು ಧ್ಯಾನ ಮಾಡೋಕ್ಕೆ, ಅಲ್ಲೋಗಿ ಸೆಲ್ಫಿ ತೊಗೊಂಡು ರೀಲ್ ಹಾಕಕ್ಕೆ ನಂಗೆ ಯಾಕೆ ಬೇಕು ದೇವಸ್ಥಾನ? ದೇವಸ್ಥಾನನ ಧ್ಯಾನನ ಅನ್ನಕ್ಕಾಗಲ್ಲ, ದೇವಸ್ಥಾನದಲ್ಲಿ ಧ್ಯಾನ. ಧ್ಯಾನ. ಹ್ಮ್. ಯಶಸ್ಸ ಮನಃಶಾಂತಿ. ಮನಃಶಾಂತಿ 200%. ಮನಃಶಾಂತಿ. ಯಾವ್ದನ್ನ ಯಶಸ್ಸು ಅಂತೀರಾ ನೀವು? ಯಾವುದು ಮನಃಶಾಂತಿ ಕೊಡುತ್ತೆ ಅದನ್ನ ಅದೇ ಯಶಸ್ಸು. ತಾನೇ ಯಶಸ್ಸು ನಿಮಗೆ. ಹ್ಮ್. ಹಣನ ಸಂತೋಷನ? ನಿಮ್ಮ ಹತ್ರನೇ ಇದೆ ಉತ್ತರ. ಎರಡು. ಎರಡು ಹೆಂಗಾಗ್ಬಿಡುತ್ತೆ? ಹಣ ಸಿಕ್ಕರೆ ಸಂತೋಷ ಬರುತ್ತೆ, ಇಲ್ಲ ಅದ್ ನಿಮ್ ಸಂತೋಷಕ್ಕೋಸ್ಕರ ಕಲ್ಪನೆ. ಹಣ ಬೇಕು ಅಂತ. ಅದು ಹೆಂಗಾಗ್ತಿದೆ? ಹಂಗಾರೆ ನಿಮ್ಮ ಸಂತೋಷ ಎಲ್ಲವೂ ಮನಿ ರಿಲೇಟೆಡ್ ಆಯ್ತಾ? ಅಫ್ಕೋರ್ಸ್ ಕೆಲವು ಜನ ಇದ್ದಾರೆ ನನ್ನ ಹತ್ರ ದುಡ್ಡು, ಈಗ ನನ್ನ ಹತ್ರ ದುಡ್ಡು ಇಲ್ಲ ಒಳ್ಳೆ ಸರ್, ಕತೆ ಆಯ್ತಪ್ಪ. ಇವಾಗ ಒಂದ್ ನಿಮಿಷ, ನನ್ನ ಈಗ ಹತ್ರ ಇದೇ ಇಲ್ಲ ಪ್ರಶ್ನೆ. ಸರ್, ನನಗೆ ಬೇಕು, ನನ್ನ ಹತ್ರ ಬಂತು, ನಾ ಕೊಡ್ಬೇಕಾಗಿರೋದೆಲ್ಲ ಕೊಟ್ಟೆ ತೀರಿಸ್ಕೊಂಡು ನನಗೆ ಖುಷಿ ಸಿಕ್ತಲ್ಲಿ. ನಾನು ಮೊನ್ನೆ ಒಂದು ಹೇಳಿದ್ದೀನಿ, ತಿರ್ಗಾ ಅದೇ ಎಕ್ಸಾಂಪಲ್ ಹೇಳೋ ಥರ ಹಾ. ಆಗ್ತಿದೆ ಇವಾಗ. ನಾನು ಸ್ಟೇಜ್ ಮೇಲೆ ನಾನು ದೊಡ್ಡ ಅವಾರ್ಡ್ ತೊಗೊಂಡೆ, ಹಾ. ನನಗೆ ಸಖತ್ ಆಸ್ಕರ್ ಅವಾರ್ಡ್ ಕೊಟ್ಟರು. ಹಾ. ಆಸ್ಕರ್ ಅವಾರ್ಡ್ ಬೇಡ, ಭಾಸ್ಕರ್ ಅವಾರ್ಡ್ ಕೊಟ್ಟರು. ಭಾಸ್ಕರ್ ಅವಾರ್ಡ್ ಬಂದಿದೆ.
ಸ್ಟೇಜು ಆಡಿಟೋರಿಯಮಲ್ಲಿ 5,000 ಜನ ಸಿಟ್ಟಿಂಗ್ ಕೆಪಾಸಿಟಿ, ಎಲ್ಲರೂ ಚಪ್ಪಾಳೆ ಹೊಡೆದ್ರು. ಆಚೆ ಬಂದೆ, 50 ಜನ ಆಚೆ ಬಂದರು ನಾನು ಬಿಡೋಕ್ಕೆ. ಕಾರಲ್ಲಿ ಕೂತ್ಕೊಂಡೆ, 4 ಜನ ಕೂತ್ಕೊಂಡ್ರು ಮನೆಯವ್ರಿಗೂ ಬಿಡೋಕ್ಕೆ. ಅವಾರ್ಡ್ ಇದೆ ನನ್ನ ಕೈಲಿನ್ನ. ಮನೆ ಹತ್ರ ಬಂದಾಗ ಟಾಟಾ ಬಾಯ್ ಸಾರ್ ಅಂದರು. ಮನೆ ಒಳಗೆ ಬಂದೆ, ಮನೇಲಿ ಯಾರೂ ಇಲ್ಲ ಈ ಅವಾರ್ಡ್ ಹಂಚ್ಕೊಳಕ್ಕೆ ನನ್ನ ಜೊತೆ. ಇದು ಸಕ್ಸಸ್ಸಾ ನಿಮಗೆ? ಇದು ಸಂತೋಷ ಕೊಡುತ್ತಾ? ನೋ. ಮತ್ತು ದುಡ್ಡಿದ್ರೆ ಸಂತೋಷ ಬರುತ್ತೆ ಅಂದ್ರೆ ಕೊಂಡ್ಕೋಬೇಕಾಗಿತ್ತು ಮನೇಲಿರೋರ್ನೆಲ್ಲರನ್ನು ನೀವು ಒಂಚೂರು. ಅಪ್ಪ ಅಮ್ಮ ಅಜ್ಜಿ ತಾತ ಹೆಂಡ್ತಿ ಮಕ್ಕಳು ಎಲ್ಲ ಇರಬೇಕಾಯ್ತು. ಅದು ನಮ್ಮ ನಾಯಿ ಒಂದು ನಮ್ದ್ರ ಮೈ ಮೇಲೆ ಬೀಳೋದು, ಅದು ಸತ್ತೋಗಿದೆ, ಇವಾಗ ನಾಯಿ ಇಲ್ಲ. ಕೊಡಿ ದುಡ್ಡು ಕೊಟ್ಬಿಟ್ಟು ಆ ನಾಯಿನ ಎಬ್ಸಿ ನೋಡೋಣ. ಹೆಂಗೆ ಹೇಳ್ತಾ ಇದ್ದೀರಾ ನೀವು ದುಡ್ಡು ಇಸ್ಕೊಳ್ತು ಸಂತೋಷ ಅಂತ? ನೆವರ್. ಈಗೋನ ಸೆಲ್ಫ್ ರೆಸ್ಪೆಕ್ಟ್. ಹಾಂ, ಇದು ಭಾಳ ನಾನು ಗುರುಗಳು ಕೇಳಿದ ಕ್ವಶನ್ ಇದು. ಯಾಕೆಂದರೆ ನಾವು ಈಗ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇದೆ ಅಂತ ಅಂದರೆ ಸೊ ನೋಡಿದವ್ರಿಗೆ ಅದು ಈಗೋ ಅನಿಸುತ್ತೆ. ಇದರಲ್ಲಿ ಒಂದು ವರ್ಡ್ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳೋಣ. ರ್ಯಾಪಿಡ್ ಫೈರಲ್ಲಿ ಹೇಳೋಕ್ಕಾಗಲ್ಲ, ಪ್ರಶ್ನೆ ತೀಕ್ಷ್ಣವಾಗಿದೆ. ಫಾಲ್ಸ್ ಈಗೋ ಅಂತ ಒಂದಿದೆ. ನನ್ನನ್ನು ನಾನು ನನ್ನೇ ಸೆಲ್ಫ್ ಪೊಸಿಷನಿಂಗ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಆ ಪೊಸಿಷನಿಂಗ್ ತಕ್ಕಂಗೆ ಎಲ್ಲರೂ ಇರಬೇಕು ಅಂತ ನಾನು ಭಾವಿಸ್ತೀನಿ. ಅದನ್ನು ನಾನು ಸೆಲ್ಫ್ ರೆಸ್ಪೆಕ್ಟ್ ಅಂತ ಬೇರೆ ಅನ್ಕೋತೀನಿ. ಅದು ಸಮಸ್ಯೆ ಬರುತ್ತೆ. ಫಾಲ್ಸ್ ಈಗೋ ಅದು. ಫಾಲ್ಸ್ ಈಗೋ ನೋಡಿ, ನಾನು ಅದನ್ನೇ ಕೇಳಿದೆ ಗುರುಗಳಿಗೆ. ಹಂಗಾರೆ ಗುರುಗಳೇ ಸ್ವಾಭಿಮಾನ ಇಟ್ಕೊಳ್ಳೋದೇ ತಪ್ಪಾ ಅಂತ ಕೇಳಿದೆ. ಸ್ವಾಭಿಮಾನ ಅಂದ್ರೇನು? ಸ್ವ ಅಭಿಮಾನ, ನನ್ನ ಮೇಲೆ ನನಗೆ ಇರುವ ಅಭಿಮಾನ, ಅದು ಸ್ವಾಭಿಮಾನ. ಸೊ ನೀನು ಇಬ್ಬರ ಮೇಲೆ ಡಿಪೆಂಡೆನ್ಸಿ ಆಗೋಕ್ಕೆ ಒಂದು ಇದಕ್ಕೆ ಅದಕ್ಕೆ ಬೇಡ ನೀನು ಸ್ವಾಭಿಮಾನ. ಬಟ್ ಸ್ವಾಭಿಮಾನ ಈಸ್ ದ ಸೀಡ್ ಆಫ್ ಈಗೋ. ಅಂದರೆ ಅದೇ ಬೀಜದಿಂದನೇ ಈ ಈಗೋ ಅಂತ ಉಟ್ಕೊಳ್ಳೋದು ಕಣೋ. ಅಂದರೆ ಭಗವಂತನ ವಿಷಯ ಅಂತ ಬಂದಾಗ ನೀನು ಅದನ್ನು ಬಿಡಬೇಕಾಗುತ್ತೆ, ಅದನ್ನು ಕಳ್ಕೊಬೇಕು ನೀನು ಒಂದು ಹಂತದಲ್ಲಿ. ಅದನ್ನು ನೀನು ಕಳ್ಕೊಂಡಾಗಲೇ ನೀನು ಮಹತ್ತತ್ವಕ್ಕೂ ಹೋಗೋಕ್ಕಾಗೋದು ಅಂತ. ನಾನು ಅನ್ನೋದೇ ಇರಬಾರ್ದಲ್ಲಿ, ನೀನು ಅನ್ನೋದು ಜೊತೆ ಅದು ಬೆರೆತಾಗ ನಾನು ಅನ್ನೋದು ಇಲ್ಲ. ಇದು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನದಿ ಸಮುದ್ರಕ್ಕೆ ಹೋಗಿ ಸೇರ್ಕೊಂಡ್ಮೇಲೆ ನದಿ ತನ್ನ ಐಡೆಂಟಿಟಿನ ಕಳ್ಕೊಂಡ್ಬಿಡ್ತು, ಸಮುದ್ರ ಆಗೋಯ್ತದು. ಇಲ್ಲಿಂದ ಬರೋವರೆಗೂ ಅದು ನದಿ, ಅದು ಹೆಸರದು. ಇಲ್ಲಿ ಬಂದ ತಕ್ಷಣ ಅದು ಈ ಸಮುದ್ರ ಆಗೋಯ್ತು. ಈ ನದಿ ಅನ್ನೋದು ಐಡೆಂಟಿಟಿ ಕಳ್ಕೊಂಡ್ಬಿಡ್ತು. ಅದು ಆ ಹಂತದಲ್ಲಿ ನಮಗೆ ಕಳೆದೋಗೋವಂಥ ವಿಚಾರ ಅನ್ನೋದು ಬಿಟ್ಟರೆ, ಲೌಕಿಕವಾಗಿ ನಾವೀಗ ಸ್ವಲ್ಪ ವ್ಯವಹರಿಸ್ಬೇಕಾದ್ರೆ ನಮಗೆ ಸ್ವಾಭಿಮಾನ ತಕ್ಕ ಮಟ್ಟಿಗೆ ಬೇಕೇ ಬೇಕು ಮುಂದೆ ಹೋಗೋಕ್ಕೆ. ಆಮೇಲೆ ಈಗೋನ ಗುರುಗಳು ಏನಂತಾರೆ ಅಂದರೆ, ಅದನ್ನು ತುಂಬ ದೊಡ್ಡ ಪಾಸಿಟಿವ್ ಫೋರ್ಸ್ ಅದು. ಆ್ಯಕ್ಚುಲಿ ಅದನ್ನು ನಾವು ನೆಗೆಟಿವ್ ಮಾಡ್ಕೊಂಡಿದ್ದೀವಿ, ಹಠ ಸಾಧಿಸೋಕ್ಕೆ, ದ್ವೇಷ ಸಾಧಿಸೋಕ್ಕೆ. ಆವಾಗ ಈಗೋನ ಪ್ಲೇಸ್ ಮಾಡ್ಕೊತೀವಿ. ಬರ್ತಿದ್ದೆ ಅದೇ ಕ್ವಶನ್ಗೆ. ಅದನ್ನೇ ನಾವು ಪಾಸಿಟಿವ್ ಆಗಿ ತಿರುಗಿಸ್ಕೊಂಡ್ರೆ, ನನಗೆ ಇವ್ನು ಹಂಗೆ ನಾನು ಚೆನ್ನಾಗಿ ಆಗಿ ನೋಡ್ತೀನಿ ನೋಡು, ಅವನ್ನ ನಾನೀಗ ರೋಲ್ ಮಾಡೆಲ್ ಆಗಿ ಇಟ್ಕೊಂಡು ನಾನು ಹೋಗ್ತೀನಿ ನೋಡು, ನಾನು ಇದನ್ನು ಪ್ರೂವ್ ಮಾಡ್ತೀನಿ ಅಂತ ಹೋಗೋದು ಬೇರೆ. ಹಠಾಚಲ ಪಾಸಿಟಿವ್ ಆಗೂ ಇದೆ, ಹಠಾಚಲ ನೆಗೆಟಿವ್ ಆಗೂ ಇದೆ. ನಂಗೆ ಮಾಡಿದ್ನ ನಾನು ಮಾಡ್ತೀನಿ ನೋಡು. ಇವಾಗ ಯಾರೋ ಏನೋ ಅಂದ್ಬಿಡ್ತಾರೆ ಒಂದು ಮಾತು, ಏನ್ರಿ 25 ವರ್ಷ ಆಯ್ತು ಇನ್ನೂ ಬಾಡಿಗೆ ಮನೇಲಿ ಇದ್ದೀರಾ ಅಂದ್ಬಿಟ್ರು, ಹರ್ಟ್ ಆಗೋಯ್ತು. ನನಗೊಂದು ಸ್ವಂತ ಮನೆ ಬೇಕು ಅನ್ನೋದು ತಪ್ಪಲ್ಲ. ಈಗ ಅವ್ನಿಗೆ ಮುಖದ ಮೇಲೆ ಹೊಡೆದಂಗೆ ನಾನು ಬದುಕ್ತೀನಿ ನೋಡು ಅಂದ್ಬಿಟ್ಟು ಅಂತ ಹೋಗಿದ್ದೆ. ನಾನು ಕೋಟ್ಯಾಂತರ ರೂಪಾಯಿ ಸಾಲ ಮಾಡ್ಕೊಳ್ಳೋ ಥರ ಎಲ್ಲ ಮಾಡಿ, ನನ್ನ ಅಳತೆ ಮೀರಿ ನಾನು ದೊಡ್ಡ ಮನೆ ಕಟ್ಟಿ ಗೃಹಪ್ರವೇಶ ಮಾಡೋ ಅವ್ನು ಕರಿತೀನಿ ಅಂದರೆ, ಅವ್ನು ಒಂದಿನ ಬಂದು ಚೆನ್ನಾಗಿ ಮಾಡಿದೆಪ್ಪ ಮನೆ ಅಂದ್ಬಿಟ್ಟು ಹೊರಟೋಗ್ತಾನೆ. ಆಮೇಲೆ EMI ಕಟ್ಟವನು ಯಾರು? ಸೊ ಸ್ವಲ್ಪ ಅಲ್ಲಿ ವಿವೇಕ ಬೇಕಾಗುತ್ತೆ. ನಾನು ಪೊಸಿಷನಿಂಗ್ ಮಾಡ್ಕೋಬೇಕು ನನ್ನನ್ನು, ನಿಧಾನಕ್ಕೆ ಅದನ್ನು ಸಾಧಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಬಿಟ್ಟರೆ ಏಕ್ದಮ್ ಯಾರನ್ನೋ ಪ್ರೂವ್ ಮಾಡ್ತೀನಿ, ಯಾರನ್ನೋ ಫಾಲ್ಸ್ ಪ್ರೂವ್ ಮಾಡ್ತೀನಿ ಅನ್ನೋಕ್ಕೋಸ್ಕರ ನಾನು ಈಗೋ ಡಿಸ್ಪ್ಲೇ ಮಾಡೋಕ್ಕೆ ಹೋದರೆ ಅದು ಫಾಲ್ಸ್ ಈಗೋ ಆಗುತ್ತೆ. ನನ್ನ ಲಿಮಿಟೇಷನ್ ನಾನು ಆಟಾಡ್ತೀನಿ ಅಂದರೆ ನನ್ನ ಎಬಿಲಿಟಿ ಅದು, ಅವಾಗ ಏನು ತಪ್ಪಾಗಲ್ಲ. ಬಟ್ ಈಗೋ ಅಷ್ಟು ಸುಲಭ ಅಲ್ಲ. ಈಗ ನಾನು ಸ್ವಾಭಿಮಾನ ಅಂತ ನೀವು ಕೇಳೋದಾದ್ರೆ ನಾನು ಸ್ವಾಭಿಮಾನನ ಚೂಸ್ ಮಾಡ್ತೀನಿ. ಹಾಗಂತ ನಂಗೆ ಈಗೋ ಇಲ್ಲ ಅಂತ ನಂಗೆ ಖಂಡಿತ ಈಗೋ ಇದೆ. ಅದು ಕೆಲವ್ರ ಮೇಲೆ ತೋರಿಸ್ತಾ ಇರ್ತೀನಿ, ಮನೇಲೂ ಆಗುತ್ತೆ, ಗಂಡ ಹೆಂಡತಿ ಮಧ್ಯೆ ಆಗುತ್ತೆ. ಯಾಕಂದರೆ ಹೈಯೆಸ್ಟ್ ಪಾಯಿಂಟ್ ಆಫ್ ಎಕ್ಸ್ಪೆಕ್ಟೇಷನ್ ಅಲ್ವಾ ಅದು. ನನಗೆ ನೀನಿದೆಯಾ, ನಿನಗೆ ನಾನಿದೆಯಾ ಅಂದಮೇಲೆ ನಿನ್ನ ಮೇಲೆ ಸಾಧಿಸೋದು ನಾನು ಜಾಸ್ತಿ. ಆದರೆ ಅದನ್ನು ಬಿಡಬೇಕು. ಅದೇ ಹೈಯೆಸ್ಟ್. ನಿಮ್ಗೆ ರಿಯಲ್ ಸ್ಪಿರಿಚುವಲ್ ಮಾಸ್ಟರ್ ಯಾರು ಹೇಳಿ? ಕಪಲ್ಸೇ ರಿಯಲ್ ಸ್ಪಿರಿಚುವಲ್ ಮಾಸ್ಟರ್ಸ್, ಯಾರೂ ಬೇರೆ ಅಲ್ಲ. ನನಗೆ ಅವಳು, ಅವಳಿಗೆ ನಾನು, ವ್ಯತಿರಿಕ್ತವಾಗೇ ಇರ್ತೀವಿ ನಾವು. ಯಾವಾಗ ನಮಗೆ ನಾವು ಈಗೋ ಮಾಡ್ಕೊಳ್ದೆ, ನಾವು ಕಿತ್ತಾಡದೆ, ನಾವು ಸಮಾಧಾನ ಹೋಗ್ತೀವೋ ಅಲ್ಲಿವರೆಗೂ ನೀನು ಗೆದ್ದಿಲ್ಲ ಕಣೋ ಇದನ್ನ ಅಂತಲೇ ಹೇಳೋದು ಗುರುಗಳು. ಏನೇ ಗಂಡ ಹೆಂಡತಿ ಜಗಳ ತೊಗೊಂಡ್ರು ಅಷ್ಟೇ. ಇದೆಲ್ಲ ಏನೇ ಮಾಡಿದ್ರು ನೀನು ಅವಳನ್ನೇ ಸುಧಾರ್ಸೋಕ್ಕೆ ನಿನಗೆ ಆಗ್ತಾ ಇಲ್ಲ, ಅಥವಾ ರಿಸೀವ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂದರೆ ನೀನು ಗೆದ್ದಿಲ್ಲ, ಅಥವಾ ಅವಳು ನಿನ್ನ ರಿಸೀವ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂದರೆ ಅವಳು ಗೆದ್ದಿಲ್ಲ. ಹೈಯೆಸ್ಟ್ ಪಾಯಿಂಟ್ ಆಫ್ ಎಕ್ಸ್ಪೆಕ್ಟೇಷನ್ ಅಲ್ವಾ ಅದು. ಭಕ್ತಿನ ಮೂಢನಂಬಿಕೆನ? ಅದು ಮೂಢನಂಬಿಕೆ ನೀವೇ ಹೇಳ್ತಾ ಇದ್ದೀರಿ, ನಾನು ಯಾಕೆ ಅದನ್ನು ಚೂಸ್ ಮಾಡಲಿ? ಅಫ್ಕೋರ್ಸ್ ಭಕ್ತಿನೇ. ಬಟ್ ಭಕ್ತಿಯ ಹೆಸರಲ್ಲಿ ಮೂಢನಂಬಿಕೆ ಆಗ್ತಾ ಇದೆ, ಅದು ಸಮಸ್ಯೆ. ಅದಕ್ಕೆ ತಿರ್ಗಾ ಬರುತ್ತಲ್ಲ ಬ್ಲೈಂಡ್ ಬಿಲೀಫ್.
ಮೂಢನಂಬಿಕೆ, ಕಣ್ಣು ಮುಚ್ಕೊಂಡು ಆಗುವಂಥದ್ದು. ಹಂಗೆ ಆಗೋಕ್ಕಾಗಲ್ಲ. ಕಣ್ಣು ಮುಚ್ಕೊಂಡು ನೀನು ಆಗೋವಂಥ ಸ್ಥಿತಿ ಯಾವಾಗ ಬರುತ್ತೆ ಅಂದರೆ, ನೀನು ಅವನ ಜೊತೆ ನಿನಗೊಂದು ಎನ್ಕೌಂಟರ್ ಆಗಿರುತ್ತೆ. ಆವಾಗ ನಿನಗೆ ಗೊತ್ತಾಗುತ್ತೆ, ನಾನು ಇವನ್ನ ಬ್ಲೈಂಡಾಗಿ ನಂಬೋದು ಅಂತ. ಮೊನ್ನೆ ರೀಸೆಂಟಾಗಿ ಯಾವುದೋ ಒಂದು ಆಯ್ತು, ಬಂಜಿ ಜಂಪಿಂಗಲ್ಲಿ ಅವಳು ಸೆಲ್ಫಿ ಮಾಡ್ಕೊಳ್ಳೋದ್ರಲ್ಲಿ ಎಷ್ಟು ಮಗ್ನಳಾಗ್ಬಿಟ್ಟಿದ್ದಾಳೆ ಅಂದರೆ, ಅವಳಿಗೆ ಅವ್ರು ಹುಕ್ಕೆ ಹಾಕಿಲ್ಲ, ತೆಗೆದು ಬೆಟ್ಟದಿಂದ ಹಂಗೆ ಬಿಸಾಕಿದ್ದಾರೆ. ಇವ್ರು ಎತ್ಕೊಂಡೋಗಿ ಬಿಸಾಕೋ ನನ್ನ ಮಕ್ಕಳು, ಅವ್ರಿಗೂ ಬುದ್ಧಿ ಇಲ್ಲ. ಅವರು ಯಾವುದೋ ಜೋಶಲ್ಲಿ ಎತ್ಕೊಂಡೋಗಿದ್ದಾರೆ ಅವಳನ್ನ. ಅವಳು ಹೆಲ್ಮೆಟ್ ಹಾಕ್ಕೊಂಡಿದ್ದಾಳೆ, ಎಲ್ಲ ಇದ್ದಾಳೆ, ಸೆಲ್ಫಿ ಮಾಡ್ತಾ ಇದ್ದಾಳೆ. ನಾನೀಗ ಬಂಜಿ ಜಂಪಿಂಗ್, ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್, ಅರ್ಧ ದಾರಿ ಹೋದ್ಮೇಲೆ ಏನಿದೆ ಹಾಯ್ ಫ್ರೆಂಡ್ಸು, ಎಳಿತಾನೆ ಇಲ್ವಲ್ಲ, ಹಗ್ಗ ಅಂದರೆ ಹಗ್ಗನೇ ಕಟ್ಟಿಲ್ಲ, ಅಕ್ಕನಿಗೆ ಬಿಸಾಕಿದ್ಮೇಲೆ ಇವ್ರು ನೋಡ್ಕೊತಾ ಇದ್ದಾರೆ ಎಲ್ಲ ಹಗ್ಗ ಅಂತ. ವೀಡಿಯೋನೇ ಇದೆಯಲ್ಲ, ಫಾರಿನಲ್ಲಿ ವೈರಲ್ ಆಯ್ತದು. ಅಂದರೆ ಇನ್ನೆಷ್ಟು ಅದು ಮೂಢನಂಬಿಕೆ. ನೀನು ನಂಬಿಕೆ ಅಂದಾಗ ಎಲ್ಲ ರೆಡಿ ಆಗಿ ನಾನು ಇವಾಗ ಈ ಹಾರ್ನೆಸ್ನ ನಂಬ್ತೀನಿ ಅಂತ ಹೇಳಿರ್ತೀಯಲ್ಲ, ಆ ಹಾರ್ನೆಸ್ ಮೇಲೆ ನಿನಗೆ ಅಷ್ಟು ನಂಬಿಕೆ ಬರಬೇಕು ಅಂದರೆ ಅದ್ರ ಜೊತೆ ನಿನ್ಗೆ ಅಷ್ಟು ಎಕ್ಸ್ಪೆರಿಮೆಂಟ್ ಆಗಿರಬೇಕು. ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಹೇಳ್ಬಿಡಲ್ಲ, ನಿನ್ನೆ ನನ್ನ ಲೈಫಲ್ಲೇ ಆಗಿತ್ತು, ತಿರ್ಗಾ ಅದಕ್ಕೆ ನಾನು ಹೇಳ್ತೀನಿ, ಬೇರೆಯವ್ರದ್ದು ಹೇಳಲ್ಲ. ನೈಟ್ ಆಯಿತು, ಲೇಟ್ ಆಗಿತ್ತು, ಆಶ್ರಮದಿಂದ ಬರ್ತಾ ಇದ್ದೆ ನಾನು ಸಿಟಿಲೊಳಗೆಲ್ಲ ಬೈಕಲ್ಲೇ ಓಡಾಡ್ತೀನಿ, ಹೆಲ್ಮೆಟ್ ಹಾಕ್ಕೊಂಡಿರ್ತೀನಿ, ಯಾರಿಗೂ ಗೊತ್ತಾಗಲ್ಲ. ಹಾಗೆ ಓಡಾಡೋಕ್ಕೂ ಇಷ್ಟಪಡ್ತೀನಿ ನಾನು. ಎಲ್ಲ ಕಡೆ ಕಾರ್ ನುಗ್ಗಿಸ್ಕೊಂಡು ಹೋಗೋಕ್ಕೂ ಆಗಲ್ಲ, ಪಾರ್ಕಿಂಗ್ ಬೇರೆ ಸಮಸ್ಯೆ. ಸೊ ನನಗೆ 3 ದಿವಸದಿಂದನೂ ನಾನು ಓಡಾಡುವ ರೂಟಲ್ಲಿ ಈ ಆಟೋದಲ್ಲಿ ದೋಸೆ ಮಾಡ್ತಾರೆ ಗೊತ್ತಾ, ಇಡ್ಲಿ ಬಿಸಿ ಬಿಸಿದು, 9:30-10 ಗಂಟೆ ಮೇಲೆ ಶೋ ಓಪನ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಸಾಕಾಗಿರುತ್ತೆ. ಅದು ತಿನ್ನಬೇಕು ಅಂತ ಆಸೆ ನನಗೆ. ಬಟ್ ನನಗೆ ಅಯ್ಯೋ ಟೈಮ್ ಆಗ್ತಿದೆ ಅಂತ 2 ದಿನದಿಂದ ಮಿಸ್ಸಿಂಗು. ನೆನ್ನೆನೇ ಆಗಿದ್ದು. ನೆನ್ನೆ ನೈಟ್ ನನಗೇನಾಗೋಯ್ತು, ತಿನ್ನಲೇಬೇಕು ಅನ್ನೋ ಥರ ಆಸೆ ಆಗ್ಬಿಡ್ತು. ತುಂಬ ರಶ್ ಅವನ ಆಟೋ ಹತ್ರ. ನನಗೆ ಇವಾಗ ನಾನು ಇಳಿದ ಅಲ್ಲಿ ಹೆಲ್ಮೆಟ್ ತೆಗೆದೆ ಅಂದರೆ ಕತೆ ಮುಗೀತು. ತಿರ್ಗಾ ನೆಮ್ಮದಿಯಾಗಂತೂ ತಿನ್ನೋಕ್ಕಾಗಲ್ಲ. ನಾನು ಇದನ್ನೆಲ್ಲ ಸ್ಟ್ರೀಟ್ ಫುಡ್ಸ್ ಎಲ್ಲ ಯಾವಾಗ ಎಂಜಾಯ್ ಮಾಡ್ತೀನಿ ಅಂದರೆ, ಕಾರ್ ಇರಬೇಕು, ನನ್ನ ಅಸ್ಟೆಂಟ್ ಇರಬೇಕು, ಯಾರು ಜೊತೆಲಿ ಇರಬೇಕು. ಅವಾಗ ನಮ್ಮ ಕಾರೆಲ್ಲ ಮರದ ಕೆಳಗೆ ಹಾಕ್ಬಿಟ್ಟು ಇವ್ರು ಹೋಗ್ತಾರೆ ಪಾಪ ತರಕ್ಕೆ, ತಂದ್ಬಿಟ್ಟು ಕೊಡ್ತಾರೆ. ನಾನು ಕದ್ದು ಮುಚ್ಚಿ ತಿನ್ಕೊಂಡು ಗ್ಲಾಸ್ ಎಳ್ಕೊಂಡು ಆರಾಮಾಗಿ ಹೋಗ್ತೀನಿ. ಇದು ವಿಷಯ. ಈಗ ಆಸೆ ಪಟ್ಬಿಟ್ಟೆ. ಬಟ್ ನಮ್ಮ ಮನೇಲಿ ನಮ್ಮ ಹುಡುಗ ಒಬ್ಬ ಇದ್ದಾನೆ, ನಮ್ಮ ಮನೇಲೆ 14 ಇಯರ್ಸಿಂದ ಇದ್ದಾನೆ ನಮ್ಮ ಅಸ್ಟೆಂಟ್. ನಮ್ಮ ಜೊತೆಲೆ ಫ್ಯಾಮಿಲಿಲೂ ಒಂದಾಗ್ಬಿಟ್ಟಿದ್ದಾನೆ. ಅವನಿಗೆ ಫೋನ್ ಮಾಡಿದೆ, ಸಪೋಸ್ ಅವನೇನಾದರೂ ಇನ್ನೂ ಮನೆಗೆ ಬಂದಿಲ್ಲ ಅಂದರೆ, ಎಲ್ಲೋ ಆಚೆ ಕಡೆ ಇದ್ದರೆ ದೋಸೆ ಪಾರ್ಸಲ್ ತಂದುಬಿಡೋ ಅಂತ. ನಿಮ್ಗೆ ಇದು ಮಾಡಿದ್ರೆ ಆ್ಯಪಲ್ ಮಾಡಿದ್ರೆ ಸಿಗುತ್ತೆ, ಅದಲ್ಲ ನನಗೆ, ಇದು ಬೇಕು, ಫುಟ್ಪಾತದ್ದು ಬೇಕು ನನಗೆ. ಅವನಿಗೆ ಮಾಡಿದ್ರೆ ಅವನು ಆಲ್ರೆಡಿ ಮನೆಗೆ ಬಂದು ಆಲ್ಮೋಸ್ಟ್ ನಿದ್ದೆ ಜಾರ್ತಿದ್ದಾನೆ. ಈಗ ನನ್ನ ಆತ್ಮಸಾಕ್ಷಿ ಒಪ್ಪಲಿಲ್ಲ ಆ ಹುಡುಗನಿಗೆ ತೊಂದರೆ ಕೊಡೋಕ್ಕೆ, ಇಷ್ಟೊತ್ತಿನಲ್ಲಿ ಹೋಗಿ ದೋಸೆ ತೊಗೊಂಬ. ನಾನಾದರೆ ಈ ಫೋನ್ ಮಾಡೋಕ್ಕೆ ಮುಂಚೆ ದೇವ್ರಿಗೊಂದು ಮನಸ್ಸಲ್ಲೇ ಅಂದ್ಕೊಂಡೆ, ನಿನಗೆ ನನಗೆ ದೋಸೆ ಕೊಡಬೇಕು ಅಂತ ಇದ್ದರೆ ಅವನು ಇವಾಗ ಸಿಗ್ತಾನೆ ನನಗೆ ಅಂತ. ಬಟ್ ಏನಾಯಿತು, ಅವ್ನು ಸಿಗಲಿಲ್ಲ. ಅಂದರೆ ಅವನು ಸಿಕ್ಕದ ಫೋನ್ಗೆ, ಬಟ್ ಅವನು ಅರ್ಧ ನಿದ್ದೆಲಿದ್ದಾನೆ. ಕಟ್ ಮಾಡಿದ ತಕ್ಷಣ ನಾನು ಅವನಿಗೆ ಬೈಲಿಲ್ಲ, ದೇವ್ರಿಗೆ ಅಂದೆ ನಾನು, ಇಷ್ಟು 3 ದಿವಸದಿಂದ ಒಂದು ದೋಸೆ ಇಷ್ಟಪಡ್ತೇನೆ ಫುಟ್ಪಾತ್ದು, ನೀನು ಮ್ಯಾನಿಫೆಸ್ಟ್ ಮಾಡೋಕ್ಕಾಗ್ತಿಲ್ಲ ನಿನಗೆ, ನಡಿ, ನಿನ್ನನ್ನು ನಂಬ್ಕೊಂಡಿದ್ದೀನಲ್ಲ ನಾನು ದೇವರು ಅಂತ ಅಂದ್ಬಿಟ್ಟು ಅಂತ ಲಿಟ್ರಲಿ ಹಿಂಗೆ ಬೈಕೊಂಡು ಮನೆಗೆ ಬಂದೆ. ರಾತ್ರಿ ಅಡುಗೆ ಊಟ ಮಾಮೂಲಿ ಇರುತ್ತಲ್ಲ, ಹಾಟ್ ಬಾಕ್ಸ್ದೆಲ್ಲ ಇತ್ತು. ಪಕ್ಕದಲ್ಲಿ ದೊಡ್ಡದೇನೋ ಡಬ್ರಿ ಮುಚ್ಚಿಟ್ಟಿದ್ರು. ನಾ ಇದೆಲ್ಲ ಇದು ಮಾಡ್ಬಿಟ್ಟು, ನಮ್ಮ ಅತ್ತೆ ಇದ್ದಾರೆ ಮನೇಲಿ, ನಮ್ಮ ವೈಫ್ ಅವ್ರ ತಾಯಿ ಬಂದಿದ್ರು. ಅವ್ನು ಕೇಳಿದೆ, ಏನಿದು? ನಾಳೆ ದೋಸೆಗೆ ಹಾಕಿದ್ದೀನಪ್ಪ ಹಿಟ್ಟು. ಮನೆ ದೋಸೆ ಸಿಕ್ತು ಅಲ್ಲಿ, ಫುಟ್ಬಾಲ್ ದೋಸೆ ನಾನು ಹೇಳ್ತಾರೆ, ಇದು ದೋಸೆ ತಗೊಳ್ಳುವ ಇಲ್ಲಿ, ಓಕೆನಾ? ಕೊಟ್ನ ಉತ್ತರ ಅವ್ನು ನಿಮಗೆ, ಉತ್ತರ ಕೊಟ್ನಾ? ತುಂಬಾ ಸಾಕಷ್ಟು ಸಲ ಆಗಿರುತ್ತಲ್ವ ಸರ್ ಈ ಥರ ಎಕ್ಸ್ಪೀರಿಯನ್ಸ್. ನಾನು ಅದನ್ನೇ ಹೇಳ್ತಾ ಇರೋದು, ವೈ ಡೋಂಟ್ ಯು ಥಿಂಕ್ ದಿಸ್ ದೇವ್ರು ನಿನ್ನ ಜೊತೆಗೆ ಮಾತಾಡ್ದಂತ ನೀನು ಯಾಕೆ ಅನ್ಕೊಳ್ಳಲ್ಲ ಇದನ್ನ? ಬೇರೆ ವಾದ ಮಾಡೋರು ಏನು ಮಾಡ್ತಾರೆ ಅಂದರೆ, ಎಲ್ಲವನ್ನೂ ಕಾಕತಾಳೀಯದ ಕೆಳಗೆ ಹಾಕಿ ಮುಚ್ಚಿಬಿಡ್ತಾರೆ. ಕಾಕತಾಳೀಯ, ನಿನ್ನ ದೋಸೆ ಆಸೆ ಪಡೋಕ್ಕೂ ಮನೇಲಿ ದೋಸೆ ಮಾಡಿದ್ರು ಏನು ಅದಲ್ಲ. ನಾನು ಯಾರ ಹತ್ರ ಹೇಳ್ಕೊಂಡಿಲ್ಲ ನಂಗೆ 3 ದಿವಸದಿಂದ ದೋಸೆ ತಿನ್ನಬೇಕು ಅನಿಸ್ತಾ ಇದೆ ಅಂತ, ಯಾರಿಗೂ ಹೇಳಿಲ್ಲ ನಾನು. ಆಮೇಲೆ ಜಸ್ಟ್ ಇವಾಗ ಬರೋವಾಗ ನನಗೆ ಈ ಟ್ರಾನ್ಸಾಕ್ಷನ್ ಒಂದಾಗಿದೆ, ಆ ಹುಡುಗನ ಹತ್ರ ಮಾತಾಡಿ ಅವ್ನ ಮನೇಲಿ ಇದ್ದೀನಿ ಅಣ್ಣ ಅಂತಂದು, ಅವನಿಗೆ ತೊಂದರೆ ಕೊಡಬಾರ್ದು ಅಂತ ನಾನು ಮನೆಗೆ ಬರೋ ಹೊತ್ತಿಗೆ ಆಲ್ರೆಡಿ ಒಂದು ಡಬ್ರಿ ದೋಸೆ ಇದನ್ನು ನೆನೆ ಹಾಕಿದ್ದಾರೆ. ಅದು ಇದು ಬರಬೇಕಲ್ಲ, ಅದೇನು ಉಕ್ಕಬೇಕಂತಾರಲ್ಲ, ಅಂದರೆ ಏನರ್ಥ, ಇವತ್ತು ನಮ್ಮ ಮನೇಲಿ ದೋಸೆ, ಬಟ್ ನನಗೆ ತಿಂದೇ ಬಂದಿದ್ದೀನಿ, ಬೆಳಗ್ಗೆನೆ ಬರಬೇಕು ಅಂತ. ನೀವು ಇದು ಹೇಳೋದಕ್ಕೆ ನನಗೊಂದು ನೆನಪಾಯಿತು. ಐ ವಾಸ್ 12th ಸ್ಟ್ಯಾಂಡರ್ಡ್, ಅಂದರೆ PUC ಓದಬೇಕಾದ್ರೆ ನಮ್ಮಮ್ಮ ವಿದ್ಯಾಮಾಲೆ ಅಂತ ಹಾಕ್ಸಿದ್ರು ನಮಗೆ. ನಾವು ಆವರೇಜ್ ಸ್ಟೂಡೆಂಟ್, ನಮ್ಮಮ್ಮಂಗೇನೋ ಚೆನ್ನಾಗಿ ಓದಲಿ, ಪಾಸ್ ಆಗಲಿ ಅನ್ನೋದಿತ್ತು. ಆವರೇಜ್ ಸ್ಟೂಡೆಂಟು ಅಂದರೆ ಹೇಗೆ ವರ್ಕ್ ಆಗುತ್ತೆ ಈ ದೇವರು ಮ್ಯಾನಿಫೆಸ್ಟೇಷನ್ ಅಂತ ನನ್ನ ಎಕ್ಸಾಂಪಲ್, ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನಿಸ್ತದೆ. ಬೆಳಗ್ಗೆ 5 ಗಂಟೆಗೆ ಎದ್ದು ನಾವು ಧ್ಯಾನ ಮಾಡಬೇಕು. ತಣ್ಣೀರಲ್ಲಿ ಸ್ನಾನ ಮಾಡಿ, ಅಂತ ಸ್ವಲ್ಪ ಬೆಚ್ಚಗೆ ಇಟ್ಕೊಂಡು ಸ್ನಾನ ಮಾಡಿ, ಕೆಳಗಡೆ ಚಾಪೆ ಮೇಲೆ ಮಲಗಬೇಕಿತ್ತು. ಸ್ನಾನ ಮಾಡಿ ಬೆಳಗ್ಗೆ ಎದ್ದು ದೇವ್ರಿಗೆ ದೀಪ ಹಚ್ಚಿ ಕುತ್ಕೊಂಡು ದೇವ್ರ ಮುಂದೆ ಮೆಡಿಟೇಷನ್ ಮಾಡಿ, ಆಮೇಲೆ 6 ಗಂಟೆಗೆ ಬಸ್ ಬರುತ್ತೆ ಅವ್ರಿಗೆ. ಆ ಬಸ್ಗೆ ನಾನು ನಮ್ಮ ತಂಗಿ ನಮ್ಮ ಎಲ್ಲ ಹೊರಡ್ತಾ ಇದ್ವಿ. ಬೆಳಗಿನ ಜಾವ 6 ಗಂಟೆ 6:15 ಬಸ್ ಬರ್ತಿತ್ತು.
ಇದು 21 ಡೇಸ್ 1 ಮಂತು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ. ನಾವು ತೊಗೊಂಡ್ವಿ. ನಮ್ಮ ಅಪ್ಪ ಅಮ್ಮನ ಸಪೋರ್ಟು ಇತ್ತು. ಮಾಡಿದ್ವಿ. ಮಾಡಿ ಆಗ್ತಾ ಆಗ್ತಾ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಸರ್ ನನಗೆ. ಮನ್ಸಲ್ಲಿ ಏನು ಅಂದ್ಕೊಳ್ತಿದ್ದೀವಿ, ಒಂದು ಭಾಷಣದ ಆಫರ್ ಬಂತು. ನನಗೇನೋ ಗೊತ್ತಿಲ್ಲ ಆವಾಗ ಸ್ಕೂಲಲ್ಲಿ. ಭಾಷಣ ಮಾಡೋರ ಹೆಸರು ಕೊಡಿ ಅಂತ. ನಾನು ಜಸ್ಟ್ ಮನ್ಸಲ್ಲಿ ಅಂದ್ಕೊಂಡಿದ್ದೆ ಅಷ್ಟೇ. ಭಾಷಣ ಎಲ್ಲ ಹೆಂಗೆ ಮಾಡ್ತಾರೆ? ನಾವು 12th ಅಲ್ಲ, ನಮ್ಗಷ್ಟು ಗೈಡೆನ್ಸ್ ಯಾವುದೂ ಇರಲಿಲ್ಲ ಆವಾಗ. ಹೆಂಗೆ ಮಾಡ್ತಾರೆ ಏನು ಅಂತ. ಆಮೇಲೆ ಓಕೆ ಅದಾಯಿತು, ಬಿಟ್ಟು ಅಂದ್ಕೊಂಡಿದ್ದಷ್ಟೇ, ಬಿಟ್ಟಾಯಿತು. ಯಾರ್ದೋ ಫ್ರೆಂಡ್ ಮನೇಲಿ ಸರಸ್ವತಿ ಪೂಜೆ ಇತ್ತು. ಪೂಜೆ ಮಾಡಿದ್ವಿ. ಕರ್ಪೂರನ ಮುದ್ರಕ್ಕೆ ಕೊಟ್ಟಿದ್ದಾರೆ ಒಂದು ಪೇಪರಲ್ಲಿ. ಆ ಕರ್ಪೂರ ಬಿಸಾಕಿದ್ರು. ಕ್ಲೀನ್ ಮಾಡೋ ಟೈಮಲ್ಲಿ ನನಗೆ ಯಾಕೋ ಮನ್ಸು ಬಂತು ಆ ಪೇಪರ್ ತೊಗೊಂಡು ಓದಬೇಕು. ಆ ಪೇಪರ್ ತೊಗೊಂಡು ನೋಡ್ತೀನಿ, ಪಾಯಿಂಟ್ ಟು ಪಾಯಿಂಟ್ ಭಾಷಣ ಹೆಂಗೆ ಮಾಡಬೇಕು, ಭಾಷಣ ಮಧ್ಯ ಹಾಸ್ಯ ಇರಬೇಕು, ಕಂಟಿನ್ಯೂಸ್ ಭಾಷಣ ಪಾಯಿಂಟ್ ಟು ಪಾಯಿಂಟ್ ಇದೆ ಸರ್ ಅದರಲ್ಲಿ. ಗೈಡ್ ಇದೆ. ಅದು ಒಂದು ಎಕ್ಸ್ಪೀರಿಯನ್ಸ್ ನನಗೆ ಫೀಲ್ ಆಯಿತು. ಆ್ಯಂಡ್ ದೆನ್ ಏನು ಮತ್ತೆ ಊರಿಗೆ ಹೋದ್ವಿ, ಕುತ್ಕೊಂಡಿದ್ವಿ. ಸುಮ್ಮನೆ ಹಿಂಗೆ ಕುತ್ಕೊಂಡಿದ್ದೆ ಸರ್. ಯಾರೋ ರೋಡಲ್ಲಿ ಹಳಸೆ ಹಣ್ಣು ತೊಗೊಂಡು ಹೋಗ್ತಾ ಇದ್ರು. ವಾವ್ ಹಳಸೆ ಹಣ್ಣು ಅಂತ ಪಕ್ಕದ ಮನೆಯವ್ರು ತೊಗೊಬಂದು ಕೊಟ್ಟರು. ಅದೇ ಟೈಮ್ ವಾವ್ ಕಬ್ಬು ಅಂತ ಇನ್ಯಾರೋ ತೊಗೊಂಡು ಕಬ್ಬು ಕೊಟ್ಟರು. ಆ ಟೈಮಲ್ಲಿ ನನಗನ್ನಿಸ್ತು ನಾನು ಇನ್ನೂ ಸ್ವಲ್ಪ ದೊಡ್ಡದಾಗಿ ಕೇಳಬೇಕಾಗಿತ್ತಲ್ವ ದೇವ್ರನ್ನ. ಬಟ್ ಅವತ್ತು ಅಷ್ಟಕ್ಕೆ ನಿಂತೋಯ್ತು. ಅಷ್ಟು ಅರಿವು ಇರಲಿಲ್ಲ ನಮ್ಗೆ ಅವಾಗ. ಅಂದರೆ ನಾವೆಷ್ಟು ಮಟ್ಟಿಗೆ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತೀವಿ ಅಂದರೆ ಅದಷ್ಟು ಚೆನ್ನಾಗಿ ನಮ್ಮ ಮಾತುಗಳನ್ನ ಕೇಳುತ್ತೆ. ಈ ಸ್ಟೋರಿ ಈಗ ಚೆನ್ನಾಗಿದೆ. ಹಾಂ ಮುಗಿತಾ ಅಂತ ಹೇಳ. ಇಲ್ಲಿಗೊಂದು ಸಣ್ಣ ಲೈನ್ ಹೇಳ್ಕೊಳೋಣ. ಹಾಂ ಈಗ ಅಯ್ಯೋ ನಾನು ಕಬ್ಬು ಕೇಳಿದ್ರೆ ಕೊಟ್ಟ, ಹಲಸಿನಣ್ಣು ಕೇಳಿದ್ರೆ ಕೊಟ್ಟ, ಕೇಳಿದ್ರೆ ನಾನು ದೊಡ್ಡದೇ ಕೇಳಬೇಕಾಗಿತ್ತಲ್ಲ. ಕೇಳ್ಬೋದಾಗಿತ್ತು ಅಂತ. ಏನು ಗೊತ್ತಾ, ಹಾಂ ಅವಾಗ ಕೊಡಲ್ಲ ಅವನು. ಹಾಂ ಅವಾಗ ಕೊಡಲ್ಲ ಅವನು. ಯಾಕೆ? ಇದಿಷ್ಟು ಆಗ್ತಾ ಇದ್ದಿದ್ದು ಇನ್ನೋಸೆನ್ಸಲ್ಲಿ ಆಗ್ತಾ ಇತ್ತು. ಈಗ ಓಕೆ. ಇಂಟೆಲಿಜೆನ್ಸ್ ಪ್ರವೇಶ ಆಯಿತು. ಹ್ಮ್ ಇಂಟೆಲಿಜೆನ್ಸ್ ಪ್ರವೇಶ ಆಗಿದ ತಕ್ಷಣ ಇದು ಡೇಂಜರ್ ಟೂಲ್. ಇದು ಇಂಟೆಲಿಜೆಂಟ್ ಅನ್ನ ಕೊಡ್ತಾನೆ. ಯಾವಾಗ ಅದನ್ನ ಹ್ಯಾಂಡಲ್ ಮಾಡಕ್ ಬಂದಾಗ ಕೊಡ್ತಾನೆ. ಆಸೆ ಪಟ್ಬಿಡ್ತೀವಿ ನಾವು. ಹ್ಯಾಂಡಲ್ ಮಾಡಕ್ ಗೊತ್ತಾ ನಮಗೆ? ಗೊತ್ತಿಲ್ಲ. ಗೊತ್ತಿರಲ್ಲ. ಎಡವಟ್ ಮಾಡ್ಕೊಂತೀಯ ನೀನು ಅಂತ. ಈಗ ಆಮೇಲೆ ನೀನು ಏನೇ ಕೇಳು, ಏನೇ ಮ್ಯಾನಿಫೆಸ್ಟ್ ಮಾಡು, ಏನೇ ಮಾಡ್ಕೊಂಡ್ರು ಅಲ್ಟಿಮೇಟ್ಲಿ ನಿನಗದು ಒಳ್ಳೇದಾ, ನಿನಗೆ ಶ್ರೇಯಸ್ ಅಂದ್ರೆ ಮಾತ್ರ ಅವ್ನು ಕೊಡ್ತಾನೆ. ನಾವು ಅನ್ಕೋತೀವಿ ಅಷ್ಟೇನೆ. ಹಲಸಿನಣ್ಣು ಕೇಳಿದ್ರೆ ಕೊಟ್ಟ, ಓ ತಿನ್ನು. ಸರ್ ಹೀಗೂ ಆಗುತ್ತಲ್ಲ ಸರ್. ಏನು? ಅಂದ್ರೆ ಈ ಮ್ಯಾನಿಫೆಸ್ಟೇಷನ್ ಒಂದ್ಸಲ ನಾನಿನ್ನು 24,000 ನಮ್ಗೆ ಅಮೌಂಟ್ ಬೇಕಿತ್ತು. ಹ್ಮ್ ಮನೆಯಲ್ಲಿ ಮಾಡ್ಬಿಟ್ಟು ಹಾಕ್ತೆ. ಹ್ಮ್ ರೌಂಡ್ ಸರ್ಕಲ್ ಎನರ್ಜೀಸ್ ಅದು ಇದು ಮಾಡಿ. ಸಂತೋಷ. ಯಾವ ಸಿಚುವೇಶನ್ ಅಲ್ಲಿ ಸಿಕ್ಕಿರ್ಬೋದು ನನಗೆ. ಗೊತ್ತಿಲ್ಲ. ನಮ್ಮ ಅಮ್ಮಂಗೆ ಆಕ್ಸಿಡೆಂಟ್ ಆಗಿ ಹ್ಮ್ ಅಮ್ಮ ಹಾಸ್ಪಿಟಲ್ಗೆ ಹೋಗಿ ಮತ್ತೆ ಆ ಅಮೌಂಟ್ ಪೇ ಮಾಡೋದು 24,000 ನನ್ನ ಕೈಗೆ. ಮತ್ತೆ ಇದೇ ಮ್ಯಾನಿಫೆಸ್ಟೇಷನ್. ಅದಕ್ಕೆ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗೋದಿಲ್ಲ. ನಾವು ಮಾಡಿ ಆಯ್ತವೆಲ್ಲವೂ ಕತೆ. ಮ್ಯಾನಿಫೆಸ್ಟೇಷನ್ ಏನಾಗುತ್ತೆ ಅಂತಂದ್ರೆ ಅದು ಕೆಳಗಡೆ ಸಬ್ ಕ್ಲಾಸ್ಗಳು ತುಂಬ ಹಾಕೋಬೇಕು ನಾವು. ಅದಕ್ಕೇನೆ ಸುಮ್ಮನೆ ಅವ್ನ ತಂಟೆಗೆ ಬಿಟ್ಬಿಟ್ರೆ ಅವ್ನು ನೋಡ್ಕೊಂಡು ಹೋಗ್ತಾನೆ. ನಮ್ಮ ತಂಟೆಗೆ ತೊಗೊಂಡ್ರೆ ಕರ್ಮ ನಾವು ಕೈಗೆ ತೊಗೊಂಡಂಗೆ ಆಗುತ್ತೆ. ಹ್ಮ್ ನಿನಗೇನು ಕೊಡ್ಬೇಕು ನನಗೆ ಅಂತ ನನಗೆ ಗೊತ್ತಿದೆ ಬೆಸ್ಟು, ನೀನು ಕೊಡು ಅಂತ ಬಿಟ್ಬಿಟ್ರೆ ಸಿಂಪಲ್ ಲೈಫು. ಸೊ ನನಗೆ ನನಗೆ ಹಿಂಗೆ ಬೇಕು, ಹಂಗೆ ಬೇಕು, ಹಂಗೆ ಬೇಕು ಅಂತಂದ್ರೆ ಅವ್ನು ಅದ್ರದ್ದು ರಿಯಾಕ್ಷನ್ಸ್ಗಳು ತೋರ್ಸೋಕೆ ಸ್ಟಾರ್ಟ್ ಮಾಡ್ತಾನೆ. ಇದು ಬರೀ ಇದ್ರ ವಿಷಯ ಅಂತಲ್ಲ. ನೀವು ಭಕ್ತಿ ವೈರಾಗ್ಯನೂ ಕೂಡ ಸುಮ್ಮನೆ ಕೇಳಬಾರ್ದು. ಹ್ಮ್ ಈಗ ಕುತ್ಕೊಂಡು ನಾನು ಸುಮ್ಮನೆ ನಂಗೆ ಭಕ್ತಿ ಕೊಡು, ವೈರಾಗ್ಯ ಕೊಡು, ನಾನು ಸನ್ಯಾಸಿ ಆಗ್ಬೇಕು ಕೊಡು, ಹಂಗೆ ಕೊಡು, ಹಿಂಗೆ ಕೊಡು ಅಂತಂದರೆ ನಿನಗೆ ಅದು ಕೊಡಬೇಕು ಅಂದರೆ ಇದಾದ್ರೇ ಅದು ಬರೋದು ಅಂತ ಅದಾಗಿಸ್ಬಿಟ್ರೆ ಅವನು, ಹ್ಮ್ ವಿಚ್ ವಿ ಆರ್ ನಾಟ್ ರೆಡಿ. ಸೊ ವೆನ್ ಯು ಆರ್ ನಾಟ್ ರೆಡಿ ಹಿ ವಾಂಟ್ ಗಿವ್ ದಟ್ ಟು ಯು. ಅಂದ್ರೆ ಇವಾಗ ಹೂ ಕೇಳಿರ್ತೀನಿ ನಾನು. ಹಾಂ ಮಳೆ ಬರುತ್ತೆ, ನೀನ್ ಹ್ಮ್. ತಡ್ಕೋ. ಹಾಂ ಮಳೆ ಏನೇನ್ ಬರುತ್ತಲ್ಲ ನೀನ್ ತಡ್ಕೊ, ಲಾಸ್ಟಿಗೆ ಹೂವ ಸಿಗತ್ತೆ ನೀನು. ಹಾಂ ಏನಾದ್ರು ಇರ್ಬೋದು. ನಾನು ಹೇಳ್ತಾ ಇರೋದು ಇದನ್ನೇ. ಆ್ಯಕ್ಚುಲಿ ಒಬ್ಳು ನಮ್ಮ ಮ್ಯಾನಿಫೆಸ್ಟೇಷನ್ ಕ್ಲಾಸೆಲ್ಲ ಹೇಳುವ ಎಕ್ಸಾಂಪಲ್ ಇದು. $1 million ಬೇಕು ಅಂತ ಒಬ್ಳು ಮ್ಯಾನಿಫೆಸ್ಟ್ ಮಾಡ್ತಾಳೆ. ಅವಳಿಗೆ ಬರೋದು, ಅವಳ ಗಂಡ ಸತ್ತು ಇನ್ಶೂರೆನ್ಸ್ ದುಡ್ಡು ಬರೋದು $1 million. ಬಂತಲ್ಲ $1 million ಸೇಮ್ ನಿಮಗೆ. ನನ್ಗೆ ಅದ ಅದೇ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಅದನ್ನೇ ಹೇಳ್ತಾ ಇರೋದು ನಾನು. ಇದು ತುಂಬ ತಪ್ಪದು. ಅದಕ್ಕೆ ಎಡವಟ್ಟುಗಳು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇದರಲ್ಲಿ ಏನೇನೋ ಮಾಡೋಕ್ಕೆ ಹೋಗಿ ಮಾಡಬಾರ್ದು. ಕರೆಕ್ಟ್ ಗೈಡೆನ್ಸಲ್ಲಿ ಮಾಡ್ಕೋಬೇಕು. ಪ್ರಾಪರ್ ಮ್ಯಾನಿಫೆಸ್ಟೇಷನ್ ಅಂದರೆ ಪಿಕ್ಟೋಗ್ರಾಫಿಕಲ್ ಇದು ಅಂತ ಹೇಳ್ತಾರೆ. ಅದನ್ನು ಧ್ಯಾನಾವಸ್ಥೆಯಲ್ಲಿ ನೀನು ಅದನ್ನು ವಿಜುವಲೈಸ್ ಮಾಡಬೇಕು. ಆಲ್ರೆಡಿ ಅದು ಘಟಿಸಿರೋ ಹಂಗೆ ಅಂತೀವೆಲ್ಲ ಹೇಳ್ತಾರಲ್ಲ, ಎಷ್ಟು ಅಂತ ಇಮ್ಯಾಜಿನ್ ಮಾಡ್ತೀರಾ ನೀವು ಅದನ್ನು? ಅಲ್ಲಿರೋ ಒಂದು ಭಾವನೆ ಹೆಂಗೆ. ಅದಕ್ಕೆ ನಮ್ಗೆ ಈ ಗುರುಗಳು, ನಮ್ಮ ಮೊದಲೇ ಗುರುಗಳು, ಅವರು ಮ್ಯಾನಿಫೆಸ್ಟೇಷನ್ದು ಕ್ಲಾಸ್ ಮಾಡೋರು. ಅವರೆಲ್ಲ ನಮ್ಗೊಂದು 5 ಸ್ಟಾರ್ ಚಾಕ್ಲೇಟಿಗೆ ಮಾಡಿ ಅನ್ನೋರು ಫಸ್ಟು. ಇದು ಮ್ಯಾನಿಫೆಸ್ಟ್ ಆಗುತ್ತಾ ನೋಡೋಣ ಅಂತ. ನಾನು ಯಾವ 5 ಸ್ಟಾರ್ ಚಾಕ್ಲೇಟ್ ಎಲ್ಲ ಮಾಡ್ತಾನೆ ಸರ್, ನಾನು ದೊಡ್ಡದಕ್ಕೆ ಮಾಡ್ತೀನಿ ಅಂತೆಲ್ಲ ಮಾಡಿದ್ದೆ. ಎಲ್ಲ ಎಡವಟ್ಟುಗಳಾಗಿತ್ತವು. ಸೊ ನನಗೇನೋ ಈ ಅವಾರ್ಡ್ ಬರಬೇಕು. ಹ್ಮ್ ಓಕೆ, ನಿನಗೆ ಅವಾರ್ಡ್ ಬರಬೇಕು ಅಂದರೆ ನಾಳೆ ದಿವಸ ಅವಾರ್ಡ್ ಮಾತ್ರ ಇರುತ್ತೆ ನಿನ್ನ ಕೈಲಿ, ಯಾರೂ ಇರಲ್ಲ ನಿನ್ನ ಪಕ್ಕದಲ್ಲಿ. ಅದು ಓಕೆ, ನಾನು ಹಿಂಗೆ ಅನ್ನತ್ತೆ ನೇಚರು. ಅದಕ್ಕೆ ಅವಾರ್ಡ್ ನನ್ನ ಕೈಲಿದೆ. ಅದನ್ನು ನನ್ನ ಫ್ಯಾಮ್ಲಿಯವರೆಲ್ಲ ನೋಡ್ತಿದ್ದಾರೆ, ಎಲ್ಲರೂ ಖುಷಿಯಾಗಿದ್ದೀವಿ, ಒಂದು ಸ್ಮೈಲಿಂಗ್ ಫೇಸ್. ಇದನ್ನು ನಾನೀಗ ಮ್ಯಾನಿಫೆಸ್ಟ್ ಮಾಡ್ತೀನಿ, ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಆದರೆ ಅದು ನಿಜವಾಗ್ಲೂ ಬಂದಿದ್ದ ದಿನ ಅಷ್ಟೇ ನಾನು ಖುಷಿಯಾಗಿರ್ತೀನಿ ಅಂತ ಈಗಲೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ.
ಕಾರಣ ಏನು? ಎಂಥ ಅನಾರೋಗ್ಯ ಇದ್ರೂ ಅವ್ರು ಆ ಫೋಟೋಗೆ ಮದುವೆ ಟೈಮಲ್ಲಿ ಮಾತ್ರೆ ಹಾಕೊಂಬಂದು ಡ್ರೆಸ್ ಮಾಡ್ಕೊಂಬಂದು ಅಮ್ಮ ಸ್ಮೈಲ್ ಕೊಡಲ್ವಾ? ಎಂಥ ಕಾಯಿಲೆ ಇರುತ್ತೆ ಅವಳಿಗೆ. ಇನ್ಯಾರು ಅಜ್ಜಿ ತಾತ ಅವರು ಡಯಾಲಿಸಿಸ್ ಮುಗಿಸ್ಕೊಂಬಂದು ಮದುವೆಯಲ್ಲಿ ಬಂದು ಕೂತಿರ್ತಾರೆ, ಫೋಟೋಲ್ಲಿ ನಗ್ತಾ ಇರ್ತಾರೆ. ಹಂಗಂತ ಅವ್ರು ಒಳಗಡೆ ಆರೋಗ್ಯವಾಗಿದ್ದಾರ? ಆರೋಗ್ಯನ ಹೆಂಗೆ ಇಮ್ಯಾಜ್ ಮಾಡ್ತೀರಾ ನೀವು? ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಪಿಕ್ಚರಲ್ಲಿ ನೀವೆಲ್ಲರದ್ದು ಮೆಡಿಕಲ್ ರಿಪೋರ್ಟ್ ಬೇರೆ ಮ್ಯಾನಿಫೆಸ್ಟ್ ಮಾಡಬೇಕು ಇವಾಗ. ಎಲ್ಲರದ್ದು ರೀಡಿಂಗ್, ಬಿ ಪಿ ಇಷ್ಟು ಚೆನ್ನಾಗಿದೆ, ಶುಗರ್ ಇಷ್ಟು ಚೆನ್ನಾಗಿದೆ, ಇವ್ರು ಹಿಂಗಿದ್ದಾರೆ. ಸರಿ, ಆಯುಸ್ ರೇಖೆ ಹೆಂಗೆ ಗೊತ್ತು ನಿನಗೆ? ಅದಕ್ಕೆ ಮ್ಯಾನಿಫೆಸ್ಟೇಷನ್ನು ಹೆಚ್ಚಿಗೆ ಕೈ ಹಾಕೋಕ್ಕೆ ಹೋಗಿ. ನಾನು ಕಲ್ತಿರೋ ಪಾಠ ಅದು. ನಾನು ಆ ಗೋಜಿಗೆ ಹೋಗಲ್ಲ. ನಂಗೆ ತುಂಬ 2-3 ದೊಡ್ಡ ಪಾಠಗಳಾಗೋಯ್ತು ನನಗೆ. ಹಂಗಾಗಿ ನಾನು ಸುಮ್ಮನೆ ಕೈ ಹಾಕೋಕ್ಕೆ ಹೋಗಲ್ಲ. ಸರ್, ಕೊನೆಯದಾಗಿ ಗುರು ಇದ್ರೇ ಗುರಿ ತಲುಪಕ್ಕಾಗುತ್ತಾ? ಹೌದು, 100%. ನೀವು ಈ ಸ್ಟುಡಿಯೋಗೆ ಹೆಂಗೆ ಬಂದ್ರಿ? ಇಲ್ಲಿಗೆ ಅಡ್ರೆಸ್ ಗೊತ್ತಿಲ್ಲ ಹೆಂಗೆ ಬರ್ತಾಯಿದ್ರಿ? ಅಂದರೆ ಪ್ರತಿಯೊಬ್ಬರು ಗುರುನೇ ಆಗ್ತಾರಾ? ಯಾರು? ಅಂದರೆ ನಮ್ಮ ಜೀವನದಲ್ಲಿ ಬಂದು ನಮ್ಗೆ ಯಾರ್ಯಾರು ಗೈಡ್ ಮಾಡ್ತಾರೆ, ಪ್ರತಿಯೊಬ್ಬರು ಗುರುನೇ ಆಗ್ತಾರಾ? ಅದನ್ನೇ ಗುರುದೃಷ್ಟಿಲೇ ನೋಡ್ಬೇಕು ಅವ್ರನ್ನೆಲ್ಲ. ನಿಮ್ಮ ದೃಷ್ಟಿಯಲ್ಲಿ ನೀವು ಅವ್ರನ್ನ ಆ ಸ್ಥಾನದಲ್ಲಿಟ್ಟು ನೋಡೋದು ತಪ್ಪಲ್ಲ. ಬಟ್ ಅವ್ರು ಹೇಳೋದೆಲ್ಲವೂ ನಿಮ್ಮ ಒಳಿತಿಗೆನಾ ಅನ್ನೋದು ನಿಮಗೂ ಹೆಂಗೆ ಗೊತ್ತಾಗಬೇಕಲ್ವಾ? ಸ್ವಲ್ಪ ಕಾಮನ್ ಸೆನ್ಸ್ ಬೇಕಲ್ಲಿ. ಮತ್ತು ಆ ಪರ್ಸನ್ಗೆ ಏನು ಸಿಗ್ತಾ ಇದೆ, ಅವ್ನು ಟೇಕ್ ಅವೇ. ಒಂದು ವರ್ಡ್ ಹೇಳ್ಬಿಡ್ತೀನಿ ಇವತ್ತು, ಇದನ್ನು ಯಾವಾಗಲೂ ಜೇಬಲ್ಲಿ ಇಟ್ಕೊಂಬಿಡಿ. ಟೇಕ್ ಅವೇ. ಟೇಕ್ ಅವೇ. ಟೇಕ್ ಅವೇ. ಯಾರೋ ಬಂದು ಕಾವ್ಯ ಅವರೇ ತೊಗೊಳ್ರಿ ಕ್ಯಾರೆಟ್ ಹಲ್ವಾ ಅಂತ ನಿಮಗೆ ಮಸ್ಕ ಹೊಡಿತಾ ಇದ್ದಾರೆ ಅಂದರೆ ಅವ್ರದ್ದೇನೋ ಟೇಕ್ ಅವೇ ಇರೋದಕ್ಕೆ ನಿಮ್ಗೆ ಕ್ಯಾರೆಟ್ ಹಲ್ವಾ ಕೊಡ್ತಿರೋದು ಅವರು. ಫಸ್ಟ್ ಸಿದ್ಧಾಂತ ಇದು. ಯಾಕೆ ಕ್ಯಾರೆಟ್ ಹಲ್ವಾ ಕೊಟ್ಟರು ನನಗೆ? ಅದನ್ನೆಲ್ಲರನ್ನೂ ಹಂಗೆ ಡೌಟಲ್ಲಿ ನೋಡಿ ಅಂತನೂ ಅಲ್ಲ. ಬಟ್ ಒಂದು 5% ಆ ಡೌಟ್ನ ಇಡಿ. ಇಮ್ಮಿಡಿಯೇಟ್ ಕ್ಯಾರೆಟ್ ಹಲ್ವಾ ನೋಡಿದ ತಕ್ಷಣ 100% ಸೀಲ್ ಹೊಡೆದ್ಬಿಡ್ಬೇಡಿ ಅವಳು. ನನಗೋಸ್ಕರ ಕ್ಯಾರೆಟ್ ಹಲ್ವಾ ಮಾಡ್ಕೊಂಬಂದ್ಬಿಟ್ರು. ಅಲ್ಲ ಅದು. ಆ ಕ್ಯಾರೆಟ್ ಹಲ್ವಾ ಹಿಂದೆ ಏನೋ ಒಂದು ಸಕ್ಕದೊಂದು ಚೀಟಿ ಇರುತ್ತೆ ಆ ಡಬ್ಬಿ ಕೆಳಗೆ. ಆ ಡಬ್ಬಿ ಇಸ್ಕೊಂಡಾಗ ಆ ಚೀಟಿ ಸಿಗುತ್ತೆ. ಏನಿದು? ಇವ್ರಿಗೆ ಇದು ಬೇಕಾಗಿತ್ತು, ಅದಕ್ಕೆ ಕ್ಯಾರೆಟ್ ಹಲ್ವಾ ಬಂತು. ಇದು ದೇವ್ರ ಹತ್ರನೂ ನಾವು ಇದೇ ಮಾಡೋದು. ದೇವಸ್ಥಾನಕ್ಕೆ ಸುಮ್ಮನೆ ಹೋಗ್ತೀವ, ನಮ್ಮ ಪಟ್ಟಿ ಇಟ್ಕೊಂಡೇ ಹೋಗೋದು. ನಾವೆಲ್ಲ ಕ್ಯಾರೆಟ್ ಹಲ್ವಾ ತೊಗೊಂಡೋಗೋದು. ಅವ್ನ ಮುಂದೆ ಒಂದು ಚೀಟಿ ಇರುತ್ತೆ ನಮ್ಮದು. ಆದರೆ ಅವನು ಅದನ್ನು ಸ್ವೀಕಾರ ಮಾಡ್ತಾನೆ ಅಂದರೆ ಅದು ಅವ್ನ ದೊಡ್ಡ ಗುಣ ಅಷ್ಟೇ, ನಮ್ಮದೇನಲ್ಲ. ಅಲ್ಲಿ ನೀನೇನು ಕೊಡ್ಬೇಡಪ್ಪ, ನೀನು ನನಗೆಲ್ಲ ಕಿತ್ಕೊ ಅಂದರೂ ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಯಾರು ಹೇಳ್ತಾರೆ ದೇವ್ರಿಗೆ? ನೋಡೋಣ. ಹೇಳಿದ ದಿನ ಆಗೋ ಅಂಥದ್ದು ಅವೆಲ್ಲ. ಸೋಲು ಗೀಲು, ಔಟ್ ಆಫ್ ಬಾಡಿ, ಪುನರ್ಜನ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಆ್ಯಂಡ್ ಒಂದು ಏನೇನು ಕನ್ಫ್ಯೂಷನ್ಸ್ ಇದೆ ಅದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿದೆ ನಿಮ್ಮ ಪಾಡ್ಕಾಸ್ಟ್ ಮುಖಾಂತರ, ನನ್ನ ಪಾಡ್ಕಾಸ್ಟ್ ಮುಖಾಂತರ ನೀವು ಹೇಳಿದ್ದೀರಾ. ತುಂಬ ತುಂಬ ಧನ್ಯವಾದಗಳು. ಆಗಲಿ ಮೇಡಮ್, ನಿಮಗೂ ಅಷ್ಟೇ, ನಿಮ್ಮ ವೀಕ್ಷಕರೆಲ್ರಿಗೂ ಅಷ್ಟೇ. ಅಂತಃಕರಣ ಅಂತ ಒಳ್ಳೆ ಶಬ್ದ ಪದ ಇಟ್ಟಿದ್ದೀರಾ. ಅದು ಅಂತಃಕರಣ ಶುದ್ಧಿ ಆಗೋ ಕಡೆ ಇರೋದೇ ನಮ್ಮ ಜರ್ನಿ. ಆದಷ್ಟು ಮಾಡ್ಕೊಂಡು ಹೋಗೋಣ. ನಾನು ಏನು ಪರ್ಫೆಕ್ಟ್ ಅಲ್ಲ, ಹೇಳಿದ ತಕ್ಷಣ ಯಾರೂ ಪರ್ಫೆಕ್ಟ್ ಅಲ್ಲ. ಪರ್ಫೆಕ್ಷನ್ ಕಡೆಗೆ ಮೂವ್ ಆಗ್ತಾರವ್ರು ನಾವೆಲ್ಲ. ಅಟ್ಲೀಸ್ಟ್ ಆ ಸ್ಟೆಪ್ ತೊಗೊಂಡಿದ್ದೀವಿ ಅನ್ನೋ ಒಂದು ಸಂಕಲ್ಪದೊಂದು ಹೋಗೋಣ ಅಷ್ಟೇ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಇವತ್ತಿನ ಆನಂದ್ ಸರ್ ಜೊತೆಗೆ ನಮ್ಮ ಸಂದರ್ಶನ. ಸೊ ಈ ಥರ ವಿಷಯಗಳು ನಿಮ್ಗೆ ಇಷ್ಟವಾದರೆ, ಈ ಥರ ಎಮೋಷ್ನಲ್ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕಮೆಂಟ್ಸಲ್ಲಿ ನಿಮಗೆ ಇನ್ನೂ ಯಾವ ಥರ ವಿಚಾರಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಇನ್ನಷ್ಟು ವಿಚಾರಗಳನ್ನ ತಗೊಂಬರೋಣ. ಥ್ಯಾಂಕ್ ಯು ಸೊ ಮಚ್.